ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ನ ಲೈವ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ವಾಪಸ್ ವೆಲ್ಕಮ್ ಬ್ಯಾಕ್. ಆಯ್ತಾ? ಸೊ ಇವತ್ತಿನ ಲೈವ್ ಅಲ್ಲಿ ನಾವ್ ಏನ್ ಮಾಡಕ್ ಹೋಗ್ತಿದೀವಿ, ಹರ್ಷಿತಾ ಮ್ಯಾಮ್ದು ಕೆಮಿಸ್ಟ್ರಿನಾ ಬಯೋನಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾವು ಬಯೋ ಏನು ರಿವಿಷನ್ ಮಾಡ್ತಿದ್ದೀವಿ ಅಲ್ವಾ? ಸೊ ಅದಕ್ಕಿಂತ ಮುಂಚೆ ಅಗೇನ್ 5 ಗಂಟೆಗೆ ಎಷ್ಟೊಂದು ಜನ ಮಕ್ಕಳು ಈಗಿನ್ನೂ ಸ್ಕೂಲಿಂದ ವಾಪಸ್ ಬರ್ತಿರ್ತಾರೆ. ಅವರಿಗೆ ಸ್ವಲ್ಪ ಟೈಮ್ ಬೇಕು ನಮ್ ಲೈವ್ ನ ಬಂದು ಜಾಯಿನ್ ಆಗಕ್ಕೆ. ಸೊ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ. ಆಗ ಈ ಟೈಮಲ್ಲಿ ನಾನು ನಿಮ್ಗೆ ಪರೀಕ್ಷೆ ಬಗ್ಗೆ ಹೇಳ್ಬೇಕು ಅಲ್ವಾ? ಸೊ ಪರೀಕ್ಷೆನ ನಾವು ಏನಂತ ಕರಿತೀವಿ ಮಕ್ಕಳೇ? ನಾವು ಪರೀಕ್ಷೆನ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಕರಿತೀವಿ ಅಲ್ವಾ? ಸೊ ಏನಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್? ನಿಮ್ಮ ಕರ್ನಾಟಕ SSLC ಬೋರ್ಡ್ ಎಕ್ಸಾಮ್ನ ಫೇಸ್ ಮಾಡೋಕ್ಕೆ ನಿಮ್ಗೆ ಏನೇನು ಬೇಕು, ಯಾವ್ಯಾವ ಸಬ್ಜೆಕ್ಟಿಂದ ಯಾವ್ಯಾವ ಹೆಲ್ಪ್ ಬೇಕು, ಯಾವ್ಯಾವ ರೀತಿ ನಾಲೆಜ್ ಬೇಕು, ಅದೆಲ್ಲ ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಆಯಿತಾ? ಸೊ ಇದು ಸೈನ್ಸ್ ಸಬ್ಜೆಕ್ಟ್ ಆಗಿರಲಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರಲಿ, ಕನ್ನಡ ಲ್ಯಾಂಗ್ವೇಜ್ ಆಗಿರಲಿ, ಹಿಂದಿ ಲ್ಯಾಂಗ್ವೇಜ್ ಆಗಿರಲಿ, ಅಥವಾ ಸೋಷಿಯಲ್ ಸೈನ್ಸ್ ಆಗಿರಲಿ, ಸೊ ಇದೆಲ್ಲದರದ್ದು ರಿಲೇಟೆಡ್ ವಿಡಿಯೋಸ್, ಚಾಪ್ಟರ್ ವೈಸ್ ವಿಡಿಯೋಸ್ ಆಗಿರಲಿ, ಅಥವಾ ಒನ್ ಶಾರ್ಟ್ ವಿಡಿಯೋಸ್ ಆಗಿರಲಿ, ಅಥವಾ PYQs ವಿಡಿಯೋಸ್ ಆಗಿರಲಿ, ಇದೆಲ್ಲ ಸಿಗೋದು ನಿಮಗೆ ನಮ್ಮ ಪರೀಕ್ಷೆ ಚಾನಲಲ್ಲಿ ಅಲ್ವಾ ಮಕ್ಕಳೇ? ಸೊ ದಟ್ ಇಸ್ ವೈ ಪರೀಕ್ಷೆ ಇಸ್ ಆರ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ದ ಕರ್ನಾಟಕ SSLC ಬೋರ್ಡ್ ಎಕ್ಸಾಮ್. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ ಏನ್ ಹೇಳ್ಬೇಕು ನಾನು? ಸೊ ಈಗ ಲೈವ್ ನಡೀತಿದೆ, 5 o'clockಗೆ ನಾವು ಲೈವ್ ಸ್ಟಾರ್ಟ್ ಮಾಡಿದೀವಿ. ಅಂಡ್ ಈ ಲೈವ್ ಮುಗಿದ ಮೇಲೂ ಕೂಡ ಈ ವಿಡಿಯೋ ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಸಿಗತ್ತೆ. ಆಯ್ತಾ ಮಕ್ಕಳೇ? ಸೊ ಏನು ಲೈವ್ ಮುಗಿದ್ಮೇಲೆ ಇರತ್ತಾ ಮ್ಯಾಮ್, ಲೈವ್ನ ನೋಡಕ್ ಆಗ್ಲಿಲ್ಲ ಮ್ಯಾಮ್ ಅಂತ ಎಲ್ಲ ಕೇಳುವಂತ ಮಕ್ಕಳಿಗೆ ಇದೆ ಆನ್ಸರ್. ಲೈವ್ ಮುಗಿದ್ಮೇಲೆ ಸಹ ನಮ್ಮ ಚಾನಲ್ ಅಲ್ಲೇ ಇರತ್ತೆ, ಎಲ್ಲೂ ಹೋಗಿರಲ್ಲ. ಆಯ್ತಾ? ಓಕೆ, ನೆಕ್ಸ್ಟ್ ನಿಮ್ಗೆ ಲೈವ್ ಮುಗಿದ್ಮೇಲೆ ಡೌಟ್ಸ್ ಇದ್ರೆ ಲೈವ್ ಟೈಮಲ್ಲಿ ಆಬ್ವಿಯಸ್ಲಿ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವೆಶನ್ಸ್ನ ಪೋಸ್ಟ್ ಮಾಡ್ತೀರಾ, ನಾವು ಆದಷ್ಟು ಬೇಗ ನಿಮ್ಗೆ ಆನ್ಸರ್ ಮಾಡ್ತೀವಿ ಅಲ್ವಾ? ಸೊ ಲೈವ್ ಮುಗಿದ್ಮೇಲೂ ಕೂಡ ನಮ್ಮ ಮುದ್ದು ಮಕ್ಕಳಿಗೆ ಏನಾದರೂ ಏನೋ ಕ್ವೆಶನ್ಸ್ ಇದ್ರೆ ನೀವು ಎಲ್ಲೆಲ್ಲಿ ರೀಚ್ ಔಟ್ ಮಾಡ್ಬೋದು ನಮ್ಮನ್ನ? ಯು ಕ್ಯಾನ್ ರೀಚ್ ಔಟ್ ಟು ಅಸ್ ಆನ್ ಆರ್ ಟೆಲಿಗ್ರಾಮ್ ಚಾನಲ್, ಆನ್ ಆರ್ ವಾಟ್ಸ್ಆ್ಯಪ್ ಚಾನಲ್ ಆ್ಯಂಡ್ ಈವನ್ ಆನ್ ಇನ್ಸ್ಟಾಗ್ರಾಮ್. ಆಯ್ತಾ ಮಕ್ಕಳೇ? ಸೊ ಟೆಲಿಗ್ರಾಮ್ದು ಏನೋ ಲಿಂಕ್ ಅಲ್ಲ, ಟೆಲಿಗ್ರಾಮಲ್ಲಿ ಹೇಗೆ ರೀಚ್ ಔಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಹೇಗೆ ರೀಚ್ ಔಟ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಹೇಗೆ ರೀಚ್ ಔಟ್ ಮಾಡ್ಬೋದು ಅಂತ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರತ್ತೆ. ಆಯಿತಾ? ಸೊ ದಯವಿಟ್ಟು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಲೈವ್ ಮುಗಿದ ಮೇಲೋ ಲೈವ್ ಟೈಮಲ್ಲೋ ಯಾವಾಗಲೂ ನಿಮಗೆ ಏನಾದರೂ ಡೌಟ್ ಬಂದರೆ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಆಯ್ತಾ ಮಕ್ಕಳೇ? ಸೊ ಇದು ನಮ್ಮ ಕ್ರ್ಯಾಶ್ ಕೋರ್ಸ್ 2024 ಆಗಿದೆ ಅಲ್ವಾ? ಸೊ ಕ್ರ್ಯಾಶ್ ಕೋರ್ಸ್ ಅಂದ್ರೇನು? ತುಂಬ ಕಡಿಮೆ ಟೈಮಲ್ಲಿ ನಿಮ್ಮನ್ನ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಮಾಡ್ಬೋದು ಎಲ್ಲದನ್ನು ಯೋಚನೆ ಮಾಡಿಬಿಟ್ಟು ನಾವು ನಮ್ಮ ಕ್ರ್ಯಾಶ್ ಕೋರ್ಸ್ನ ಲೈವ್ಸ್ ರೀತಿಯಲ್ಲಿ ನಡೆಸ್ತಿದ್ದೀವಿ ಅಲ್ವಾ? ಸೊ ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ನೆಕ್ಸ್ಟ್ ಇವತ್ತಿನ ಲೈವ್ ಅಂತೂ ಬಯಾಲಜಿ ರಿಲೇಟೆಡ್ ಅಲ್ವಾ? ಸೊ ನಾಳಿನ ಲೈವ್ ಏನ್ರ ಬಗ್ಗೆ ಇರುತ್ತೆ ಅಂತ ಒಂದು ವಿಡಿಯೋ ಇದೆ, ಅದನ್ನ ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಆಯ್ತಾ? ಸೊ ನಾಳಿನ ಲೈವ್ ಬಂದು ಕಾರ್ತಿಕ್ ಸರ್ದು ಅಲ್ವಾ ಮಕ್ಕಳೇ? ಸೊ ಕಾರ್ತಿಕ್ ಸರ್ ಮ್ಯಾಥ್ಸ್ ನ ಲೈವ್ ತಗೋತಾರೆ. ಏನ್ ಹೇಳ್ಕೊಡ್ತಾರೆ ನಿಮ್ಗೆ? ಜಾಮಿಟ್ರಿದು ರಿವಿಷನ್ ನಡೆಸ್ತಾರೆ ಕಾರ್ತಿಕ್ ಸರ್ ಅವರು. ಆಯ್ತಾ? ಸೊ ನಾಳೆ ಕೂಡ 5 ಗಂಟೆಗೆ ಬಂದು ನೀವು ಲೈವ್ ನ ಜಾಯಿನ್ ಆಗ್ಬೇಕು. ಆದಷ್ಟು ಕಾರ್ತಿಕ್ ಸರ್ಗೆ ಡೌಟ್ಸ್ ಕೇಳಬೇಕು, ಆದಷ್ಟು ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬೇಕು. ಆಯ್ತಾ? ಸೊ ದಟ್ ವಾಸ್ ಕಾರ್ತಿಕ್ ಸರ್ಸ್ ಲೈವ್. ಬಟ್ ನಾಳೆ ಲೈವ್ ಆದ್ರೆ ಲೈವ್ಸ್ ಮುಗ್ದೋಗತ್ತಾ? ಇಲ್ಲ ಅಲ್ವಾ? ಸೊ ಈ ವಾರ ಏನು ಕಾರ್ತಿಕ್ ಸರ್ ಲೈವ್ ಆದ್ಮೇಲೂ ಇನ್ನೊಂದಷ್ಟು ಲೈವ್ಸ್ ಇದೆ. ಸೊ ಆ ಯಾವ್ಯಾವ ಲೈವ್ಸ್ ಇದೆ ಈ ವಾರದಲ್ಲಿ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಸೊ ಆ ಲೈವ್ನ ಬಗ್ಗೆ ಕೂಡ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆ, ಸೊ ಆ ಲೈವ್ದು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಈ ವಾರ ಪೂರ್ತಿ ಯಾವ್ಯಾವ ಲೈವ್ಸ್ ನಡೆಯುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಮಕ್ಕಳೇ? ಸೊ ಟೈಮ್ ಟೇಬಲ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಕರೆಕ್ಟಾಗಿ ಟೈಮ್ಗೆ ನೀವು ಬಂದು ಲೈವ್ನ ಜಾಯ್ನ್ ಆಗಬೇಕು. ಆಗಲಿಲ್ಲ ಅಂದರೆ ಅಗೇನ್ ರೆಕಾರ್ಡೆಡ್ ವರ್ಷನ್ ಕೂಡ ನಮ್ಮ ಚಾನಲ್ನಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಸೊ ಆ ಆ ರೆಕಾರ್ಡೆಡ್ ವಿಡಿಯೋನ ಕೂಡ ನೀವು ಬಂದು ನೋಡಬೇಕು. ಆಯಿತಾ? ಓಕೆ ಮಕ್ಕಳೇ, ನೆಕ್ಸ್ಟ್ ಏನು ನಿಮ್ಮ ಆದರ್ಶ್ ಸರ್ ಏನು ಮಾಡಿದ್ರು, ನೆನೆ ಒಂದು ಸರ್ಪ್ರೈಸ್ ಕೊಟ್ರಲ್ವಾ ನಿಮಗೆ? ಸೊ ಒಂದು ವರ್ಕ್ಶೀಟ್ನ ನಿಮಗೋಸ್ಕರ ರಿಲೀಸ್ ಮಾಡಿದ್ರು ಅಲ್ವಾ? ಸೊ ಆ ವರ್ಕ್ಶೀಟ್ ಅಲ್ಲಿ ಎಲ್ಲರೂ ಏನು ಆನ್ಸರ್ಸ್ನ ಸಬ್ಮಿಟ್ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ, ಎಲ್ಲರೂ ನಿಮ್ಮ ಇನ್ಪುಟ್ಸ್ನ ಕಳಿಸ್ತಿದ್ದೀರಾ ಅನ್ಕೊಂಡಿದ್ದೀನಿ. ಆ
ವರ್ಕ್ಶೀಟ್ಗೆ ಲಾಸ್ಟ್ ಸಬ್ಮಿಷನ್ ಡೇಟ್ ಯಾವತ್ತು ಮಕ್ಕಳೇ? ಥರ್ಸ್ಡೇ. ಈ ವಾರದ ಥರ್ಸ್ಡೇ ಬಂದು ಲಾಸ್ಟ್ ಸಬ್ಮಿಷನ್ ಡೇ ಆಯ್ತಾ. ಆ್ಯಂಡ್ ಥರ್ಸ್ಡೇ 9 PM ಒಳಗಡೆ ನೀವು ಆ ವರ್ಕ್ಶೀಟ್ನ ಫಿಲ್ ಔಟ್ ಮಾಡಿಬಿಟ್ಟು ನಮಗೆ ರೆಸ್ಪಾನ್ಸ್ ಕಳಿಸ್ಬೇಕು, ಓಕೆನಾ? ಸೊ ಮೇಕ್ ಶ್ಯೂರ್ ಯು ಫಿಲ್ ಔಟ್ ದ ವರ್ಕ್ಶೀಟ್. ತುಂಬ ಫನ್ ಆಗಿರುತ್ತೆ. ಆದರ್ಶ್ ಸರ್ ನಿಮಗೆಲ್ಲ ಹೇಳ್ಕೊಟ್ಟಿರ್ತಾರೆ ಆಲ್ರೆಡಿ. ಸೊ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಪರೀಕ್ಷೆ ಚಾನಲಿನ ಮಕ್ಕಳೆಲ್ಲ ತುಂಬ 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 ಸ್ಮಾರ್ಟ್ ಅಲ್ವಾ? ಸೊ ಅದಕ್ಕೆ ಓಕೆ, ಎಷ್ಟೊಂದು ಜನ ಬಂದು ಜಾಯಿನ್ ಆಗಿದ್ದೀರಾ. ಆಗಲೇ ನಾವು ಲೈವ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಂತ ಅನ್ಕೋತಿದ್ದೀನಿ. ಇವತ್ತು ಏನು ಮಾಡ್ತಿದ್ದೀವಿ ನಾವು ನಮ್ಮ ಕ್ಲಾಸಲ್ಲಿ? ಇವತ್ತು ಬಯಾಲಜಿದು ರಿವಿಷನ್ ನಡೆಸ್ತಿದ್ದೀವಿ. ಸೊ ಲಾಸ್ಟ್ ವೀಕ್ ನೀವೇನಾದರೂ ಜಾಯಿನ್ ಆಗಿದ್ರೆ ನಾವು ಕೆಮಿಸ್ಟ್ರಿ ರಿವಿಷನ್ ನಡೆಸಿದ್ವಿ ಅಲ್ವಾ? ಹೇಗೆ ನಡೆಸಿದ್ವಿ? ನಾವೆಲ್ಲ ಚಾಪ್ಟರ್ನೂ ನೋಡ್ಕೊಂಡು ಕೂತ್ವಾ? ಇಲ್ಲ ಅಲ್ವಾ? ವಿ ರಿವೈಸ್ ಕೆಮಿಸ್ಟ್ರಿ ಥ್ರೂ PYQs ಅಲ್ವಾ ಮಕ್ಕಳೇ? ಸೊ ಇವತ್ತು ನಾವು ಬಯಾಲಜಿನ ಥ್ರೂ PYQs ರಿವೈಸ್ ಮಾಡ್ತೀವಿ ಆಯ್ತಾ? PYQs ಅಂದ್ರೆ ಏನು? ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದ್ದಿದ್ದಂತ ಒಂದಷ್ಟು ಪ್ರಶ್ನೆಗಳನ್ನ ತೆಗೆದು ಪ್ರತಿಯೊಂದು ಚಾಪ್ಟರ್ಗೆ ರೆಲೆವೆಂಟ್ ಆಗಿರುವಂತ ಕ್ವೆಶ್ಚನ್ಸ್ ನಾವು ನೋಡಕ್ಕೆ ಹೋಗ್ತಿದೀವಿ. ಅಂಡ್ ಇದೆಲ್ಲ ಕ್ವೆಶ್ಚನ್ಸ್ ನಿಮ್ಮ ಚಾಪ್ಟರ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇಂದಾನೆ ತೆಗ್ದಿರೋದು ಆಯ್ತಾ. ಸೊ 1 ಮಾರ್ಕ್ ಕ್ವೆಶ್ಚನ್ ಕೂಡ ನೋಡ್ತೀವಿ, 2 and 3 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ನೋಡ್ತೀವಿ ಆಯ್ತಾ ಮಕ್ಕಳೇ. ಸೊ ದಯವಿಟ್ಟು ನೀವು ನಮ್ಮ ಇಡೀ ಲೈವ್ನ ಇವತ್ತು ನೋಡಬೇಕಾಗಿದೆ. ಯಾಕಂದರೆ ಫಸ್ಟ್ ನಾವು ಲೈಫ್ ಪ್ರಾಸೆಸಸ್ ಕವರ್ ಮಾಡ್ತೀವಿ, ಅದಾದಮೇಲೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಅದಾದಮೇಲೆ ಎನ್ವೈರನ್ಮೆಂಟ್, ಅದಾದಮೇಲೆ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಅದಾದಮೇಲೆ ನಮ್ಮ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್, ಆ್ಯಂಡ್ ಲಾಸ್ಟಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನೋ ಟಾಪಿಕ್ ಅಥವಾ ಅನ್ನೋ ಚಾಪ್ಟರ್ನ ಕೂಡ ಇವತ್ತಿನ ವಿಡಿಯೋಲಿ ಕವರ್ ಮಾಡ್ತೀವಿ ಆಯಿತಾ. ಸೊ ನನ್ನ ಇಂಟ್ರೊಡಕ್ಷನ್ ಲಾಸ್ಟಲ್ಲಿ, ನಾನು ಪರೀಕ್ಷೆ ಚಾನಲಲ್ಲಿ ನಿಮ್ಮ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಟೀಚರ್. ನನ್ನ ಹೆಸರು ಹರ್ಷಿತಾ SS ಆಯಿತಾ ಮಕ್ಕಳೇ. ಸೊ ಇವತ್ತಿನ ಲೈವ್ ಸ್ಟಾರ್ಟ್ ಮಾಡೋಣವಾ? ನಮ್ಮ ಚಾಪ್ಟರ್ಸ್ನ ಕ್ವೆಶನ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣವಾ? ಎಲ್ಲರೂ ರೆಸ್ಪಾಂಡ್ ಮಾಡಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಇಮೋಜೀಸ್ ಹಾಕಿದ್ರೆ, ನಿಮ್ಮ ಜೋಶ್ ಮೀಟರ್ ಹೈ ಇದೆ ಅಂತ ತೋರಿಸಿದ್ರೆ ಐ ವಿಲ್ ಸ್ಟಾರ್ಟ್ ದ ಚಾಪ್ಟರ್ ಆಯ್ತಾ. ಸೊ ನಮ್ಮ ಮಕ್ಕಳು ರೆಸ್ಪಾಂಡ್ ಮಾಡ್ತಾರ ನೋಡೋಣ. ಏನು ಮಾಡಬೇಕು? ಹರ್ಷಿತಾ ಮ್ಯಾಮ್ ಕ್ಲಾಸಲ್ಲಿ ನಿಮ್ಮ ಫೇವ್ರೆಟ್ ಇಮೋಜೀಸ್ನ ಪ್ಲೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಯ್ತಾ ಮಕ್ಕಳೇ. ಸೊ ನಮ್ಮ ಪೋಲಿಗೂ ಒಂದಷ್ಟು ಜನ ಆನ್ಸರ್ ಮಾಡಿದ್ದಾರೆ ಆಲ್ರೆಡಿ. ಏನು ಪೋಲು, ಏನು ಆನ್ಸರ್ ಅಂತ ಎಲ್ಲ ಮುಂದೆ ನೋಡೋಣ. ಫಸ್ಟು ನೀವು ನಮ್ಮ ಎಮೋಜೀಸ್ನ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ನಿಮ್ಮ ಫೇವ್ರೆಟ್ ಇಮೋಜೀಸ್ ಹಾಕಿದ್ದಾರೆ ಅಂತ ನೋಡೋಣ. ಆ್ಯಂಡ್ ಯಾವ್ದು ನಿಮ್ಮ ಫೇವ್ರೆಟ್ ಇಮೋಜೀಸ್ ಅಂತ ನೋಡೋಣ ಆಯ್ತಾ. ಓಕೆ, ಎಸ್ ಯೋಗೇಶ್ ಅವರು ಆನ್ಸರ್ ಯೋಗೇಶ್ ಅವರು ಇವರ ಫೇವ್ರೆಟ್ ಎಮೋಜಿ ಹಾಕಿದ್ದಾರೆ. ಕೀರ್ತನಾ ಅವರು ಕೂಡ ಎಸ್ ಅವರ ಫೇವ್ರೆಟ್ ಎಮೋಜೀಸ್ ಹಾಕ್ತಿದ್ದಾರೆ. ಎಲ್ಲ ಮಕ್ಕಳದು ಮುದ್ದಾದ ಎಮೋಜೀಸೇ ನಿಮ್ಮ ಫೇವ್ರೆಟ್ ಎಮೋಜೀಸ್ ಆಗಿದೆ. ಎಂಥ ಕ್ಯೂಟ್ ಮಕ್ಕಳು ನೀವೆಲ್ಲ. ಓಕೆನಾ? ಕುಶ್ವಂತ್ ನಾಯಕ್ ಅವರು ಹಾಕಿದ್ದಾರೆ. ನೆಕ್ಸ್ಟ್ ಟಾಪರ್ ಆರ್ಮಿ ಬಾಂಗ್ತಾನ್. K-pop ಜನ ಎಲ್ಲ ನಮ್ಮ ಚಾನಲಲ್ಲಿದ್ದಾರೆ. ನೈಸ್ ಎಲ್ಲ BTS ಫ್ಯಾನ್ಸಾ? ವೆರಿ ನೈಸ್. BTS ಮೇಲೆ ಗಮನ ಕೊಡೋ ಅಷ್ಟೇ ನಮ್ಮ ಚಾಪ್ಟರ್ಸ್ ಮೇಲೂ ಗಮನ ಕೊಡಬೇಕು ಆಯ್ತಾ. ಪ್ರಜ್ವಲ್ ಹರಾನಿ ಅವರು ಹಾಕಿದ್ದಾರೆ. MR ವರುಣ್ ಮಲವಳ್ಳಿ ಅವರು ಕೂಡ ಹಾಕಿದ್ದಾರೆ. ನೈಸ್, ಒಳ್ಳೆ ಮಕ್ಕಳು ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ಚೆನ್ನಾಗಿ. ಇಂಥ ಮುದ್ದು ಮಕ್ಕಳಿದ್ದಾರೆ ನಮ್ಮ ಚಾನಲಲ್ಲಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತೆ ಪ್ರೀತಮ್, ವೈಷ್ಣವಿ, ಥ್ಯಾಂಕ್ ಯು ಮಕ್ಕಳೇ. ಎಲ್ಲರೂ ನನಗೂ ಹುಮ್ಮಸ್ ಬರುತ್ತೆ ನೀವು ಹೀಗೆಲ್ಲ ರೆಸ್ಪಾಂಡ್ ಮಾಡಿದಾಗ. ಓಕೆ, ಮಕ್ಕಳು ಕೇಳ್ತಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ನನಗೂ ಸುಮ್ಮನೆ ನಾನು ಕ್ಯಾಮ್ರಾ ಮುಂದೆ ಬಡ್ಕೋತಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಟ್ಲೀಸ್ಟ್ ಬರುತ್ತೆ ಆಯ್ತಾ. ಓಕೆ, ಸೊ ನಾವು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ಬಂದು ಲೈಫ್ ಪ್ರಾಸೆಸಸ್ ಆಯ್ತಾ. ಲೈಫ್ ಪ್ರಾಸೆಸಸ್ದು ಕ್ವೆಶನ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ದ ಫಸ್ಟ್ ಕ್ವೆಶನ್ ಮಕ್ಕಳೇ? 1 ಮಾರ್ಕ್ ಕ್ವೆಶನ್ ಇದು. ಜುಲೈ 22 ಅಲ್ಲಿ ಬಂದಿದ್ದು. ಮತ್ತೆ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಪ್ರಿಪ್ರೇಟರಿ ಪೇಪರ್ 2024 ಅಲ್ಲಿ ನಡೆದಿದ್ದಂಥ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಪ್ರಿಪ್ರೇಟರಿ ಇದು. ಅದರಲ್ಲಿ ಕೂಡ ಈ ಕ್ವೆಶನ್ಸ್ ಕಾಣಿಸ್ಕೊಂಡಿದೆ ಆಯ್ತಾ. ಸೊ ವಾಟ್ ಇಸ್ ದ ಕ್ವೆಶನ್? ಇನ್ ಪ್ಲಾಂಟ್ಸ್ ದ ಮೇಜರ್ ಫಂಕ್ಷನ್ ಆಫ್ xylem ಇಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್. ಸೊ ಲೈಫ್ ಪ್ರಾಸೆಸಸ್ ಅಲ್ಲಿ ನಾವು 4 ಮೇಜರ್ ಲೈಫ್ ಪ್ರಾಸೆಸಸ್ ನೋಡಿದ್ವಿ ಅಲ್ವಾ. ಅದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಒಂದು ಮೇಜರ್ ಲೈಫ್ ಪ್ರಾಸೆಸಸ್. ಅದನ್ನ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕಲ್ತ್ವಿ, ಪ್ಲಾಂಟ್ಸ್ ಅಲ್ಲೂ ಕಲ್ತ್ವಿ ಅಲ್ವಾ ಮಕ್ಕಳೇ. ಸೊ ಪ್ಲಾಂಟ್ಸ್ ಅಲ್ಲಿ ಮೇಜರ್ ಆಗಿ 2 ಪರ್ಟಿಕ್ಯುಲರ್ ಟೈಪ್ ಆಫ್ ಟಿಶ್ಯೂಸ್ನ ಕಲ್ತ್ವಿ ನಾವು. ಅದರಲ್ಲಿ ಫಸ್ಟ್ ಕಲ್ತಿದ್ದು ನಾವು xylem ಅನ್ನೋ ಒಂದು ಟಿಶ್ಯೂ ಬಗ್ಗೆ ಅಲ್ವಾ. ಸೊ ಇದರಲ್ಲಿ xylem ಏನಿದೆ, ಇದು ಯಾವ ರೀತಿಯ ಪದಾರ್ಥನ ಪ್ಲಾಂಟ್ಸ್ ನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡತ್ತೆ, ಪ್ಲಾಂಟ್ಸ್ ಅಲ್ಲಿ ಸಾಗಾಣಿಕೆ ಮಾಡತ್ತೆ ಅನ್ನೋ ಒಂದು ಕ್ವೆಶನ್ ಕೇಳಿದ್ದಾರೆ ಆಯ್ತಾ ಇದರಲ್ಲಿ. ಸೊ ಆಪ್ಷನ್ಸ್ ಏನಿದೆ? ವಾಟರ್ ಅಥವಾ ನೀರು, ಫುಡ್ ಅಥವಾ ಊಟ, ಅಮೈನೋ ಆಸಿಡ್ಸ್ ಹಾಗೂ ಆಕ್ಸಿಜನ್ ಅನ್ನೋ ಆಪ್ಷನ್ಸ್ ಇದೆ ಆಯ್ತಾ. ಒಂದಷ್ಟು ಜನ ಮಕ್ಕಳು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರ್ಯಾರು ಹೇಳಿದ್ದಾರೆ? ಕುಶ್ವಂತ್ ನಾಯಕ್ ಅವರು ವಾಟರ್ ಅಂತ ಹೇಳಿದ್ದಾರೆ. ಹೇಮಾವತಿ ಅವರು ವಾಟರ್, ಹರ್ಷಿತಾ ಅವರು ವಾಟರ್, ಜ್ಯೋತಿ SHA ಅಂತ ಆಪ್ಷನ್ ಹೇಳಿದ್ದಾರೆ.
ಆಮೇಲೆ ಶೊಲ್ಲನ್ ಅವರು ಎ ಅಂದಿದ್ದಾರೆ, ಬಸವರಾಜೇಶ್ವರಿ ಅವರು ಕೂಡ ವಾಟರ್ ಅಂತ ಹೇಳಿದ್ದಾರೆ. ನಮ್ಮ ಪೋಲಲ್ಲಿ ರಿಸಲ್ಟ್ ಏನು ಬಂದಿದೆ, ಎಷ್ಟೊಂದು ಜನ ಮಕ್ಕಳು ವಾಟರ್ ಅಂತಾನೆ ಆನ್ಸರ್ ಮಾಡಿದ್ದಾರೆ. ಸೊ ಎಸ್, ಕರೆಕ್ಟ್ ಆಪ್ಷನ್ ಇಸ್ ವಾಟರ್ ಆಯ್ತಾ ಮಕ್ಕಳೇ. ಸೊ ಝೈಲಮ್ ಅನ್ನೋ ಟಿಶ್ಯೂ ಏನಿದೆ ಇದು ವಾಟರ್ ಹಾಗೂ ಇನ್ನೊಂದು ಪದಾರ್ಥನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಬರೀ ವಾಟರ್ ಅಲ್ಲ, ವಾಟರ್ ಆ್ಯಂಡ್ ಸಮಥಿಂಗ್ ಎಲ್ಸ್. ಸೊ ಅದೇನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಝೈಲಮ್ ಏನಿದೆ ವಾಟರ್ ಆ್ಯಂಡ್ ಡ್ಯಾಶ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಫ್ಲೋಯಮ್ ಏನಿದೆ ಅದು ಫೋಟೋಸಿಂಥಿಸಿಸ್ ಅಲ್ಲಿ ಊಟ ಏನು ತಯಾರಾಗುತ್ತೋ, ಫುಡ್ ಏನು ತಯಾರಾಗುತ್ತೋ ಅದು ಹಾಗೂ ಅಮೈನೋ ಆಸಿಡ್ಸ್ನ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಆಯ್ತಾ. ಸೊ ಝೈಲಮ್ ವಾಟರ್ ಹಾಗೂ ಏನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಮಕ್ಕಳೇ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವಾಟರ್ ಅಂಡ್ ಸಮಥಿಂಗ್ ಎಲ್ಸ್ ನೋ, ಸೊ ವಾಟ್ ಇಸ್ ದ್ಯಾಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬರೀ ಒಂದೇ ಒಂದು ಪದಾರ್ಥ ಅಂತ ತಿಳ್ಕೊಳಂಗಿಲ್ಲ ನೀವು, ಫುಲ್ ವೆಲ್ ರೌಂಡೆಡ್ ಆನ್ಸರ್ ಕೊಡಬೇಕು ಅಲ್ವಾ. ಸೊ ವಾಟರ್ ಅಂಡ್ ವಾಟ್ ಎಲ್ಸ್ ಡಸ್ ಝೈಲಮ್ ಟ್ರಾನ್ಸ್ಪೋರ್ಟ್, ಆನ್ಸರ್ ಹಾಕಿ. ಎಸ್, ಹರಿಣಿ ಅವರು ಆನ್ಸರ್ ಮಾಡಿದ್ದಾರೆ, ವಾಟರ್ ಅಂಡ್ ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹರಿಣಿ ವೆರಿ ಗುಡ್. ಮಮತಾ ಅವರು ಕೂಡ ಹೇಳಿದ್ದಾರೆ ವಾಟರ್ ಅಂಡ್ ಮಿನರಲ್ಸ್ ಅಂತ, ಕರೆಕ್ಟ್. ನೆಕ್ಸ್ಟು ಇನ್ನೇ ಅಷ್ಟೇನ ಮಕ್ಕಳು, ಬಸವರಾಜೇಶ್ವರಿ ಅವರು ಕೂಡ ಹೇಳಿದ್ದಾರೆ ಮಿನರಲ್ಸ್. ಬಸವರಾಜೇಶ್ವರಿ ಅವರೇ ಮಿನರಲ್ಸ್ದು ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಪುಟ್ಟ ಆಯ್ತಾ. ಸೊ ಮಿನರಲ್ಸು MINE ಅಲ್ವಾ. ಸೊ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಎಕ್ಸಾಮಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ. ಜೋಶ್ ಇದೆಯಾ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಎಸ್, ಸೊ ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ದ ಲಂಗ್ಸ್ ಇನ್ ದ ಹ್ಯೂಮನ್ ಬಾಡಿ ಆರ್. ಸೊ ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಆರ್ಟರಿ ಏನಿದೆ ಅದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ, ಪ್ರತಿಯೊಂದು ಆರ್ಟರಿ. ಬಟ್ ಇದಕ್ಕೆ ಎಕ್ಸೆಪ್ಷನ್ ಇದೆ ಅಲ್ವಾ ಮಕ್ಕಳೇ. ಸೊ ವಾಟ್ ಇಸ್ ದಟ್ ಎಕ್ಸೆಪ್ಷನ್? ಎಲ್ಲ ಆರ್ಟರೀಸ್ ಎಕ್ಸೆಪ್ಟ್ ಒನ್ ಪರ್ಟಿಕ್ಯುಲರ್ ಆರ್ಟರಿ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಸೊ ದಿಸ್ ಇಸ್ ಅ ಎಕ್ಸೆಪ್ಷನ್ದು ಕ್ವೆಶನ್ ಆಯ್ತಾ. ಯಾವ್ದದು? ಎಷ್ಟೊಂದು ಜನ ಮಕ್ಕಳು ಎರಡು ಆಪ್ಷನ್ ನಡುವೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಪಲ್ಮನರಿ ವೇನ್ ಅಂಡ್ ಪಲ್ಮನರಿ ಆರ್ಟ್ರಿ ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಎಷ್ಟೊಂದು ಜನ ಮಕ್ಕಳು. ಯಾಕೆ ಕನ್ಫ್ಯೂಷನ್ ಇರಬಾರ್ದು? ಆಲ್ ದ ಆರ್ಟ್ರೀಸ್ ಇನ್ ದ ಬಾಡಿ ಎಕ್ಸೆಪ್ಟ್ ಪಲ್ಮನರಿ ಆರ್ಟ್ರಿ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಯಾಕೆ? ಪಲ್ಮನರಿ ಅಂದ್ರೆ ಏನು ಮಕ್ಕಳೇ? ಪಲ್ಮನರಿ ಅಂದ್ರೆ ರಿಲೇಟೆಡ್ ಟು ಲಂಗ್ಸ್ ಆಯ್ತಾ. ಒಂದೇ ಒಂದು ಆರ್ಟ್ರಿ ಇನ್ ದ ಬಾಡಿ ಹಾರ್ಟ್ ಇಂದ ಲಂಗ್ಸ್ಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ, ಅಂಡ್ ದಟ್ ಇಸ್ ಪಲ್ಮನರಿ ಆರ್ಟರಿ. ಅಂಡ್ ದೇಹದ ಪ್ರತಿಯೊಂದು ವೇನ್ ಏನಿದೆ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ ಎಕ್ಸೆಪ್ಟ್ ಪಲ್ಮನರಿ ವೇನ್. ಪಲ್ಮನರಿ ವೇನ್ ಏನ್ ಮಾಡುತ್ತೆ? ಲಂಗ್ಸ್ ಅಲ್ಲಿ ಆಕ್ಸಿಜನೇಟ್ ಆಗಿರುವಂತ ಬ್ಲಡ್ ನ ಎತ್ಕೊಂಡ್ ಬಂದು ಹಾರ್ಟ್ಗೆ ಕೊಡುತ್ತೆ ಆಯ್ತಾ. ಸೊ ಪಲ್ಮನರಿ ವೇನ್ ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ, ಪಲ್ಮನರಿ ಆರ್ಟ್ರಿ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ. ಇದು ಉಲ್ಟಾ ಫಂಕ್ಷನ್ಸ್ ಇರುತ್ತೆ ಬರೀ ಈ ವೇನ್ ಅಂಡ್ ಈ ಆರ್ಟ್ರಿಗೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಯ್ತಾ. ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ರಿಪೀಟ್ ಮಾಡ್ತೀನಿ ಆಯ್ತಾ. ಬಟ್ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಕ್ವೆಶನ್ ಇದು ಕರೆಕ್ಟ್ ಆನ್ಸರ್ ಯಾವುದು? ಇಟ್ ಇಸ್ 2D ಪಲ್ಮನರಿ ಆರ್ಟರಿ ಆಯ್ತಾ ಮಕ್ಕಳೇ. ಸೂರ್ಯ ಅವ್ರು ಹೇಳ್ತಿದ್ದಾರೆ, ಐ ಆಮ್ ಫ್ರಮ್ ಕೇರಳ, ವಿ ಹ್ಯಾವ್ ದಿಸ್ ಇನ್ ಆರ್ ಸಿಲೆಬಸ್ ಅಂತ. ಐ ಆಮ್ ವೆರಿ ಗ್ಲಾಡ್ ಸೂರ್ಯ, ಐ ಆಮ್ ವೆರಿ ಗ್ಲಾಡ್ you've tuned into our live even though it's in Kannada. I'm very grateful to students like you who join from different regions of our country ಆಯ್ತಾ. ಓಕೆ, ಸೊ ಅರ್ಥ ಆಯ್ತಾ ಮಕ್ಕಳೇ? ಕನ್ಫ್ಯೂಷನ್ ಇದೆಯಾ? ಪಲ್ಮನರಿ ಆರ್ಟರಿ ಪಲ್ಮನರಿ ವೇನ್ ಅಲ್ಲಿ ಕನ್ಫ್ಯೂಷನ್ ಇದೆ ಅಂದ್ರೆ ಹೇಳಿ, ನಾನು ರಿಪೀಟ್ ಮಾಡ್ತೀನಿ. ಬಟ್ ಕನ್ಫ್ಯೂಷನ್ ಇಟ್ಕೊಂಡು ಹೋಗಿ ಎಕ್ಸಾಮ್ ಅಲ್ಲಿ ಏನೋ ಉಲ್ಟಾ ಪುಲ್ಟಾ ಬರಬೇಡಿ ಆಯ್ತಾ. ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದ್ರೆ ಆಲ್ ಕ್ಲಿಯರ್ ಆರ್ ಥಮ್ಸ್ ಅಪ್ ಏನೋ ಒಂದು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ವಿಲ್ ಬಿ ಶ್ಯೂರ್ ದಟ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಫಾರ್ ಯು ಗೈಸ್. ಓಕೆನಾ? ಕ್ಲಾರಿಟಿ ಇರಬೇಕು ಲೈಫಲ್ಲಿ, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಶಿವ ಅವ್ರು ಕೇಳ್ತಿದ್ದಾರೆ, ಒನ್ಸ್ ಅಗೇನ್ ರಿಪೀಟ್ ಮ್ಯಾಮ್. ವೆರಿ ಗುಡ್ ಶಿವ, ಹಿಂಗೆ ಕೇಳಬೇಕು. ಓಕೆ, ಸೊ ದೇಹದ ಪ್ರತಿಯೊಂದು ಆರ್ಟರಿ ಏನಿದೆ ಅದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಪ್ರತಿಯೊಂದು ಆರ್ಟರಿ ಏನಿದೆ ಮೋಸ್ಟ್ ಆಫ್ ದ ಟೈಮ್ಸ್, ಆಲ್ ಆಫ್ ದ ಟೈಮ್ಸ್ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಅರ್ಥ ಆಯ್ತಾ? ಪ್ರತಿಯೊಂದು ಆರ್ಟರಿ. ಬಟ್ ಇದಕ್ಕೆ ಎಕ್ಸೆಪ್ಷನ್ ಇದೆ. ವಾಟ್ ಇಸ್ ದಟ್ ಎಕ್ಸೆಪ್ಷನ್? ಇಟ್ ಇಸ್ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿ. ಏನಕ್ಕೆ ಇದು ಎಕ್ಸೆಪ್ಷನ್ ನಮ್ಮ ಪಲ್ಮನರಿ ಆರ್ಟರಿ ಅಂದ್ರೆ, ನಮ್ಮ ಪಲ್ಮನರಿ ಆರ್ಟರಿ ಏನ್ ಮಾಡುತ್ತೆ? ಇದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್.
ಏನಕ್ಕೆ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡ್ತಿದೆ? ಬಿಕಾಸ್ ಇದು ಪಲ್ಮನರಿ ಅಂದ್ರೆ ರಿಲೇಟೆಡ್ ಟು ಲಂಗ್ಸ್. ಏನ್ ಮಾಡತ್ತೆ ಈ ಒಂದು ಆರ್ಟ್ರಿ ಅಂದ್ರೆ ಹಾರ್ಟ್ ಅಲ್ಲಿ ಇರುವಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ ನ ತಗೊಂಡೋಗಿ ಲಂಗ್ಸ್ ಗೆ ಕೊಡತ್ತೆ ಫಾರ್ ಆಕ್ಸಿಜನೇಷನ್. ಆಯ್ತಾ ಮಕ್ಳೇ? ಸೊ ಆಲ್ ದ ಆರ್ಟ್ರೀಸ್ ಇನ್ ದ ಬಾಡಿ ಎಕ್ಸೆಪ್ಟ್ ಪಲ್ಮನರಿ ಆರ್ಟ್ರಿ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್, ಬಟ್ ಓನ್ಲಿ ಪಲ್ಮನರಿ ಆರ್ಟ್ರಿ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಆಯ್ತಾ? ಓಕೆ, ಸೊ ಇದ್ರದ್ದು ಉಲ್ಟಾ ಬಂದು veins ಹಾಗೂ pulmonary veins. ಆಯ್ತಾ? So all the veins in the body carry deoxygenated blood, but only pulmonary vein carries oxygenated blood. ಏನಕ್ಕೆ? ಬಿಕಾಸ್ ಇದು ಟ್ರಾನ್ಸ್ಪೋರ್ಟ್ ಉಲ್ಟಾ ಮಾಡ್ತಿದೆ. ಲಂಗ್ಸ್ ಅಲ್ಲಿ ಏನೋ ಆಕ್ಸಿಜನೇಟ್ ಆಗಿರುವಂತ ಬ್ಲಡ್ ನ ಪಲ್ಮನರಿ ವೇನ್ ತಗೊಂಡ್ ಬಂದು ಹಾರ್ಟ್ ಗೆ ಕೊಡ್ತಿದೆ. ಆಯ್ತಾ? ಸೊ ಆಲ್ ದ ವೇನ್ಸ್ ಇನ್ ದ ಬಾಡಿ ಎಕ್ಸೆಪ್ಟ್ ಪಲ್ಮನರಿ ವೇನ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಯಾರು ಕೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗಿಲ್ಲ ಅಂತ, ಅವರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಉಲ್ಲಾಸ್ ಅವ್ರು ರಿಪೀಟ್ ಮಾಡಿ ಅಂದಿದ್ರು, ಆಮೇಲೆ ಇನ್ನೊಂದಷ್ಟು ಜನ ಮುಂಚೆ ರಿಪೀಟ್ ಮಾಡಿ ಅಂದಿದ್ರು, ಹರ್ಷಿತಾ ಅವರು. ಸೊ ಎಲ್ಲಾರ್ಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಏನು ಅರ್ಥ ಇದು ಹೇಳಿದ್ಮೇಲೂ ಅರ್ಥ ಆಗಿಲ್ಲ ಅಂದ್ರೆ ಮಕ್ಕಳೇ ನಮ್ಮ ಟ್ರಾನ್ಸ್ಪೋರ್ಟೇಷನ್ ವಿಡಿಯೋನ ನೋಡಿ. ಆಯ್ತಾ? ದಿಸ್ ಇಸ್ ಸೆಪರೇಟ್ ವಿಡಿಯೋ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಆರ್ ಚಾನಲ್ ರಿಲೇಟೆಡ್ ಟು ಲೈಫ್ ಪ್ರಾಸೆಸಸ್. ಅದನ್ನ ಹೋಗಿ ನೋಡಿ. ಆಯ್ತಾ ಮಕ್ಕಳೇ? ಸೊ ಈಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಏನು ಕ್ವೆಶನ್ ನ ನೋಡೋಣ. ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನ್ ಏನಿದೆ, ಇದು ಏನು ಈ ಕಾನ್ಸೆಪ್ಟ್ ಕಲ್ತಿದ್ದು ನಾವು ನ್ಯೂಟ್ರಿಷನ್ ಅನ್ನೋ ಒಂದು ಸಬ್ ಕಾನ್ಸೆಪ್ಟ್ ನ ಕಲಿಬೇಕಾದ್ರೆ ಅಲ್ವಾ. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನ್ಯೂಟ್ರಿಷನ್ ಹೇಗ್ ನಡೆಯುತ್ತೆ ಅಂತ ಕಲ್ತ್ವಿ ಅಲ್ವಾ ಮಕ್ಕಳೇ. ಸೊ ಅದರಲ್ಲಿ ಏನ್ರ ಬಗ್ಗೆ ಕಲ್ತ್ವಿ ನಾವು? ಎಲಿಮೆಂಟ್ರಿ ಕೆನಾಲ್ ಬಗ್ಗೆ ಕಲ್ತ್ವಿ. ಎಲಿಮೆಂಟ್ರಿ ಕೆನಾಲ್. ಸೊ ಇದರಲ್ಲಿ ಏನ್ ಬರುತ್ತೆ? ಮೌತ್ ಇಂದ ಏನಸ್ ವರ್ಗೂ ಎಕ್ಸ್ಟೆಂಡ್ ಆಗುತ್ತೆ ಅಲ್ವಾ ಈ ಕೆನಾಲು. ಸೊ ಈ ಕೆನಾಲ್ ಅಲ್ಲಿ ಊಟ ಹೋಗಿ ಸೇರಿದಾಗ ಊಟ ಫುಲ್ಲು ಡೈಜೆಸ್ಟ್ ಆಗಿ ಹೊರಗೆ ವೇಸ್ಟ್ ಮೆಟೀರಿಯಲ್ಸ್ ಮಾತ್ರ ಬರುತ್ತೆ ಅಲ್ವಾ ಫ್ರಮ್ ಏನಸ್. ಸೊ ಇದ್ರಲ್ಲಿ ಎಲಿಮೆಂಟ್ರಿ ಕೆನಾಲ್ ಅಲ್ಲಿ ಒಂದು ಭಾಗ ಬಂದು ಸ್ಮಾಲ್ ಇಂಟೆಸ್ಟೈನ್. ಆಯ್ತಾ ಮಕ್ಳೇ? ಸೊ ಏನ್ ಕೇಳ್ತಿದ್ದಾರೆ, ಈ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಗೆ ರಿಲೇಟೆಡ್ ಆಗಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಆಯ್ತಾ? ಸೊ ಯಾವ್ದಿದು ಮಕ್ಳೇ? ಫಸ್ಟ್ ಕ್ವೆಶನ್ ಏನು? ಅಸಿಡಿಕ್ ಫುಡ್ ಇಸ್ ಮೇಡ್ ಆಲ್ಕಲೈನ್ ಬೈ ಬೈಲ್ ಜ್ಯೂಸ್. ಆಕ್ಚುಲಿ ಫಸ್ಟ್ ಆಪ್ಷನ್ ಕರೆಕ್ಟು, ಬಟ್ ನಾವು ಬೇರೆ ಆಪ್ಷನ್ಸ್ ನ ಕೂಡ ಏನು ಎಕ್ಸ್ಪ್ಲೋರ್ ಮಾಡೋಣ. ಆಯ್ತಾ? ಏನ್ ಹೇಳಿದ್ದಾರೆ ಸೆಕೆಂಡ್ ಆಪ್ಷನ್ ಅಲ್ಲಿ? ಫುಡ್ ಇಸ್ ಮೇಡ್ ಅಸಿಡಿಕ್ ಬೈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ವರ್ಕ್ ಆಗುತ್ತೆ ಮಕ್ಕಳಿಂದ ಎಲಿಮೆಂಟ್ರಿ ಕೆನಾಲ್? ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ವರ್ಕ್ ಆಗಲ್ಲ. ಆಯ್ತಾ? ಬೇರೆ ಒಂದು ಜಾಗದಲ್ಲಿ ವರ್ಕ್ ಆಗುತ್ತೆ. ಎಲ್ಲಿ ಅದು? ಒಂದು ಜನ ಆಲ್ರೆಡಿ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಹರ್ಷಿತಾ ಅವ್ರು ಮಾಡಿದ್ದಾರೆ, ಕುಶ್ವಂತ್ ಅವ್ರು ಮಾಡಿದ್ದಾರೆ, ನೆಕ್ಸ್ಟ್ ಟಾಪರ್ ಅವ್ರು ಮಾಡಿದ್ದಾರೆ. ಎ ಆಪ್ಷನ್ ಅಂತ ಹೇಳ್ತಿದ್ದಾರೆ. ಎಸ್, ಕರೆಕ್ಟ್ ಆಗಿದೆ. ಬಟ್ ನಾನು ಈಗ ಕ್ವೆಶನ್ ಕೇಳ್ತಿರೋದೇನು? ಫುಡ್ ಇಸ್ ಮೇಡ್ ಅಸಿಡಿಕ್ ಬೈ ಹೈಡ್ರೋಕ್ಲೋರಿಕ್ ಆಸಿಡ್. ಎಲಿಮೆಂಟ್ರಿ ಕೆನಾಲಿನ ಯಾವ ಭಾಗದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಕೆಲಸ ಮಾಡುತ್ತೆ ಅಂತ ನನ್ಗೀಗ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೆಕ್ಸ್ಟ್ ಏನು ಆಪ್ಷನ್ ನಾವು ನೋಡೋಣ. ಇಲ್ಲಿ ಸ್ಟಾರ್ಚ್ ಇಸ್ ಡೈಜೆಸ್ಟೆಡ್ ಡ್ಯೂ ಟು ದ ಆಕ್ಷನ್ ಆಫ್ ಅಮೈಲೇಸ್. ಅಮೈಲೇಸ್ ಎಲ್ಲಿ ಕೆಲಸ ಮಾಡುತ್ತೆ ಮಕ್ಕಳೇ? ಏನು ಲಾರ್ಜ್ ಪಾರ್ಟ್ ಆಫ್ ದ ಅಮೈಲೇಸ್ ಕೆಲಸ ಮಾಡೋದು ಬಾಯಲ್ಲಿ ಅಲ್ವಾ. ಸೊ ಸಲೈವರಿ ಅಮೈಲೇಸ್ ಕೆಲಸ ಮಾಡೋದು ಬಾಯಲ್ಲಿ. ಸೊ ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಏನು ಸ್ಮಾಲ್ ಇಂಟೆಸ್ಟೈನ್. ಎಸ್, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಟಾಪರ್ ಅವರು ಕುಶ್ವಂತ್ ನಾಯಕ್ ಅವರು ಇಬ್ರು ಹೇಳಿದಾರ ಫುಡ್ ಇಸ್ ಮೇಡ್ ಅಸಿಡಿಕ್ ಬೈ ಹೈಡ್ರೋಕ್ಲೋರಿಕ್ ಆಸಿಡ್. ಇದು ನಡೆಯೋದು ಸ್ಟಮಕ್ಕಿನಲ್ಲಿ. ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಸ್ಮಾಲ್ ಇಂಟೆಸ್ಟೈನ್. ಆಯ್ತಾ? ನೆಕ್ಸ್ಟ್, ಪ್ರೋಟೀನ್ ಇಸ್ ಡೈಜೆಸ್ಟೆಡ್ ಡ್ಯೂ ಟು ದ ಆಕ್ಷನ್ ಆಫ್ ಪೆಪ್ಸಿನ್. ಇದು ಕೂಡ ನಡೆಯೋದು ಸ್ಟಮಕ್ಕಿನಲ್ಲಿ. ಆಯ್ತಾ? ಸೊ ದ ಫಸ್ಟ್ ಆಪ್ಷನ್ ಏನಿದೆ ದಟ್ ಇಸ್ ದ ರೈಟ್ ಆಪ್ಷನ್. ಆಯ್ತಾ ಮಕ್ಕಳೇ? acidic food is made alkaline by bile juice. ಇದು ನಡೆಯೋದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಏನಕ್ಕೆ? ಬಿಕಾಸ್ ಅಸಿಡಿಕ್ ಫುಡ್ ಬರ್ತಿರೋದು ಸ್ಟಮಕ್ ಇಂದ ಅಲ್ವಾ. ಅಂಡ್ ಏನು ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ವರ್ಕ್ ಆಗ್ಬೇಕಾಗಿರುವಂತ ಎನ್ಸೈಮ್ಸ್ ಏನಿದೆ ಅದಕ್ಕೆ ಆಲ್ಕಲೈನ್ ಮೀಡಿಯಂ ಬೇಕು. ಆಯ್ತಾ? ಅದಕ್ಕೋಸ್ಕರ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಸಿಡಿಕ್ ಇದ್ದಂಥ ಫುಡ್ನ ಆಲ್ಕಲೈನ್ ಮಾಡಬೇಕು. ಆ ಆಲ್ಕಲೈನ್ ಮಾಡೋದಕ್ಕೆ ಆ ಟ್ರಾನ್ಸ್ಫಾರ್ಮೇಷನ್ ನಡೆಸೋದಕ್ಕೆ ಬೈಲ್ ಜ್ಯೂಸ್ ಬೇಕಾಗತ್ತೆ. ಆಯ್ತಾ ಮಕ್ಕಳೇ? ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಆಯ್ತಾ? ಸೊ ನಾವು ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಏನದು ಕ್ವೆಶನ್? ದ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥೆಸಿಸ್ ಇನ್ ಪ್ಲಾಂಟ್ಸ್. ಈಗ ತಾನೇ ಏನು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಒಂದು ಟಿಶ್ಯೂ ಝೈಲಮ್ ಏನಿದೆ ಅದು ವಾಟರ್ ಹಾಗೂ ಮಿನರಲ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳಿದೆ. ಈಗ ಇನ್ನೊಂದು ಟಿಶ್ಯೂ ಏನಿದೆ ಅದರದ್ದು ಆನ್ಸರ್ ಹೇಳ್ಬೇಕು ನೀವಿಲ್ಲಿ. ಆ ಪ್ರಾಸೆಸ್ ನ ಏನಂತ ಕರೀತಾರೆ ಅಂತ ಹೇಳ್ಬೇಕು. ಆಯ್ತಾ? ಸೊ ಟಿಶ್ಯೂ ಯಾವುದು ಇನ್ವಾಲ್ವ್ ಆಗಿರತ್ತೆ ಮಕ್ಕಳೇ? ಇಟ್ ಇಸ್ ಫ್ಲೋಯಮ್. ಆಯ್ತಾ? ಸೊ ಫ್ಲೋಯಮ್ ನಡೆಸೋವಂಥ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ. ಏನದು ವರ್ಡ್? ಆ ಟರ್ಮ್ ಏನು ಅಂತ ಹೇಳಬೇಕು. ಎಷ್ಟೊಂದು ಜನ ಮಕ್ಕಳು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ, ಬಟ್
ಸೆಕೆಂಡ್ ಏನು ನಮ್ಮ ಟ್ರಾನ್ಸ್ಪಿರೇಷನ್ ಅನ್ನೋ ಒಂದು ಟರ್ಮ್ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಿರಂಗಿದೆ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು ಮಕ್ಕಳೇ? ಟ್ರಾನ್ಸ್ಪಿರೇಷನ್ ಎಲ್ಲಿ ನಡೆಯುತ್ತೆ? ಮೋಸ್ಟ್ ಆಫ್ ದ ಟೈಮ್ ಸ್ಟೊಮ್ಯಾಟಾ ಮೂಲಕ ನಡೆಯುತ್ತೆ, ಅವ್ರ ಬೇರೆ ಜಾಗಗಳಲ್ಲೂ ಟ್ರಾನ್ಸ್ಪಿರೇಷನ್ ನಡೆಯುತ್ತೆ, ಬಟ್ ಮೋಸ್ಟ್ಲಿ ಸ್ಟೊಮ್ಯಾಟಾ ಅಲ್ಲಿ ನಡೆಯುತ್ತೆ ಅಲ್ವಾ ಟ್ರಾನ್ಸ್ಪಿರೇಷನ್. ಅಂಡ್ ವಾಟ್ ಇಸ್ ಟ್ರಾನ್ಸ್ಪಿರೇಷನ್? ಇಟ್ ಇಸ್ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಥ್ರೂ ದ ಸ್ಟೊಮ್ಯಾಟಾ ಅಲ್ವಾ. ಟ್ರಾನ್ಸ್ಪಿರೇಷನ್ ಇಸ್ ನಾಟ್ ದ ರೈಟ್ ಆಪ್ಷನ್. ಯಾವುದು ರೈಟ್ ಆಪ್ಷನ್? ಯಾರ್ಯಾರು ಕರೆಕ್ಟ್ ಆಗಿ ಏನೋ ಆನ್ಸರ್ ಮಾಡ್ತಿದ್ದೀರಾ ನೋಡೋಣ. ವಾಟ್ ಇಸ್ ದ ರೈಟ್ ಆಪ್ಷನ್ ಮಕ್ಕಳೇ? ವಾಟ್ ಇಸ್ ದ ಪ್ರಾಸೆಸ್? ಎಸ್, ಎಷ್ಟೊಂದು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಟಾಪರ್ ಅಂಬಿಕಾ, ಜ್ಯೋತಿ, ಜೆನ್ನಿಲಿಯಾ, ಅಮಿತ್, ಅಂಬಿಕಾ, ಲತಾ, ಬಾಲಸುಬ್ರಹ್ಮಣಿ, ಪ್ರದ್ಯೂನ್, ಕುಶ್ವಂತ್ ನಾಯಕ್, ಯೋಗೇಶ್, ನಯನಾ ಬಾಂತಿ, ಎಲ್ಲರೂ ವೆರಿ ಗುಡ್. ಅಪೂರ್ವ, ಭೀಮ್ರಾವ್, ಹರಿಣಿ ಅವರೆಲ್ಲ ಹೇಳಿದಾರ. ಎಸ್, ಇಟ್ ಇಸ್ ಡಿ, ಟ್ರಾನ್ಸ್ಲೊಕೇಶನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರಾನ್ಸ್ಪಿರೇಷನ್ ಹಾಗೂ ಟ್ರಾನ್ಸ್ಲೊಕೇಶನ್ ನಡುವೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಟ್ರಾನ್ಸ್ಪಿರೇಷನ್ ಇಸ್ ದ ಲಾಸ್ ಆಫ್ ವಾಟರ್. ನೀರು ಆವಿ ರೀತಿಯಲ್ಲಿ ಕಳ್ಕೊಳ್ಳುತ್ತೆ ಅಲ್ಲ ಪ್ಲಾಂಟು, ಅದನ್ನ ಟ್ರಾನ್ಸ್ಪಿರೇಷನ್ ಅಂತೀವಿ. ಬಟ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಿಸಿಸ್ ಅಥವಾ ಫುಡ್ ಏನಿದೆ ಅದು ಹಾಗೂ ಅಮೈನೋ ಆಸಿಡ್ ಫ್ಲೋಯಮ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗುವಂತ ಪ್ರಾಸೆಸ್ನ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ ಆಯ್ತಾ. ಆಸ್ಮೋಸಿಸ್ ಹಾಗೂ ಡಿಫ್ಯೂಷನ್ ಏನಿದೆ, ದೀಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಯ್ತಾ ಮಕ್ಕಳೇ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಟ್ರಾನ್ಸ್ಲೊಕೇಶನ್. ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ವಿಲ್ ಕ್ಲಿಯರ್ ಇಟ್. Next question, the rate of breathing in aquatic organisms is much faster than seen in terrestrial organisms. So ಫಸ್ಟ್ ಆಫ್ ಆಲ್ ಟರ್ಮ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೇನು? ನೀರಿನಲ್ಲಿ ಬದುಕುವಂತ ಜೀವಿಗಳು. ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಅಂದ್ರೇನು? ಭೂಮಿ ಮೇಲೆ ಬದುಕುವಂತ ಜೀವಿಗಳು ಆಯ್ತಾ. ಸೊ ನೀರಿನಲ್ಲಿ ಬದುಕುವಂತ ಜೀವಿಗಳದ್ದು ಉಸಿರಾಟದ ಮಟ್ಟ ಏನಿದೆ ಅದು ಭೂಮಿ ಮೇಲೆ ಬದುಕುವಂತ ಜೀವಿಗಳಿಗಿನ್ನ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ದಾರೆ ಆಯ್ತಾ. ಸೊ ರೀಸನ್ ಏನು ಮಕ್ಕಳೇ? ನೀರಿನಲ್ಲಿ ಇರುವಂತ ಜೀವಿಗಳು ಡಿಸಾಲ್ವ್ಡ್ ಆಕ್ಸಿಜನ್, ನೀರಿನಲ್ಲಿ ಡಿಸಾಲ್ವ್ ಆಗಿರುವಂತ ಆಕ್ಸಿಜನ್ ನ ಇಟ್ಕೊಂಡು ಉಸಿರಾಟ ನಡೆಸ್ತವೆ ಆಯ್ತಾ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ನ ಯುಟಿಲೈಸ್ ಮಾಡ್ಕೋತಾರೆ ಈ ಜೀವಿಗಳು. ಅಂಡ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ ಪ್ರಮಾಣ ಏನಿದೆ ಅದು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಆಕ್ಸಿಜನ್ಗಿನ ತುಂಬಾ ಕಡಿಮೆ ಇರುತ್ತೆ. ಸೊ ಸಾಕಷ್ಟು ಏನು ಆಕ್ಸಿಜನ್ ತಗೋಬೇಕು ದೇಹದೊಳಗೆ ಅಂದ್ರೆ ಬ್ರೀದಿಂಗ್ ರೇಟ್ ಏನಿರತ್ತೆ ಇದು ಜಾಸ್ತಿ ಇರಬೇಕು. ಈ ಆರ್ಗ್ಯಾನಿಸಮ್ಸ್ ಅಲ್ಲಿ ತುಂಬಾ ಜಾಸ್ತಿ ಬ್ರೀದ್ ಮಾಡಬೇಕು ಈ ಆರ್ಗ್ಯಾನಿಸಮ್ಸು, ಬಿಕಾಸ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಲೆಸ್ ಆಯ್ತಾ. ಸೊ ಇದನ್ನ ನೀವು ಸೆಂಟೆನ್ಸ್ ರೀತಿಯಲ್ಲಿ ಹೇಗೆ ಬರೀತೀರಾ ಆನ್ಸರ್ನ? ಎಸ್, ಸೊ ಈ ರೀತಿ ಬರಿಬೇಕು. ಇಟ್ಸ್ ಅ 1 ಮಾರ್ಕ್ ಕ್ವೆಶ್ಚನ್ ಅಲ್ವಾ. ಸೊ ನೀವು ಇಷ್ಟು ಡಿಸ್ಕ್ರೈಬ್ ಮಾಡಬೇಕು ಆಯ್ತಾ ಮಕ್ಕಳೇ. ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್ ಫಾರ್ ರೆಸ್ಪಿರೇಷನ್. ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ಇಸ್ ಲೋ ಕಂಪೇರ್ಡ್ ಟು ಅಮೌಂಟ್ ಆಫ್ ಆಕ್ಸಿಜನ್ ಇನ್ ಏರ್. ಹೆನ್ಸ್ ದ ರೇಟ್ ಆಫ್ ಬ್ರೀದಿಂಗ್ ಇನ್ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಇಸ್ ಮಚ್ ಫಾಸ್ಟರ್ ಟು ಟೇಕ್ ಇನ್ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಆಯ್ತಾ. ಸೊ ಕಾರಣ ಎಲ್ಲ ಕೊಟ್ಬಿಟ್ಟು ನೀವು ಈ ರೀತಿ ಆನ್ಸರ್ನ ಸ್ಟ್ರಕ್ಚರ್ ಮಾಡಬೇಕು. ಏನ್ರ ಮೇಲೆ ಗಮನ ಕೊಡ್ಬೇಕು? ನೀವು ಆನ್ಸರ್ನ ಬರ್ದಾಗ ಬರೀ ಆನ್ಸರ್ ಬರ್ದ್ಬಿಟ್ಟು ಏನು ಅಲ್ಲಿ ಗಾಳಿಯಲ್ಲಿ ತೇಲ್ಬಿಟ್ಟೋಂಗೆ ಬರೆಯೋಂಗಿಲ್ಲ ಆಯ್ತಾ. ಸೊ ನೀವು ಕರೆಕ್ಟ್ ಆದ ಕ್ವೆಶ್ಚನ್ ನಂಬರ್ನ ಕೂಡ ಆನ್ಸರ್ ಪಕ್ಕ ಬರಿಬೇಕು ಆಯ್ತಾ ಮಕ್ಕಳೇ. ಸೊ ಇಷ್ಟು ಕ್ಲಿಯರ್ ಆಗಿದೆಯಾ? ಏನಕ್ಕೆ ಏನು ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಬ್ರೀದಿಂಗ್ ರೇಟ್ ಫಾಸ್ಟ್ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಎಷ್ಟೊಂದು ಜನ ಆನ್ಸರ್ ಮಾಡಿದ್ದಾರೆ. ನಂದೀಶ್ ಅವ್ರು ಹೇಳಿದ್ದಾರೆ ಬಿಕಾಸ್ ಲೆವೆಲ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ವೆರಿ ಲೆಸ್. ಕರೆಕ್ಟ್. ಬಸವರಾಜೇಶ್ವರಿ ಅವರು ಬರೀ ವಾಟರ್ ಅಂತ ಹೇಳಿದ್ದಾರೆ. ಬರೀ ವಾಟರ್ ಅಲ್ಲ ಪುಟ, ಇದು ಕರೆಕ್ಟ್ ಆಗಿ ಪೂರ್ತಿ ಆನ್ಸರ್ನ ಬರಿಬೇಕು ನೀವು. ನಯನ ಅವ್ರು ಹೇಳಿದ್ದಾರೆ ಎಸ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಲೆಸ್. ಕೀರ್ತನ ಅವ್ರು ಕೂಡ ಹೇಳಿದ್ದಾರೆ, ಪ್ರಜ್ವಲ್ ಅವ್ರು ಕೂಡ ಹೇಳಿದ್ದಾರೆ. ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ, ಅರ್ಥ ಆಗಿದೆ ಚೆನ್ನಾಗಿ ಅಂತ ಅನ್ಕೋತೀನಿ ಆಯ್ತಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆನ್ ಆಗೋಣ ನಾವು. ಏನ್ ಕೇಳಿದ್ದಾರೆ? ಗಿವ್ ರೀಸನ್ ಆಯ್ತಾ. ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಏನು ಕಾರಣ ಕೊಡಿ ಅಂತ ಕೇಳಿದ್ದಾರೆ? 2 ಸಬ್ ಪಾರ್ಟ್ಸ್ ಇದೆ. ಸೊ 2 ಸಬ್ ಪಾರ್ಟ್ಸ್ ನ ಆನ್ಸರ್ ಮಾಡಿದ್ರೆ ಮಾತ್ರ ನಿಮ್ಗೆ 2 ಮಾರ್ಕ್ ಕೊಡ್ತಾರೆ ಆಯ್ತಾ ಮಕ್ಕಳೇ. ಸೊ ಮೊದಲನೇ ಪಾರ್ಟ್ ಏನ್ ಹೇಳ್ತಿದೆ? ವೆಂಟ್ರಿಕಲ್ಸ್ ಆಫ್ ದ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್ಸ್. ಸೊ ನಮ್ಮ ಹಾರ್ಟಿನಲ್ಲಿ 4 ಚೇಂಬರ್ ಇರುತ್ತೆ. ಯಾವ್ದು ಮಕ್ಕಳೇ? ಅದು ರೈಟ್ ಏಟ್ರಿಯಂ ಆಗಿರುತ್ತೆ, ರೈಟ್ ವೆಂಟ್ರಿಕಲ್ ಆಗಿರುತ್ತೆ, ಮತ್ತೆ ಲೆಫ್ಟ್ ಏಟ್ರಿಯಂ ಹಾಗೂ ಲೆಫ್ಟ್ ವೆಂಟ್ರಿಕಲ್ ಇರುತ್ತೆ ಅಲ್ವಾ. ಕರೆಕ್ಟಾ? 4 ಚೇಂಬರ್ಸ್ ಇರತ್ತೆ. ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ನಮ್ಮ ವೆಂಟ್ರಿಕಲ್ಸ್ ಏನಿದೆ ಇದಕ್ಕೆ ತುಂಬಾ ದಪ್ಪ ಗೋಡೆ ಇರತ್ತೆ, ಥಿಕ್ ವಾಲ್ಸ್ ಇರತ್ತೆ ವೆಂಟ್ರಿಕಲ್ಸ್ಗೆ ಅಂತ ಹೇಳ್ತಿದ್ದಾರೆ ಆಯ್ತಾ.
ಓಕೆನಾ, ಏನಕ್ಕೆ ಇದು ಅಂತ ಕೇಳ್ತಿದ್ದಾರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಫ್ಲೋ ಆಫ್ ಬ್ಲಡ್ ಏನಿದೆ, ಬ್ಲಡ್ ಹೇಗೆ ಹರಿಯುತ್ತೆ ಒಂದು ಹ್ಯೂಮನ್ ಬಾಡಿಯಲ್ಲಿ ಅಂತ ಐಡಿಯಾ ಇರಬೇಕು ಆಯ್ತಾ. ಸೊ ಫಸ್ಟ್ ಏನಾಗುತ್ತೆ ಮಕ್ಕಳೇ, ಬಾಡಿಯಲ್ಲಿ ಇರುವಂತ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದ್ಬಿಟ್ಟು ರೈಟ್ ಏಟ್ರಿಯಂ ನ ತಲುಪತ್ತೆ. ರೈಟ್ ಏಟ್ರಿಯಂ ಇಂದ ಅದು ರೈಟ್ ವೆಂಟ್ರಿಕಲ್ ಬಂದ ಮೇಲೆ ರೈಟ್ ವೆಂಟ್ರಿಕಲ್ ಇಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗುತ್ತೆ, ಲಂಗ್ಸ್ ಹೋಗುತ್ತೆ ಆಯ್ತಾ. ಸೊ ರೈಟ್ ವೆಂಟ್ರಿಕಲ್ ಇಂದ ಲಂಗ್ಸ್ ಹೋಗುತ್ತೆ. ನೆಕ್ಸ್ಟ್ ಲಂಗ್ಸ್ ಅಲ್ಲಿ ಆಕ್ಸಿಜನೇಟ್ ಆದಂತ ಬ್ಲಡ್ ಬರೋದು ಲೆಫ್ಟ್ ಏಟ್ರಿಯಂಗೆ. ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ ಗೆ ಬರುತ್ತೆ ಆಕ್ಸಿಜನೇಟೆಡ್ ಬ್ಲಡ್. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ಇಂದ ರೆಸ್ಟ್ ಆಫ್ ದ ಬಾಡಿಗೆ ಪಂಪ್ ಆಗುತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಅಲ್ವಾ ಮಕ್ಳೇ. ಸೊ ಈಗ ಏನ್ ಅಬ್ಸರ್ವ್ ಮಾಡ್ತಿದ್ದೀರಾ, ಏಟ್ರಿಯಂ ಇಂದ ಬ್ಲಡ್ ಎಲ್ಲಿಗೆ ಹೋಗ್ತಿದೆ, ಖಾಲಿ ವೆಂಟ್ರಿಕಲ್ ಹೋಗ್ತಿದೆ, ಎಲ್ಲಿ ದೂರ ಏನು ಸಾಗಾಣಿಕೆ ಆಗ್ತಿಲ್ಲ. ಬಟ್ ವೆಂಟ್ರಿಕಲ್ ಇಂದ ಹೋಗುವಂತ ಬ್ಲಡ್ ಏನಿದೆ ಅದು ಹೋಗಿ ಲಂಗ್ ನ ತಲುಪಬೇಕು, ಅದಾದ್ಮೇಲೆ ರೆಸ್ಟ್ ಆಫ್ ದ ಬಾಡಿನ ತಲುಪಬೇಕು. ಸೊ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೇಕಾಗಿರೋದ್ರಿಂದ ವೆಂಟ್ರಿಕಲ್ ಏನಿದೆ ಅದು ತುಂಬಾ ಫೋರ್ಸ್ ಅಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ ಆಯ್ತಾ, ತುಂಬಾ ಪ್ರೆಷರ್ ಇರುತ್ತೆ ವೆಂಟ್ರಿಕಲ್ಸ್ ಅಲ್ಲಿ. ಸೊ ಇಷ್ಟು ಪ್ರೆಷರ್ ಹಾಕಿದ್ಮೇಲೂ ಹಾರ್ಟ್ ಏನಿದೆ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರ್ಲಿ ಅಂತ ಎನ್ಶೋರ್ ಮಾಡ್ಕೊಳಕ್ಕೆ ವೆಂಟ್ರಿಕಲ್ಸ್ ಅಲ್ಲಿ ಗೋಡೆಗಳೇನಿದೆ ಥಿಕ್ ಆಗಿ ಇರತ್ತೆ ಆಯ್ತಾ ಮಕ್ಳೇ. ದಿಸ್ ಇಸ್ ದ ರೀಸನ್, ಬಿಕಾಸ್ ಏನು ಕಂಟ್ರಾಕ್ಷನ್ ಇನ್ ವೆಂಟ್ರಿಕಲ್ ಏನಿದೆ ಅದರಲ್ಲಿ ತುಂಬಾನೇ ಪ್ರೆಷರ್ ಇರತ್ತೆ, ಅದರಿಂದ ಹಾರ್ಟಿಗೆ ಡ್ಯಾಮೇಜ್ ಆಗದಿರ್ಲಿ ಅಂತ ವೆಂಟ್ರಿಕಲಿನ ಗೋಡೆ ತುಂಬಾ ಅಗಲವಾಗಿ ಅಥವಾ ದಪ್ಪವಾಗಿ ಇರತ್ತೆ ಆಯ್ತಾ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾರ್ಟ್ ನೋಡೋಣ. ಇಟ್ ಇಸ್ ನೆಸೆಸರಿ ಟು ಸೆಪರೇಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಮ್ಯಾಮಲ್ಸ್ ಅಂಡ್ ಬರ್ಡ್ಸ್. ಆಕ್ಸಿಜನೇಟೆಡ್ ಬ್ಲಡ್ ಹಾಗೂ ಅಂದ್ರೆ ಆಕ್ಸಿಜನ್ ಜಾಸ್ತಿ ಇರುವಂತ ರಕ್ತ ಹಾಗೂ ಆಕ್ಸಿಜನ್ ಕಡಿಮೆ ಇರುವಂತ ರಕ್ತನ ಏನು ಮ್ಯಾಮಲ್ಸ್ ಹಾಗೂ ಬರ್ಡ್ಸ್ ನಲ್ಲಿ ಏನು ಸೆಪರೇಟ್ ಆಗಿ ಇಡಬೇಕು, ಏನಕ್ಕೆ ಅಂತ ಕೇಳ್ತಿದ್ದಾರೆ ಆಯ್ತಾ. ಸೊ ಕಾರಣ ಏನು, ಅಂಬಿಕಾ ಅವ್ರು ಆಲ್ರೆಡಿ ಆನ್ಸರ್ ಮಾಡಿದ್ರು, ಟು ಮೇಂಟೈನ್ ಬಾಡಿ ಟೆಂಪರೇಚರ್. ವರ್ಷಿಣಿ ಅವ್ರು ಕೂಡ ಹೇಳಿದ್ರು ಬಿಕಾಸ್ ದೇ ಆರ್ ವಾರ್ಮ್ ಬ್ಲಡೆಡ್, ಕರೆಕ್ಟ್. ಸೊ ಮ್ಯಾಮಲ್ಸ್ ಹಾಗೂ ಬರ್ಡ್ಸ್ ಏನಿದಾವೆ ಮಕ್ಳೇ, ದೀಸ್ ಆರ್ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಆಯ್ತಾ. ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಂದ್ರೇನು, ಬಿಸಿ ರಕ್ತ ಇದೆ ಅಂತ ಅಷ್ಟೇ ಅಲ್ಲ, ದೇ ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಸಮವಾದ ಒಂದು ಬಾಡಿ ಟೆಂಪರೇಚರ್ನ ಈ ಆರ್ಗ್ಯಾನಿಸಮ್ಸ್ ಮೇಂಟೈನ್ ಮಾಡ್ತವೆ ಆಯ್ತಾ. ಇಷ್ಟು ಈ ಬಾಡಿ ಟೆಂಪರೇಚರ್ನ ಹೊರಗಡೆ ಯಾವುದೇ ರೀತಿ ಟೆಂಪರೇಚರ್ ಚೇಂಜಸ್ ಆದ್ರೂ ಬಾಡಿ ಒಳಗಿನ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಇರಬೇಕು. ದೇರ್ ಫೋರ್ ಇದಕ್ಕೆ ಏನ್ ಬೇಕಾಗತ್ತೆ, ಜಾಸ್ತಿ ಎನರ್ಜಿ ಬೇಕಾಗತ್ತೆ ಆಯ್ತಾ. ಸೊ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಜಾಸ್ತಿ ರೆಸ್ಪಿರೇಷನ್ ನಡೆಸಬೇಕು. ಜಾಸ್ತಿ ರೆಸ್ಪಿರೇಷನ್ ನಡೆಸಬೇಕು, ಏನಕ್ಕೆ, ಬಿಕಾಸ್ ರೆಸ್ಪಿರೇಷನ್ ಇಂದಾನೆ ಎನರ್ಜಿ ಬರ್ತಿರೋದು. ಈಗ ಜಾಸ್ತಿ ರೆಸ್ಪಿರೇಷನ್ ನಡೆಸಬೇಕು ಅಂದ್ರೆ ಏನ್ ಇರ್ಬೇಕು ಮಕ್ಳೇ, ಜಾಸ್ತಿ ಪ್ರಮಾಣಕ್ಕೆ ಆಕ್ಸಿಜನ್ ಸಿಗ್ಬೇಕು ಎಲ್ಲಾ ಟಿಶ್ಯೂಸಿಗೂ ಅಥವಾ ಸೆಲ್ಸಿಗೂ ಅಲ್ವಾ. ಸೊ ಜಾಸ್ತಿ ಆಕ್ಸಿಜನ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆಕ್ಸಿಜನೇಟೆಡ್ ಹಾಗೂ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಬಾಡಿಯಲ್ಲಿ ಸೆಪರೇಟ್ ಆಗಿ ಇಡಬೇಕು. ಒಂದಷ್ಟು ಜನ ಮಕ್ಕಳು ಆನ್ಸರ್ ಮಾಡಿದ್ದಾರೆ. ವರುಣ್ ಅವ್ರು ಹೇಳಿದ್ದಾರೆ ಟು ಗೆಟ್ ಮೋರ್ ಎನರ್ಜಿ, ಎಸ್. ಬಸವರಾಜೇಶ್ವರಿ ಅವ್ರು ಹೇಳಿದ್ದಾರೆ ಮ್ಯಾಮಲ್ಸ್ need more oxygen for their life process. ಬಸವರಾಜೇಶ್ವರಿ ಅವರೇ, ಯು ಆರ್ ಆಲ್ಮೋಸ್ಟ್ ದೇರ್, ಬಟ್ ಅದು ಫುಲ್ ಆನ್ಸರ್ ಅಲ್ಲ, ಕಂಪ್ಲೀಟ್ ಆನ್ಸರ್ ಮಾಡಬೇಕು. ಈ ರೀತಿ ನಿಮ್ಮ ಥಾಟ್ ಪ್ರಾಸೆಸ್ ಇರಬೇಕು ಆಯ್ತಾ. ರೇಣುಕಾ ಅವ್ರು ಹೇಳಿದ್ದಾರೆ ಟು ಪಂಪ್ ಬ್ಲಡ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ. ನೋ, ಟು ಪಂಪ್ ಬ್ಲಡ್ ಹಾರ್ಟ್ ಇಸ್ ಟೇಕಿಂಗ್ ಕೇರ್ ಆಫ್ ದಟ್. ಅದಕ್ಕೋಸ್ಕರ ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸೆಪರೇಟ್ ಮಾಡೋ ನೆಸೆಸಿಟಿ ಇಲ್ಲ. ದಟ್ ಇಸ್ ನಾಟ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನು, ಬಸವರಾಜೇಶ್ವರಿ ಅವ್ರು ಹೇಳಿದ್ದಾರೆ ಮ್ಯಾಮಲ್ಸ್ ನೀಡ್ ಮೋರ್ ಆಕ್ಸಿಜನ್ ಫಾರ್ ದೇರ್ ಲೈಫ್, ಎಸ್. ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ, ಎಸ್. ಸೊ ಎಲ್ಲರೂ ಒಂದು ಅಥವಾ ಎರಡು ಭಾಗ ಮಾತ್ರ ಹೇಳ್ತಿದ್ದೀರಾ ಆಯ್ತಾ. ಪ್ರಿವೆಂಟ್ಸ್ ಮಿಕ್ಸಿಂಗ್ ಆಫ್ ಬ್ಲಡ್, ಕರೆಕ್ಟ್. ಟು ಮೇಂಟೈನ್ ಬಾಡಿ ಟೆಂಪರೇಚರ್, ಕರೆಕ್ಟ್. ನೀವು ಒಂದು ಭಾಗ ಅಥವಾ ಎರಡು ಭಾಗ ಮಾತ್ರ ಹೇಳ್ತಿದ್ದೀರಾ, ನೀವು ಇಷ್ಟು ಆನ್ಸರ್ನ ಬರಿಬೇಕು. ಫುಲ್ ಫ್ಲೋ ಆಫ್ ಥಾಟ್ಸ್ ನಿಮ್ಗೆ ಕರೆಕ್ಟ್ ಆಗಿರಬೇಕು. ಈ ಮ್ಯಾಮಲ್ಸ್ ಹಾಗೂ ಬರ್ಡ್ಸ್ ವಾರ್ಮ್ ಬ್ಲಡೆಡ್ ಆಗಿರೋದ್ರಿಂದ ಅವಕ್ಕೆ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋ ನೆಸೆಸಿಟಿ ಇರುತ್ತೆ. ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಎನರ್ಜಿ ಜಾಸ್ತಿ ಬೇಕು. ಎನರ್ಜಿ ಜಾಸ್ತಿ ಬೇಕಾಗಿರೋ ಕಾರಣ ರೆಸ್ಪಿರೇಷನ್ ಜಾಸ್ತಿ ಮಟ್ಟಕ್ಕೆ ನಡಿಬೇಕು. ರೆಸ್ಪಿರೇಷನ್ ಜಾಸ್ತಿ ಮಟ್ಟಕ್ಕೆ ನಡಿಬೇಕಾಗಿರೋ ಕಾರಣ ತುಂಬ ಜಾಸ್ತಿ ಆಕ್ಸಿಜನ್ ಬೇಕು ಬಾಡಿಯಲ್ಲಿ. ಆಕ್ಸಿಜನ್ ಜಾಸ್ತಿ ಬೇಕು ಅಂದರೆ ಆಕ್ಸಿಜನೇಟೆಡ್ ಹಾಗೂ ಡಿಆಕ್ಸಿಜನೇಟೆಡ್ ಬ್ಲಡ್ ಸೆಪರೇಟ್ ಆಗಿ ಇರಬೇಕು. ಬರೀ ದೇ ರಿಕ್ವೈರ್ ಮೋರ್ ಎನರ್ಜಿ ಅಥವಾ ಬರೀ ದೇ ರಿಕ್ವೈರ್ ಮೋರ್ ಆಕ್ಸಿಜನ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗಿರಲ್ಲ. ಯು ಶುಡ್ ರೈಟ್ ದ ಎಂಟೈರ್ ಥಿಂಗ್ ಆಯ್ತಾ. ಎಂಟೈರ್ ಆನ್ಸರ್ ಬರಿಬೇಕು ನೀವು. ಸೊ ಆನ್ಸರ್ ಹೇಗಿರುತ್ತೆ ಮಕ್ಕಳೇ, ಇಲ್ಲಿ ಫಸ್ಟ್ ಪಾರ್ಟ್ ಇದು ಹೇಳಿದೀವಿ ನಾವು. ದೇ ಹ್ಯಾವ್ ಥಿಕ್ಕರ್ ವಾಲ್ಸ್, ಏನಕ್ಕೆ, ಬಿಕಾಸ್ ದೇ ಪಂಪ್ ಬ್ಲಡ್ ಟು ಡಿಫ್ರೆಂಟ್ ಆರ್ಗನ್ಸ್ ಅಂಡ್ ದೇ ನೀಡ್ ಟು ವಿತ್ಸ್ಟ್ಯಾಂಡ್ ಹೈಯರ್ ಪ್ರೆಷರ್. ಇದರ ಕಾರಣ ವೆಂಟ್ರಿಕಲ್ಸ್ ನ ಗೋಡೆ ಏನಿದೆ ಅಗಲವಾಗಿ ಇರತ್ತೆ.
Next to mammals and birds are warm-blooded organisms. They have to maintain constant body temperature, which requires high amount of energy, and for this oxygenated and deoxygenated blood are separated because it increases the efficiency of supply of oxygen to body tissues ಆಯ್ತಾ. ಸೊ ನಿಮ್ಮ ಆನ್ಸರ್ ಏನಿದೆ ವೆಲ್ ರೌಂಡೆಡ್ ಆಗಿ ಇರಬೇಕು ಮಕ್ಕಳೇ. ಸೊ ನೀವು ಬರೀ ದೇ ಆರ್ ವಾರ್ಮ್ ಬ್ಲಡೆಡ್ ಅಂತ ಬರೆದ್ಬಿಟ್ರೆ ದೇರ್ ಇಸ್ ನೋ ಪಾಯಿಂಟ್ ಟು ದಟ್. ದೇ ಆರ್ ವಾರ್ಮ್ ಬ್ಲಡೆಡ್ and for that they need more energy. For more energy they have to carry out more respiration, and for there to be more respiration there needs to be more oxygen. So ee riti well rounded answer na baribeku. ಪರೀಕ್ಷೆ ಚಾನಲ್ ಮಕ್ಕಳು ಅರ್ಧಂಬರ್ಧ ಆನ್ಸರ್ ಬರೆದು ಬಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿರಲ್ಲ ಆಯ್ತಾ. ಕ್ಲೀನ್ ಆಗಿ ಆನ್ಸರ್ ಬರೀರಿ, ಓಕೆನಾ, ಕರೆಕ್ಟ್ ಆಗಿ ಆನ್ಸರ್ ಬರೀರಿ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾವು. Mention the events that occur during photosynthesis in plants. What are the methods used by plants to get rid of excretory product ಅಂತ ಕೇಳಿದ್ದಾರೆ. ಒಂದೇ ಕ್ವೆಶನ್ ಆಗಿದ್ರು ಎರಡು ಸಬ್ ಪಾರ್ಟ್ಸ್ ಇದೆ ಆಯ್ತಾ ಇದರಲ್ಲಿ. ಸೊ ಫಸ್ಟ್ ಪಾರ್ಟ್ ಏನು ಮಕ್ಕಳೇ, ಫೋಟೋಸಿಂಥೀಸಿಸ್ ಏನಿದೆ ಇದು 4 ಮೇಜರ್ ಸ್ಟೆಪ್ಸಿನ ಮೂಲಕ ನಡೆಯುತ್ತೆ ಆಯ್ತಾ. ಸೊ ಏನದು ಸ್ಟೆಪ್ಸು, ಫಸ್ಟು ಸನ್ಲೈಟಿನ ಎನರ್ಜಿ ಏನಿದೆ ಅದು ಕ್ಲೋರೋಫಿಲ್ ಬಂದು ಟ್ರ್ಯಾಪ್ ಮಾಡುತ್ತೆ ಆಯ್ತಾ. ನೆಕ್ಸ್ಟು ಸನ್ಲೈಟಿನ ಎನರ್ಜಿ ಹೋಗಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ವಾಟರಿನ ಸ್ಪ್ಲಿಟ್ಟಿಂಗ್ ನಡೆಯುತ್ತೆ. ಲಾಸ್ಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ಕಾರ್ಬೋಹೈಡ್ರೇಟ್ ಆಗಿ ರಿಡ್ಯೂಸ್ ಆಗುತ್ತೆ ಆಯ್ತಾ. ಸೊ ಇದು ಬಂದು 4 ಸ್ಟೆಪ್ಸ್ ಆಫ್ ಫೋಟೋಸಿಂಥೀಸಿಸ್ ಅಲ್ವಾ. ಅಂಡ್ ಅದಾದ್ಮೇಲೆ ಪ್ಲಾಂಟ್ಸ್ ಏನಿದೆ ಇದು ಬೇರೆ ಬೇರೆ ರೀತಿಯ ವೇಸ್ಟ್ಸ್ ನ ಬೇರೆ ಬೇರೆ ರೀತಿ ತನ್ನ ಬಾಡಿಯಿಂದ ಡಿಸ್ಕಾರ್ಡ್ ಮಾಡುತ್ತೆ. ಹೇಗೆ ಅಂತ ನೋಡೋಣ ನಾವು. ಸೊ ಫಸ್ಟ್ ಬಂದು ನೀವು ಇವೆಂಟ್ಸ್ ಆಫ್ ಫೋಟೋಸಿಂಥೀಸಿಸ್ ನ ಎಕ್ಸ್ಪ್ಲೇನ್ ಮಾಡಬೇಕು ಆಯ್ತಾ. ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್ ಇಸ್ ದ ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಲೈಟ್ ಎನರ್ಜಿ ಅಥವಾ ಫೋಟೋ ಎನರ್ಜಿ ಏನಿದೆ ಅದು ಹೋಗ್ಬಿಟ್ಟು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ವಾಟರ್ ಮಾಲಿಕ್ಯೂಲ್ ಏನಿದೆ ಅದು ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಕಾರ್ಬೋಹೈಡ್ರೇಟ್ ಆಗಿ ರೆಡ್ಯೂಸ್ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಪ್ಲಾಂಟ್ ಏನ್ ಮಾಡುತ್ತೆ, ಬೇರೆ ಬೇರೆ ರೀತಿಯ ವೇಸ್ಟ್ ನ ಬೇರೆ ಬೇರೆ ರೀತಿ ತನ್ನ ಬಾಡಿಯಿಂದ ಎಕ್ಸ್ಕ್ರೀಟ್ ಮಾಡುತ್ತೆ ಅಥವಾ ಡಿಸ್ಕಾರ್ಡ್ ಮಾಡುತ್ತೆ. ಹೇಗೆ ಅದು, ಎಕ್ಸೆಸ್ ಆಫ್ ವಾಟರ್ ಏನಿದೆ ಅದು ಪ್ರಾಸೆಸ್ ಆಫ್ ಟ್ರಾನ್ಸ್ಪಿರೇಷನ್ ಮೂಲಕ ಪ್ಲಾಂಟ್ ಬಾಡಿಯಿಂದ ಹೊರಗೆ ಹೋಗುತ್ತೆ ಆಯ್ತಾ. ಸೊ ದಿಸ್ ಇಸ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಲೊಕೇಶನ್ ನಡುವೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರಾನ್ಸ್ಪಿರೇಷನ್ ಇಸ್ ದ ಲಾಸ್ ಆಫ್ ವಾಟರ್ ಆಯ್ತಾ. ನೆಕ್ಸ್ಟ್ ಗೇಷಿಯಸ್ ವೇಸ್ಟ್ ಏನಿದೆ, ಗಾಳಿ ರೀತಿಯ ವೇಸ್ಟ್ ಏನಿದೆ ಇದು ಪ್ಲಾಂಟಿನಲ್ಲಿ ಸ್ಟೊಮ್ಯಾಟಾ ಮೂಲಕ ಹೊರಗೆ ಹೋಗುತ್ತೆ ಆಯ್ತಾ. ಸೊ ಬೆಳಗಿನ ಹೊತ್ತು ಜಾಸ್ತಿ ಪ್ರಮಾಣಕ್ಕೆ ಫೋಟೋಸಿಂಥೀಸಿಸ್ ನಡೆಯುತ್ತೆ ಪ್ಲಾಂಟ್ಸ್ ಅಲ್ಲಿ. ದೇರ್ ಫೋರ್ ಜಾಸ್ತಿ ಪ್ರಮಾಣಕ್ಕೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಲ್ವಾ ಆಸ್ ಅ ಬೈ ಪ್ರಾಡಕ್ಟ್. ಸೊ ಅದನ್ನ ಕೂಡ ಪ್ಲಾಂಟು ಸ್ಟೊಮ್ಯಾಟಾ ಮೂಲಕ ಹೊರಗೆ ಹಾಕುತ್ತೆ. ರಾತ್ರಿ ಹೊತ್ತು ಜಾಸ್ತಿ ಪ್ರಮಾಣಕ್ಕೆ ರೆಸ್ಪಿರೇಷನ್ ನಡೆಯುತ್ತೆ ಅಂಡ್ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಪ್ರಾಡಕ್ಟ್ ಆಗಿ ಬರುತ್ತೆ. ಅದು ಕೂಡ ಸ್ಟೊಮ್ಯಾಟಾ ಮೂಲಕ ಪ್ಲಾಂಟಿನಿಂದ ಹೊರಗೆ ಹೋಗುತ್ತೆ ಆಯ್ತಾ. ನೆಕ್ಸ್ಟ್ ವೇಸ್ಟ್ ಪ್ರಾಡಕ್ಟ್ಸ್ ಅಂಡ್ ಡೆಡ್ ಸೆಲ್ಸ್ ಇನ್ ವೇಕ್ಯೂಲ್ಸ್ ಆರ್ ರಿಮೂವ್ಡ್ ಬೈ ಶೆಡ್ಡಿಂಗ್ ಆಫ್ leaves and bark of the stem. ಸೊ ಇದು ಏನ್ ಮಕ್ಳೇ, ಈ ವೇಸ್ಟ್ ನೀವು ಸಮ್ ಟೈಮ್ ಆಫ್ ದ ಇಯರ್ ಅಲ್ಲಿ ನೋಡಿರ್ತೀರಾ ಎಲ್ಲಾ ಪ್ಲಾಂಟ್ಸ್ ಏನಿದೆ ತನ್ನ ಲೀವ್ಸ್ ನ ಡಿಸ್ಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅಲ್ವಾ. ಸೊ ಆ ಲೀವ್ಸ್ ನಲ್ಲಿ ಕೂಡ ಡೆಡ್ ಸೆಲ್ಸ್ ಹಾಗೂ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ ಆಯ್ತಾ ಮಕ್ಳೇ. ದಿಸ್ ಇಸ್ ಒನ್ ಆಫ್ ದ ವೇಸ್ ಬೈ ವಿಚ್ ಪ್ಲಾಂಟ್ ಎಕ್ಸ್ಕ್ರೀಟ್ಸ್ ಇಟ್ಸ್ ವೇಸ್ಟ್ಸ್. ನೆಕ್ಸ್ಟ್ ರೆಸಿನ್ಸ್ ಅಂಡ್ ಗಮ್ಸ್ ಗೆಟ್ ಸ್ಟೋರ್ಡ್ ಇನ್ ಓಲ್ಡ್ ಝೈಲಮ್. ಸೊ ನೀವು ಒಂದಷ್ಟು ಪ್ಲಾಂಟ್ಸ್ ಅಥವಾ ಮರಗಳ ಹತ್ರ ಹೋಗಿ ನೋಡಿದ್ರೆ ಅಂಟು ಬರ್ತಿರತ್ತೆ ಮರದ ಬಾರ್ಕ್ ಇಂದ ಅಂಟೆಲ್ಲ ರಿಲೀಸ್ ಆಗ್ತಿರತ್ತೆ. ಸೊ ಅದ್ರಲ್ಲಿ ಕೂಡ ವೇಸ್ಟ್ ಪ್ರಾಡಕ್ಟ್ ಸ್ಟೋರ್ ಆಗಿರುತ್ತೆ ಆಯ್ತಾ. ನೆಕ್ಸ್ಟ್ ಸರ್ಟನ್ ವೇಸ್ಟ್ ಆರ್ ಡಿಫ್ಯೂಸ್ಡ್ ಇನ್ ಟು ಸರೌಂಡಿಂಗ್ ಸಾಯಿಲ್. ಪ್ಲಾಂಟಿನ ಬೇರಿನಿಂದ ಏನಿದೆ ವೇಸ್ಟ್ ಪ್ರಾಡಕ್ಟ್ಸ್ ತನ್ನ ಸುತ್ತ ಇರುವಂತಹ ಮರಳಿನಲ್ಲಿ ಕೂಡ ಡಿಫ್ಯೂಸ್ ಆಗುತ್ತೆ ಆಯ್ತಾ. ದಟ್ ಇಸ್ ಒನ್ ಆಫ್ ದ ವೇಸ್ ಬೈ ವಿಚ್ ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ದೇರ್ ವೇಸ್ಟ್ ಪ್ರಾಡಕ್ಟ್ಸ್ ಆಯ್ತಾ. ಸೊ ನೀವು ಇನ್ನೊಂದೇನ್ ತಿಳ್ಕೋಬೇಕು, ಈ ರೀತಿ ಕ್ವೆಶನ್ಸ್ ಬಂದಾಗ ಇವೆಂಟ್ಸ್ ಆಫ್ ಫೋಟೋಸಿಂಥೀಸಿಸ್ ಅಂತ ಎಲ್ಲ ಬಂದಾಗ ನೀವು ಫೋಟೋಸಿಂಥೀಸಿಸ್ ನ ಈಕ್ವೇಶನ್ ನ ಕೂಡ ಬರೆದ್ರೆ ದಿಸ್ ಆನ್ಸರ್ ವಿಲ್ ಹ್ಯಾವ್ ಮೋರ್ ವೇಟೇಜ್ ಆಯ್ತಾ. ಸೊ ನೀವು ಫಸ್ಟ್ ಆಫ್ ಆಲ್ ಫೋಟೋಸಿಂಥೀಸಿಸ್ ಈಕ್ವೇಶನ್ ಬರೀರಿ ಅಂತ ಸೆಪರೇಟ್ ಆಗಿ ಕ್ವೆಶನ್ ಕೇಳ್ಬೋದು. ಸೊ ಮೇಕ್ ಶೋರ್ ಯು ಲರ್ನ್ ದ ಫೋಟೋಸಿಂಥೀಸಿಸ್ ರಿಲೇಟೆಡ್ ಈಕ್ವೇಶನ್ ಆಯ್ತಾ ಮಕ್ಳೇ. ಆ್ಯಂಡ್ ಯು ಶುಡ್ ಮೇಕ್ ಶೋರ್ ಯು ರೈಟ್ ದ ಹೋಲ್ ಬ್ಯಾಲೆನ್ಸ್ಡ್ ಈಕ್ವೇಶನ್ ಆಯ್ತಾ. ಸೊ ನೀವು ಬರೀ ಸ್ಕೆಲಿಟನ್ ಈಕ್ವೇಶನ್ ಬರೆದ್ಬಿಟ್ಟು ಬರಬಾರ್ದು ಆಯ್ತಾ. ಸೊ ಶಿವ ಅವ್ರು ಕೇಳಿದ್ದಾರೆ ಮ್ಯಾಮ್ ಎಕ್ಸಾಮ್ ನಲ್ಲಿ
ಹೇಗೆ ಬರಿಬೇಕು ಹೇಳ್ಕೊಡಿ ಮ್ಯಾಮ್. ಶಿವ ಅವರೇ ಎಕ್ಸಾಮ್ ನಲ್ಲಿ ಹೀಗೆ ಬರಿಬೇಕು ಆಯ್ತಾ. ನಾನು ಕರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ನೀವು ಏನ್ ಬರಿಬೇಕು ಅಂತಾನೆ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಮಾಡ್ಬಿಟ್ಟು ಆನ್ಸರ್ ನ ಕೊಟ್ಟಿದ್ದೀನಿ ಆಯ್ತಾ. ಎಕ್ಸಾಕ್ಟ್ ಆಗಿ ನೀವು 4 steps ಆಫ್ ಫೋಟೋಸಿಂಥಿಸಿಸ್ ಬರಿಬೇಕು. ನೆಕ್ಸ್ಟ್ ಹೇಗೆ ಪ್ಲಾಂಟ್ಸ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ನ ಡಿಸ್ಕಾರ್ಡ್ ಮಾಡುತ್ತೆ ಅಂತ ಕೇಳಿದಾಗ ವಾಟರ್ ವೇಸ್ಟ್ ನ ಹೇಗೆ ಎಕ್ಸ್ಕ್ರೀಟ್ ಮಾಡುತ್ತೆ, ಗೇಷಿಯಸ್ ವೇಸ್ಟ್ ನ ಹೇಗೆ ಎಕ್ಸ್ಕ್ರೀಟ್ ಮಾಡುತ್ತೆ, ಅದ್ ಬಿಟ್ರೆ ಬೇರೆ ರೀತಿಯ ವೇಸ್ಟ್ ನ ಹೇಗೆ ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ ಕರೆಕ್ಟ್ ಆಗಿ ಬರಿಬೇಕು ಆಯ್ತಾ ಶಿವ ಅವರೇ. ಸೊ ನಿಮ್ಮ ಆನ್ಸರ್ ನ ಹೀಗೆ ಏನು ಸ್ಟ್ರಕ್ಚರ್ ಮಾಡಬೇಕು ಆಯ್ತಾ. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮಕ್ಳೇ. ಡೌಟ್ಸ್ ಇದ್ರೆ ಹೇಳಿ ನನ್ಗೆ, ಇದೆಲ್ಲ ಅರ್ಥ ಆಯ್ತಾ ಅಂತ ಹೇಳಿ. ಓಕೆನಾ. ಸೊ ನಾನು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗ್ತೀನಿ. ಡೌಟ್ಸ್ ಇಲ್ಲ ಅನ್ಕೋತೀನಿ. ಫಸ್ಟ್ ಆಫ್ ಆಲ್, ಸೊ ಏನ್ ಕ್ವೆಶನ್ ಕೇಳಿದ್ದಾರೆ ಮಕ್ಳೇ, ವಿಚ್ ಮಾಲಿಕ್ಯೂಲ್ ಇಸ್ ಫಾರ್ಮ್ ಡ್ಯೂರಿಂಗ್ ದ ಫಸ್ಟ್ ಸ್ಟೆಪ್ ಆಫ್ ಸೆಲ್ಯುಲಾರ್ ರೆಸ್ಪಿರೇಷನ್ ಬೈ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಇನ್ ದ ಸೈಟೋಪ್ಲಾಸಮ್. ಸೊ ರೆಸ್ಪಿರೇಷನ್ ಅಲ್ಲಿ ಕಲ್ತಿದ್ರಿ ನೀವು ದಟ್ ಗ್ಲೂಕೋಸ್ ಏನಿದೆ ಇದು ಬ್ರೇಕ್ ಡೌನ್ ಆಗ್ಬೇಕು. ಏನಕ್ಕೆ? ಬಿಕಾಸ್ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ ಅಂತ. ಅಂಡ್ ಈ ಗ್ಲೂಕೋಸ್ ಬ್ರೇಕ್ ಡೌನ್ ಏನಿದೆ ಇದು 2 ರೀತಿಯಲ್ಲಿ ಆಗತ್ತೆ. ಹೇಗೆ ಆಗತ್ತೆ ಮಕ್ಳೇ? ಏರೋಬಿಕ್ ರೆಸ್ಪಿರೇಷನ್ ಮೂಲಕನೂ ಆಗತ್ತೆ, ಏರೋಬಿಕ್ ರೆಸ್ಪಿರೇಷನ್ ಮೂಲಕನೂ ಆಗತ್ತೆ, ಅನ್ಏರೋಬಿಕ್ ರೆಸ್ಪಿರೇಷನ್ ಮೂಲಕನೂ ಆಗತ್ತೆ ಆಯ್ತಾ. ಸೊ ಈ 2 ರೆಸ್ಪಿರೇಷನ್ ಪಾತ್ವೇನ ಗ್ಲೂಕೋಸ್ ಎಂಟರ್ ಆಗಕ್ಕಿಂತ ಮುಂಚೆ ಗ್ಲೂಕೋಸ್ ಏನಿದೆ ಒಂದು ಕಾಮನ್ ಪ್ರಾಡಕ್ಟ್ ಅಥವಾ ಒಂದು ಕಾಮನ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಡೌನ್ ಆಗತ್ತೆ ಆಯ್ತಾ. ಸೊ ಏನದು ಕಾಮನ್ ಪ್ರಾಡಕ್ಟ್ ಅಂತ ಇಲ್ಲಿ ಕೇಳಿದ್ದಾರೆ. ಒಂದು 3 ಕಾರ್ಬನ್ ಮಾಲಿಕ್ಯೂಲ್ ಇರತ್ತೆ, ಅದು ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಆಯ್ತಾ ಮಕ್ಳೇ. ಆನ್ಸರ್ ಹಾಕ್ತಿದ್ದೀರಾ ಅನ್ಕೋತೀನಿ. ಆನ್ಸರ್ನ ಎಸ್, ಎಷ್ಟೊಂದು ಜನ ಮಕ್ಕಳು ಆಲ್ರೆಡಿ ಹೇಳಿದ್ದಾರೆ. ಬಸವರಾಜೇಶ್ವರಿ ಅವರು ಪೈರುವೇಟ್, ನಂದೀಶ್ ಅವರು, ಪ್ರದ್ಯುನ್ ನಾಯರ್ ಅವರು, ವರುಣ್ ಅವರು, ಮಧುಶ್ರೀ, ಜೆನಿಲಿಯಾ, ಕುಶ್ವಂತ್, ಅಂಬಿಕಾ, ರವಿ. ಎಸ್, ಒಳ್ಳೆ ಮಕ್ಕಳು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದಾರೆ. ಎಸ್, ಇಟ್ ಇಸ್ ಪೈರುವೇಟ್. ಪೈರುವೇಟ್ ಇಸ್ ದ ಕಾಮನ್ ಮಾಲಿಕ್ಯೂಲ್. ಸೊ ಅದು ಏನು ಗ್ಲೂಕೋಸ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬ್ರೇಕ್ ಡೌನ್ ಆಗತ್ತಾ, ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬ್ರೇಕ್ ಡೌನ್ ಆಗತ್ತಾ, ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಪೈರುವೇಟ್ ಆಗಿ ಕನ್ವರ್ಟ್ ಆಗತ್ತೆ ಆಯ್ತಾ. ಎಸ್, ಓಕೆ ಮಕ್ಳೇ. ಓಕೆ, ನೆಕ್ಸ್ಟ್ ಪಾರ್ಟ್ ನ ನೋಡೋಣ. ಮೆನ್ಷನ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್. ಆಲ್ರೆಡಿ ಮೆನ್ಷನ್ ಮಾಡಿದೆ ನಾನು. ಅನರೋಬಿಕ್ ಅಂಡ್ ಏರೋಬಿಕ್ ಆರ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್ ಅಂಡ್ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್ ಅಂತ ಕೇಳಿದ್ದಾರೆ ಆಯ್ತಾ. ಸೊ 2 ರೀತಿಯ ರೆಸ್ಪಿರೇಷನ್ ನಡುವೆ ಇರುವಂತ ಅಂತರಗಳನ್ನ ಬರೀರಿ, 2 ಪಾಯಿಂಟ್ಸ್ ಆಗಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಹೇಗೆ ಮಾಡ್ತೀರಾ? ಎಸ್, ಸೊ ಫಸ್ಟ್ ನೀವು ಪೈರುವೇಟ್ ಬಗ್ಗೆ ಬರಿಬೇಕು ಆಯ್ತಾ. ಫಸ್ಟ್ ಸ್ಟೆಪ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ಇನ್ವಾಲ್ವ್ಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇಂಟು 3 ಕಾರ್ಬನ್ ಕಾಂಪೌಂಡ್ ಕಾಲ್ಡ್ ಪೈರುವೇಟ್. ದಿಸ್ occurs in the cytoplasm of a cell. ಸೊ ಪೈರುವೇಟ್ ವರ್ಗು ಬರೆದ್ರು ಓಕೆ, ಲಾಸ್ಟ್ ಪಾಯಿಂಟ್ ನ ಇನ್ಕ್ಲೂಡ್ ಮಾಡದಿದ್ರು ನಡೆಯುತ್ತೆ ಆಯ್ತಾ. ನೆಕ್ಸ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್ ಕೇಳಿದ್ದಾರೆ. ಯು ಹ್ಯಾವ್ ಟು ಮೆನ್ಷನ್ ದ ಟೈಪ್ಸ್. ಅದಾದ್ಮೇಲೆ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್ ಅಂತ ಕೇಳಿದ್ದಾರೆ ಆಯ್ತಾ. ನಾವು ಸೇಫ್ ಆಗಿರಕ್ಕೆ 4 ಪಾಯಿಂಟ್ಸ್ ನ ಕೊಟ್ಬಿಟ್ಟಿದೀವಿ ನಿಮ್ಗೆ. ಏನಿದು ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಮೇಜರ್ ಪಾಯಿಂಟ್ ಏನು, ಆಕ್ಸಿಜನ್ ಒಂದ್ರಲ್ಲಿ ಯೂಟಿಲೈಸ್ ಆಗತ್ತೆ, ಇನ್ನೊಂದ್ರಲ್ಲಿ ಯೂಟಿಲೈಸ್ ಆಗಲ್ಲ. ಆಕ್ಸಿಜನ್ ಯೂಟಿಲೈಸ್ ಆಗೋದು ಏರೋಬಿಕ್ ಅಲ್ಲಿ ಅಂಡ್ ಆಕ್ಸಿಜನ್ ಯೂಟಿಲೈಸ್ ಆಗದೆ ಇರೋದು ಅನರೋಬಿಕಲಿ. ನೆಕ್ಸ್ಟ್, ಪ್ರಾಡಕ್ಟ್ಸ್ ಏನ್ ಬರುತ್ತೆ ಅಂತ ಬರೀಬೇಕು ಆಯ್ತಾ. ಸೊ ಏರೋಬಿಕಲ್ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಮಕ್ಳೇ, ಮೋರ್ ಎನರ್ಜಿ ಬರುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಜಾಸ್ತಿ ಎನರ್ಜಿ ಬರುತ್ತೆ. ಅಂಡ್ ಪ್ರಾಡಕ್ಟ್ಸ್ ಆಗಿ ಏನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಬರುತ್ತೆ. ನೆಕ್ಸ್ಟ್, ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನ್ ಬರುತ್ತೆ, ಕಡಿಮೆ ಪ್ರಮಾಣಕ್ಕೆ ಎನರ್ಜಿ ರಿಲೀಸ್ ಆಗುತ್ತೆ. ಅಂಡ್ ಪ್ರಾಡಕ್ಟ್ಸ್ ಎಥನಾಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಗಿ ಬರುತ್ತೆ ಆಯ್ತಾ. ಇದು ಹ್ಯೂಮನ್ ಮಸಲ್ಸ್ ಅಲ್ಲಿ ನಡೆದ್ರೆ ಲ್ಯಾಕ್ಟಿಕ್ ಆಸಿಡ್ ಹಾಗೂ ಏನು ಲೆಸ್ ಅಮೌಂಟ್ ಆಫ್ ಎನರ್ಜಿ ಬರುತ್ತೆ. ಬಟ್ ಫಾರ್ ನಾವು ನೀವು ಎಥನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಬರೆದ್ರು ನಡೆಯುತ್ತೆ ಆಯ್ತಾ. ನೆಕ್ಸ್ಟ್, ಏರೋಬಿಕ್ ರೆಸ್ಪಿರೇಷನ್ ನಡೆಯೋದು ಏನು ಮೈಟೋಕಾಂಡ್ರಿಯಾಲ್ ನಡೀತಿರೋ ಕಾರಣದಿಂದಾನೇ ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ ಆಯ್ತಾ. ನೆಕ್ಸ್ಟ್, ಅನರೋಬಿಕ್ ರೆಸ್ಪಿರೇಷನ್ ನಡೆಯೋದು ಸೈಟೋಪ್ಲಾಸಮ್ ನಲ್ಲಿ. ಲಾಸ್ಟ್ ಪಾಯಿಂಟ್ ಏನ್ ಬರಿಬಹುದು ನೀವು, ಏರೋಬಿಕ್ ರೆಸ್ಪಿರೇಷನ್ ಹೈಯರ್ ಲೆವೆಲ್ ಆಫ್ ಆರ್ಗಾನಿಸಮ್ಸ್ ಅಲ್ಲಿ ನಡೆಯುತ್ತೆ. ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೆಲ್ಲ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಟು ಅ ಮೆಜಾರಿಟಿ ಆಫ್ ಎಕ್ಸ್ಟೆಂಟ್. ಅಂಡ್ ಲೋವರ್ ಲೆವೆಲ್ ಆರ್ಗಾನಿಸಮ್ಸ್, ಈಸ್ಟ್ ರೀತಿಯ ಆರ್ಗಾನಿಸಮ್ಸ್ ನಲ್ಲೆಲ್ಲ ಅನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಅಂತ ಬರಿಬಹುದು ಆಯ್ತಾ. ಸೊ ನೀವು ಏನ್ ಪಾಯಿಂಟ್ ನ ನೆನ್ಪಿಟ್ಕೋಬೇಕು ವೆನ್ ಯು ಆರ್ ರೈಟಿಂಗ್ ಅ ಡಿಫರೆನ್ಸ್ ಟೇಬಲ್ ಮಕ್ಳೇ, ಯಾವ ಪಾಯಿಂಟ್ ನ ನೀವು ಫಸ್ಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಿರೋ ಅದ್ರ ಏನು ಕಾಂಟ್ರಾಸ್ಟಿಂಗ್ ಪಾಯಿಂಟ್ ನ ಮಾತ್ರ ನೀವು ಸೆಕೆಂಡ್ ಕಾಲಮ್ ಅಲ್ಲೂ ಮೆನ್ಷನ್ ಮಾಡಬೇಕು. ಇಲ್ಲಿ ನೀವು ಆಕ್ಸಿಜನ್ ಇಸ್ ಯೂಟಿಲೈಸ್ಡ್ ಅಂತ ಬರ್ದ್ಬಿಟ್ಟು ಇಲ್ಲಿ ಲೆಸ್ ಎನರ್ಜಿ ಇಸ್ ಲಿಬರೇಟೆಡ್ ಅಂತ ಫಸ್ಟ್ ಪಾಯಿಂಟ್ ಆಗಿ ಬರೆದ್ರೆ ಅರ್ಥ ಇರಲ್ಲ. ಇಲ್ಲಿ ಯು ಹ್ಯಾವ್ ಟು ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಆಕ್ಸಿಜನ್ ಇನ್ ದ ಫಸ್ಟ್ ಪಾಯಿಂಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್,
in the first point of anaerobic respiration also you have to write about oxygen. So common context ಮೇಲೆ ಎರಡು ಡಿಫರೆನ್ಸ್ ಪಾಯಿಂಟ್ಸ್ ನ ಬರಿಬೇಕು. ರ್ಯಾಂಡಮ್ ಆಗಿ ಯಾವ್ದ್ಯಾವ್ದೋ ಪಾಯಿಂಟ್ಸ್ ನ ಬರೆಯೋ ಹಾಗಿಲ್ಲ. ಓಕೆನಾ? ಓಕೆ, ಸೊ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ ಇಲ್ಲಿ, ಮ್ಯಾಮ್ ಸ್ಪೆಸಿಫಿಕ್ ವರ್ಡ್ ಯೂಸ್ ಮಾಡಿ ಓನ್ ಸೆಂಟೆನ್ಸಸ್ ಫಾರ್ಮ್ ಮಾಡಿ ಎಕ್ಸಾಮ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಆಸ್ ಲಾಂಗ್ ಆಸ್ ನಿಮ್ಮ ಸೆಂಟೆನ್ಸ್ ಫಾರ್ಮೇಶನ್ ಕರೆಕ್ಟ್ ಇರಬೇಕು ಅಂಡ್ ನೀವು ಕನ್ವೆ ಮಾಡ್ತಿರುವಂತ ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕು. ಈಗ ನೀವು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಇಸ್ ಯೂಟಿಲೈಸ್ಡ್ ಅಂತ ಬರೆಯೋ ಬದಲು ಬೇರೆ ರೀತಿಯಲ್ಲಿ ಕೂಡ ಯು ಕ್ಯಾನ್ ಫಾರ್ಮ್ ದ ಸೆಂಟೆನ್ಸಸ್ ಲೈಕ್ ಏರೋಬಿಕ್, ಯು ಕ್ಯಾನ್ ರೈಟ್ ಏರೋಬಿಕ್ ರೆಸ್ಪಿರೇಷನ್ ಯೂಟಿಲೈಸಸ್ ಆಕ್ಸಿಜನ್, ಆರ್ ದೇರ್ ಇಸ್ oxygen is utilized in aerobic respiration. Same ಒಂದೇ ಪಾಯಿಂಟ್ ನ ಬೇರೆ ಬೇರೆ ರೀತಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೆದ್ರು ಇಟ್ಸ್ ಓಕೆ, ಬಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಯು ಆರ್ ಯೂಸಿಂಗ್ ದ ಕೀವರ್ಡ್ಸ್. ಆಯ್ತಾ? ಕೀವರ್ಡ್ಸ್ ನ ಯೂಸ್ ಮಾಡಬೇಕು ಅಂಡ್ ಸೆಂಟೆನ್ಸ್ ಫಾರ್ಮೇಶನ್ ಕರೆಕ್ಟ್ ಆಗಿರಬೇಕು. ಗ್ರಾಮ್ಯಾಟಿಕಲಿ ಸ್ವಲ್ಪ ಗಮನ ಕೊಟ್ಟು ಬರೆದ್ರೆ ಇಟ್ ಇಸ್ ಮೋರ್ ದೆನ್ ಓಕೆ ಟು ರೈಟ್ ದ ಸೆಂಟೆನ್ಸಸ್ ಇನ್ ಯೋರ್ ಓನ್ ವೇ. ಆಯ್ತಾ? ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇದೆಯಾ ಮಕ್ಕಳೇ? ಎಲ್ಲರೂ ಥಮ್ಸ್ ಅಪ್ ಕೊಡಿ, ಅಥವಾ ಕ್ಲಾರಿಟಿ ಇದೆ ಅಂತ ಏನೋ ಒಂದು ಕಮೆಂಟ್ ಮಾಡ್ರೋ ಮಕ್ಕಳ. ನೋಡೋಣ, ಅರ್ಥ ಆಯ್ತಾ ನೋಡೋಣ ನಮ್ಮ ಮಕ್ಕಳಿಗೆ. ವೆಯ್ಟ್ ಮಾಡ್ತೀನಿ ನಮ್ಮ ಮಕ್ಕಳು ಆನ್ಸರ್ ಮಾಡೋವರೆಗೂ. ಎಲ್ಲರಿಗೂ ಕ್ಲಾರಿಟಿ ಇದೆಯಾ? ಏನಾದರೂ ಡೌಟ್ಸ್ ಇದೆಯಾ? ನಾನು ಕ್ಲಿಯರ್ ಮಾಡಬೇಕಾ ಡೌಟ್ಸ್ನ? ಹರ್ಷಿತಾ ಅವರು ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಬೇರೆ ಮಕ್ಕಳೆಲ್ಲ ಬೇಗ ಬೇಗ ಕೊಡಿ. ಕುಶ್ವಂತ್ ಅವರೇ ಎಲ್ಲರೂ ಬೇಗ ಬೇಗ. ಬಸವರಾಜೇಶ್ವರಿ ಅವರು ಕೂಡ ಆನ್ಸರ್ ಮಾಡ್ಬೇಕಲ್ಲ. ಲತಾ ಅವರು ಥಮ್ಸ್ ಅಪ್ ಕೊಟ್ರು. ಓಕೆ, ಬೇರೆ ಮಕ್ಕಳೆಲ್ಲ ಏನ್ ಮಾಡ್ತಿದ್ದೀರಾ? ಬ್ರೇಕ್ ಕೊಟ್ಟಿಲ್ಲ ನಾನು ಇನ್ನೂ, ಹೋಗ್ಬಾರ್ದು ಬ್ರೇಕ್ಗೆ ಮ್ಯಾಮ್ ಕೊಡೋವರೆಗೂ. ಸೊ ಕಮೆಂಟ್ ಮಾಡಿ, ಥಮ್ಸ್ ಅಪ್ ಕೊಡ್ರೋ. ಯಸ್, ರೆನಿ ಅವರು ಏನೋ ಹೇಳಿದ್ರು ಗೊತ್ತಾಗ್ಲಿಲ್ಲ ನನಗೆ. ಬಸವರಾಜೇಶ್ವರಿ ಅವರು ಗುಡ್. ನಯನಾ ಅವರು ಕೊಟ್ಟಿದ್ದಾರೆ ಥಮ್ಸ್ ಅಪ್. ಎಲ್ಲ ಮಕ್ಕಳಿಗೂ ವೀಣಾ ಅವರು ಕೊಟ್ಟಿದ್ದಾರೆ. ಎಸ್, ಮತ್ತೆ ಓಕೆ, ಗುಡ್. ಎಲ್ಲ ಮಕ್ಕಳಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಈ ಚಾಪ್ಟರ್ದು ಇದು ಲಾಸ್ಟ್ ಕ್ವೆಶನ್ ಆಗಿದೆ. ಆಯ್ತಾ? ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ವಿ ಆರ್ ಕವರಿಂಗ್ ಫಾರ್ ಫಾರ್ ಲೈಫ್ ಪ್ರಾಸೆಸಸ್ ಚಾಪ್ಟರ್. ಸೊ ಲೈಫ್ ಪ್ರಾಸೆಸಸ್ ಬಗ್ಗೆ ಒಂದಷ್ಟು ಲೈಫ್ ಪ್ರಾಸೆಸಸ್ನ ಹೇಗೆ ಓದಬೇಕು ಮಕ್ಕಳೇ? ಸೊ ಫಸ್ಟ್ ಲೈಫ್ ಪ್ರಾಸೆಸಸ್ನ ನೀವು 4 ಪ್ರಾಸೆಸ್ ಆಗಿ ಯು ಶುಡ್ ಡಿವೈಡ್ ಇಟ್. ಆಯ್ತಾ? ಸೊ 4 ಪ್ರಾಸೆಸ್ ಯಾವ್ದು ಬರುತ್ತೆ? ನ್ಯೂಟ್ರಿಷನ್ ಆಗಿರ್ಬೋದು, ಟ್ರಾನ್ಸ್ಪಿರೇಷನ್ ಅಂತಿದ್ದೀನಿ, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಹಾಗೂ ಎಕ್ಸ್ಕ್ರೀಷನ್. ಆಯ್ತಾ? ಸೊ ಇದು ಮೇಜರ್ 4 ಟಾಪಿಕ್ಸ್ ಇರೋದು ಲೈಫ್ ಪ್ರಾಸೆಸಸ್ ಅಲ್ಲಿ. ನೆಕ್ಸ್ಟ್ ನೀವು ನ್ಯೂಟ್ರಿಷನ್ ನ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ಪ್ಲಾಂಟ್ಸ್ ಅಲ್ಲಿ ಕಲ್ತ್ಕೋಬೇಕು. ಅಂದ್ರೆ ಬೇಸಿಕಲಿ ಆಟೋಟ್ರೋಫ್ಸ್, ಹೆಟ್ರೋಟ್ರೋಫ್ಸ್ ಅಲ್ಲೆಲ್ಲ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ರೆಸ್ಪಿರೇಷನ್ ನ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೇಗೆ ನಡೆಯುತ್ತೆ, ಪ್ಲಾಂಟ್ಸ್ ಅಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳ್ಕೋಬೇಕು. ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೇಗೆ ನಡೆಯುತ್ತೆ, ಪ್ಲಾಂಟ್ಸ್ ಅಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳ್ಕೋಬೇಕು. ಲಾಸ್ಟ್ ಅಲ್ಲಿ ಎಕ್ಸ್ಕ್ರೀಷನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೇಗೆ ನಡೆಯುತ್ತೆ, ಪ್ಲಾಂಟ್ಸ್ ಅಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳ್ಕೋಬೇಕು. ಅದಾದ್ಮೇಲೆ ಎಲ್ಲ ಅರ್ಥ ಆಯ್ತು, ಪ್ರಾಸೆಸಸ್ ಎಲ್ಲ ಅರ್ಥ ಆಯ್ತು, ಕೀ ಟರ್ಮ್ಸ್ ಏನೇನ್ ಬರುತ್ತೆ ಅದು ಅರ್ಥ ಆಯ್ತು ಅಂತ ಕ್ಲಾರಿಟಿ ಸಿಕ್ಕ ಮೇಲೆ ನೆಕ್ಸ್ಟ್ ನೀವು ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ಆಯ್ತಾ? ಸೊ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಡಯಾಗ್ರಾಮ್ಸ್ ಯಾವ್ದು ಕೇಳ್ತಾರೆ? ಸ್ಟೊಮ್ಯಾಟಾದು ಡಯಾಗ್ರಾಮ್ಸ್ ಕೇಳ್ತಾರೆ. ಓಪನ್ ಪೊಸಿಷನ್ ಅಲ್ಲಿ, ಕ್ಲೋಸ್ಡ್ ಪೊಸಿಷನ್ ಅಂದ್ರೆ ಓಪನ್ ಫಾರ್ಮ್ ಅಲ್ಲಿ, ಕ್ಲೋಸ್ ಫಾರ್ಮ್ ಅಲ್ಲೆಲ್ಲ ಹೇಗಿರುತ್ತೆ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ಅದಾದ್ಮೇಲೆ ಹಾರ್ಟ್ ನ ಡಯಾಗ್ರಾಮ್ ಕೇಳ್ತಾರೆ ಮಕ್ಕಳೇ. ಹಾರ್ಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಡಯಾಗ್ರಾಮ್. ಆಯ್ತಾ? ಸೊ ಹಾರ್ಟ್ ನ ಆದಷ್ಟು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಯಾವ್ಯಾವ ಚೇಂಬರ್ ಎಲ್ಲೆಲ್ಲಿರುತ್ತೆ, ಯಾವ್ಯಾವ ರೀತಿ ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಎಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾರ್ಟಿನ ಡಯಾಗ್ರಾಮ್ ನ ಚೆನ್ನಾಗಿ ತಿಳ್ಕೋಬೇಕು. ಅದಲ್ಲದೆ ಏನೇನ್ ಕೇಳ್ತಾರೆ? ನೆಫ್ರಾನ್ದು ಡಯಾಗ್ರಾಮ್ ಕೇಳ್ತಾರೆ ಅಂಡ್ ಇನ್ನೊಂದು ಏನು ಎಕ್ಸ್ಕ್ರೀಟರಿ ಸಿಸ್ಟಮ್ದು ಡಯಾಗ್ರಾಮ್ ಕೇಳ್ತಾರೆ. ಆಯ್ತಾ? ಸೊ ಅದನ್ನ ಕೂಡ ಚೆನ್ನಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಯ್ತಾ ಮಕ್ಕಳೇ? ಸೊ ಡಯಾಗ್ರಾಮ್ಸ್, ಪ್ರಾಸೆಸಸ್, ಕೀ ಟರ್ಮ್ಸ್ ಎಲ್ಲ ಅರ್ಥ ಆಗ್ಬಿಟ್ರೆ ಲೈಫ್ ಪ್ರಾಸೆಸಸ್ ಇಸ್ ಡನ್ ಅಂಡ್ ಡಸ್ಟೆಡ್. ಓಕೆನಾ? ಓಕೆ, ಸೊ ಕುಶ್ವಂತ್ ಅವ್ರ ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಬಯಾಲಜಿಯಲ್ಲಿ ಡಯಾಗ್ರಾಮ್ಸ್ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮೋರ್ ವೇಟೇಜ್ ಇರುತ್ತಾ? ಎಸ್, ವೆರಿ ಗುಡ್ ಕ್ವೆಶನ್ ಕುಶ್ವಂತ್. ಸೊ ಇಲ್ಲಿ ಒಂದು ಕ್ವೆಶನ್ ನ ತೋರಿಸ್ದೆ ಅಲ್ವಾ ನಾನು ನಿಮ್ಗೆ. 1 ಮಾರ್ಕ್ ಕ್ವೆಶನ್ ಎಲ್ಲ ಕೇಳಿದ್ರೆ, MCQ ಎಲ್ಲ ಕೇಳಿದ್ರೆ ಡಯಾಗ್ರಾಮ್ಸ್ ಬಿಡಿಸೋ ಅಂತ ನೆಸೆಸಿಟಿ ಇರಲ್ಲ. ಬಟ್ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ರೀತಿಯಲ್ಲಿ ಕ್ವೆಶನ್ಸ್ ಬಂದ್ರೆ, ಮೇ ಬಿ ಏನು ಮೆಕ್ಯಾನಿಸಮ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾಗ ನೀವು ಹಾರ್ಟ್ ಇದು ಒಂದು ಬೇಸಿಕ್ ಡಯಾಗ್ರಾಮ್ ನ ಬರೆದ್ರೆ ಕೂಡ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಸಿಗುವಂತ ಸಾಧ್ಯತೆ ಡೆಫಿನೆಟ್ಲಿ ಇರುತ್ತೆ ಕುಶ್ವಂತ್ ಅವರೇ. ಅಂಡ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ಕೇಳಿದಾಗ ನೀವು ಕಿಡ್ನೀಸ್, ಯುರೇಟರ್ನೆಲ್ಲ ಏನು ಕ್ಲೀನ್ ಆಗಿ ಡ್ರಾ ಮಾಡಿಟ್ರೆ, ಅಂದ್ರೆ ಪರ್ಫೆಕ್ಟ್ ಡಯಾಗ್ರಾಮ್ ಆಗ್ಬೇಕು ಅಂತಾನೂ ಇಲ್ಲ. ಆಯ್ತಾ? ಜಸ್ಟ್ ಒಂದು ಬೇಸಿಕ್ ಡಯಾಗ್ರಾಮ್ ನ ನೀವು
ಡ್ರಾ ಮಾಡಿದ್ರು ಕೂಡ ನಿಮ್ಮ ಆನ್ಸರಿಗೆ ಜಾಸ್ತಿ ವೇಟೇಜ್ ಡೆಫಿನೆಟ್ಲಿ ಇರತ್ತೆ ಕುಶ್ವಂತ್. ವೆರಿ ಗ್ಲಾಡ್ ಯು ಆಸ್ಕ್ ದಿಸ್ ಕ್ವೆಶನ್. ಯಾಕಂದ್ರೆ ನಾವು ಡಯಾಗ್ರಾಮ್ಸ್ ಏನು ತಿಳ್ಸಕ್ಕೆ, ಡಯಾಗ್ರಾಮ್ಸ್ ಬಗ್ಗೆ ಸೈನ್ಸ್ ಅಲ್ಲಿ ಯಾವ್ಯಾವ ಡಯಾಗ್ರಾಮ್ಸ್ ಬರುತ್ತೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡಕ್ಕೇನೆ ಒಂದು ಲೈವ್ ನ ನಡೆಸ್ತೀವಿ. ಆ ಲೈವ್ ನಿಮ್ಗೆ ಮಾರ್ಚ್ ಅಲ್ಲಿ ನಾವು ನಡೆಸ್ಕೊಡ್ತೀವಿ ಆಯ್ತಾ ಮಕ್ಳೇ. ಸೊ ಆ ಡಯಾಗ್ರಾಮ್ಸ್ ಲೈವ್ ನ ಕೂಡ ದಯವಿಟ್ಟು ತಪ್ಪದೇ ಅಟೆಂಡ್ ಮಾಡಿ ಆಯ್ತಾ. ಸೊ ಎಸ್, ನಾನು ಈ ಚಾಪ್ಟರ್ ಅಲ್ಲಿ ಏನೇನು ಹೇಳಬೇಕೋ ಎಲ್ಲ ಹೇಳಿ ತಿಳಿಸಿದ್ದೀನಿ ಮಕ್ಕಳಿಗೆ. ನಿಮ್ಗೆ ಏನೇ ಡೌಟ್ ಇದ್ರು ನಮಗೆ ಏನು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಮಕ್ಕಳೇ. ಏನ್ ಕೇಳ್ತಿದ್ದಾರೆ? ದರ್ಶನ್ ಅವ್ರು ಕೇಳಿದ್ದಾರೆ, ಮ್ಯಾಮ್ ಫಾರ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಮಾಡೆಲ್ ಕ್ವೆಶನ್ ಪೇಪರ್ ಪ್ಲೀಸ್ ಮ್ಯಾಮ್ ಅಂತ ಕೇಳಿದ್ದಾರೆ. ದರ್ಶನ್ ಅವರೇ, ನಿಮಗೆ ಒಂದು ಸ್ವೀಟ್ ನ್ಯೂಸ್ ಏನಂದ್ರೆ ನಾವು ಮಾಡೆಲ್ ಕ್ವೆಶನ್ ಪೇಪರ್ನ ನೆಕ್ಸ್ಟ್ ವೀಕ್ ನಡೆಯುವಂತ ಲೈವ್ ಅಲ್ಲಿ ಸಾಲ್ವ್ ಮಾಡ್ತೀವಿ ಆಯ್ತಾ. ಸೊ ನೆಕ್ಸ್ಟ್ ವೀಕ್ ಯಾವಾಗ ಏನು ಡೇಟ್ ಏನು ಟೈಮ್ ಏನು ಅಂತ ಎಲ್ಲ ನಾವು ನೆಕ್ಸ್ಟ್ ವೀಕ್ ಆಗೋ ಮುಂಚೆ ನಿಮಗೆ ಟೈಮ್ ಟೇಬಲ್ ಕೊಡ್ತೀವಿ ಆಯ್ತಾ. ಸೊ ನಾವು ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಸಾಲ್ವ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ನೆಕ್ಸ್ಟ್ ವೀಕ್ ಆಯ್ತಾ. ಸೊ ಸ್ಟೇ ಟ್ಯೂನ್ಡ್. ಇನ್ಫಾರ್ಮೇಶನ್ ಸಿಗಕ್ಕೆ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆಯ್ತಾ. ಸೊ ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ? ಲೈಫ್ ಪ್ರೊಸೆಸಸ್ ಅಲ್ಲಿ ನಾನು ಅಡ್ರೆಸ್ ಮಾಡಬೇಕಾಗಿರೋ ಏನೇ ಡೌಟ್ಸ್ ಇದ್ರು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಷಣ್ಮುಖ ಪ್ರಿಯಾ ಅವ್ರು ಹೇಳಿದ್ದಾರೆ ಕ್ರಿಸ್ಟಲ್ ಕ್ಲಿಯರ್ ಮ್ಯಾಮ್. ಅಪ್ಪ ಏನ್ ಪುಣ್ಯ ಮಾಡಿದ್ದೆ ನಾನು ಇಂಥ ಮಕ್ಳು ಪಡೆಯೋಕೆ. ಬಟ್ ಎಸ್, ಓಕೆ ಸರಿ, ಎಲ್ಲ ಅರ್ಥ ಆಗಿದೆ ಅಂದ್ರೆ ವಿ ಕ್ಯಾನ್ ಕ್ಲೋಸ್ ದಿಸ್ ಚಾಪ್ಟರ್ ಫಾರ್ ನೌ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ವಾಪಸ್ ಬರೋಣ. ಬೇಗ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಬಂದ್ಬಿಡಿ ಆಯ್ತಾ. ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆನ್ ಆಗೋಣ. ಲೆಟ್ಸ್ ಟೇಕ್ ಅ ಲಿಟಲ್ ಬ್ರೇಕ್. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಒಂದು ಕಾಂಪಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸ್ ನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು? ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೂಪರ್ ಮಕ್ಕಳೇ, ಎಲ್ಲರೂ ಬ್ರೇಕ್ ಮುಗಿಸ್ಕೊಂಡ್ ಬಂದಿದ್ದೀರಾ ಅನ್ಕೋತೀನಿ. ನಾನು ನೆಕ್ಸ್ಟ್ ಇನ್ನು ಚಾಪ್ಟರ್ಗೆ ಮೂವ್ ಆನ್ ಮಾಡೋಕ್ಕಿಂತ ಮುಂಚೆ ಒಂದು ಮಗು ಕ್ವೆಶನ್ ಕೇಳಿತ್ತು. ಯಾವುದು? ರಾಧಾ ಬೋವಿ ಅನ್ನೋ ಒಂದು ಮಗು ಕ್ವೆಶನ್ ಕೇಳಿದೆ. ಏನದು? ಟ್ರಾನ್ಸ್ಲೊಕೇಶನ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ಲೊಕೇಶನ್ ಏನು ಮಕ್ಕಳೇ? ಫ್ಲೋಯಮ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ 2 ರೀತಿ ಟಿಶ್ಯೂಸ್ ಇನ್ವಾಲ್ವ್ ಆಗಿರುತ್ತೆ, ಝೈಲಮ್ ಹಾಗೂ ಫ್ಲೋಯಮ್. ಫ್ಲೋಯಮ್ ಏನಿದೆ ಇದು ಒಂದು ಪರ್ಟಿಕ್ಯುಲರ್ ರೀತಿಯ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಏನದು? ಇಟ್ ಇಸ್ ಏನು? soluble products of photosynthesis. Soluble products of photosynthesis. Basically soluble products of photosynthesis ಅಂದ್ರೆ ಏನು? ಗ್ಲೂಕೋಸ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಆಯ್ತಾ. ಅಂದ್ರೆ ಗ್ಲೂಕೋಸ್ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಬೇರೆ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಬಟ್ ಯು ಶುಡ್ ರೈಟ್ ಇಟ್ ಆಸ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಿಸಿಸ್. ಅದಲ್ಲದೆ ಅಮೈನೋ ಆಸಿಡ್ ನ ಕೂಡ ಏನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ? ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಮೈನೋ ಆಸಿಡ್ಸ್ ನ. ಸೊ ಈ ಪ್ರಾಸೆಸ್ ಏನಿದೆ, ಈ ಕ್ರಿಯೆ ಏನಿದೆ, ಈ ಪ್ರಾಸೆಸ್ ನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಟ್ರಾನ್ಸ್ಲೊಕೇಶನ್
ಆಯ್ತಾ. ಫ್ಲೋಯಮ್ ಅಲ್ಲಿ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಿಸಿಸ್ ಮತ್ತೆ ಅಮೈನೋ ಆಸಿಡ್ ಸಾಗಾಣಿಕೆ ಅಥವಾ ಟ್ರಾನ್ಸ್ಪೋರ್ಟ್ ಆಗುವಂತ ಕ್ರಿಯೆ ಅಥವಾ ಪ್ರಾಸೆಸ್ ನ ಟ್ರಾನ್ಸ್ಲೋಕೇಶನ್ ಅಂತ ಕರಿತೀವಿ. ರಾಧಾ ಅವರೇ ಅರ್ಥ ಆಗಿದೆ ಅನ್ಕೋತೀನಿ. ಇದಕ್ಕಿನ್ನ ಚೆನ್ನಾಗಿ ಅರ್ಥ ಮಾಡ್ಸಕ್ಕೆ ನನ್ನ ಕೈಲಿ ಆಗತ್ತಾ ಗೊತ್ತಿಲ್ಲ, ಬಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಖುಷ್ವಂತ್ ನಾಯಕ್ ಅವ್ರು ಕೇಳ್ತಿದ್ದಾರೆ, ಮ್ಯಾಮ್ ಟೈಮ್ ಟೇಬಲ್ ಅನ್ನ ಸಜೆಸ್ಟ್ ಮಾಡಿ ಪ್ಲೀಸ್. ಯಾವ ಟೈಮ್ ಟೇಬಲ್ ಸಜೆಸ್ಟ್ ಮಾಡಬೇಕು ಖುಷ್ವಂತ್ ನಾಯಕ್ ಅವರೇ? ಆಲ್ರೆಡಿ ನಮ್ಮ ಲೈವಿನ ಟೈಮ್ ಟೇಬಲ್ ಹಾಕಿ ಆಯ್ತು. ಮ್ಯಾಮ್ ಟೈಮ್ ಟೇಬಲ್ ಅಂತ ನೆಕ್ಸ್ಟ್ ಟಾಪರ್ ಅವರು ಕೇಳ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ, ಯಾವ ರೀತಿ ಟೈಮ್ ಟೇಬಲ್ ಬೇಕು? ನೆಕ್ಸ್ಟ್ ವೀಕಿನ ಟೈಮ್ ಟೇಬಲ್ ಬೇಕಾ? ಅದು ನೆಕ್ಸ್ಟ್ ವೀಕ್ ಸಿಗುತ್ತೆ, ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗೋ ಮುಂಚೆ ಸಿಗುತ್ತೆ ನಿಮಗೆ. ಸೊ ಈ ವಾರ ಟೈಮ್ ಟೇಬಲ್ ನಮ್ಮ ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿ ಆಯಿತು, ಈ ಲೈವಲ್ಲೂ ಕೂಡ ತೋರಿಸಿ ಆಯಿತು. ಇನ್ಯಾವ ಟೈಮ್ ಟೇಬಲ್ ಬೇಕು ನಿಮಗೆ? ನೀವು ಓದ್ಲಿಕ್ಕೆ ಟೈಮ್ ಟೇಬಲ್ ಬೇಕಾ? ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಮಕ್ಕಳ. ಓಕೆ, ಸೊ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಟ್ರಾನ್ಸ್ಲೋಕೇಶನ್ ಬಗ್ಗೆ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆನ್ ಆಗೋಣ, ವಿಚ್ ಇಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ವಾಟ್ ಇಸ್ ದ ಫಸ್ಟ್ ಕ್ವೆಶನ್ ಮಕ್ಕಳೇ? ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ಸ್. ನ್ಯೂರಾನ್ಸ್ ಅಂದ್ರೇನು? ಇಟ್ ಇಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ನರ್ವಸ್ ಸಿಸ್ಟಮ್ ಅಲ್ವಾ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಸೊ ಎರಡು ನ್ಯೂರಾನಿನ ನಡುವೆ ಇರುವಂತ ಫಂಕ್ಷನಲ್ ಗ್ಯಾಪ್ನ ನಾವು ಏನೋ ಒಂದು ಅಂತ ಕರಿತೀವಿ. ವಾಟ್ ಇಸ್ ದ ಟರ್ಮ್? ನಂದೀಶ್ ಅವ್ರು ಆನ್ಸರ್ ಮಾಡಿದ್ದಾರೆ ಸೈನಾಪ್ಸ್ ಅಂತ. ದೊಡ್ಡಮನಿಯವರು ಸೈನಾಪ್ಸ್, ಅಕ್ಷತಾ, ಲತಾ, ಬಸವರಾಜೇಶ್ವರಿ, ಖುಷ್ವಂತ್ ಅವರು ಸ್ಟಡಿ ಟೈಮ್ ಟೇಬಲ್ ಬಗ್ಗೆ ಕೇಳ್ತಿದ್ದಾರೆ. ಸೆಲ್ಫ್ ಸ್ಟಡಿ ಟೈಮ್ ಟೇಬಲ್, ವಾಹ್, ನೀವು ಸೆಲ್ಫ್ ಸ್ಟಡಿ ಮಾಡೋಕ್ಕೆ ನಾವು ಟೈಮ್ ಟೇಬಲ್ ಓಕೆ ಹಾಕೊಡ್ಬೋದೇನು, ಬಟ್ ನಿಮ್ಮ ಟೈಮಿಂಗ್ ಹೇಗಿರುತ್ತೆ ನಮಗೆ ಅರ್ಥ ಆಗಲ್ಲ ಅಲ್ವಾ. ಒನ್ ಟಿಪ್ ಕೊಡ್ಬಲ್ಲೆ, ನಿಮ್ಮ ಸೆಲ್ಫ್ ಸ್ಟಡಿ ಟೈಮ್ ಟೇಬಲ್ ಅಲ್ಲಿ ನಮ್ಮ ಲೈವ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸ್ಕೂಲಿಗೆ ಹೋಗಿ ಬರ್ತೀರಾ, ಎಕ್ಸಾಮ್ ಬರೆದು ಬರ್ತೀರಾ, ಇನ್ನೆಲ್ಲಿ ಟೈಮ್ ಇರುತ್ತೆ ನಿಮಗೆ? ಇರೋ ಟೈಮಲ್ಲಿ ಲೈವ್ನ ಅಟೆಂಡ್ ಮಾಡಿ. ಲೈವ್ ಅಟೆಂಡ್ ಮಾಡಿದ್ಮೇಲೆ ಲೈವಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ರಿವೈಸ್ ಮಾಡಿ ಆಯ್ತಾ. ದಟ್ ಬಿ ದ ಬೆಸ್ಟ್ ಸೆಲ್ಫ್ ಸ್ಟಡಿ ಟೈಮ್ ಟೇಬಲ್ ದಟ್ ಐ ಕ್ಯಾನ್ ಸಜೆಸ್ಟ್ ರೈಟ್ ನೌ ಆಯ್ತಾ. ಸೊ ಇನ್ ಪರ್ಟಿಕ್ಯುಲರ್ ಪರ್ಸನಲೈಸ್ಡ್ ಆಗಿ ಒಬ್ಬೊಬ್ಬರಿಗೆ ಟೈಮ್ ಟೇಬಲ್ನ ನಾವು ಹೇಗೆ ಸ್ಟ್ರಕ್ಚರ್ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ದೇರ್ ಫಾರ್ ಸೆಲ್ಫ್ ಸ್ಟಡಿ ಟೈಮ್ ಟೇಬಲ್ is a very difficult task for now, but okay, ಯೋಚನೆ ಮಾಡೋಣ, ನೋಡೋಣ ಏನು ಮಾಡ್ಬೋದು ಅಂತ. ಸದ್ಯಕ್ಕೆ ಲೈವ್ ಬಗ್ಗೆ ಗಮನ ಕೊಡಿ, ಓಕೆನಾ. ಸೊ ಈಗ ಏನು ಕೇಳಿದ್ದಾರೆ? ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಎಷ್ಟೊಂದು ಜನ ಮಕ್ಕಳು ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಎಸ್, ಇಟ್ ಇಸ್ ಸಿ, ಸೈನಾಪ್ಸ್ ಆಯ್ತಾ. ಸೊ ಡೆಂಡ್ರೈಟ್ ಅಂದ್ರೇನು? ನ್ಯೂರಾನ್ಸ್ ಅಲ್ಲಿ ಇರುವಂತ ಬೆರಲ್ ರೀತಿಯ ಸ್ಟ್ರಕ್ಚರ್ಸ್ ನ ನಾವು ಡೆಂಡ್ರೈಟ್ ಅಂತೀವಿ. ಆಮೇಲೆ ನ್ಯೂರಾನ್ ಇಂದ ಬರುವಂತ ದೊಡ್ಡ ಲಾಂಗ್ ಪ್ರೊಜೆಕ್ಷನ್ ಏನಿದೆ ಅದನ್ನ ಆಕ್ಸಾನ್ ಅಂತೀವಿ. ನ್ಯೂರಾನಿನ ಆ ದಪ್ಪ ಭಾಗ ಏನಿದೆ, ನ್ಯೂಕ್ಲಿಯಸ್ ಇರೋ ಭಾಗನ ಸೆಲ್ ಬಾಡಿ ಅಂತ ಕರಿತೀವಿ. ನನ್ ಆಫ್ ದೀಸ್ ಆರ್ ದ ರೈಟ್ ಆನ್ಸರ್. ಸಿ, ಸೈನಾಪ್ಸ್ ಇಸ್ ದ ರೈಟ್ ಆನ್ಸರ್ ಆಯ್ತಾ. ಎರಡು ನ್ಯೂರಾನ್ ನಡುವೆ ಇರುವಂತ ಒಂದು ಫಂಕ್ಷನಲ್ ಗ್ಯಾಪ್ ಅಂತ ನಾವು ಸೈನಾಪ್ಸ್ ನ ಕರಿತೀವಿ. ಫಂಕ್ಷನಲ್ ಅಂತ ಏನಕ್ಕೆ ಕರಿತೀವಿ? ಬಿಕಾಸ್ ಆ ಗ್ಯಾಪ್ ಖಾಲಿಯಾಗಿ ಕೂತಿರಲ್ಲ. ಆ ಗ್ಯಾಪ್ ಅಲ್ಲಿ ಏನು ನರ್ವ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಆ ಗ್ಯಾಪ್ ಅಲ್ಲಿ ಒಂದಷ್ಟು ಕೆಮಿಕಲ್ ಚೇಂಜಸ್ ನಡೆಯುತ್ತೆ ಆಯ್ತಾ. ಅದಕ್ಕೆ ನಾವು ಅದನ್ನ ಫಂಕ್ಷನಲ್ ಗ್ಯಾಪ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಓಕೆ, ಈಗ ಸೈನಾಪ್ಸ್ ಬಗ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಸೈನಾಪ್ಸ್ ಅಂತ ಹೇಳಿದಿರಾ. ಅದು ಬಿಟ್ಟು ಒಂದಷ್ಟು ಜನ ಮಕ್ಕಳು ಡೆಂಡ್ರೈಟ್ ಆಕ್ಸಾನ್ ಅಂತ ಎಲ್ಲ ಆನ್ಸರ್ ಮಾಡಿದ್ದೀರಾ. ನೋ, ಡೆಂಡ್ರೈಟ್ ಆಕ್ಸಾನ್ ಸೆಲ್ ಬಾಡಿ ಇಸ್ ನಾಟ್ ದ ರೈಟ್ ಆನ್ಸರ್. ಇಟ್ ಇಸ್ ಸೈನಾಪ್ಸ್ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಮೂವ್ ಆನ್ ಆಗೋಣ. What is this correct path of movement of nerve impulses in the following diagram? ಡಯಾಗ್ರಾಮ್ ನ ತೋರಿಸ್ಬಿಡ್ತೀನಿ ನಿಮಗೆ. ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡ್ರೆ ಡಯಾಗ್ರಾಮ್ ಕಾಣಿಸುತ್ತೆ ಅನ್ಕೊಂತೀನಿ. ಸೊ ಡಯಾಗ್ರಾಮ್ ಅಲ್ಲಿ ಏನಿದೆ? ಫಸ್ಟ್ ಆಲ್ಫಾಬೆಟ್ ಬಂದು ಪಿ, ಪಿ ಆದ್ಮೇಲೆ ಆರ್, ಆರ್ ಆದ್ಮೇಲೆ ಎಸ್, ಎಸ್ ಆದ್ಮೇಲೆ ಕ್ಯೂ ಇದೆ ಆಯ್ತಾ. ಸೊ ವಾಟ್ ಇಸ್ ದ ಕರೆಕ್ಟ್ ನರ್ವ್ ಇಂಪಲ್ಸ್ ಏನಿದೆ ಅದು ಒಂದು ನ್ಯೂರಾನ್ ಅಲ್ಲಿ ಹೇಗೆ ಸಾಗಾಣಿಕೆ ಆಗುತ್ತೆ, ಹೇಗೆ ಮೂವ್ ಆಗುತ್ತೆ, ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಏನು ಮಕ್ಕಳೇ? ಸೊ ಕರೆಕ್ಟ್ ಆಲ್ಫಾಬೆಟ್ಸ್ ನ ಅರೇಂಜ್ ಮಾಡ್ಬೇಕು ನೀವು. ಸೊ ಆನ್ಸರ್ ಬರೀರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನೋಡೋಣ ಯಾರ್ಯಾರು ಮಕ್ಕಳು ಕರೆಕ್ಟ್ ಆಗಿ ಬರೀತಾರೆ ಅಂತ. ಸೊ ಒಂದು ನ್ಯೂರಾನ್ ಅಲ್ಲಿ ನರ್ವ್ ಇಂಪಲ್ಸಸ್ ಅಂದ್ರೆ ಏನು ಮಕ್ಕಳೇ? ದೇರ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಯ್ತಾ. ಇನ್ಫಾರ್ಮೇಶನ್ ಪಾಸ್ ಆಗಬೇಕು, ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನಿಗೆ ಇನ್ಫಾರ್ಮೇಶನ್ ಪಾಸ್ ಆಗಬೇಕು. ಯಾವ ರೀತಿ ಪಾಸ್ ಆಗುತ್ತೆ ವಿತ್ ಇನ್ ಅ ನ್ಯೂರಾನ್ ಅಂತ ಕೇಳ್ತಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಕೊಡಿ ಮಕ್ಕಳೇ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡೋಣ ನಾವು. ಎಸ್, ವಾಟ್ ಇಸ್ ದ ರೈಟ್ ಆಪ್ಷನ್? ರವಿ ಅವ್ರು ಹೇಳ್ತಿದ್ದಾರೆ, ಶೀತಲ್ ಅವರು, ಅನನ್ಯ ಅವರು, ಅಮಿತ್ ಅವರು ಎಲ್ಲ ಡಿ 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 ಅಂತ ರವಿ ಅವರು ಸಿ ಅಂತ ಹೇಳ್ತಿದ್ದಾರೆ. ರವಿ ಅವರೇ ಚೆಕ್ ಯೋರ್ ಆನ್ಸರ್. ಶೀತಲ್ ಅವರು ನೆಕ್ಸ್ಟ್ ಟಾಪರ್ ಬಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟಾಪರ್ ಚೆಕ್ ಯೋರ್ ಆನ್ಸರ್. ಬಸವರಾಜೇಶ್ವರಿ ಅವರು ಡಿ, ವರ್ಷಿಣಿ ಅವರು ಡಿ, ಅನನ್ಯ ಅವರು ಡಿ, ಮನೋಜ್, ನಯನಾ, ರವಿ ಅಗೇನ್ ಸಿ, ನೋ ರವಿ ನೋ. ಷಣ್ಮುಖ ಅವರು ಡಿ, ಎಸ್ ಕೆ ಯೋಗೇಶ್ ಅವರು ಡಿ. ಎಸ್ ರವಿ ಅವರೇ, ಒಂದಷ್ಟು ಜನ ಮಕ್ಕಳು ಏನು ಸಿ ಅಂದಿದ್ರಿ. ಪಿ ಆರ್ ಎಸ್ ಕ್ಯೂ ಅಂತ ಜ್ಯೋತಿ ಅವ್ರು ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಟಾಪರ್ ಅವ್ರ ಆನ್ಸರ್ ಕರೆಕ್ಟ್ ಮಾಡ್ಕೊಂಡ್ರು, ಸೂಪರ್.
ಶಿವ ಅವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಿವೇದಿತಾ, ಮಾಧುರಿ, ಅಕ್ಷತಾ, ಷಣ್ಮುಖ, ನೆಕ್ಸ್ಟ್ ಟಾಪರ್ ಎಸ್, ಶಶಿ, ಕುಶ್ವಂತ್, ಶೋಯಬ್, ಅಂಬಿಕಾ, ಕೀರ್ತನ ಅವ್ರ ಪಿ ಅಂತ ಆಪ್ಷನ್ ಇಲ್ಲ ಮಗು, ಕರೆಕ್ಟ್ ಆಗಿ ಹೇಳ್ಕಂದ. ಅದು ಏನು PRSQ. ಎಸ್, ಕೀರ್ತನ ಅವರು ಕೂಡ ಕರೆಕ್ಟ್ ಆಗಿ ಹೇಳಿದ್ದಾರೆ PRSQ ಅಂತ. ಎಸ್, ಫಸ್ಟ್ ಏನಾಗುತ್ತೆ ಮಕ್ಳೇ, ಇನ್ಫಾರ್ಮೇಶನ್ ಬರೋದು ಇನ್ನೊಂದು ನ್ಯೂರಾನ್ ಇಂದ ಬರುತ್ತೆ ಅಲ್ವಾ, ಒಂದು ರಿಸೆಪ್ಟರ್ ಇಂದ ಕೂಡ ಬರ್ಬೋದು. ಇನ್ಫಾರ್ಮೇಶನ್ ಎಲ್ಲಿಗೆ ಬರುತ್ತೆ, ಫಸ್ಟ್ ಡೆಂಡ್ರೈಟಿಗೆ ಬರುತ್ತೆ, ಡೆಂಡ್ರೈಟ್ ನ P ಅಂತ ತೋರಿಸಿದ್ದಾರೆ. ಅದಾದ್ಮೇಲೆ ಸೆಲ್ ಬಾಡಿಗೆ ಬರುತ್ತೆ, ಸೆಲ್ ಬಾಡಿನ R ಅಂತ ತೋರಿಸಿದ್ದಾರೆ. ಇಲ್ಲಿ ಸೆಲ್ ಬಾಡಿಯಿಂದ ಎಲ್ಲಿಗೆ ಹೋಗುತ್ತೆ, ಇದು ಆಕ್ಸಾನಿಗೆ ಹೋಗುತ್ತೆ, ವಿಚ್ ಇಸ್ ಎಸ್. ಆಕ್ಸಾನ್ ಇಂದ ನರ್ವ್ ಎಂಡಿಂಗ್ಸ್ ಅಥವಾ ನರ್ವ್ ಟರ್ಮಿನಲ್ಸ್ ಬರುತ್ತೆ, ವಿಚ್ ಇಸ್ Q. ಸೊ PRSQ is the right pathway of nerve impulse ಆಯ್ತಾ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ D, PRSQ ಆಯ್ತಾ. ಸೊ ಕರೆಕ್ಟ್ ಆಗಿ ಎಲ್ಲರೂ ನೋಡ್ಕೊಂಡಿದ್ದ. ಒಂದಷ್ಟು ಜನ ಸಿ ಎಲ್ಲ ಅಂದಿದ್ರಿ, ಅವ್ರಿಗೆ ಹೋಗ್ಬಿಟ್ಟು ವಾಪಸ್ಸು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಅ ಪರ್ಸನ್ ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ರನ್ನಿಂಗ್ ಸೂನ್ ಆಫ್ಟರ್ ಅಬ್ಸರ್ವಿಂಗ್ ಅ ಸ್ನೇಕ್. ಸೊ ಕೀವರ್ಡ್ ಏನು, ಇಮಿಡಿಯೇಟ್ಲಿ ಒಂದು ಪರ್ಸನ್ ಏನೋ ಒಂದು ಭಯಂಕರವಾದ ಸಿಚುವೇಶನ್ ಏನೋ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಇಮಿಡಿಯೇಟ್ ಅಂದಿದ ತಕ್ಷಣ ಒಂದು ವರ್ಡ್ ಬರಬೇಕು ನಿಮಗೆ ರಿಲೇಟೆಡ್ ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಇಮಿಡಿಯೇಟ್ ಅಂದಿದ ತಕ್ಷಣ ಯಾವ ವರ್ಡ್ ತಲೆಗೆ ಬರಬೇಕು ಅಥವಾ ಯಾವ ಟರ್ಮ್ ತಲೆಗೆ ಬರಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. The correct transmission path, already question ಅಲ್ಲೇ ಇದೆ. Yes, the correct term is reflex impulse in this situation. So ಯಾವುದೋ ಒಂದಷ್ಟು ಸಿಚುವೇಶನ್ಸ್ ಅಲ್ಲಿ ನಾವು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಬೇಕು. ಅದು ಮೇ ಬಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಲಿನಡಿ ನೇಲ್ ಇತ್ತೇನೋ, ಆ ನೇಲ್ ಮೇಲೆ ಸ್ಟೆಪ್ ಮಾಡಿದ್ವಿ, ಬಟ್ ರಪ್ ಅಂತ ಏನು ನಮ್ಮ ಕಾಲ್ನ ಹಿಂದಕ್ಕೆ ತಗೋಬೇಕು. ಅವ್ರು ಮೇ ಬಿ ಈ ಕ್ವೆಶನ್ ಅಲ್ಲಿ ತೋರಿಸಿರೋ ಹಾಗೆ ಒಂದು ಸ್ನೇಕ್ ಕಾಣಿಸ್ತೇನೋ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ. ಸೊ ಆಗ ನಾವು ಕ್ವಿಕ್ ಆಗಿ ರಿಯಾಕ್ಟ್ ಮಾಡಬೇಕು. ಕ್ವಿಕ್ ಆಗಿ ರಿಯಾಕ್ಟ್ ಮಾಡಬೇಕಾದ್ರೆ ಎಲ್ಲ ಏನು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಏನು ನರ್ವ್ ರಿಯಾಕ್ಷನ್ ಅಥವಾ ಏನು ನ್ಯೂರಲ್ ರಿಯಾಕ್ಷನ್ ನಡೆಯುತ್ತೆ ನಮ್ಮ ಬಾಡಿಯಲ್ಲಿ, ಅದನ್ನ ನಾವು ರಿಫ್ಲೆಕ್ಸ್ ಇಂಪಲ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಈ ರೀತಿ ಇಂಪಲ್ಸ್ ಅಲ್ಲಿ ಮೇನ್ ಫ್ಯಾಕ್ಟರ್ ಏನಿರುತ್ತೆ ಮಕ್ಕಳೇ, ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಟೈಮ್ ತುಂಬಾ ಕಡಿಮೆ ಇರುತ್ತೆ, ಕ್ವಿಕ್ ಆಗಿ ರಿಯಾಕ್ಷನ್ ನಡೆಯುತ್ತೆ. ಸೆಕೆಂಡ್ ಏನು ಅಂದ್ರೆ ಬ್ರೈನ್ ಇನ್ವಾಲ್ವ್ ಆಗಲ್ಲ. ಏನು ರಿಫ್ಲೆಕ್ಸ್ ಇಂಪಲ್ಸ್ ಅಲ್ಲಿ ಬ್ರೈನ್ ಇನ್ವಾಲ್ವ್ ಆಗಲ್ಲ ಆಯ್ತಾ. ಸೊ ಇಷ್ಟರಲ್ಲಿ ನೀವು ಆಪ್ಷನ್ಸ್ ಯಾವುದು, ಎಷ್ಟೊಂದು ಜನ ಆನ್ಸರ್ ಮಾಡ್ತಿದ್ದೀರಾ, ಆಪ್ಷನ್ ಯಾವುದು, ರವಿ ಅವರು ಡಿ ಅಂತ ಹೇಳ್ತಿದ್ದೀರಾ. ರವಿ ಮಗು ಕರೆಕ್ಟ್ ಆಗಿ ನೋಡಿ ಆನ್ಸರ್ ಮಾಡಿ, ಸುಮ್ಮನೆ ಆನ್ಸರ್ ಮಾಡಬಾರ್ದು. ಅಮಿತ್ ಅವರು ಬಿ ಅಂತಿದ್ದೀರಾ, ಶೋಯಬ್ ಅವರು ಬಿ, ಯೋಗೇಶ್ ಅವರು ಬಿ, ಷಣ್ಮುಖ ಅವರು ಸಿ ಅಂತಿದ್ದೀರಾ. ಷಣ್ಮುಖ ಪುಟ ಹೋಗಿ ಕರೆಕ್ಟ್ ಆಗಿ ಆನ್ಸರ್ ನೋಡ್ಕೊಂಡು ಬನ್ನಿ. ಹರಿಣಿ ಅವರು ಬಿ, ಮಾಧುರಿ ಅವರು ಬಿ. ಓಕೆ, ಸೊ ಈ ರೀತಿ ಕ್ವೆಶನ್ ಹೇಗೆ ಟ್ಯಾಕಲ್ ಮಾಡೋದು, ಫಸ್ಟ್ ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡಿ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ರಿಫ್ಲೆಕ್ಸ್ ಆರ್ಕ್ ಅಥವಾ ರಿಫ್ಲೆಕ್ಸ್ ಇಂಪಲ್ಸ್ ಏನಿದೆ ಅದು ಸ್ಟಾರ್ಟ್ ಆಗೋದು ಎಲ್ಲಿ ಮಕ್ಕಳೇ, ಇಟ್ ಸ್ಟಾರ್ಟ್ಸ್ ಇನ್ ದ ರಿಸೆಪ್ಟರ್, ಇಟ್ ಡಸಂಟ್ ಸ್ಟಾರ್ಟ್ ಇನ್ ದ ಎಫೆಕ್ಟರ್ ಆಯ್ತಾ. ಸೊ ಎಫೆಕ್ಟರ್ ಎಲ್ಲಿ ಫಸ್ಟ್ ಏನು ಟರ್ಮ್ ಆಗಿ ಇದೆಯೋ ಅದನ್ನ ಕ್ಯಾನ್ಸಲ್ ಔಟ್ ಮಾಡಿಬಿಡಿ. ಸಿ ಇಸ್ ದ ರಾಂಗ್ ಆಪ್ಷನ್, ಡಿ ಇಸ್ ದ ರಾಂಗ್ ಆಪ್ಷನ್ ಆಯ್ತಾ, ಬಿಕಾಸ್ ರಿಫ್ಲೆಕ್ಸ್ ಇಂಪಲ್ಸ್ ಸ್ಟಾರ್ಟ್ ಆಗೋದು ಅಟ್ ದ ರಿಸೆಪ್ಟರ್, ಓಕೆನಾ. ಸೊ ಇವೆರಡು ಇದೆ, ಎ ಹಾಗೂ ಬಿ ಈಗ ಏನು ರಿಮೈನಿಂಗ್ ಆಪ್ಷನ್ಸ್ ಆಗಿ ಇದೆ. ಸೊ ಈಗ ಎ ನ ಹೇಗೆ ಎಲಿಮಿನೇಟ್ ಮಾಡಬಹುದು ನೀವು, ಯು ಕ್ಯಾನ್ ಸಿ ದಟ್ ಬ್ರೈನ್ ಇಸ್ ಹಿಯರ್, ಬ್ರೈನ್ ಇಸ್ ಬೀಯಿಂಗ್ ಇನ್ವಾಲ್ವ್, ಬಟ್ ರಿಫ್ಲೆಕ್ಸ್ ಇಂಪಲ್ಸ್ ಅಲ್ಲಿ ಬ್ರೈನ್ ಇನ್ವಾಲ್ವ್ ಆಗಲ್ಲ, ಸ್ಪೈನಲ್ ಕಾರ್ಡ್ ಇನ್ವಾಲ್ವ್ ಆಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ ಆಯ್ತಾ. ಸೊ ಸವಿತಾ ಅವರು, ಮನೋಜ್ ಅವರು, ಬಸವರಾಜೇಶ್ವರಿ, ವರುಣ್ ಅವರೆಲ್ಲ ಬಿ 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 ಅಂತಿದ್ದೀರಾ. ಅಂಬಿಕಾ, ಶಶಿ, ಶೋಯಬ್ ಎಲ್ಲ ಬಿ ಅಂತಿದ್ದೀರಾ. ಗುಡ್, ಎಸ್, ದ ಕರೆಕ್ಟ್ ಆಪ್ಷನ್ ಇಸ್ ಬಿ. ಸೊ ದ ಇಂಪಲ್ಸ್ ಸ್ಟಾರ್ಟ್ಸ್ ಅಂದ್ರೆ ದ ಇನ್ಫಾರ್ಮೇಶನ್ ಏನಿದೆ ಅದು ಸ್ಟಾರ್ಟ್ ಆಗೋದು ರಿಸೆಪ್ಟರ್ ಅಲ್ಲಿ. ಸೊ ನಮ್ಮ ಸ್ಕಿನ್ ಆಗಿರ್ಬೋದು, ಐಸ್ ಆಗಿರ್ಬೋದು, ಇದೆಲ್ಲ ರಿಸೆಪ್ಟರ್ಸ್ ಆಯ್ತಾ ಮಕ್ಕಳೇ. ಸೊ ಅಲ್ಲಿ ಇನ್ಫಾರ್ಮೇಶನ್ ಗ್ರಹಣ ಆಗುತ್ತೆ, ಇನ್ಫಾರ್ಮೇಶನ್ ರಿಸೆಪ್ಟರ್ ಇಂದ ಎಲ್ಲಿಗೆ ಹೋಗುತ್ತೆ, ಸೆನ್ಸರಿ ನ್ಯೂರಾನ್ ಏನಿದೆ ಆ ಇಂಪಲ್ಸ್ ನ ಕ್ಯಾರಿ ಮಾಡ್ಬಿಟ್ಟು ಏನು ತಗೊಂಡು ಹೋಗಿ ಸ್ಪೈನಲ್ ಕಾರ್ಡಿಗೆ ಕೊಡುತ್ತೆ ಇನ್ಫಾರ್ಮೇಶನ್. ಸೆನ್ಸರಿ ನ್ಯೂರಾನ್ಸ್ ಅಂದ್ರೆ ಏನು, ರಿಸೆಪ್ಟರ್ಸ್ ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇನ್ಫಾರ್ಮೇಶನ್ ಕ್ಯಾರಿ ಮಾಡುವಂತ ನ್ಯೂರಾನ್ಸ್ ನ ಸೆನ್ಸರಿ ನ್ಯೂರಾನ್ಸ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾಗುತ್ತೆ, ಆ ಇನ್ಫಾರ್ಮೇಶನ್ ನ ಪ್ರಾಸೆಸ್ ಮಾಡುತ್ತೆ ಸ್ಪೈನಲ್ ಕಾರ್ಡ್, ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಎಲ್ಲ ಪ್ರಾಸೆಸ್ ಮಾಡುತ್ತೆ. ಅಲ್ಲಿ ನೆಕ್ಸ್ಟ್ ರಿಲೇ ನ್ಯೂರಾನಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಸೆನ್ಸರಿ ನ್ಯೂರಾನ್ ಹಾಗೂ ಮೋಟೋ ನ್ಯೂರಾನ್ ನಡುವೆ ಕನೆಕ್ಷನ್ ಕೊಡುವಂತ ನ್ಯೂರಾನ್ಸ್ ನ ನಾವು ರಿಲೇ ನ್ಯೂರಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಸ್ಪೈನಲ್ ಕಾರ್ಡ್ ಪ್ರಾಸೆಸ್ ಮಾಡ್ಬಿಟ್ಟು ಈ ರೀತಿ ರಿಯಾಕ್ಷನ್ ಕೊಡಬೇಕು ಅಂತ ಒಂದು ನರ್ವ್ ಇಂಪಲ್ಸ್ ನ ಜನರೇಟ್ ಮಾಡ್ಬಿಟ್ಟು ರಿಲೇ ನ್ಯೂರಾನ್ ಕಳ್ಸತ್ತೆ. ರಿಲೇ ನ್ಯೂರಾನ್ ಇಂದ ಆ ಇನ್ಫಾರ್ಮೇಶನ್ ಅಥವಾ ಆ ಇಂಪಲ್ಸ್ ಮೋಟೋ ನ್ಯೂರಾನಿಗೆ ಹೋಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಏನು ಎಫೆಕ್ಟರ್ಸ್ಗೆ ಇನ್ಫಾರ್ಮೇಶನ್ ಕ್ಯಾರಿ ಮಾಡುವಂತ ನ್ಯೂರಾನ್ಸ್ ನ ನಾವು ಮೋಟೋ ನ್ಯೂರಾನ್ಸ್ ಅಂತ
ಕರಿತೀವಿ ಆಯ್ತಾ. ಸೆನ್ಸರಿ ನ್ಯೂರಾನ್ಸ್ ಹಾಗೂ ಮೋಟರ್ ನ್ಯೂರಾನ್ಸ್ ನಡುವೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ಹೇಗ್ ನೆನ್ಪಿಟ್ಕೋಬಹುದು, ಸೆನ್ಸರಿ ನ್ಯೂರಾನ್ಸ್ ಏನ್ ಮಾಡತ್ತೆ, ಸೆನ್ಸ್ ಮಾಡತ್ತೆ, ಇನ್ಫಾರ್ಮೇಶನ್ ನ ಸೆನ್ಸ್ ಮಾಡತ್ತೆ, ರಿಸೆಪ್ಟರ್ಸ್ ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇನ್ಫಾರ್ಮೇಶನ್ ನ ಕ್ಯಾರಿ ಮಾಡತ್ತೆ. ಮೋಟರ್ ನ್ಯೂರಾನ್ ಆಕ್ಷನ್ ನ ತರತ್ತೆ. ಮೋಟರ್ ಏನ್ ಮಾಡತ್ತೆ, ಮನೆಯಲ್ಲಿ ನೀರ್ನ ಮೇಲಕ್ಕೆ ಬೇರೆ ಬೇರೆ ಫ್ಲೋರ್ಸ್ಗೆ ಟ್ರಾನ್ಸ್ಪೋರ್ಟ್ ಹೋಗಕ್ಕೆ ಎನರ್ಜಿ ಏನೋ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಮೋಟರ್ ಇಸ್ ಅಬೌಟ್ ಆಕ್ಷನ್ ಆಯ್ತಾ. ಸೆನ್ಸರಿ ನ್ಯೂರಾನ್ಸ್ ಇಸ್ ಅಬೌಟ್ ಸೆನ್ಸಿಂಗ್. ಓಕೆನಾ. ಸೊ ಮೋಟರ್ ನ್ಯೂರಾನ್ ಏನ್ ಮಾಡತ್ತೆ, ಇನ್ಫಾರ್ಮೇಶನ್ ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಎಫೆಕ್ಟಾರಿಗೆ ತಗೊಂಡ್ ಹೋಗುತ್ತೆ, ಯಾಕಂದ್ರೆ ಎಫೆಕ್ಟಾರ್ ಅಲ್ಲಿ ಆಕ್ಷನ್ ನಡೆಯುತ್ತೆ ಆಯ್ತಾ. ಎಫೆಕ್ಟಾರ್ಸ್ ಏನು, ಇದು ಏನು ಬೇರೆ ರೀತಿಯ ಗ್ಲ್ಯಾಂಡ್ಸ್ ಇರ್ಬೋದು ಅಥವಾ ಮಸಲ್ಸ್ ಇರ್ಬೋದು, ಇದನ್ನ ಎಫೆಕ್ಟಾರ್ಸ್ ಅಂತ ಕರಿತೀವಿ ಆಯ್ತಾ. ಓಕೆ, ಎಸ್ ಏನು ಈ ಕಾನ್ಸೆಪ್ಟ್ ಅಲ್ಲಿ ಬೇರೆ ರೀತಿ ಕ್ವೆಶನ್ಸ್ ಇದ್ರೆ ನಮ್ಮ ಮಕ್ಕಳು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಕೇಳ್ಬೇಕಾಗಿದೆ. ಸೊ ಏನಾದ್ರೂ ಡೌಟ್ ಇದೆಯಾ ಮಕ್ಳೇ, ಎಲ್ಲ ಕ್ಲಿಯರ್ ಆಯ್ತಾ ಈ ಕ್ವೆಶನ್ ಅಲ್ಲಿ? ವೇಟ್ ಮಾಡೋಣ, ಡೌಟ್ಸ್ ಇದ್ರೆ ವೇಟ್ ಮಾಡೋಣ. ಇಲ್ವಾ, ಎಲ್ಲರಿಗೂ ಕ್ಲಾರಿಟಿ ಇದೆಯಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅಗೇನ್ ನಾನು ಹೇಳ್ತಿದ್ದಂಗೆ ಮೋಟರ್ ನ್ಯೂರಾನ್ಸ್, ರಿಲೇ ನ್ಯೂರಾನ್ಸ್ ಹಾಗೂ ಸೆನ್ಸರಿ ನ್ಯೂರಾನ್ಸ್ ಬಗ್ಗೆ ನಿಮ್ಗೆ ಏನು ಕ್ಲಾರಿಟಿ ಇರಬೇಕು. ಮೋಟರ್ ನ್ಯೂರಾನ್ ಏನ್ ಮಾಡತ್ತೆ, ಮಸಲ್ಸ್ಗೆ ಕನೆಕ್ಟ್ ಆಗಿರತ್ತೆ ಮೋಟರ್ ನ್ಯೂರಾನ್ ಆಯ್ತಾ. ಸೊ ರಿಯಾಕ್ಷನ್ ತರೋಕೆ, ಆಕ್ಷನ್ ನ ತರಕ್ಕೆ ಮೋಟರ್ ನ್ಯೂರಾನ್ಸ್ ಹೆಲ್ಪ್ ಮಾಡತ್ತೆ. ರಿಲೇ ನ್ಯೂರಾನ್ ಏನ್ ಮಾಡತ್ತೆ, ಇನ್ಫಾರ್ಮೇಶನ್ ನ ಸ್ಪೈನಲ್ ಕಾರ್ಡ್ ಅಲ್ಲಿ ಏನು ಮೋಟರ್ ನ್ಯೂರಾನ್ಗೆ ತಲುಪಿಸೋ ಅಂತ ಒಂದು ಮೀಡಿಯೇಟರ್ ಕೆಲಸನ ರಿಲೇ ನ್ಯೂರಾನ್ ಮಾಡತ್ತೆ ಆಯ್ತಾ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಳೇ. ಡೌಟ್ ಇದ್ರೆ ಕ್ವೆಶನ್ ನ ಕೇಳಿ. ಮನೋಜ್ ಅವರು ನೋ ಅಂತಿದ್ದಾರೆ, ನೋ ಡೌಟ್ಸ್ ಅಟ್ ಆಲ್. ಅರ್ಥ ಆಗಿದೆ, ಎಸ್ ಎಸ್, ನೋ ಡೌಟ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಮೆಟಾಬಲಿಸಮ್ ಇನ್ ದ ಬಾಡಿ, ಇನ್ ದ ಹ್ಯೂಮನ್ ಬಾಡಿ ಇಸ್. 4 ಹಾರ್ಮೋನ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಫ್ಯಾಟ್ ಮೆಟಬಾಲಿಸಮ್ ನ ನೋಡ್ಕೊಳ್ಳೋ ಅಂತ ಇನ್ನು ಹಾರ್ಮೋನ್ ಯಾವುದು ಅಂತ ಕೇಳ್ತಿದ್ದಾರೆ ಆಯ್ತಾ ಮಕ್ಳೇ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಹೇಳಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ, ರಪ್ ಅಂತ ಹೇಳ್ಬೇಕು. ತಪ್ಪಾಗಿದ್ರು ಪರವಾಗಿಲ್ಲ ಹೇಳಿ, ನಾನೇ ಕರೆಕ್ಟ್ ಆನ್ಸರ್ ಹೇಳ್ತೀನಿ ಆಯ್ತಾ. ಸೊ ತಪ್ಪಾಗಿದ್ರು ಹೇಳಿ ಮಕ್ಳ, ನೋಡೋಣ ಯಾರು ಆನ್ಸರ್ ಮಾಡ್ತಿದ್ದೀರಾ. ಯಾವುದು ಕರೆಕ್ಟ್ ಆಪ್ಷನ್ ಮಕ್ಳೇ? ಇಸ್ ಇಟ್ ಟೆಸ್ಟೋಸ್ಟೆರೋನ್, ಇಸ್ ಇಟ್ ಅಡ್ರಿನಲಿನ್, ಇಸ್ ಇಟ್ ಇನ್ಸುಲಿನ್ ಆರ್ ಇಸ್ ಇಟ್ ಥೈರಾಕ್ಸಿನ್? ಯಾವುದು? ಶೋಯಬ್ ಅವರು ಡಿ ಅಂತ ಹೇಳ್ತಿದ್ದಾರೆ. ಸೂಪರ್ ಶೋಯಬ್, ವೆರಿ ಗುಡ್. ಬೇರೆ ಯಾರ್ಯಾರ ಮಕ್ಕಳು? ಎಸ್, ನಿವೇದಿತಾ, ಶೀತಲ್, ಯೋಗೇಶ್, ಸಂಕನ್ನವರ್, ಅನನ್ಯ ಅವರು, ಅಂಬಿಕಾ ಅವರು ಸಿ ಅಂತಿದ್ದಾರೆ. ಸಿನಾ? ಸಿ ಅಲ್ಲ ಅಂಬಿಕಾ ಅವರೇ. ವರ್ಷಿಣಿ ಅವ್ರು ಕೂಡ ಸಿ ಅಂತಿದ್ದಾರೆ. ಸಿನಾ ಚೆಕ್ ಮಾಡಿ ನಿಮ್ಮ ಆನ್ಸರ್ನ. ಶೋಯಬ್ ಅವರು ಡಿ. ಎಸ್ ಎಸ್ ಎಸ್. ಷಣ್ಮುಖ ಪ್ರಿಯಾ, ಎಸ್, ಎಲ್ಲರೂ ಮೋಸ್ಟ್ ಆಫ್ ದೆಮ್ ಡಿ ಅಂತಿದ್ದೀರಾ. ಯಾರು ಸಿ ಅಂತಿದ್ದೀರಾ? ಕರೆಕ್ಟ್. ಸಿ ಅಂದ್ರೆ ನೀವು ಕಾರ್ಬೋಹೈಡ್ರೇಟ್ ಮೆಟಾಬಲಿಸಮ್ ಅಂತ ಹೇಳಿದ್ದಕ್ಕೆ ಸಿ ಒಟ್ಟಿಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರೇನೋ. ಇಟ್ ಇಸ್ ನಾಟ್ ಸಿ. ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಥೈರಾಕ್ಸಿನ್ ಆಯ್ತಾ. ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಥೈರಾಕ್ಸಿನ್. ಏನಕ್ಕೆ? ಬಿಕಾಸ್ ಟೆಸ್ಟೋಸ್ಟೆರೋನ್ ಏನ್ ಮಾಡುತ್ತೆ ಮಕ್ಕಳೇ, ಇದು ಏನು ಮೇಲ್ ಸೆಕ್ಸ್ ಹಾರ್ಮೋನ್ ಅಲ್ವಾ. ಸೊ ಇದು ಸ್ಪರ್ಮಿನ ಪ್ರೊಡಕ್ಷನ್ಗೆಲ್ಲ ಹೆಲ್ಪ್ ಮಾಡುವಂತ ಒಂದು ಹಾರ್ಮೋನ್ ಬಂದು ಟೆಸ್ಟೋಸ್ಟೆರೋನ್ ಅಲ್ವಾ. ನೆಕ್ಸ್ಟ್ ಅಡ್ರಿನಲಿನ್ ಏನ್ ಮಾಡುತ್ತೆ, ಇಟ್ಸ್ ಅ ಫೈಟ್ ಆಫ್ ಫ್ಲೈಟ್ ಹಾರ್ಮೋನ್ ಅಲ್ವಾ ಮಕ್ಕಳೇ. ಸೊ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಅಡ್ರಿನಲಿನ್ ರಿಲೀಸ್ ಆಗುತ್ತೆ ಅಲ್ವಾ ಫ್ರಮ್ ದ ಅಡ್ರಿನಲಿನ್ ಗ್ಲ್ಯಾಂಡ್. ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಡೈರೆಕ್ಟ್ಲಿ ಎಫೆಕ್ಟ್ ದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಮೆಟಾಬಲಿಸಮ್. ನೆಕ್ಸ್ಟ್ ಇನ್ಸುಲಿನ್ ಏನ್ ಮಾಡುತ್ತೆ, ಇದು ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ನ ಮೇಂಟೈನ್ ಮಾಡುತ್ತೆ. ಬ್ಲಡ್ ಅಲ್ಲಿ ಇಷ್ಟೇ ಪ್ರಮಾಣಕ್ಕೆ ಗ್ಲೂಕೋಸ್ ಇರಬೇಕು ಆಯ್ತಾ. ಸೊ ದೇರ್ ಫೋರ್ ಅದನ್ನ ಮೇಂಟೈನ್ ಮಾಡೋದು ಇನ್ಸುಲಿನ್. ಥೈರಾಕ್ಸಿನ್ ಏನಿದೆ, ಇದು 3 ರೀತಿಯ ಬಯೋಮಾಲಿಕ್ಯೂಲ್ಸ್ ಇದು ಮೆಟಾಬಲಿಸಮ್ ನ ಎಫೆಕ್ಟ್ ಮಾಡುತ್ತೆ ಆಯ್ತಾ. ಸೊ ಥೈರಾಕ್ಸಿನ್ ಇಸ್ ದ ರೈಟ್ ಆಪ್ಷನ್. ಏನಕ್ಕೆ? ಬಿಕಾಸ್ ಇಟ್ ರೆಗ್ಯುಲೇಟ್ಸ್ ದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಮೆಟಾಬಲಿಸಮ್. ಸೊ ಒಂದಷ್ಟು ಜನ ಸಿ ಅಂತ ಯಾರು ಆನ್ಸರ್ ಮಾಡಿದ್ರಿ, ದಟ್ ಇಸ್ ನಾಟ್. ಬಿಕಾಸ್ ಇನ್ಸುಲಿನ್ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡೋದು ಬ್ಲಡ್ ಗ್ಲೂಕೋಸ್ ನ ಮಾತ್ರ. ಐ ಅಂಡರ್ಸ್ಟ್ಯಾಂಡ್ ಗ್ಲೂಕೋಸ್ ಇಸ್ ಅ ಕಾರ್ಬೋಹೈಡ್ರೇಟ್, ಬಟ್ ಅದು ಬರೀ ಗ್ಲೂಕೋಸ್ ನ ಎಫೆಕ್ಟ್ ಮಾಡುತ್ತೆ. ಇಂಡೈರೆಕ್ಟ್ ಆಗಿ ಪ್ರೋಟೀನ್ ಹಾಗೂ ಫ್ಯಾಟ್ ನ ಕೂಡ ಎಫೆಕ್ಟ್ ಮಾಡುತ್ತೆ, ಬಟ್ ಇಟ್ಸ್ ನಾಟ್ ಡೈರೆಕ್ಟ್ ಎಫೆಕ್ಟ್ ಲೈಕ್ ಥೈರಾಕ್ಸಿನ್ ಆಯ್ತಾ. ಓಕೆ, ಸೊ ದೊಡ್ಡ ಮನಿ ಅವ್ರ ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಹೌ ಆರ್ ರಿಸೆಪ್ಟರ್ಸ್ ಡಿಸೈನ್ ಟು ಒಬ್ಟೇನ್ ಇನ್ಫಾರ್ಮೇಶನ್ ಫ್ರಮ್ ಔಟ್ಸೈಡ್ ಅಂತ. ಸೊ ವಾಟ್ ಆರ್ ರಿಸೆಪ್ಟರ್ಸ್ ಮಕ್ಕಳೇ? ಸೊ ರಿಸೆಪ್ಟರ್ಸ್ ಇನ ಎಕ್ಸಾಂಪಲ್ಸ್ ಬಂದು ನಮ್ಮ ಸ್ಕಿನ್ ಆಗಿರುತ್ತೆ, ನಮ್ಮ ಐಸ್ ಆಗಿರುತ್ತೆ, ನಮ್ಮ ಇಯರ್ಸ್ ಆಗಿರುತ್ತೆ, ನಮ್ಮ ನೋಸ್ ಆಗಿರುತ್ತೆ ಅಲ್ವಾ. ಸೊ ಎಲ್ಲಾ ರೀತಿಯ ರಿಸೆಪ್ಟರ್ಸ್ ಅಲ್ಲೂ
ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ಳೋಕೆ ಸೆಪರೇಟ್ ಆದ ಸ್ಟ್ರಕ್ಚರ್ಸ್ ಆ್ಯಂಡ್ ಕೆಮಿಕಲ್ಸ್ ಇರುತ್ತೆ ಆಯ್ತಾ. ಸೊ ಐಸ್ ಅಲ್ಲಿ ಹೇಗೆ ರಿಸೀವ್ ಮಾಡ್ಕೊಳ್ಳುತ್ತೆ ಇನ್ಫಾರ್ಮೇಶನ್, ಐಸ್ ಅಲ್ಲಿ ಲೈಟ್ ಇಸ್ ದ ಮೇಜರ್ ಇನ್ಫಾರ್ಮೇಶನ್ ಅಲ್ವಾ. ಸೊ ಐಸ್ ಅಲ್ಲಿ ಲೈಟ್ ನ ರಿಸೀವ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಇದೆ. ಇದು ಲೆನ್ಸ್ ಆಗಿರ್ಬೋದು, ರೆಟಿನಾ ಆಗಿರ್ಬೋದು, ಅಥವಾ ಏನು ಫೋಟೋ ರಿಸೆಪ್ಟರ್ಸ್ ಆಗಿರ್ಬೋದು, ಇದೆಲ್ಲ ಐಸ್ಗೆ ಪರ್ಟಿಕ್ಯುಲರ್ ಆಗಿ ಇರುತ್ತೆ. ನೆಕ್ಸ್ಟ್ ಇಯರ್ಸ್ ಅಲ್ಲಿ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ಳೋಕೆ ಇಯರ್ಸ್ ಅಲ್ಲಿ ಹೇರ್ ಇರುತ್ತೆ, ಅಥವಾ ಏನು ಮಸಲ್ಸ್ ಇರುತ್ತೆ, ಅಥವಾ ಇಯರ್ಸ್ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಬೋನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ದಟ್ ಇಸ್ ರಿಗಾರ್ಡಿಂಗ್ ಇಯರ್ಸ್ ಆಯ್ತಾ ಮಕ್ಳೇ. ನೆಕ್ಸ್ಟ್ ಇಯರ್ಸ್ ಅಲ್ಲಿ ಆಡಿಟರಿ ಕೆನಾಲ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಸ್ಟ್ರಕ್ಚರ್ ಇರುತ್ತೆ ಟು ರಿಸೀವ್ ಸೌಂಡ್ ಇನ್ಫಾರ್ಮೇಶನ್ ಆರ್ ಸೌಂಡ್ ವೇವ್ಸ್ ಅಲ್ವಾ ಮಕ್ಳೇ. ನೆಕ್ಸ್ಟ್ ನೋಸ್ ಅಲ್ಲಿ ಕೂಡ ಸ್ಮೆಲ್ನ ಆಲ್ಫ್ಯಾಕ್ಟ್ರಿ ಇನ್ಫಾರ್ಮೇಶನ್ನ ಗ್ರಹಣ ಮಾಡೋಕ್ಕೆ ಆಲ್ಫ್ಯಾಕ್ಟ್ರಿ ರಿಸೆಪ್ಟರ್ಸ್ ಇರುತ್ತೆ. ಸೊ ಪ್ರತಿಯೊಂದು ಆರ್ಗನ್ನಲ್ಲೂ ಆ ಪರ್ಟಿಕ್ಯುಲರ್ ಸೆನ್ಸರಿ ಇನ್ಫಾರ್ಮೇಶನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸ್ ಹಾಗೂ ಕೆಮಿಕಲ್ಸ್ ಇರುತ್ತೆ ಆಯ್ತಾ. ಸೊ ದೊಡ್ಡ ಮನೆಯವರೇ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ 13th ಕ್ವೆಶನ್ಗೆ ಮೂವ್ ಆನ್ ಆಗೋ ಮುಂಚೆ ದೊಡ್ಡ ಮನೆಯವ್ರು ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಅಡ್ರಿನಲಿನ್ ಹಾರ್ಮೋನ್. ಸೊ ಎಸ್, ಅಡ್ರಿನಲಿನ್ ಹಾರ್ಮೋನ್ ಫಂಕ್ಷನ್ ಏನು, ಅದನ್ನ ನಾವು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕರಿತೀವಿ ಆಯ್ತಾ. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಆಯ್ತಾ. ಸೊ ಅಡ್ರಿನಲಿನ್ ಹಾರ್ಮೋನ್ ಮೇಜರ್ ಕೆಲಸ ಏನು, ಅದು ನಮ್ಮನ್ನ ಒಂದು ಎಮರ್ಜೆನ್ಸಿ ಸಿಚುವೇಶನ್ಗೆ ರೆಡಿ ಮಾಡಬೇಕು ಆಯ್ತಾ. ಸೊ ಎಮರ್ಜೆನ್ಸಿ ಸಿಚುವೇಶನ್ಗೆ ರೆಡಿ ಮಾಡೋಕ್ಕೆ ಅದು ಬಾಡಿಯಲ್ಲಿ ಬೇರೆ ಬೇರೆ ರೀತಿಯ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ನ ತರತ್ತೆ ಆಯ್ತಾ. ಬೇಸಿಕಲಿ ಬೇರೆ ಬೇರೆ ರೀತಿಯ ಏನು ಚೇಂಜಸ್ನ ನಮ್ಮ ಬಾಡಿಯಲ್ಲಿ ತರತ್ತೆ ಆಯ್ತಾ. ಸೊ ಏನ್ ಮಾಡುತ್ತೆ ನಮ್ಮ ಅಡ್ರಿನಲಿನ್ ಹಾರ್ಮೋನ್, ನಮ್ಮ ಬ್ರೀದಿಂಗ್ ರೇಟ್ನ ಜಾಸ್ತಿ ಮಾಡುತ್ತೆ, ನಮ್ಮ ಹಾರ್ಟ್ ಬೀಟ್ನ ಜಾಸ್ತಿ ಮಾಡುತ್ತೆ, ಸ್ಕಿನ್ ಇಂದ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಹೋಗ್ಬೇಕಾಗಿರುವಂತ ರಕ್ತನೆಲ್ಲ ನಮ್ಮ ಮಸ್ಕ್ಯುಲರ್ ಸಿಸ್ಟಮ್, ನಮ್ಮ ಸ್ಕೆಲಿಟಲ್ ಸಿಸ್ಟಮ್ಸ್ ಕಡೆ ರೀಡೈರೆಕ್ಟ್ ಮಾಡಕ್ಕೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯ್ತಾ. ದಟ್ ಇಸ್ ಹೌ ನಿಮ್ಗೆ ಕ್ವೆಶನ್ ಕೇಳಿದ್ರೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫೈಟ್ ಆಫ್ ಫ್ಲೈಟ್ ಹಾರ್ಮೋನ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅಡ್ರಿನಲಿನ್ ಹಾರ್ಮೋನ್ ಅಂತ ಕೇಳಿದಾಗ ಈ ರೀತಿ ವರುಣ್ ಅವರು ಕೂಡ ಕೇಳಿದ್ದಾರೆ. ಎಸ್, ಸೊ ದಟ್ ಇಸ್ ದ ಫಂಕ್ಷನ್ ಆಫ್ ಅಡ್ರಿನಲಿನ್ ಹಾರ್ಮೋನ್. ಇಟ್ ಇನ್ಕ್ರೀಸಸ್ ಬ್ರೀದಿಂಗ್ ರೇಟ್, ಇಟ್ ಇನ್ಕ್ರೀಸಸ್ ಹಾರ್ಟ್ ಬೀಟ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್ ಹಾಗೂ ಮಸ್ಕ್ಯುಲರ್ ಸಿಸ್ಟಮ್ ಕಡೆಗೆ ಬ್ಲಡ್ ಫ್ಲೋನ ಅಡ್ರಿನಲಿನ್ ಹಾರ್ಮೋನ್ ಜಾಸ್ತಿ ಮಾಡುತ್ತೆ. ಏನಕ್ಕೆ? ಬಿಕಾಸ್ ನಾವು ಒಂದು ಸ್ನೇಕ್ ನೋಡಿದ್ವಿ, ಅದರಿಂದ ಓಡೋಗ್ಬೇಕು ಅಂದರೆ ನಮ್ಮ ಮಸಲ್ ಕೆಲಸ ಮಾಡಬೇಕು ಅಲ್ವಾ. ಅದಕ್ಕೋಸ್ಕರ ಮಸಲ್ಸ್ ಕಡೆಗೆ, ಸ್ಕೆಲಿಟಲ್ ಸಿಸ್ಟಮ್ ಕಡೆಗೆ ಬ್ಲಡ್ ಫ್ಲೋನ ಜಾಸ್ತಿ ಮಾಡುತ್ತೆ ಅಡ್ರಿನಲಿನ್ ಹಾರ್ಮೋನ್ ಆಯ್ತಾ ಮಕ್ಕಳೇ. ಸೊ ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಈಗ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಏನಿದು? an example for positive geotropism. ಸೊ ಟ್ರೋಪಿಸಮ್ ಏನಿದೆ ಇದನ್ನ ನೀವು ಕಲಿಯೋದು ಪ್ಲಾಂಟ್ ಅಲ್ಲಿ ಮೂವ್ಮೆಂಟ್ಸ್ ಅಲ್ಲಿ, ಪ್ಲಾಂಟ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಕಲ್ತಾಗ ಮೂವ್ಮೆಂಟ್ಸ್ ಬಗ್ಗೆ ಕಲ್ತ್ರಿ ಅಲ್ವಾ. ಅದರಲ್ಲಿ 2 ರೀತಿಯ ಮೂವ್ಮೆಂಟ್ ಇರತ್ತೆ, ಅದರಲ್ಲಿ ನಾವು ಟ್ರೋಪಿಸಮ್ ಬಗ್ಗೆ ಕೂಡ ಕಲ್ತ್ವಿ ಆಯ್ತಾ. ಡೈರೆಕ್ಷನಲ್ ಮೂವ್ಮೆಂಟ್ ಅಥವಾ ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್ ನಾವು ಟ್ರೋಪಿಸಮ್ ಅಂತ ಕರಿತೀವಿ. ಸೊ ಟ್ರೋಪಿಸಮ್ ಅಲ್ಲಿ ಜಿಯೋಟ್ರೋಪಿಸಮ್ ಬಗ್ಗೆ ಕೂಡ ಕಲ್ತ್ವಿ. ಜಿಯೋಟ್ರೋಪಿಸಮ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಐ ಮೀನ್ ಎಲ್ಲಾ ಟ್ರೋಪಿಕ್ ಮೂವ್ಮೆಂಟ್ಸ್ ಅಲ್ಲೂ 2 ಟೈಪ್ಸ್ ಇರುತ್ತೆ. ಏನದು? ಪಾಸಿಟಿವ್ ಅಂಡ್ ನೆಗೆಟಿವ್ ಟ್ರೋಪಿಕ್ ಮೂವ್ಮೆಂಟ್ಸ್. ಈಗ ಒಂದು ಜಿಯೋಟ್ರೋಪಿಸಮ್ ಅಲ್ಲಿ ಗ್ರಾವಿಟಿ ಇಸ್ ದ ಮೇಜರ್ ಥಿಂಗ್ ಅಲ್ವಾ ಮಕ್ಳೇ. ಸೊ ಟುವರ್ಡ್ಸ್ ಗ್ರಾವಿಟಿ ಏನಾದ್ರೂ ಗ್ರೋತ್ ಮಾಡಿದ್ರೆ ಅದನ್ನ ನಾವು ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಅಗೇನ್ಸ್ಟ್ ಗ್ರಾವಿಟಿ ಆರ್ ಅವೇ ಫ್ರಮ್ ಗ್ರಾವಿಟಿ ಗ್ರೋತ್ ಮಾಡಿದ್ರೆ ಅದನ್ನ ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ ಆಯ್ತಾ. ಸೊ ಪಾಸಿಟಿವ್ ಜಿಯೋಟ್ರೋಪಿಸಮ್ ನ ಎಕ್ಸಾಂಪಲ್ ಯಾವುದು? ಇಸ್ ಇಟ್ ಗ್ರೋತ್ ಆಫ್ ಶೂಟ್ ಅಂದ್ರೆ ಸ್ಟೆಮ್ ಯಾವ ಕಡೆ ಬೆಳೆಯುತ್ತೆ? ಮೇಲ್ಗಡೆಗೆ ಬೆಳೆಯುತ್ತೆ. ಗ್ರಾವಿಟಿ ಯಾವ ಕಡೆ ಆಕ್ಟ್ ಮಾಡುತ್ತೆ? ಕೆಳಗಡೆಗೆ ಆಕ್ಟ್ ಮಾಡುತ್ತೆ. ಸೊ ಇಟ್ ಇಸ್ ನಾಟ್ ಗ್ರೋತ್ ಆಫ್ ಶೂಟ್. ಗ್ರೋತ್ ಆಫ್ ರೂಟ್ಸ್ ಇನ್ ಟು ಡೀಪ್ ಸಾಯಿಲ್ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಎಷ್ಟೊಂದು ಜನ ಮಕ್ಕಳು ಆನ್ಸರ್ ಮಾಡಿದ್ದೀರಾ, ಲತಾ ಅವರು, ಶಿವ ಅವರೆಲ್ಲ ಆನ್ಸರ್ ಮಾಡಿದ್ದೀರಾ. ಎಸ್, ಇಟ್ ಇಸ್ ಗ್ರೋತ್ ಆಫ್ ರೂಟ್ಸ್ ಇನ್ ಟು ಡೀಪ್ ಸಾಯಿಲ್. ಏನಕ್ಕೆ? ಬಿಕಾಸ್ ರೂಟಿನ ಬೆಳವಣಿಗೆ ಯಾವ ಕಡೆ ಆಗುತ್ತೆ ಮಕ್ಕಳೇ? ರೂಟ್ ಹಿಂಗೆ ಬೆಳೆಯೋದಲ್ವಾ, ರೂಟ್ ಈ ರೀತಿ ಬೆಳೆಯುತ್ತೆ ಅಲ್ವಾ. ಯಾವ ಕಡೆಗೆ ಆಗತ್ತೆ? ಟುವರ್ಡ್ಸ್ ಗ್ರಾವಿಟಿ ರೂಟ್ ಗ್ರೋತ್ ಆಗತ್ತೆ ಆಯ್ತಾ. ಸೊ ಯಾವ ಕಡೆ ಒಂದು ಟ್ರಿಗರ್ ಇರಲಿ ಅಥವಾ ಒಂದು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಇರಲಿ, ಅದು ಯಾವ ಕಡೆ ಇರುತ್ತೋ ಆ ಕಡೆಗೆ ಗ್ರೋತ್ ನಡೆದ್ರೆ ಅದನ್ನ ನಾವು ಪಾಸಿಟಿವ್ ಟ್ರೋಪಿಸಮ್ ಅಂತ ಕರಿತೀವಿ ಆಯ್ತಾ. ಸೊ ಈ ಕ್ವೆಶನ್ಗೆ ರೈಟ್ ಆನ್ಸರ್ ಬಂದು ಗ್ರೋತ್ ಆಫ್ ರೂಟ್ ಇನ್ ಟು ಡೀಪ್ ಸಾಯಿಲ್. ಲತಾ ಅವರು, ಶಿವ ಅವರು ಆನ್ಸರ್ ಮಾಡಿದಾರಾ? ಎಷ್ಟೊಂದು ಜನ ಮಕ್ಕಳು ಸಂಕಣ್ಣನವರ್, ಲತಾ, ಶಿವ, ಮಂಜುಶ್ರೀ ಎಲ್ಲರೂ ಬಿ. ದಾತ್ರಿ ಅವ್ರು ಎ ಅಂತ ಆನ್ಸರ್ ಮಾಡಿದಿರಾ. ಎ ಇಸ್ ನಾಟ್ ದ ರೈಟ್ ಆನ್ಸರ್ ಪುಟ್ಟ, ಇಟ್ ಇಸ್ ಬಿ. ನೆಕ್ಸ್ಟ್ ಟಾಪರ್ ಅವರು ಡೀಪ್ ಸಾಯಿಲ್ ಅಂತ ಆನ್ಸರ್ ಮಾಡಿದ್ರ. ಎಸ್, ಇಟ್ ಇಸ್ ದ ರೈಟ್
ಆಪ್ಷನ್. ಆಯ್ತಾ, ಪಾಸಿಟಿವ್ ಹಾಗೂ ನೆಗೆಟಿವ್ ಟ್ರೋಪಿಸಮ್ ನಡುವೆ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ. ಖುಷ್ವಂತ್ ನಾಯಕ್ ಅವ್ರು ಕೇಳಿದ್ದಾರೆ, ವಾಟ್ ಇಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್? ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಏನ್ ಮಾಡತ್ತೆ, ಬೇಸಿಕಲಿ ಏನು ಯಾವ ರೀತಿಯ ಸಿಚುವೇಶನ್ಸ್ ಅಲ್ಲಿ ಎಷ್ಟು ಹಾರ್ಮೋನ್ ರಿಲೀಸ್ ಆಗಬೇಕು, ಯಾವಾಗ ಹಾರ್ಮೋನ್ ರಿಲೀಸ್ ನಿಲ್ಬೇಕು, ಅಕಾರ್ಡಿಂಗ್ ಟು ದ ಸ್ಟಿಮ್ಯುಲೈ ನಾವು ಎಷ್ಟು ಹಾರ್ಮೋನ್ಸ್ ನಮ್ಮ ಬ್ಲಡ್ ಸ್ಟ್ರೀಮ್ ಅಲ್ಲಿ ಇರಬೇಕು ಅಂತ ಎಲ್ಲ ಡಿಸೈಡ್ ಮಾಡೋದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಆಯ್ತಾ, ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಯಲ್ಲಿ ನಾವು ಈಗ ತಾನೇ ಊಟ ಮಾಡಿದೀವಿ, ಅದು ಬಂದು ಒಂದು ಸ್ಟಿಮ್ಯುಲೈ ಅಲ್ವಾ. ಈಗ ತಾನೇ ವಿವ್ ಟೇಕನ್ ಇನ್ ಫುಡ್ ಅಂದ್ರೆ ದಟ್ ಇಸ್ ಅ ಸ್ಟಿಮ್ಯುಲೈ. ಆಗ ಏನಾಗುತ್ತೆ, ನಾವು ಊಟ ಮಾಡಿದ ತಕ್ಷಣ ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಆಯ್ತಾ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸಸ್. ಸೊ ಗ್ಲೂಕೋಸ್ ಏನಿದೆ ಇದು ಸೆಲ್ಸ್ ತಗೊಂಡು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಬೇಕು. ಆಯ್ತಾ, ಸೊ ಸೆಲ್ಸ್ ಗ್ಲೂಕೋಸ್ನ ತಗೋಬೇಕು ಅಂದ್ರೆ ಇನ್ಸುಲಿನ್ ಇರಬೇಕು. ಆಯ್ತಾ, ಸೊ ಬಾಡಿ ಏನ್ ಮಾಡುತ್ತೆ ಅಂದ್ರೆ ಗ್ಲೂಕೋಸ್ ಜಾಸ್ತಿ ಆದಾಗ ಇನ್ಸುಲಿನ್ ನ ಜಾಸ್ತಿ ರಿಲೀಸ್ ಮಾಡಬೇಕು ಅಂತ ಬಾಡಿಗೆ ಅರ್ಥ ಆಗುತ್ತೆ. ಆಯ್ತಾ, ನೆಕ್ಸ್ಟ್ ಗ್ಲೂಕೋಸ್ ಕಡಿಮೆ ಆಗ್ತಾ ಬಾಡಿ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಕಡಿಮೆ ಆಗ್ತಿದ್ದಂಗೆ ಇನ್ಸುಲಿನ್ ಲೆವೆಲ್ಸ್ ನ ಕಡಿಮೆ ಮಾಡಬೇಕು. ಓಕೆನಾ, ಗ್ಲೂಕೋಸ್ ಕಡಿಮೆ ಆಗ್ತಿದ್ದಂಗೆ ಇನ್ಸುಲಿನ್ ಲೆವೆಲ್ಸ್ ನ ಕಡಿಮೆ ಆಗ್ಬೇಕು. ಸೊ ಬೇಸಿಕಲಿ ಇದು ಒಂದು ಸೈಕಲ್ ರೀತಿಯಲ್ಲಿ ನಡೀತಿರತ್ತೆ. ಆಯ್ತಾ, ಗ್ಲೂಕೋಸ್ ಜಾಸ್ತಿ ಆದಾಗ ಇನ್ಸುಲಿನ್ ಜಾಸ್ತಿ ಆಗ್ಬೇಕು, ಗ್ಲೂಕೋಸ್ ಕಡಿಮೆ ಆದಾಗ ಇನ್ಸುಲಿನ್ ಕಡಿಮೆ ಆಗ್ಬೇಕು. ಸೊ ಡಿಪೆಂಡಿಂಗ್ ಆನ್ ದ ಬಾಡಿ ಸಿಚುವೇಶನ್, ಡಿಪೆಂಡಿಂಗ್ ಆನ್ ದ impulses ಅಲ್ಲ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಆಫ್ ದ ಬಾಡಿ, ದ ಹಾರ್ಮೋನ್ ಲೆವೆಲ್ಸ್ ಆರ್ ಗೋಯಿಂಗ್ ಟು ವೇರಿ. ಓಕೆನಾ, ಸೊ ದಿಸ್ ಲೂಪ್ ಏನಿದೆ ಇದನ್ನ ನಾವು ಫೀಡ್ಬ್ಯಾಕ್ ಲೂಪ್ ಅಥವಾ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ದೊಡ್ಡ ಮನಿಯವ್ರು ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಡಸ್ ಹಾರ್ಮೋನ್ಸ್ ಫ್ಲೋ ಇನ್ ದ ಬ್ಲಡ್? ಎಸ್, ಹಾರ್ಮೋನ್ಸ್ ಆರ್ ರಿಲೀಸ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಹಾರ್ಮೋನ್ಸ್ಗೆ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಡಕ್ಟ್ ಅಥವಾ ಟ್ಯೂಬ್ ಇರಲ್ಲ, ಅದನ್ನ ಗ್ಲ್ಯಾಂಡ್ಸ್ ಏನಿದೆ ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮ್ ಒಳಗೆ ರಿಲೀಸ್ ಮಾಡ್ತಾರೆ. ಈ ಗ್ಲ್ಯಾಂಡ್ಸ್ ನಾವು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕೂಡ ಕರಿತೀವಿ. ಆಯ್ತಾ ದೊಡ್ಡ ಮನಿಯವರೇ. ಓಕೆ, ಸೊ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಖಿಲ್ ಕುಲಕರ್ಣಿ ಅವರು, ಮ್ಯಾಮ್ ವಿಚ್ ಆರ್ ಪಾಸಿಟಿವ್ ಅಂಡ್ ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತ ಕೇಳ್ತಿದ್ದಾರೆ. ಈಗ ತಾನೇ ಎಕ್ಸ್ಪ್ಲೇನ್ ಮಾಡ್ನಲ್ಲ ಕಂದ, ಎಲ್ಲಪ್ಪ ಇದ್ದೆ ನೀನು. ಎಸ್, ಸೊ ಜಿಯೋಟ್ರೋಪಿಸಮ್ ಅಂದ್ರೇನು, ಗ್ರಾವಿಟಿ ಕಡೆಗೆ ಗ್ರೋತ್ ನಡೆದ್ರೆ ಅಥವಾ ಗ್ರಾವಿಟಿಗೆ ರೆಸ್ಪಾನ್ಸ್ ಆಗಿ ಗ್ರೋತ್ ನಡೆದ್ರೆ ಅದನ್ನ ನಾವು ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಇದರಲ್ಲಿ ಪಾಸಿಟಿವ್ ಇರತ್ತೆ, ನೆಗೆಟಿವ್ ಇರತ್ತೆ. ಪಾಸಿಟಿವ್ ನ ಎಕ್ಸಾಂಪಲ್ ಯಾವುದು? ರೂಟ್ಸ್. ಗ್ರಾವಿಟಿ ಯಾವ ಕಡೆಗೆ ಆಕ್ಷನ್ ಮಾಡುತ್ತೆ ಮಕ್ಕಳೇ? ಟುವರ್ಡ್ಸ್ ಕೆಳಗಡೆಗೆ ಗ್ರಾವಿಟಿ ಆಕ್ಷನ್ ನಡೆಸುತ್ತೆ ಅಲ್ವಾ. ಸೊ ರೂಟಿನ ಬೆಳವಣಿಗೆ ಹೇಗಾಗತ್ತೆ? ಟುವರ್ಡ್ಸ್ ಗ್ರಾವಿಟಿ ಆಗುತ್ತೆ. therefore it's an example of positive geotropism. ನೆಕ್ಸ್ಟ್, ಶೂಟ್ ಅಥವಾ ಸ್ಟೆಮ್ ಏನಿದೆ ಇದು ಹೇಗೆ ಬೆಳೆಯೋದು? ಶೂಟ್ ಅಥವಾ ಸ್ಟೆಮ್ ಮೇಲ್ಗಡೆಗೆ ಬೆಳೆಯುತ್ತೆ, ಅಗೇನ್ಸ್ಟ್ ಗ್ರಾವಿಟಿ ಬೆಳೆಯುತ್ತೆ. therefore it's an example of negative geotropism. ವೆಂಕು ಅವ್ರು ಕೇಳಿದ್ದಾರೆ, ನ್ಯೂರೋ ಟ್ರಾನ್ಸ್ಮಿಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಸಿಲೆಬಸ್ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಬಗ್ಗೆ ಜಾಸ್ತಿ ಏನು ಕೇಳಲ್ಲ, ಬಟ್ ಐ ವಿಲ್ ಎಕ್ಸ್ಪ್ಲೇನ್. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದ್ದಾರೆ ಇದನ್ನ ನೀವು ಒಂದಷ್ಟು ಕ್ಯಾಟಕೋಲಮೀನ್ಸ್ ಅಂತ ಕೂಡ ಕರಿಬಹುದು. ಆಯ್ತಾ, ಸೊ ನ್ಯೂರೋ ಟ್ರಾನ್ಸ್ಮಿಟರ್ ಏನ್ ಪರ್ಟಿಕ್ಯುಲರ್ ಫಂಕ್ಷನ್ ಅಂದ್ರೆ, ಇದನ್ನ ಒಂದು ನ್ಯೂರಾನ್ ಅಂತ ಅನ್ಕೊಳ್ಳಿ ಮಕ್ಳೇ. ಇದು ಒಂದು ನ್ಯೂರಾನ್ ಅಂತ ಅನ್ಕೊಳ್ಳಿ. ಸೊ ಡೆಂಡ್ರೈಟ್ಸ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸ್ ನ ಕ್ಯಾರಿ ಮಾಡ್ಕೊಂಡು ಸೆಲ್ ಬಾಡಿಗೆ ತರತ್ತೆ, ಆಕ್ಸಾನಿಕ್ ಬರುತ್ತೆ ಎಲೆಕ್ಟ್ರಿಕಲ್ ಇಂಪಲ್ಸ್, ನೆಕ್ಸ್ಟ್ ನರ್ವ್ ಟರ್ಮಿನಲ್ ಹೋಗ್ಬಿಟ್ಟು ಎಲೆಕ್ಟ್ರಿಕಲ್ ಇಂಪಲ್ಸ್ ನಿಲ್ಲತ್ತೆ. ದಿಸ್ ಇಸ್ ವೇರ್ ದ ಎಲೆಕ್ಟ್ರಿಕಲ್ ಇಂಪಲ್ಸ್ ಸ್ಟಾಪ್ಸ್ ಟೆಂಪರರಿ. ನೆಕ್ಸ್ಟ್ ನ್ಯೂರಾನ್ ಸ್ಟಾರ್ಟ್ ಆಗೋದು ಇಲ್ಲಿ ಅಂತ ಅನ್ಕೊಳ್ಳಿ. ಆಯ್ತಾ, ನೆಕ್ಸ್ಟ್ ನ್ಯೂರಾನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಈ ಮಧ್ಯದ ಗ್ಯಾಪ್ ನ ನಾವು ಸೈನಾಪ್ಸ್ ಅಂತ ಕರಿತೀವಿ ಅಲ್ವಾ. ದಿಸ್ ಇಸ್ ಸೈನಾಪ್ಸ್. ಓಕೆನಾ, ಸೊ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ನರ್ವ್ ಎಂಡಿಂಗ್ಸ್ ಅಲ್ಲಿ ಮುಗಿಯತ್ತೆ, ಬಟ್ ಕೆಮಿಕಲ್ಸ್ ರಿಲೀಸ್ ಆಗತ್ತೆ ಇನ್ ದ ಸೈನಾಪ್ಸ್. ಕೆಮಿಕಲ್ಸ್ ಆರ್ ರಿಲೀಸ್ಡ್ ಇನ್ ದ ಸೈನಾಪ್ಸ್. ಓಕೆನಾ, ಸೊ ಈ ಕೆಮಿಕಲ್ಸ್ ನಾವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ. ಆಯ್ತಾ, ಇದರ ಎಕ್ಸಾಂಪಲ್ಸ್ ಇರುತ್ತೆ, ಅದು ಡೋಪಮೀನ್ ಆಗಿರ್ಬೋದು, ಸೆರೋಟೋನಿನ್, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಆಯ್ತಾ, ಸೊ ಈ ಕೆಮಿಕಲ್ಸ್ ಏನಿದೆ ನೆಕ್ಸ್ಟ್ ನ್ಯೂರಾನ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ನ ರೀಜನರೇಟ್ ಮಾಡುತ್ತೆ. ಆಯ್ತಾ, ಸೊ ಈ ಕೆಮಿಕಲ್ಸ್ ಅಥವಾ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ನೆಕ್ಸ್ಟ್ ನ್ಯೂರಾನ್ ಅಲ್ಲಿ ಇಂಪಲ್ಸ್ ನ ರೀಜನರೇಟ್ ಮಾಡುತ್ತೆ. ಈ ಪ್ರಾಸೆಸ್ ಏನಿದೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ತುಂಬಾನೇ ಮಜವಾಗಿದೆ ಈ ಕಾನ್ಸೆಪ್ಟ್, ಬಟ್ ನಿಮ್ಮ 10th ಸಿಲೆಬಸ್ಗೆ ಇದು ಅನುಗುಣ ಆಗಲ್ಲ. ಇಟ್ ಇಸ್ ಕ್ವೈಟ್ ಕಾಂಪ್ಲಿಕೇಟೆಡ್ ಫಾರ್ ಅ 10th grade ಸಿಲೆಬಸ್. ಆಯ್ತಾ, ಬಟ್ ದೋಸ್ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಓಕೆನಾ,
ಓಕೆ, ನೆಕ್ಸ್ಟ್ ಕ್ವೆಶನ್ ಷಣ್ಮುಖ ಪ್ರಿಯಾ ಅವರು. ಮ್ಯಾಮ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನಾಸ್ಟಿಕ್ ಅಂಡ್ ಟ್ರೋಪಿಕ್ ಮೂವ್ಮೆಂಟ್ಸ್? ಸೊ ಟ್ರೋಪಿಕ್ ಮೂವ್ಮೆಂಟ್ಸ್, ಆಸ್ ಐ ಟೋಲ್ಡ್ ಯು, ದೇ ಆರ್ ಗ್ರೋತ್ ರಿಲೇಟೆಡ್ ಆಯ್ತಾ, ಬೆಳವಣಿಗೆಗೆ ಅನುಗುಣವಾದಂಥ ಮೂವ್ಮೆಂಟ್ಸು ಟ್ರೋಪಿಕ್ ಮೂವ್ಮೆಂಟ್ಸ್. ಇಟ್ ಕುಡ್ ಬಿ ಫೋಟೋಟ್ರೋಪಿಸಮ್, ಇಟ್ ಕುಡ್ ಬಿ ಏನು ಜಿಯೋಟ್ರೋಪಿಸಮ್, ಇಟ್ ಕುಡ್ ಬಿ ಕೀಮೋಟ್ರೋಪಿಸಮ್, ದೀಸ್ ಆರ್ ಆಲ್ ಟ್ರೋಪಿಕ್ ಮೂವ್ಮೆಂಟ್ಸ್. ಬಟ್ ನಾಸ್ಟಿಕ್ ಮೂವ್ಮೆಂಟ್ಸ್ ಆರ್ ಇಮಿಡಿಯೇಟ್ ಮೂವ್ಮೆಂಟ್ಸ್ ಆಯ್ತಾ, ದೇ ಆರ್ ನಾಟ್ ಗ್ರೋತ್ ರಿಲೇಟೆಡ್ ಅಂಡ್ ದೇ ಆರ್ ನಾಟ್ ಡೈರೆಕ್ಷನಲ್. ಇದರ ಎಕ್ಸಾಂಪಲ್ ಬಂದು ಏನು ಮಿಮೋಸಾ ಪುಡಿಕ ಇರುತ್ತೆ ಅಲ್ಲ, ಬೇಸಿಕಲಿ ಟಚ್ ಮಿ ನಾಟ್ ಪ್ಲಾಂಟ್ ಏನಿದೆ ಅದನ್ನ ಮುಟ್ಟಿದ ತಕ್ಷಣ ಏನು ಅದು ಮುದುಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ದಟ್ ಈಸ್ ಅನ್ ಇಮಿಡಿಯೇಟ್ ರೆಸ್ಪಾನ್ಸ್ ಅಂಡ್ ಅದು ಗ್ರೋತ್ ಇಂದ ಬರ್ತಿಲ್ಲ ಆ ರೆಸ್ಪಾನ್ಸ್. ಆ ರೀತಿಯ ರೆಸ್ಪಾನ್ಸ್ನ ನಾವು ನಾಸ್ಟಿಕ್ ರೆಸ್ಪಾನ್ಸ್ ಅಥವಾ ನಾಸ್ಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಐ ಹೋಪ್ ಐವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಷಣ್ಮುಖ ಅವರೇ. ಇನ್ನೊಂದು ಕ್ವೆಶನ್ ಬಂದಿದೆ, ಎ ಅಂಡ್ ಡಿ ಹ್ಯಾವ್ ದ ಸೇಮ್ ಮೀನಿಂಗ್. ಎ ಅಂಡ್ ಡಿ ಇಲ್ಲ, ಎ ಅಂಡ್ ಡಿ ಡಸ್ ನಾಟ್ ಹ್ಯಾವ್ ದ ಸೇಮ್ ಮೀನಿಂಗ್. ಹೌ? ಇಲ್ಲಿ ಹೇಳ್ತಿರೋದು ಗ್ರೋತ್ ಆಫ್ ರೂಟ್ಸ್ ಇನ್ ಟು ಡೀಪ್ ಸಾಯಿಲ್. ಈ ಡಿ ಅಲ್ಲಿ ಏನ್ ಹೇಳ್ತಿದ್ದಾರೆ, ಅಪ್ವರ್ಡ್ ಏನು ಗ್ರೋತ್ ಆಫ್ ರೂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಎ ಅಂಡ್ ಡಿ ಅಂತ ಹೇಳ್ತಿದ್ದೀರಾ? ಓಕೆ ಓಕೆ, ನಾನು ಬಿ ಅಂಡ್ ಡಿ ಅನ್ಕೊಂಡೆ, ಸಾರಿ. ಸೊ ಎಸ್, ಗ್ರೋತ್ ಆಫ್ ಶೂಟ್ ಅಂತ ಹೇಳ್ತಿದ್ದಾರೆ ಎ ಆಪ್ಷನ್ ಅಲ್ಲಿ. ಡಿ ಅಲ್ಲಿ ಅಪ್ವರ್ಡ್ ಗ್ರೋತ್ ಆಫ್ ರೂಟ್ಸ್ ಅಂತ ಹೇಳ್ತಿದ್ದಾರೆ. ಶೂಟ್ ಅಂದ್ರೆ ಏನು ಪುಟ್ಟ? ಶೂಟ್ ಅಂದ್ರೆ ಸ್ಟೆಮ್ ಆಯ್ತಾ. ಸ್ಟೆಮ್ ಇಸ್ ನಾಟ್ ದ ಸೇಮ್ as ರೂಟ್. ಸ್ಟೆಮ್ ಅಂದ್ರೆ ಕಾಂಡ ಅಲ್ವಾ, ಅಂದ್ರೆ ಮೇಲೆ ಕಾಣಿಸುವಂತ ಗಿಡದ ಭಾಗನ ನಾವು ಸ್ಟೆಮ್ ಅಂತ ಕರಿತೀವಿ. ಅದರ ಬೆಳವಣಿಗೆನ ಎ ಅಲ್ಲಿ ಹೇಳ್ತಿದ್ದಾರೆ. ಅಪ್ವರ್ಡ್ ಗ್ರೋತ್ ಆಫ್ ರೂಟ್ಸ್, ರೂಟ್ಸ್ ಅಂದ್ರೆ ಬೇರು ಆಯ್ತಾ. ಬೇರು ಮೇಲ್ಗಡೆ, ಐ ಮೀನ್ ಬೆಳೆಯುತ್ತೆ ಒಂದಷ್ಟು ಸಿಚುವೇಶನ್ ಅಲ್ಲಿ ಮೇಲ್ಗಡೆಗೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ರೂಟ್ ಏನಿದೆ ಅದು ಕೆಳಗಡೆ ಬೆಳೆಯೋದು ಅಲ್ವಾ ಮಕ್ಕಳೇ. ಸೊ ಎ ಅಂಡ್ ಡಿ ಇಸ್ ನಾಟ್ ದ ರೈಟ್ ಸೇಮ್ ಆಪ್ಷನ್. ಸಂಕಣ್ಣನವರವರೇ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಎಸ್, ಏನ್ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಅಲ್ಲಿ? ಅ ಪಾಟ್ ದಟ್ ಹ್ಯಾಸ್ ಗ್ರೋಯಿಂಗ್ ಸೀಡ್ಲಿಂಗ್ ಇಸ್ ಕೆಪ್ಟ್ ಇನ್ ಅ ಡಾರ್ಕ್ ರೂಮ್. ಒಂದು ಪಾಟ್ ನ ತಗೊಂಡು ಹೋಗಿ ಒಂದು ಏನು ಕತ್ತಲೆ ಕೋಣೆಯಲ್ಲಿ ಇಟ್ಟಿದ್ದಾರೆ. ಬರ್ನಿಂಗ್ ಕ್ಯಾಂಡಲ್ ಇಸ್ ಪ್ಲೇಸ್ ನಿಯರ್ ಇಟ್ ಫಾರ್ ಅ ಫ್ಯೂ ಡೇಸ್. ಒಂದಷ್ಟು ದಿನಗಳ ಮಟ್ಟಿಗೆ ಅದರ ಪಕ್ಕ ಒಂದು ಉರಿತಿರುವಂತ ಮೇಣದ ಬತ್ತಿನ ಇಟ್ಟಿರ್ತಾರೆ. ಟಾಪ್ ಪಾರ್ಟ್ ಆಫ್ ದ ಸೀಡ್ಲಿಂಗ್ ಬೆಂಡ್ಸ್ ಟುವರ್ಡ್ಸ್ ದ ಲೈಟ್ ಆಫ್ ದ ಬರ್ನಿಂಗ್ ಕ್ಯಾಂಡಲ್. ಸೊ ಏನು ಗಿಡ ಏನಿದೆ ಅದರದ್ದು ಬೇರಲ್ಲ, ಗಿಡ ಏನಿದೆ ಅದರದ್ದು ಸ್ಟೆಮ್ ಬೇಸಿಕಲಿ ಏನು ಆ ಬರ್ನಿಂಗ್ ಕ್ಯಾಂಡಲ್ ಕಡೆಗೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಯಾವ ಟ್ರೋಪಿಕ್ ಮೂವ್ಮೆಂಟಿನ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಶೋಯಬ್ ಅವರು ಬಿ ಅಂತ ಹೇಳಿದ್ದಾರೆ. ಎಸ್ ಶೋಯಬ್ ಅವರೇ ಕರೆಕ್ಟು. ಶಿವ ಅವರು, ಅಮಿತ್ ಅವರು, ಸಲಾಂ, ಮನೋಜ್ ಎಲ್ಲ ಬಿ 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 ಅಂತಿದ್ದೀರಾ. ಎಸ್, ಬಿ ಇಸ್ ದ ರೈಟ್ ಆಪ್ಷನ್. ಯಾರಾದ್ರೂ ತಪ್ಪಾಗಿ ಹೇಳಿದ್ದೀರಾ? ಅರ್ಥ ಮಾಡಿಸ್ಬೇಕಾ ಯಾರಿಗಾದ್ರು? ಇಲ್ಲ ಅನ್ಕೋತೀನಿ, ಎಲ್ಲರೂ ಬಿ ಅಂತ ಹೇಳಿದಾರ. ಎಸ್, ಫೋಟೋಟ್ರೋಪಿಸಮ್ ಇಸ್ ದ ರೈಟ್ ಆಪ್ಷನ್. ಏನಕ್ಕೆ? ಯಾಕಂದ್ರೆ ಬೆಳಕಿನ ಕಡೆಗೆ ಬೆಳವಣಿಗೆ ನಡೀತಿದೆ ಆಯ್ತಾ, ಅದಕ್ಕೆ ನಾವು ಅದನ್ನ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ದೊಡ್ಡ ಮನಿಯವರು ಆಕ್ಸಿನ್ ನ ಎಕ್ಸ್ಪ್ಲೈನ್ ಮಾಡಕ್ ಹೇಳಿದ್ದಾರೆ, ಫಂಕ್ಷನ್ ಆಫ್ ಆಕ್ಸಿನ್. ನಾನು ಫುಲ್ ಎಕ್ಸ್ಪ್ಲೈನ್ ಮಾಡಲ್ಲ, ಏನಕ್ಕೆ? ಯಾಕಂದ್ರೆ ನಾನು ಆಲ್ರೆಡಿ ಒಂದು ಚಿಕ್ಕ ವಿಡಿಯೋ ಇದೆ ಟ್ರೋಪಿಸಮ್ ಬಗ್ಗೆನೆ, ಮೂವ್ಮೆಂಟ್ ಇನ್ ಪ್ಲಾಂಟ್ಸ್ ಬಗ್ಗೆನೆ ಒಂದು ಚಿಕ್ಕ ವಿಡಿಯೋ ಇದೆ, 15 ಮಿನಿಟ್ಸ್ ಅಷ್ಟೇ, ಅದನ್ನ ನೋಡಿದ್ರು ಅರ್ಥ ಆಗುತ್ತೆ ನಿಮ್ಗೆ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಏನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾಗುತ್ತೆ, ಇದು ಸನ್ ಅಂತ ಅನ್ಕೊಳ್ಳಿ, ಯಾವುದೇ ಸೋರ್ಸ್ ಆಫ್ ಲೈಟ್ ಅಂತ ಅನ್ಕೊಳ್ಳಿ ಆಯ್ತಾ. ಸೊ ಪ್ಲಾಂಟು ಈ ರೀತಿ ಬೆಳೀತಿರತ್ತೆ ಅಂತ ಅನ್ಕೊಳ್ಳಿ. ಸೊ ಪ್ಲಾಂಟಿಗೆ ಯಾವ ಕಡೆ ಲೈಟ್ ಬೀಳ್ತಿರತ್ತೋ ಅದರ ಆಪೋಸಿಟ್ ಭಾಗದಲ್ಲಿ ಆಕ್ಸಿನಿನ ಅಕ್ಯುಮುಲೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಈ ಭಾಗದಲ್ಲಿ ಲೈಟ್ ಬೀಳ್ತಿದೆ, ಇದ್ರ ಆಪೋಸಿಟ್ ಭಾಗದಲ್ಲಿ ಆಕ್ಸಿನಿನ ಅಕ್ಯುಮುಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಸಿನ್ ಏನ್ ಮಾಡುತ್ತೆ, ಪ್ಲಾಂಟಿನ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ. ಸೊ ಈ ಭಾಗ ಏನಿದೆ, ದಿಸ್ ಪಾರ್ಟ್ ಏನಿದೆ, ದಿಸ್ ಗ್ರೋಸ್ ಫಾಸ್ಟರ್ ದೆನ್ ದ ಆಪೋಸಿಟ್ ಪಾರ್ಟ್. ಓಕೆನಾ, ಸೊ ಆಗ ಏನಾಗುತ್ತೆ, ಪ್ಲಾಂಟು ಈ ಕಡೆ ಬೆಳೀತಾ 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 ಹೋದಂಗೆ ಪ್ಲಾಂಟ್ ಅಲ್ಲಿ ಈ ರೀತಿ ಬೆಂಡಿಂಗ್ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ದಿಸ್ ಪಾರ್ಟ್ ಇಸ್ ಗ್ರೋಯಿಂಗ್ ಫಾಸ್ಟರ್ ದೆನ್ ದಿಸ್ ಪಾರ್ಟ್ ಆಯ್ತಾ. ಸೊ ಆಕ್ಸಿನ್ ಗೆಟ್ಸ್ ಅಕ್ಯುಮುಲೇಟೆಡ್ ಹಿಯರ್ ಅಂಡ್ ಪ್ಲಾಂಟ್ ಏನ್ ಮಾಡುತ್ತೆ, ಆಗ ಲೈಟ್ ಕಡೆಗೆ ಬೆಂಡ್ ಆದಂಗೆ ಕಾಣಿಸುತ್ತೆ ಆಯ್ತಾ ಪ್ಲಾಂಟು. ಸೊ ನಿಮ್ಗೆ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಆಕ್ಸಿನ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಆಫ್ ಆಕ್ಸಿನ್ ಅಂತ ಕೇಳಿದಾಗ ಈ ರೀತಿ ಒಂದು ಪುಟ್ಟ ಡಯಾಗ್ರಾಮ್ ನ ಬರೆದು ಬಿಟ್ಟು ನೀವು ಆನ್ಸರ್ ಮಾಡಿದ್ರೆ ಇಟ್ ವಿಲ್ ಬಿ ದ ಬೆಸ್ಟ್ ಆಯ್ತಾ. ದೊಡ್ಡ ಮನಿಯವರೇ, ಈಗಲೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಆ ಚಿಕ್ಕ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆನಾ, ಹೌ ಡಸ್ ದ ಟಚ್ ಮಿ ನಾಟ್ ಪ್ಲಾಂಟ್ ಕ್ಲೋಸ್ ದೇರ್ ಲೀವ್ಸ್ ಅಂತ
ಕೇಳಿದ್ದಾರೆ ಆಯ್ತಾ. ಸೊ ಈ ಟಚ್ ಮಿ ನಾಟ್ ಪ್ಲಾಂಟ್ ಅಲ್ಲಿ ಏನು ರೆಸ್ಪಾನ್ಸ್ ಏನ್ ಬರ್ತಿದೆ, ದಿಸ್ ಇಸ್ ಬಿಕಾಸ್ ಆಫ್ ವಾಟರ್ ಲೆವೆಲ್ಸ್ ಆಯ್ತಾ. ಸೊ ಲೀವ್ಸ್ ಅಲ್ಲಿರುವಂತ ವಾಟರ್ ಲೆವೆಲ್ಸ್ ಅಲ್ಲಿ ವೇರಿಯೇಷನ್ ನಡೆಯೋದ್ರಿಂದ ಆ ಲೀವ್ಸ್ ಏನಿದೆ ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಮುಟ್ಟಿದ ತಕ್ಷಣ ವಾಟರ್ ಏನಿದೆ ಲೀವ್ಸ್ ನ ಬಿಟ್ಟು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಆಗ ಸೆಲ್ಸ್ ಏನಿದೆ ಶ್ರಿಂಕ್ ಆಗುತ್ತೆ. ಅದರ ಕಾರಣ ಏನು ಟಚ್ ಮಿ ನಾಟ್ ಏನಿದೆ ನಮ್ಮ ಟಚ್ ಇಂದ ದೂರ ಸರಿತಿರೋಂಗೆ ಕಾಣಿಸುತ್ತೆ ಆಯ್ತಾ. ದಿಸ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ವಾಟರ್ ಲೆವೆಲ್ಸ್ ಇನ್ ದ cells of the leaves. It has nothing to water levels. It has nothing to do with growth. Therefore, it's an example of a nastic movement. ಆಯ್ತಾ ಮಕ್ಳೇ. ಓಕೆ, ಈ ಕ್ವೆಶನ್ಗೂ ಆನ್ಸರ್ ಸಿಕ್ತು ಅನ್ಕೊಂಡಿದ್ದೀನಿ. ದೊಡ್ಡ ಮನೆಯವ್ರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ 91% ಅವರು ಏನು ಫೋಟೋಟ್ರೋಪಿಸಮ್ ಅಂತ ಕರೆದಿದ್ದೀರಾ. ಗುಡ್. ಒಂದಷ್ಟು ಜನ ಕೀಮೋಟ್ರೋಪಿಸಮ್ ಅಂತ ಆನ್ಸರ್ ಮಾಡಿದ್ದೀರಾ. ಇಲ್ಲ, ಕೀಮೋಟ್ರೋಪಿಸಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗ್ರೋತ್ ಆಫ್ ಪಾಲನ್ ಟ್ಯೂಬ್ ಅಲ್ವಾ ಟುವರ್ಡ್ಸ್ ದ ಓವರಿ, ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕೀಮೋಟ್ರೋಪಿಸಮ್. ದಿಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಕೀಮೋಟ್ರೋಪಿಸಮ್. ಜಿಯೋಟ್ರೋಪಿಸಮ್ ಅಂತ ಕೂಡ ಒಂದಷ್ಟು ಬೃಹಸ್ಪತಿಗಳು ಆನ್ಸರ್ ಮಾಡಿದ್ದಾರೆ. ಎಲ್ಲಿ ನಡೀತಿದೆ ಮಕ್ಕಳ ಜಿಯೋಟ್ರೋಪಿಸಮ್? ಇಲ್ಲ ಅಲ್ವಾ ಕಣ್ರು. ಇಟ್ ಇಸ್ ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಅಲ್ಲ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಇಮ್ಯಾಜಿನ್ ದ ಫಾಲೋಯಿಂಗ್ ಸಿಚುವೇಶನ್. ಎರಡು ರೀತಿಯ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ಅ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ ಮುಗಿದಿದೆ, ಅದ್ರ ಕೊನೆಯಲ್ಲಿ ನೀವು ಎದ್ದು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತೀರಾ, ಅದು ಒಂದು ಸಿಚುವೇಶನ್. ಸೆಕೆಂಡ್ ಸಿಚುವೇಶನ್ ಏನು, ಬ್ಲಡ್ ಪ್ರೆಷರ್, ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ವೇರಿ ಆಗುತ್ತೆ, ದಟ್ ಇಸ್ ಅನ್ situation. How these situations are functionally different, give reason ಅಂತ 3 marks ಗೆ ಕ್ವೆಶನ್ ಕೇಳಿದ್ದಾರೆ. ಸೊ ಎರಡು ಫಂಕ್ಷನ್ಸ್ ನಡುವೆ ಎರಡು ಆಕ್ಷನ್ಸ್ ನಡುವೆ ಡಿಫ್ರೆನ್ಸಸ್ ಏನು ಅಂತ ಕೇಳಿದ್ದಾರೆ. ನಿಮ್ ಪಟ್ ಅಂತ ನೋಡಿದ ತಕ್ಷಣ ಏನ್ ಗೊತ್ತಾಗ್ಬೇಕು, ದೀಸ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಯಾವ್ದದು? ಒನ್ ಇಸ್ ಅ ವಾಲಂಟ್ರಿ ಫಂಕ್ಷನ್. ಫಸ್ಟ್ ಒನ್ ಇಸ್ ಅ ವಾಲಂಟ್ರಿ ಫಂಕ್ಷನ್. ಸೆಕೆಂಡ್ ಒನ್ ಇಸ್ ಅ ಇನ್ವಾಲಂಟ್ರಿ ಫಂಕ್ಷನ್ ಆಯ್ತಾ. ನಾವು ಬೇಕು ಅಂತ ಯೋಚನೆ ಮಾಡಿ ಮಾಡುವಂತ ಫಂಕ್ಷನ್ಸ್ ಅಥವಾ ಆಕ್ಷನ್ಸ್ ನಾವು ಏನು ವಾಲಂಟ್ರಿ ಫಂಕ್ಷನ್ ಅಂತ ಕರಿತೀವಿ. ನಮ್ಮ ಸ್ಮರಣೆ ಇಲ್ಲದೆ, ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ದೇಹದಲ್ಲಿ ನಡೆಯುವಂತ ಆಕ್ಷನ್ಸ್ ನಾವು ಇನ್ವಾಲಂಟ್ರಿ ಫಂಕ್ಷನ್ ಅಂತ ಕರಿತೀವಿ ಆಯ್ತಾ. ಸೊ ಇದರ ಡಿಫ್ರೆನ್ಸಸ್ ಹೇಗೆ ಬರೀತೀರಾ ಮಕ್ಕಳೇ? ಈ ರೀತಿ ಕ್ವೆಶನ್ಸ್ ಬಂದ್ರೆ, ಡಿಫ್ರೆನ್ಸ್ ಕ್ವೆಶನ್ಸ್ ಬಂದ್ರೆ ಟೇಬಲ್ ನ ದಯವಿಟ್ಟು ಹಾಕಿ ಆಯ್ತಾ. ಸೊ ಈ ರೀತಿ ಡಿಫ್ರೆನ್ಸ್ ಬರೀತೀರಾ. ಏನು? ಫಸ್ಟ್ ಆಫ್ ಆಲ್, ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ಅ ಪ್ರೋಗ್ರಾಮ್ ಇಸ್ ಅ ವಾಲಂಟ್ರಿ ಫಂಕ್ಷನ್, ಫ್ಲಕ್ಚುಯೇಟಿಂಗ್ BP ಇಸ್ ಅನ್ ಇನ್ವಾಲಂಟ್ರಿ ಫಂಕ್ಷನ್ ಅಂತ ಬರೀತೀರಾ. ನೆಕ್ಸ್ಟ್ ವಾಲಂಟ್ರಿ ಫಂಕ್ಷನ್ ಡೆಫಿನೇಷನ್ ಬರೀತೀರಾ. ಇಟ್ ಅಕರ್ಸ್ ವಿತ್ ಕಾನ್ಶಿಯಸ್ ಥಾಟ್. ನೆಕ್ಸ್ಟ್ ಇನ್ವಾಲಂಟ್ರಿ ಫಂಕ್ಷನ್, ಇಟ್ ಡಸ್ ನಾಟ್ ಅಕರ್ ವಿತ್ ಕಾನ್ಶಿಯಸ್ ಥಾಟ್ ಅಂತ ಬರೀತೀರಾ. ನೆಕ್ಸ್ಟ್ voluntary function, I told you it is regulated by the cerebrum of the brain ಆಯ್ತಾ. I had told you while explaining control and coordination. Next to involuntary function is regulated by the medulla in the hindbrain ಅಂತ ಬರೀತಾರೆ. ಇಂಡಿವಿಜುವಲ್ ಹ್ಯಾಸ್ ಕಂಟ್ರೋಲ್ ಓವರ್ ದಿಸ್ ರೆಸ್ಪಾನ್ಸ್. ನಾವು ಬೇಕು ಅಂದ್ರೆ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡಿಬಹುದು, ಬೇಡ ಅಂದ್ರೆ ಕೂತ್ಕೊಬಿಡ್ಬಹುದು ವಾಪಸ್ಸು. ಸೊ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ವಾಲಂಟ್ರಿ ಫಂಕ್ಷನ್. ಬಟ್ ಬ್ಲಡ್ ಪ್ರೆಷರ್ ಎಲ್ಲ ಇಟ್ಸ್ ನಾಟ್ ಅಂಡರ್ ಆರ್ ಕಂಟ್ರೋಲ್ ಆಯ್ತಾ. ಇಂಡಿವಿಜುವಲ್ ಡಸ್ ನಾಟ್ ಹ್ಯಾವ್ ಕಂಟ್ರೋಲ್ ಓವರ್ ದ ರೆಸ್ಪಾನ್ಸ್. ಇಟ್ ಅಕರ್ಸ್ ಡ್ಯೂ ಟು voluntary function occurs due to signals sent by the brain to the nervous system which coordinates with skeletal and muscular system present in the arms ಆಯ್ತಾ. ಸೊ ಇದು ನಮ್ಮ ಬ್ರೈನ್ ಹ್ಯಾಂಡಲ್ ಮಾಡ್ತಿರೋದು ಆಯ್ತಾ ವಾಲಂಟ್ರಿ ಫಂಕ್ಷನ್ಸ್ ನ. ಇದೇನಾಗುತ್ತೆ, ನಮ್ಮ ಇನ್ವಾಲಂಟ್ರಿ ಫಂಕ್ಷನ್ ಅಲ್ಲಿ ಏನಾಗುತ್ತೆ, ಇಟ್ ಅಕರ್ಸ್ ಡ್ಯೂ ಟು ಬೇಸಿಕಲಿ ಫ್ಲಕ್ಚುಯೇಟಿಂಗ್ BP ಹೇಗೆ ಕಾಸ್ ಆಗುತ್ತೆ, ಇಟ್ ಅಕರ್ಸ್ ಡ್ಯೂ ಟು ಸ್ಟ್ರೆಸ್, ಸೆಕ್ರೀಷನ್ ಆಫ್ ಹಾರ್ಮೋನ್ಸ್, ಕ್ಲಾಗಿಂಗ್ ಆಫ್ ಆರ್ಟರೀಸ್ ಆರ್ ಅಯಾನ್ ಇಂಬ್ಯಾಲೆನ್ಸ್ ಆಯ್ತಾ. ಸೊ ಬೇಸಿಕಲಿ ಒಬ್ಬ ಮನುಷ್ಯನಿಗೆ ಇದ್ರ ಮೇಲೆ ಯಾವುದೇ ರೀತಿಯ ಕಂಟ್ರೋಲ್ ಇರಲ್ಲ ಆಯ್ತಾ. ನಮ್ಮ ಕಂಟ್ರೋಲಿನ ಆಚೆ ನಡೆಯುವಂತ ಒಂದಷ್ಟು ಫಂಕ್ಷನ್ಸ್ ಇದು. ನಮ್ಮ ಹೃದಯ ಬಡ್ಕೋತಿದ್ಯಾ ಅಥವಾ ನಮ್ಮ ಎಲಿಮೆಂಟ್ರಿ ಕೆನಾಲ್ ಅಲ್ಲಿ ಊಟ ಮೂವ್ ಆಗ್ತಿದ್ಯಾ, ಇದ್ರ ಮೇಲೆಲ್ಲ ನಮ್ಗೆ ಕಂಟ್ರೋಲ್ ಇರಲ್ಲ. ಸೊ those are all examples of involuntary function. ಓಕೆನಾ. ಸೊ ಇನ್ನೊಂದು ಕ್ವೆಶನ್ ಬಂದಿದೆ, ಕ್ಯಾನ್ ಸನ್ಫ್ಲವರ್ ಬಿ ಎನ್ ಎಕ್ಸಾಂಪಲ್ ಆಫ್ ಫೋಟೋಟ್ರೋಪಿಸಮ್? ಇಲ್ಲ, ಸನ್ಫ್ಲವರ್ ಅಲ್ಲಿ ನಡೆಯುವಂತ ಮೂವ್ಮೆಂಟ್ ಏನಿದೆ ಅದನ್ನ ನಾವು ಹೀಲಿಯೋಟ್ರೋಪಿಸಮ್ ಅಂತ ಕರಿತೀವಿ. ಅದು ಆಕ್ಸಿನ್ ಮೂಲಕ ನಡೆಯಲ್ಲ, ಬೇರೆ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇಂದ ಈ ರೆಸ್ಪಾನ್ಸ್ ಬರುತ್ತೆ ಆಯ್ತಾ. ಇಟ್ಸ್ ನಾಟ್ ಡ್ಯೂ ಟು ಆಕ್ಸಿನ್, ದೇರ್ಫೋರ್ ಇಟ್ಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಫೋಟೋಟ್ರೋಪಿಸಮ್ ಆಯ್ತಾ ದಾತ್ರಿ ಅವರೇ. ಓಕೆ ಮಕ್ಕಳ, 15 ಕ್ವೆಶನ್ ಮುಗಿಸಿದೀವಿ ನಾವು. ನಮ್ಮ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ನ ಕೂಡ ಮುಗಿಸ್ಬಿಟ್ವಿ. ಎಷ್ಟು ಪರವಾಗಿಲ್ಲ, ಒಳ್ಳೆ ಟೈಮ್ ಕವರ್ ಮಾಡ್ತಿದ್ವಿ. 1.5 ಗಂಟೆ ನಡೀತು. ಬರೀ 2 ಚಾಪ್ಟರ್ ಕವರ್ ಮಾಡಿದೀವಿ. ನೆಕ್ಸ್ಟ್ ನಾವು ಇನ್ನೂ 4 ಚಾಪ್ಟರ್ ಕವರ್ ಮಾಡಬೇಕು. ಸೊ ಈ 2 ಚಾಪ್ಟರ್ ಅಲ್ಲಿ ಯಾವುದೇ ರೀತಿಯ ಡೌಟ್ಸ್ ಬಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದಕ್ಕಿಂತ ಮುಂಚೆ ಒಂದು ಪುಟಾಣಿ ಬ್ರೇಕ್ ನ ತಗೊಂಡ್ ಬರೋಣ. ಹೋಗ್ಬಿಟ್ಟು ಬೇಗ ನೀರು ಕುಡ್ಕೊಂಡು ಬಂದ್ಬೇಡಿ ಆಯ್ತಾ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್ ಅಂಡ್ ಗೆಟ್ ಬ್ಯಾಕ್ ಆಯ್ತಾ ಮಕ್ಳೇ.
ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ, ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲರ್ ಪ್ಲಾಟು. ಸೊ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲರ್ ಪ್ಲಾಟು 2ಆಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು, ನರ್ಮದಾ ರಿವರ್ ನರ್ಮದಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ, ಓಕೆ. ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ, ಓಕೆ. ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂತಹ ಎರಡನೇ ರೀತಿಯ ಫಿಶನ್ ಬಂದು ಮಲ್ಟಿಪಲ್ ಫಿಶನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಾಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಶನ್ ಅಂತ ಕರಿತೀವಿ.
ಒಂದು ಕಾಂಪೋಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಪರೀಕ್ಷೆ ಈ ಸಲ ನಿಮ್ SSLC ಎಕ್ಸಾಮ್ಗೆ ಕ್ರಾಶ್ ಕೋರ್ಸ್ SSLC 2024 ನ ಜೊತೆ ನಿಮ್ ಮುಂದೆ ಬರ್ತಾ ಇದೆ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ, ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಓಕೆ ಮಕ್ಳೇ, ಎಲ್ಲಾರು ಬ್ರೇಕ್ ಮುಗಿಸ್ಕೊಂಡ್ ಬಂದಿದ್ದೀರಾ ಅನ್ಕೋತೀನಿ. ದೊಡ್ಡ ಬ್ರೇಕ್ ಕೊಟ್ಟಿದ್ವಿ ನಿಮ್ಗೋಸ್ಕರ. ಇನ್ನು ಫಸ್ಟ್ ಟರ್ಮ್ ಏನು ಪಾರ್ಟ್ 1 ಟೆಕ್ಸ್ಟ್ ಬುಕ್ ಮುಗಿಸಿಲ್ಲ ಕಣ್ರೋ, ಬೇಗ ಬ್ರೇಕ್ ಮುಗಿಸ್ಕೊಂಡ್ ಬಂದ್ರು. ಏನು ಕಮೆಂಟ್ಸ್ ಎಷ್ಟು ಚೆನ್ನಾಗಿರೋ ಕಮೆಂಟ್ಸ್ ಬರೀತೀರಾ ಅಂದ್ರೆ, ಮ್ಯಾಮ್ ಗಿವ್ ಮಾಡೆಲ್ ಕ್ವೆಶನ್ ಪೇಪರ್. ನಾನು ಈ ಬೋರ್ಡ್ ಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ ಹಾಕ್ಲಾ? ಇಲ್ಲ ಅಲ್ವಾ, ನೆಕ್ಸ್ಟ್ ವೀಕ್ ಸಾಲ್ವ್ ಮಾಡ್ತಿದ್ದೀನಿ ಅಂತ ಹೇಳ್ದೆ ಅಲ್ವಾ ಮಕ್ಳೇ. ನೆಕ್ಸ್ಟ್ ವೀಕು ನಿಮ್ಗೋಸ್ಕರ ಮಾಡೆಲ್ ಕ್ವೆಶನ್ ಪೇಪರ್ಸ್ನೇ ಸಾಲ್ವ್ ಮಾಡ್ತೀವಿ ನಾವು. ನೀವು ಇಂಥದ್ದೆಲ್ಲ ಕ್ವೆಶನ್ಸ್ ಕೇಳ್ತೀರಾ, ಇಂಥದ್ದೆಲ್ಲ ರಿಕ್ವೆಸ್ಟ್ ಇರುತ್ತೆ ನಿಮ್ಮದು ಅಂತ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದಕ್ಕೆ ನೆಕ್ಸ್ಟ್ ವೀಕು ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತೀವಿ ಆಯ್ತಾ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಎನ್ವೈರನ್ಮೆಂಟ್ಗೆ ಮೂವ್ ಮಾಡೋಣ. ಫಸ್ಟ್ ಕ್ವೆಶನ್ ನೋಡೋಣ ಆಯ್ತಾ. ಪ್ರೊಡ್ಯೂಸರ್ಸ್ ಆಫ್ ಅಕ್ವೇಟಿಕ್ ಇಕೋಸಿಸ್ಟಮ್. ಸೊ ಏನು ಒಂದು ಎನ್ವೈರನ್ಮೆಂಟ್ ಅಲ್ಲಿ, ಒಂದು ಇಕೋಸಿಸ್ಟಮ್ ಅಲ್ಲಿ ಬೇರೆ ಬೇರೆ ರೀತಿಯ ಏನು ಆರ್ಗ್ಯಾನಿಸಮ್ಸ್ ಇರತ್ವೆ ಅಲ್ವಾ. ಸೊ ಅದ್ರಲ್ಲಿ ಪ್ರೊಡ್ಯೂಸರ್ಸ್ ಇರತ್ತೆ, ಕನ್ಸ್ಯೂಮರ್ಸ್ ಇರತ್ತೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಒಂದು ಅಕ್ವೇಟಿಕ್ ಇಕೋಸಿಸ್ಟಮ್ ಅಲ್ಲಿ, ಒಂದು ನೀರಿನ ಇಕೋಸಿಸ್ಟಮ್ ನಲ್ಲಿ ಪ್ರೊಡ್ಯೂಸರ್ಸ್ ಯಾರು ಅಂತ ಕೇಳ್ತಿದ್ದಾರೆ. ಪ್ರೊಡ್ಯೂಸರ್ಸ್ ಯಾರು ಮಕ್ಕಳೇ? ಪ್ರೊಡ್ಯೂಸರ್ಸ್ ಏನು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ದೇ ಆರ್ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಲ್ವಾ. ತನ್ನ ಊಟನ ತಾನೇ ಪ್ರಿಪೇರ್ ಮಾಡ್ಕೊಳ್ಳೋಂಥ ಆರ್ಗ್ಯಾನಿಸಮ್ಸ್ ನ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇಷ್ಟರಲ್ಲಿ ಆನ್ಸರ್ ಯಾವುದು ಮಕ್ಕಳೇ? ಎಲ್ಲರೂ ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಇಷ್ಟರಲ್ಲಿ ಆನ್ಸರ್ ಎಸ್, ಶೋಯಬ್ ಅವರು ಎ ಅಂತ ಹೇಳಿದ್ದಾರೆ. ಆಮೇಲೆ ಪ್ರೀತಮ್ ಅವರು ಆಲ್ಗೆ ಅಂತ ಹೇಳಿದ್ದಾರೆ. ಇನ್ನು ಯಾರು? ಜನಾರ್ದನ್ ಅವರು ಮ್ಯಾಮ್ ಅಂತ ಹೇಳಿದ್ದಾರೆ. ಮ್ಯಾಮ್ ಆನ್ಸರಾ ಗೊತ್ತಾಗ್ತಿಲ್ಲ ನನಗೆ, ಬಟ್ ಎಸ್. ಶಿವ, ಲತಾ, ಕುಶ್ವಂತ್ ಅವರು ಎ ಅಂದಿದ್ದಾರೆ. ಎಸ್, ಗುಡ್ ಗುಡ್ ಮಕ್ಕಳೇ. ಹರಿಣಿ, ನಿವೇದಿತಾ, ಎಸ್. ಸೊ ಎ algae ಏನಿದೆ, that is the right option because algae have the ability to produce their own food ಆಯ್ತಾ. ಸೊ ಎ algae is the right option. ಮಿಕ್ಕಿದೆಲ್ಲ ಆರ್ಗ್ಯಾನಿಸಮ್ಸ್ ಏನಿದೆ ಇದು ಪ್ರೊಡ್ಯೂಸರ್ಸ್ ನ ಕನ್ಸ್ಯೂಮ್ ಮಾಡತ್ವೆ ಆಯ್ತಾ. therefore they are not examples of producers ಆಯ್ತಾ. ಸೊ ಒಂದಷ್ಟು ಜನಕ್ಕೆ ಏನು ಎ ಅಂಡ್ ಬಿ ಅಲ್ಲಿ ಕನ್ಫ್ಯೂಷನ್ ಆಗಿತ್ತಾ ಅಂತ. ಒಂದಷ್ಟು ಜನ ಬರೀ ಎ ಅಲ್ಲ ಬೇರೆ ಆಪ್ಷನ್ಸ್ ನ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲ, ಎ algae is the right option ಆಯ್ತಾ. rest of them consume algae or they consume other phototrophic ಅಂತೀನಿ, photosynthetic organisms. therefore ಎ algae is the right option. ಕುಶ್ವಂತ್ ಅವರು ಲಾರ್ವೆ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಒಂದಷ್ಟು ಇನ್ಸೆಕ್ಟ್ಸ್ನ ಏನು ಬೇಬಿಗಳು ಏನಿರುತ್ತೆ, ಮಗು ಏನಿರುತ್ತೆ, ಅದನ್ನ ನಾವು ಲಾರ್ವೆ ಅಂತ ಕರಿತೀವಿ ಆಯ್ತಾ. ಎಗ್ ಏನಿದೆ ಇದು ಹ್ಯಾಚ್ ಆದಾಗ ಇನ್ಸೆಕ್ಟ್ಸ್ದು, ಒಂದಷ್ಟು ಇನ್ಸೆಕ್ಟ್ಸ್ದು ಆ ಎಗ್ ಹ್ಯಾಚ್ ಆಗಿ ಲಾರ್ವೆನ ಪ್ರೊಡ್ಯೂಸ್ ಮಾಡತ್ತೆ ಆಯ್ತಾ. ದೇ ಆರ್ ನಾಟ್. ಅಕ್ಷತಾ ಅವರು ಕೂಡ ಲಾರ್ವೆ ಏನು ಅಂತ ಕೇಳ್ತಿದ್ದಾರೆ. ನಾ ಹೇಳ್ದಂಗೆ ಒಂದಷ್ಟು ಕ್ರಿಮಿ ಕೀಟಗಳು ಏನಿರುತ್ತೆ, ಅಂದ್ರೆ ಕ್ರಿಮಿ ಕೀಟ ಅನ್ನಕ್ಕಾಗಲ್ಲ, ಒಂದಷ್ಟು ಇನ್ಸೆಕ್ಟ್ಸ್, ಕೀಡ ಅಂತ ನಾವೇನಂತೀವಿ, ಅದ್ರದ್ದು
ಮಕ್ಕಳನ್ನ ನಾವು ಲಾರ್ವೆ ಅಂತ ಕರಿತೀವಿ ಆಯ್ತಾ. ಸೊ ಲಾರ್ವೆನ ನೀವು ಮೆಟಮಾರ್ಫೋಸಿಸ್ ಅಂತ ಎಲ್ಲ ಕಲ್ತಿರ್ಬೇಕಾದ್ರೆ ಲಾರ್ವೆನ ಕೂಡ ಕಲ್ತಿರ್ತೀರ ಆಯ್ತಾ. ಸೊ ಲಾರ್ವೆ ಬೇಸಿಕ್ಲಿ ಮೊಟ್ಟೆ ಹ್ಯಾಚ್ ಆದ್ಮೇಲೆ ಬರುವಂತ ಒಂದಷ್ಟು ಆರ್ಗ್ಯಾನಿಸಮ್ಸ್ ನ ಲಾರ್ವೆ ಅಂತ ಕರಿತೀವಿ. ಆರ್ಗ್ಯಾನಿಸಮ್ಸ್ ಅಂದ್ರೆ ಮೊಟ್ಟೆದು ನೆಕ್ಸ್ಟ್ ಸ್ಟೇಜ್ ನ ಕೂಡ ನಾವು ಲಾರ್ವೆ ಅಂತ ಕರಿಬಹುದು ಆಯ್ತಾ. ಓಕೆ ನಮ್ಮ ಮಕ್ಕಳೇ, ಕ್ಲಾರಿಟಿ ಇದೆಯಾ? ಆಲ್ಗೆನೆ ಯಾಕೆ, ಬೇರೆ ಏನು ಆಪ್ಷನ್ಸ್ ಅಲ್ಲ ಯಾಕೆ ಅಂತ ಕ್ಲಾರಿಟಿ ಇರಬೇಕು ನಿಮಗೆ. ಈ ಕ್ಲಾರಿಟಿ ಇಟ್ಕೊಂಡು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಪ್ರೈಮರಿ ಕನ್ಸ್ಯೂಮರ್ಸ್ ಇನ್ ಎನಿ ಫುಡ್ ಚೈನ್ ಆರ್ ಆಲ್ವೇಸ್, ಓಕೆನಾ. ಸೊ ಪ್ರೊಡ್ಯೂಸರ್ಸ್ ಅಂತ ಇರತ್ತೆ ಅಲ್ವಾ ಮಕ್ಕಳೇ. ಸೊ ಪ್ರೊಡ್ಯೂಸರ್ಸ್ ಆದ್ಮೇಲೆ ಪ್ರೊಡ್ಯೂಸರ್ಸ್ ನ ಕನ್ಸ್ಯೂಮ್ ಮಾಡುವಂತ ಆರ್ಗ್ಯಾನಿಸಮ್ಸ್ ನ ಪ್ರೈಮರಿ ಕನ್ಸ್ಯೂಮರ್ ಅಂತ ಕರಿತೀವಿ ಆಯ್ತಾ. ಸೊ ದೇ ಆರ್ ಫಸ್ಟ್ ಲೆವೆಲ್ ಕನ್ಸ್ಯೂಮರ್ಸ್ ಆಯ್ತಾ. ಈ ಕನ್ಸ್ಯೂಮರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಸೆಕೆಂಡರಿ ಕನ್ಸ್ಯೂಮರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಎಲ್ಲ ಕರಿತೀವಿ ಆಯ್ತಾ. ಸೊ ಜನಾರ್ದನ್ ಹರಾನಿ ಅವರು ತುಂಬಾ ಸಖತ್ ಕ್ವೆಶನ್. ಹ್ಯೂಮನ್ಸ್ ಆರ್ ವಿಚ್ ಸ್ಟೆಪ್ ಆಫ್ ಪ್ರೊಡ್ಯೂಸರ್ಸ್? ಹ್ಯೂಮನ್ಸ್ ಫಸ್ಟ್ ಆಫ್ ಆಲ್ ಜನಾರ್ದನ್ ಅವರೇ, ಹ್ಯೂಮನ್ಸ್ ಆರ್ ನಾಟ್ ಪ್ರೊಡ್ಯೂಸರ್ಸ್. ವಿ ಡೋಂಟ್ ಪ್ರೊಡ್ಯೂಸ್ ಅವರ್ ಓನ್ ಫುಡ್. ಹ್ಯೂಮನ್ಸ್ ಆರ್ ಕನ್ಸ್ಯೂಮರ್ಸ್ ಅಂಡ್ ಕನ್ಸ್ಯೂಮರ್ಸ್ ಅಲ್ಲಿ ವಿ ಆರ್ ಇದರ್ ಸೆಕೆಂಡರಿ ಆರ್ ಟರ್ಷರಿ ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಬರ್ತೀವಿ ಆಯ್ತಾ ಮೋಸ್ಟ್ ಆಫ್ ದ ಟೈಮ್ಸ್, ಆರ್ ಈವನ್ ಪ್ರೈಮರಿ ಕನ್ಸ್ಯೂಮರ್ಸ್ ಅಲ್ಲಿ ಬರ್ತೀವಿ, ಬಟ್ ವಿ ಆರ್ ನಾಟ್ ಪ್ರೊಡ್ಯೂಸರ್ಸ್ ಆಯ್ತಾ. ಓಕೆ ನೆಕ್ಸ್ಟ್ ವರುಣ್ ಅವರು ಎ ಅಂದಿದ್ದಾರೆ. ಈ ಕ್ವೆಶನ್ಗೆ ಆನ್ಸರ್ ಏನಾ? ಇಲ್ಲ. ಖುಷ್ವಂತ್ ಅವರು ಬಿ ಅಂದಿದ್ದಾರೆ. ಎಸ್. ದೊಡ್ಡಮನಿ ಅವರು ಬಿ ಅಂದಿದ್ದಾರೆ. ಶೋಯಬ್ ಅವ್ರು ಡಿ ಅಂದಿದ್ದಾರೆ. ಶೋಯಬ್ ಅವ್ರೆ ಏನಾಯ್ತು ನಿಮ್ಗೆ? ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ರಲ್ಲ. ಶೋಯಬ್, ಇಟ್ಸ್ ನಾಟ್ ಡಿ, ಕರೆಕ್ಟ್ ಯುವರ್ ಆನ್ಸರ್. ಪ್ರೀತಮ್ ಅವರು ಹರ್ಬಿವರ್ಸ್ ಬಿ ಎಸ್. ನೆಕ್ಸ್ಟ್ ಸಲಾಮ್ ಅವರು ಬಿ ಅಂದಿದ್ದಾರೆ. ಮನೋಜ್ ಎಸ್ ಎಲ್ ಅವರು ಪ್ಲೀಸ್ ಎಕ್ಸ್ಪ್ಲೇನ್ ಅಂದಿದ್ದಾರೆ. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಪುಟ? ಕರೆಕ್ಟ್ ಆಗಿ ಹೇಳು ಮಕ್ಕಳ. ನಿಖಿಲ್ ಅವರು ಡಿ ಅಂದಿದ್ದಾರೆ. ಡಿ ಪ್ರೊಡ್ಯೂಸರ್ಸ್ ಇಲ್ಲ ಕಣ್ರೋ, ಬಿ ಹರ್ಬಿವರ್ಸ್. ಈ ಪ್ರೊಡ್ಯೂಸರ್ಸ್ ನ ನಾವು ಫಸ್ಟ್ ಸ್ಟೆಪ್ ಆಫ್ ಟ್ರೋಫಿಕ್ ಲೆವೆಲ್ಸ್ ಅಲ್ಲಿ ನೋಡ್ತೀವಿ ಅಲ್ವಾ. ಸೊ ಇದು ಬಂದು ಪ್ರೊಡ್ಯೂಸರ್ಸ್ ಅಲ್ವಾ. ಪ್ರೊಡ್ಯೂಸರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅನ್ನೋದು. ಪ್ರೊಡ್ಯೂಸರ್ಸ್ ನ ಯಾರು ತಿಂತಾರೆ? ಹರ್ಬಿವೋರ್ಸ್ ತಿಂತಾರೆ. ಹರ್ಬಿವೋರ್ಸ್ ಅಂದ್ರೆ ಸಸ್ಯನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ನಾವು ಹರ್ಬಿವೋರ್ಸ್ ಅಂತೀವಿ ಅಲ್ವಾ. ಸೊ ದೇ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್. ಹೈಯರ್ ಕಾರ್ನಿವೋರ್ಸ್ ಎಲ್ಲ ಬರೋದು ಓಕೆ. ಸೊ ಪ್ರೊಡ್ಯೂಸರ್ಸ್ ಬಂದು ಫಸ್ಟ್ ಸ್ಟೆಪ್ ಇರುತ್ತೆ ಆಯ್ತಾ. ಸೊ ಇಟ್ಸ್ ನಾಟ್ ದ ರೈಟ್ ಆಪ್ಷನ್. ಪ್ರೊಡ್ಯೂಸರ್ಸ್ ಆದ್ಮೇಲೆ ಹರ್ಬಿವೋರ್ಸ್ ಬರ್ತಾರೆ. ಸೊ ದಟ್ ಇಸ್ ದ ರೈಟ್ ಆಪ್ಷನ್. ಹರ್ಬಿವೋರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಕಾರ್ನಿವೋರ್ಸ್ ಅಂತೀವಿ. ಈ ಕಾರ್ನಿವೋರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಹೈಯರ್ ಕಾರ್ನಿವೋರ್ಸ್ ಆರ್ ಲಾರ್ಜರ್ ಕಾರ್ನಿವೋರ್ಸ್ ಅಂತೀವಿ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಪ್ರೈಮರಿ ಕನ್ಸ್ಯೂಮರ್ಸ್. ಕನ್ಫ್ಯೂಷನ್ ಇದ್ರೆ ಹೇಳಿ ಮಕ್ಕಳ. ಸೊ ಮನೋಜ್ ಅವರು ವಾಟ್ ಇಸ್ ಆಲ್ಗೆ ಅಂತ ಕೇಳ್ತಿದ್ದಾರೆ. ಆಲ್ಗೆ ನಾನು ಹೇಳ್ದಂಗೆ ದೇ ಅಕರ್ ಇಸ್ photosynthetic or sometimes even chemosynthetic ಆಯ್ತಾ. ಸೊ ದೇ ಆರ್ ಬೇಸಿಕಲಿ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಆಯ್ತಾ ಮಕ್ಕಳೇ. ನೆಕ್ಸ್ಟು ಪ್ರೋಟೋಝೋನ್ಸ್ ಅಂದ್ರೆ ಏನು ಅಂತ ಕೇಳಿರ್ತೀವಿ. ನೀವು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಓದ್ಬೇಕಾದ್ರೆ ಕಲ್ತಿರ್ತೀರಾ. ಆ ಹೈರಾರ್ಕಿಯಲ್ಲಿ ಬರುವಂತ ಒಂದು ಆರ್ಗ್ಯಾನಿಸಮ್ ನ ನಾವು ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ನ ನಾವು ಪ್ರೋಟೋಝೋನ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಪ್ರೋಟೋಝೋನ್ಸ್ ನ ಎಲ್ಲ ರಿಕಾಲ್ ಮಾಡ್ಕೋಬೇಕು ಅಂದ್ರೆ ಗೋ ಬ್ಯಾಕ್ ಟು ಯುವರ್ 9th grade ಕ್ಲಾಸಿಫಿಕೇಶನ್ ಎಲ್ಲ ಕಲ್ತಾಗ ಪ್ರೋಟೋಝೋನ್ಸ್ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಆಯ್ತಾ. ಓಕೆ ನೆಕ್ಸ್ಟು ಯಾವ್ದಾದ್ರು ಡೌಟ್ ಇದೆಯಾ? ಈ ಕ್ವೆಶನ್ ಅಲ್ಲಿ ಡೌಟ್ ಇದೆಯಾ? ಒಂದಷ್ಟು ಜನ ಮಕ್ಕಳು ಕಾರ್ನಿವೋರ್ಸ್ ಅಂತ ಎಲ್ಲ ಆನ್ಸರ್ ಮಾಡ್ತಿದ್ದೀರಾ. ಏನ್ ಡೌಟ್ ಇದೆ? ಕ್ಲಾರಿಟಿ ತಗೊಳ್ಳಿ ಮಕ್ಕಳೇ. ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಡೌಟ್ಸ್ ಇದೆಯಾ? ಮೂವ್ ಆನ್ ಆಗ್ಲಾ ನೆಕ್ಸ್ಟ್ ಕ್ವೆಶನ್ಗೆ? ಡೌಟ್ಸ್ ಇದ್ರೆ ಹೇಳಿ. ಏನು ಕನ್ಫ್ಯೂಷನ್ ಇರಬಾರ್ದು. ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಪ್ರೊಡ್ಯೂಸರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಹರ್ಬಿವೋರ್ಸ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತೀವಿ. ಪ್ರೈಮರಿ ಕನ್ಸ್ಯೂಮರ್ಸ್ ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಕಾರ್ನಿವೋರ್ಸ್ ಅಥವಾ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತೀವಿ. ಆ ಕಾರ್ನಿವೋರ್ಸ್ ಅನ್ನ ತಿನ್ನುವಂತ ಆರ್ಗ್ಯಾನಿಸಮ್ಸ್ ನ ಹೈಯರ್ ಕಾರ್ನಿವೋರ್ಸ್ ಆರ್ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಎಸ್, ಯಾರ್ದು ಇನ್ನೂ ಡೌಟ್ ಇಲ್ಲ ಅನ್ಕೋತೀನಿ. ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಏನಿದು ಕ್ವೆಶನ್? ಅಟ್ಮಾಸ್ಫಿರಿಕ್ ಲೇಯರ್ ದಟ್ ಅಬ್ಸಾರ್ಬ್ಸ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಕಮಿಂಗ್ ಫ್ರಮ್ ದ ಸನ್ಲೈಟ್ ಇಸ್ ಮೇಡ್ ಅಪ್ ಆಫ್ ದಿಸ್ ಮಾಲಿಕ್ಯೂಲ್. ಸೊ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಲೇಯರ್ ಆಫ್ ಒಂದು ಗ್ಯಾಸ್ ಇದೆ ಅಲ್ವಾ ಮಕ್ಕಳೇ. ಆ ಗ್ಯಾಸ್ ಏನಿದೆ ಅದು ನಮ್ಮನ್ನ ಅಲ್ಟ್ರಾ ವೈಲೆಟ್, ಸೂರ್ಯನಿಂದ ಬರ್ತಿರುವಂತ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಇಂದ ಏನಕ್ಕೆ ಪ್ರೊಟೆಕ್ಟ್ ಮಾಡುತ್ತೆ? ಬಿಕಾಸ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಏನಿದೆ, UVA UVB ರೀತಿಯ ರೇಡಿಯೇಷನ್ಸ್ ಏನಿದೆ ಅದರಿಂದ ನಮ್ಮ DNA ಡ್ಯಾಮೇಜ್ ಆಗ್ಬಹುದು, ನಮ್ಮಲ್ಲಿ ಎಷ್ಟೊಂದು ರೀತಿಯ ಡಿಸೀಸಸ್ ಕಾಸ್ ಆಗ್ಬಹುದು. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಎಲ್ಲ ಕಾಸ್ ಆಗ್ಬಹುದು ಆಯ್ತಾ. ಸೊ ಎಸ್, ಸೊ ಆ UV ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡುವಂತ
ಏನೋ ಗ್ಯಾಸ್ ಏನಿದೆ ಯಾವುದು ಅಂತ ಕೇಳ್ತಿದ್ದಾರೆ. ಇಷ್ಟರಲ್ಲಿ ಆನ್ಸರ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ದೊಡ್ಡ ಮನೆಯವರು ವಾಟ್ ಇಸ್ ಈಗ ಫೋಟೋಸಿಂಥಸಿಸ್ ಅಂದ್ರೇನು, ಲೈಟ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಊಟನ ಅಥವಾ ಬೇಸಿಕಲಿ ಗ್ಲೂಕೋಸ್ನ ಪ್ರಿಪೇರ್ ಮಾಡುವಂಥ ಪ್ರಾಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತೀವಿ ಅಲ್ವಾ. ಅದೇ ರೀತಿ ಕೆಮಿಕಲ್ಸ್ನ ಯುಟಿಲೈಸ್ ಮಾಡ್ಕೊಂಡು ಫುಡ್ನ ಪ್ರಿಪೇರ್ ಮಾಡುವಂಥ ಪ್ರಾಸೆಸ್, ಅದು ಒಂದು ಬೇರೆ ಕಾಂಪ್ಲಿಕೇಟೆಡ್ ಪ್ರಾಸೆಸ್ಸೇ ಇದೆ, ಅದನ್ನ ನಾವು ಕೀಮೋಸಿಂಥಸಿಸ್ ಅಂತೀವಿ. ಆಯ್ತಾ. ನೆಕ್ಸ್ಟು ಹೈಯರ್ ಕಾರ್ನಿವೋರ್ಸ್ನ ಎಕ್ಸಾಂಪಲ್ ಅಂತ ಕೇಳ್ತಿದ್ದಾರೆ. ಎಕ್ಸಾಂಪಲ್ಸ್ ಅದು ಟೈಗರ್ಸ್ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಹೈಯರ್ ಕಾರ್ನಿವೋರ್ಸ್. ಯಾಕಂದರೆ ಅದು ಏನು ಫಸ್ಟ್ ಹರ್ಬಿವೋರ್ಸ್ನ ತಿನ್ನುವಂಥ ಕಾರ್ನಿವೋರ್ಸ್ನ ಹೈಯರ್ ಕಾರ್ನಿವೋರ್ಸ್ ಕನ್ಸ್ಯೂಮ್ ಮಾಡುತ್ತೆ. ಆಯ್ತಾ. ಸೊ ಎಕ್ಸಾಂಪಲ್ಸ್ ಕುಡ್ ಬಿ ಲಯನ್ಸ್ ಆರ್ ಟೈಗರ್ಸ್. ಎಸ್, ಸೊ ಈ ಕ್ವೆಶನಿಗೆ ಆನ್ಸರ್ ಶೀತಲ್ ಅವರು, ಸಂದೀಪ್ ಅವರು, ಮನೋಜ್ ಅವರು, ಸಂದೀಪ್, ನಿವೇದಿತಾ, ಅಕ್ಷತಾ, ಶೋಯಬ್, ಸೌಭಾಗ್ಯ, ಜನಾರ್ದನ್, ಲತಾ, ಶೀತಲ್ ಎಲ್ಲರೂ ಸಿ ಅಂತ ಹೇಳ್ತಿದ್ದಾರೆ. ಈ ಕ್ವೆಶನ್ ಅಲ್ಲಿ ಯಾರಿಗೂ ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಇದೆ ಕನ್ಫ್ಯೂಷನ್, ಇದ್ದೇ ಇರುತ್ತೆ, ಯಾಕಿರಲ್ಲ. ಆಕ್ಸಿಜನ್ O2 ಇಸ್ ನಾಟ್ ದ ರೈಟ್ ಆನ್ಸರ್ ಮಕ್ಕಳ. O2 ಎಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮನ್ನ UV ರೇಡಿಯೇಷನ್ ಇಂದ? ಏನ್ ಕಲಿತಿದ್ದೀರಾ ನೀವು? ಇಟ್ಸ್ ನಾಟ್ ನೈಟ್ರೋಜನ್, ಇಟ್ಸ್ ನಾಟ್ ಹೈಡ್ರೋಜನ್, ಇಟ್ ಇಸ್ ಓಝೋನ್. ಓಝೋನ್ ಫಾರ್ಮುಲಾ ಏನು? ಇಟ್ ಇಸ್ O3 ನಾಟ್ O2. ಆಯ್ತಾ. ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ O3 ಅಂಡ್ O2. ಏನ್ರೋ ಮಕ್ಕಳ, ಅದು ಹೆಂಗ್ರೋ ಕನ್ಫ್ಯೂಸ್ ಆಗ್ತೀರಾ O3 O2 ನಡುವೆ? O2ನ ನಾವು ಬ್ರೀದ್ ಮಾಡ್ತೀವಿ, ರೆಸ್ಪಿರೇಷನ್ ಅಲ್ಲಿ O2 ಯೂಸ್ ಆಗುತ್ತೆ. O3 ಇಸ್ ಓಝೋನ್. ಆಯ್ತಾ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಕೀವರ್ಡ್ ನೋಡ್ಕೊಳ್ಳಿ. ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ among the following. These substances: A, undergo recycling naturally in the environment. B, harm various organisms in the ecosystem. C, increase the density of harmful chemicals in different trophic levels. And D, remain inert in the environment for a long time ಅಂತ ಕೇಳ್ತಿದ್ದಾರೆ. ಐ ಮೀನ್ ಆಪ್ಷನ್ಸ್ ಹೇಳ್ತಿದ್ದಾರೆ. ಎಸ್, ಇದ್ರದ್ದು ಕರೆಕ್ಟ್ ಆಪ್ಷನ್ ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀರಿ. ನಾನು ಒಂದಷ್ಟು ಕಾಮೆಂಟ್ಸ್ನ ಅಡ್ರೆಸ್ ಮಾಡ್ತೀನಿ ಇಲ್ಲಿ. ಎಕ್ಸ್ಪ್ಲೇನ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಓಕೆ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಗೇನ್ ನಾನು ಎನ್ವೈರನ್ಮೆಂಟ್ ರಿಲೇಟೆಡ್ ಏನು ವಿಡಿಯೋಸ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅಂದ್ರೆ, ಒಂದಷ್ಟು ಟಾಕ್ಸಿಕ್ ಕೆಮಿಕಲ್ಸ್ ಏನಿದೆ ಅದು DDT ರೀತಿಯ ಕೆಮಿಕಲ್ಸ್ ಇರ್ಬೋದು. ಆಯ್ತಾ. ಸೊ ಒಂದಷ್ಟು ಟಾಕ್ಸಿಕ್ ಕೆಮಿಕಲ್ಸ್ ಒಂದು ಫುಡ್ ಚೈನ್ನ ಎಂಟರ್ ಮಾಡ್ಬಿಡತ್ತೆ. ಅದು ನೀರಿಂದ ಆಗಿರ್ಬೋದು, ಊಟದಿಂದ ಆಗಿರ್ಬೋದು, ಎಲ್ಲಿಂದನೋ ಫುಡ್ ಚೈನ್ನ ಎಂಟರ್ ಮಾಡುತ್ತೆ. ಫುಡ್ ಚೈನ್ನ ಪ್ರತಿಯೊಂದು ಟ್ರಾಫಿಕ್ ಲೆವೆಲಲ್ಲೂ ಈ DDT ಅಥವಾ ಈ ಟಾಕ್ಸಿಕ್ ಕೆಮಿಕಲ್ಸ್ ಏನಿದೆ ಇದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಟ್ ಎವ್ರಿ ಲೆವೆಲ್ ಆಫ್ ದ food chain, every trophic level of the food chain, the concentration of the toxic chemical increases. ಈ process ನೇ ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಥವಾ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಆಯ್ತಾ. ವರುಣ್ ಅವರೇ, ವಾಟ್ ಇಸ್ ಓಝೋನ್ ಅಂತ ರಮೇಶ್ ಅವ್ರು ಕೇಳ್ತಿದ್ದಾರೆ. ಓಝೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನಾನು ಮುಂದೆ ಬರೋ ಒಂದು ಕ್ವೆಶನ್ ಅಲ್ಲಿ ಹೇಳ್ತೀನಿ. ಓಝೋನ್ ಇಸ್ ಬೇಸಿಕಲಿ ಅ ಗ್ಯಾಸ್. ಹೌ ಇಟ್ ಇಸ್ ಫಾರ್ಮ್ಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಇಟ್ ಅಬ್ಸಾರ್ಬ್ಸ್ ದ UV ರೇಡಿಯೇಷನ್ ಕಮಿಂಗ್ ಫ್ರಮ್ ದ ಸನ್ಲೈಟ್ ಅಂಡ್ ಪ್ರೊಟೆಕ್ಟ್ಸ್ ದ ಆರ್ಗ್ಯಾನಿಸಮ್ಸ್ ಆನ್ ದ ಪ್ಲಾನೆಟ್. ಆಯ್ತಾ. ಎಷ್ಟೊಂದು ಜನ ಕೇಳಿದ್ರೆ ವಾಟ್ ಇಸ್ ಓಝೋನ್ ಅಂತ. ಓಝೋನ್ ಇಸ್ ಅ ಗ್ಯಾಸ್. ಇಟ್ ಇಸ್ ಅ ಲೇಯರ್ ಆಫ್ ಗ್ಯಾಸ್ ದಟ್ ಇಸ್ ಫಾರ್ಮ್ಡ್ ಇನ್ ಆರ್ ಅಟ್ಮಾಸ್ಫಿಯರ್. ಓಕೆನಾ. ಓಕೆ, ಬೇರೆ ಏನಾದರೂ ಕ್ವೆಶನ್ಸ್ ಇದೆಯಾ? ಗಿವ್ ಎನ್ ಎಕ್ಸಾಂಪಲ್ ಆಫ್ ಫುಡ್ ವೆಬ್ ಮ್ಯಾಮ್. ಏನ್ರೋ ಮಕ್ಕಳ, ಗಿವ್ ಎನ್ ಎಕ್ಸಾಂಪಲ್ ಆಫ್ ಫುಡ್ ವೆಬ್. ಯಾವುದೇ ಎರಡು ಫುಡ್ ಚೈನ್ನ ಬರೆದ್ಬಿಟ್ಟು ಆ ಎರಡು ಫುಡ್ ಚೈನ್ ನಡುವೆ ಒಂದು ಕಾಮನ್ ಆರ್ಗ್ಯಾನಿಸಮ್ನ ಕನೆಕ್ಟ್ ಮಾಡಿದ್ರೆ ದಟ್ ಇಸ್ ಓನ್ಲಿ ಅ ಫುಡ್ ವೆಬ್. ಆಯ್ತಾ. ಇಟ್ ಇಸ್ ಅ ನೆಟ್ವರ್ಕ್ ಆಫ್ ಸೆವರಲ್ ಫುಡ್ ಚೈನ್ಸ್. ಯಾರು ಕೇಳಿದ್ದು ಫುಡ್ ವೆಬ್ನ ನಾನು ಈಗ ಕುತ್ಕೊಂಡು ಇಲಿಸ್ಟ್ರೇಟ್ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಮಕ್ಕಳ. ಈಗ ಎಷ್ಟೊಂದು ಜನ ಕೇಳ್ತೀರಾ, ಬೇರೆ ಏನು ಯಾವಾಗ ಮುಗಿಸ್ತೀರಾ ಲೈವ್ ಅಂತ ಕೇಳ್ತೀರಾ, ಆ್ಯಂಡ್ ಬೇಗ ಮುಗಿಸಿ ಮ್ಯಾಮ್ ಅಂತ ಹೇಳ್ತೀರಾ. ಆಮೇಲೆ ಟಾಪಿಕ್ಗೆ ರಿಲೇಟೆಡ್ ಆಗದಿರೋ ಅಂತ ಕ್ವೆಶನ್ಸ್ನು ಕೇಳ್ತೀರಾ. ಏನು ಮಾಡೋದು ನಾವು? ಫುಡ್ ಚೈನಿನ ಎಕ್ಸಾಂಪಲ್ ಯಾವ್ದು ಕೊಡೋಣ ನಿಮ್ಗೆ? ಈಗ ಗ್ರಾಸ್ ಇದೆ ಅಂತ ಅನ್ಕೊಳ್ಳಿ. ಗ್ರಾಸ್ನ ಒಂದು ಏನ್ ಕನ್ಸ್ಯೂಮ್ ಮಾಡ್ಬೋದು? ಒಂದು ಗ್ರಾಸ್ ಹಾಪರ್ ಕನ್ಸ್ಯೂಮ್ ಮಾಡತ್ತೆ ಅಂತ ಅನ್ಕೊಳ್ಳಿ. ಗ್ರಾಸ್ ಹಾಪರ್ನ ಫ್ರಾಗ್ ಕನ್ಸ್ಯೂಮ್ ಮಾಡತ್ತೆ ಅಂತ ಅನ್ಕೊಳ್ಳಿ. ಇದೇ ಗ್ರಾಸ್ ಹಾಪರ್ನ ಒಂದು ಸ್ನೇಕ್ ಕನ್ಸ್ಯೂಮ್ ಮಾಡ್ಬೋದು. ಈ ಸ್ನೇಕ್ನ ಒಂದು ಬರ್ಡ್ ಕನ್ಸ್ಯೂಮ್ ಮಾಡ್ಬೋದು.
ಆಯ್ತಾ. ಸೊ ಈ ರೀತಿ ಇನ್ನೊಂದು ಫುಡ್ ವೆಬ್ ಒಟ್ಟಿಗೆ ಸ್ನೇಕ್ ನ ಕನೆಕ್ಟ್ ಮಾಡ್ಬೋದು ಆಯ್ತಾ. ಫುಡ್ ಚೈನ್ ಒಟ್ಟಿಗೆ ಸ್ನೇಕ್ ನ ಕನೆಕ್ಟ್ ಮಾಡಿದ್ರೆ ಯು ಗೋಯಿಂಗ್ ಟು ಗೆಟ್ ಅನ್ ಎಕ್ಸಾಂಪಲ್ ಆಫ್ ಅ ಫುಡ್ ವೆಬ್ ಆಯ್ತಾ. ಖುಷ್ವಂತ್ ಅವರೇ ಯು ಶುಡ್ ಬಿ ಏಬಲ್ ಟು ಇಲಿಸ್ಟ್ರೇಟ್ ಯುವರ್ ಓನ್ ಫುಡ್ ವೆಬ್ ಆಯ್ತಾ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇದ್ರ ಮೇಲೆ. ಇದ್ರದ್ದು ಆನ್ಸರ್ ಯಾರ್ಯಾರು ಕೊಟ್ಟಿದ್ದಾರಾ? ಕನ್ನಡ ಟಾಪ್ ಇನ್ಫಾರ್ಮೇಶನ್ ಡಿ ಅಂತ ಕೊಟ್ಟಿದ್ದೀರಾ. ಇಲ್ಲರೂ ಡಿ ಅಲ್ಲ, ಪ್ರೀತಮ್ ಅವರು ಡಿ ಅಂದಿದ್ದಾರ. ನೋ, ಇಟ್ಸ್ ನಾಟ್ ಡಿ. ಅಂಬಿಕಾ ದೊಡ್ಡಮನಿ, ರಮೇಶ್, ಅಂಬಿಕಾ ದೊಡ್ಡಮನಿ ಅವ್ರು ಎ ಅಂತ ಹೇಳಿದಿರಾ. ಇನ್ನೊಂದಷ್ಟು ಜನ ಡಿ. ವರ್ಷಿಣಿ ಅವ್ರು ಎ ಅಂದಿದ್ದೀರಾ. ಅಕ್ಷತಾ ಅವ್ರು ಎ, ಮನೋಜ್ ಅವ್ರು ಎ, ಬಸವರಾಜೇಶ್ವರಿ ಅವರು ಎ ಅಂದಿದ್ದೀರಾ. ಪ್ರೌಡ್ ಇಂಡಿಯನ್ ಹಿಂದೂ ಡಿ ಅಂದಿರ. ಹೌ ಇಸ್ ಇಟ್ ಡಿ ಮಕ್ಳ? ಏನು ಡಿ ಏನ್ ಹೇಳ್ತಿದೆ? ಇಟ್ ರಿಮೇನ್ಸ್ ಇನರ್ಟ್ ಇನ್ ದ ಎನ್ವೈರನ್ಮೆಂಟ್ ಫಾರ್ ಅ ಲಾಂಗ್ ಟೈಮ್. ಇನರ್ಟ್ ಅಂದ್ರೆ ಏನು? ಅನ್ರಿಯಾಕ್ಟಿವ್, ಒಂದೇ ರೀತಿ ಚೇಂಜ್ ಆಗದಿರೋ ಹಂಗೆ ಎನ್ವೈರನ್ಮೆಂಟ್ ಅಲ್ಲಿ ಉಳ್ಕೊಂಡ್ ಬಿಡತ್ತೆ ಅಂತ ಹೇಳ್ತಿದೆ. ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಏನಕ್ಕೆ? ಬಿಕಾಸ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಂಡರ್ಗೋ ಬ್ರೇಕ್ ಡೌನ್. ಏನು ಅದು ಮುರ್ದಿ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಆಗತ್ತೆ ಬಿಕಾಸ್ ಆಫ್ ಆಕ್ಷನ್ ಆಫ್ ಬ್ಯಾಕ್ಟೀರಿಯಾ ಆರ್ ಬಿಕಾಸ್ ಆಫ್ ಆಕ್ಷನ್ ಆಫ್ ಅದರ್ ಫ್ಯಾಕ್ಟರ್ಸ್. ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಏನಿದೆ ಅದು ಬ್ರೇಕ್ ಡೌನ್ ಆಗುತ್ತೆ. ದ ರೈಟ್ ಆಪ್ಷನ್ ಇಸ್ ನಾಟ್ ಡಿ, it is A. ಆಯ್ತಾ, ಇಟ್ ಇಸ್ ಎ ಬಿಕಾಸ್ ಇಟ್ ಅಂಡರ್ಗೋಸ್ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವೈರನ್ಮೆಂಟ್. ಆಯ್ತಾ. ಡಸ್ ಇಟ್ ಹಾರ್ಮ್ ವೇರಿಯಸ್ organisms in the ecosystem? No. Does it increase the density of harmful chemicals in different trophic levels? No, because they undergo breakdown and recycling. ಆಯ್ತಾ. ಸೊ ಎ ಇಸ್ ದ ರೈಟ್ ಆಪ್ಷನ್. ಯಾರ್ಯಾರು ಡಿ ಅಂತ ಬರ್ದಿದ್ರೋ ಗಮನ ಕೊಡಿ. ಡಿ ಅಲ್ಲ, ಎ ಅದು. Okay, observe the food chain given below. Grass in the grasshopper in the frog in the snake in the eagle ಗೆ ಒಂದು food chain ಇದೆ. Energy available at first trophic level is 5000 joules. Then the amount of energy available for snake is. ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ಏನ್ ಗೊತ್ತಿರ್ಬೇಕು ನಿಮ್ಗೆ? 10% ಲಾ ಬಗ್ಗೆ ಗೊತ್ತಿರ್ಬೇಕು. ಆಯ್ತಾ. 10% ಲಾ ಏನ್ ಹೇಳತ್ತೆ? ಹಿಂದಿನ ಟ್ರೋಫಿಕ್ ಲೆವೆಲ್ ಇಂದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಬರೀ 10% ಆಫ್ ದ ಎನರ್ಜಿ ಅವೈಲಬಲ್ ಇರುತ್ತೆ ಅಂತ 10% ಲಾ ಹೇಳುತ್ತೆ ಅಲ್ವಾ. ಸೊ ಈಗ ನಮ್ಮ ಫುಡ್ ಚೈನ್ ಹೇಗಿದೆ? ಫುಡ್ ಚೈನ್ ನ ಇಲ್ಲಿ ತೋರ್ಸೋಣ ಆಯ್ತಾ. ಇಲ್ಲಿ ಗ್ರಾಸ್ ಇದೆ, ಗ್ರಾಸ್ ಇಂದ ಗ್ರಾಸ್ ಹಾಪರ್ ಇದೆ, ಗ್ರಾಸ್ ಹಾಪರ್ ಇಂದ ಏನಿದೆ? ಫ್ರಾಗ್ ಇದೆ. ಫ್ರಾಗ್ ನ ಸ್ನೇಕ್ ತಿನ್ನತ್ತೆ ಅಂತ ಅನ್ಕೊಳ್ಳಿ. ಸ್ನೇಕ್ ಹತ್ರ ಎಷ್ಟು ಎನರ್ಜಿ ಇರತ್ತೆ ಅಂತ ಕೇಳ್ತಿದ್ದಾರೆ ಆಯ್ತಾ. ಗ್ರಾಸ್ ಅಲ್ಲಿ 5000 ಜೂಲ್ಸ್ ಆಫ್ ಎನರ್ಜಿ ಇದೆ ಅಂತ ಅನ್ಕೊಳ್ಳಿ. ಈಗ ಹೇಗೆ ಹೌ ಆರ್ ಯು ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಮಕ್ಳೇ? 5000 ಇನ್ನ 10% ಮಾತ್ರ ಗ್ರಾಸ್ ಹಾಪರ್ಗೆ ಅವೈಲೇಬಲ್ ಇರತ್ತೆ ಅಲ್ವಾ. ಸೊ 5000 ನ 10% ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 5000 ಇಂಟು 10/100 ಅಂತ ಬರ್ಕೋಬಹುದು ಆಯ್ತಾ ನೀವು. ಸೊ ಇಲ್ಲಿ ಝೀರೋಸ್ನ ಕ್ಯಾನ್ಸಲ್ ಔಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ 500 ಜೂಲ್ಸ್ ಅವೈಲೇಬಲ್ ಇರುತ್ತೆ. 10% ಆಫ್ 500 ಫ್ರಾಗಿಗೆ ಅವೈಲೇಬಲ್ ಇರುತ್ತೆ. ದೇರ್ ಫೋರ್ ಸೇಮ್ ಫಾರ್ಮುಲಾನ ಯೂಟಿಲೈಸ್ ಮಾಡ್ಕೊಂಡ್ರೆ ಯು ಅಂಡರ್ಸ್ಟ್ಯಾಂಡ್ ದಟ್ 50 ಜೂಲ್ಸ್ ಇಸ್ ಅವೈಲೇಬಲ್ ಟು ದ ಫ್ರಾಗ್. ನೆಕ್ಸ್ಟ್ 50 ಜೂಲ್ಸ್ ಇನ್ 10% ಸ್ನೇಕಿಗೆ ಅವೈಲೇಬಲ್ ಇರುತ್ತೆ, ವಿಚ್ ಇಸ್ 50 ಜೂಲ್ಸ್. ಯು ಕ್ಯಾನ್ ಈದರ್ ಯೂಸ್ ದಿಸ್ ಫಾರ್ಮುಲಾ ಆರ್ multiplied by 0.1. then you're going to get 5 joules ಆಯ್ತಾ. ಓಕೆನಾ. ಸೊ 5 joules ಏನಿದೆ that is available at the level of the snake ಆಯ್ತಾ. ಸೊ ಬಿ 5 joules is the right option. ಅಂಬಿಕಾ ಅವರು ಸಿ ಅಂದಿದ್ದಾರೆ. ನೋ ಅಂಬಿಕಾ ಅವರೇ, ಇಟ್ ಇಸ್ ನಾಟ್ ಸಿ. ನೀವು ನೋಡಿ 5000 ಇನ್ 10% 500 ಆಗಿರುತ್ತೆ. 500 ಇನ್ 10% 50 ಆಗಿರುತ್ತೆ. 50 10% 5 joules ಆಗಿರುತ್ತೆ. ಇಟ್ ಇಸ್ ನಾಟ್ C, it's not 0.5 joules, it is B 5 joules ಆಯ್ತಾ. ಸೊ ಯಾರಿಗೆ ಡೌಟ್ ಇದೆ? ಮಂಜುಶ್ರೀ ಅವರು ಸಿ ಅಂತಿದ್ದಾರೆ. ಇಲ್ಲ ಪುಟ್ಟ, ಸಿ ಅಲ್ಲ ಅದು, ಇಟ್ ಇಸ್ ಬಿ. ವಿಶಾಲ್ ಅವರು 5 ಅಂದಿದ್ದಾರೆ. ದೊಡ್ಡಮನಿ ಅವರು ಬಿ ಅಂದಿದ್ದಾರೆ. ಶಿವ ಅವರು ಬಿ ಅಂದಿದ್ದಾರೆ. ಸಂಕಣ್ಣನವರ್ ಬಿ. ಯಾರ್ಯಾರು? ಬಸವೇಶ್ವರಿ, ಬಸವರಾಜೇಶ್ವರಿ ಎಲ್ಲಾರು ಬಿ ಅಂತಿದ್ದೀರಾ. ಓಕೆ ಮಕ್ಳ, ಎಲ್ಲಾರ್ಗು ಅರ್ಥ ಆಗಿದೆ ಅನ್ಕೋತೀನಿ. ಖುಷ್ವಂತ್ ಅವ್ರು 50 ಜೂಲ್ಸ್. ಖುಷ್ವಂತ್ ಅವ್ರೆ ಏನಾಯ್ತು ನಿಮ್ಗೆ? ಇಟ್ಸ್ ನಾಟ್ 50 ಜೂಲ್ಸ್, ಇಟ್ಸ್ 5 ಜೂಲ್ಸ್. ಓಕೆನಾ. 5 ಜೂಲ್ಸ್ ಇಸ್ ದ ಆನ್ಸರ್.
Next question. Nowadays CFC free refrigerators are being manufactured. Why ಅಂತ ಕೇಳ್ತಿದ್ದಾರೆ. ಸೊ CFC ಅಥವಾ ಕ್ಲೋರೋಫ್ಲೂರೋಕಾರ್ಬನ್ ಇಲ್ದಿರುವಂತಹ ರೆಫ್ರಿಜರೇಟರ್ಸ್ ನ ಈ ನಡುವೆ ತಯಾರು ಮಾಡ್ಲಿಕ್ಕೆ ಹೇಳಿದ್ದಾರೆ. ಏನಕ್ಕೆ ಅಂತ ಕೇಳ್ತಿದ್ದಾರೆ. ಸೊ ಇದನ್ನ ಆನ್ಸರ್ ಮಾಡಕ್ ನಿಮ್ಗೆ ಏನ್ ಗೊತ್ತಿರಬೇಕು, CFC ಏನಿದೆ ಇದು ಯಾವ ರೀತಿಯ ಎಫೆಕ್ಟ್ ನ ಯಾವ ರೀತಿಯ ಏನು ಮಾಲಿಕ್ಯೂಲ್ ಮೇಲೆ ತೋರ್ಸತ್ತೆ ಅಂತ ಗೊತ್ತಿರಬೇಕು. ಆಯ್ತಾ. ಸೊ CFC ಏನ್ ಮಾಡುತ್ತೆ ಮಕ್ಕಳೇ, ಕ್ಲೋರೋಫ್ಲೂರೋಕಾರ್ಬನ್ಸ್ ಏನ್ ಮಾಡುತ್ತೆ, ಇಟ್ ಡಿಪ್ಲೀಟ್ಸ್ ದ ಓಝೋನ್ ಲೇಯರ್. ಡೆಪ್ಲೀಟ್ಸ್ ಓಝೋನ್ ತಯಾರಾಗಕ್ಕೆ ಒಂದಷ್ಟು ಏನು ಇದು ನಡಿಬೇಕಲ್ವಾ, ಒಂದಷ್ಟು ಸ್ಟೆಪ್ಸ್ ನಡಿಬೇಕಲ್ವಾ. ಏನಾಗುತ್ತೆ, ಫಸ್ಟ್ ಆಕ್ಸಿಜನ್ ಏನಿದೆ ಇದು ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಒಟ್ಟಿಗೆ ನೇಸೆಂಟ್ ಆಕ್ಸಿಜನ್ ಜಾಯಿನ್ ಆಗಿ ಓಝೋನ್ ಫಾರ್ಮ್ ಆಗುತ್ತೆ ಅಲ್ವಾ. ದಿಸ್ ಇಸ್ ದ ಏನು ಮೆಕ್ಯಾನಿಸಮ್ ಆಫ್ ಓಝೋನ್ ಫಾರ್ಮೇಶನ್ ಅಲ್ವಾ. ಸೊ ಈ ಸ್ಟೆಪ್ಸ್ ಅಲ್ಲಿ ನಮ್ಮ CFC ಏನಿದೆ ಧಕ್ಕೆ ಉಂಟು ಮಾಡುತ್ತೆ. ಆಯ್ತಾ. ಸೊ CFC ಏನಿದೆ ಈ ಮೆಕ್ಯಾನಿಸಮ್ ನ ನಡಿದಿರೋಂಗೆ ಏನು ನೋಡ್ಕೊಳ್ಳುತ್ತೆ. ಆಯ್ತಾ. ಸೊ CFC ಈ ಮೆಕ್ಯಾನಿಸಮ್ಗೆ ಧಕ್ಕೆ ಉಂಟು ಮಾಡಿದಾಗ ಅವ್ರ ಈ ಮೆಕ್ಯಾನಿಸಮ್ಗೆ ಹಾರ್ಮ್ ಉಂಟು ಮಾಡಿದಾಗ ಈ ಓಝೋನ್ ಲೇಯರ್ ಏನಿದೆ ಡೆಪ್ಲೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಝೋನ್ ಲೇಯರ್ ಡೆಪ್ಲೀಟ್ ಆದಾಗ ಏನಾಗುತ್ತೆ, ನಮ್ಮ ಏನು ನಾವು UV ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆಗ್ತೀವಿ. ಅರ್ತ್ ಮೇಲಿರುವಂಥ ಆರ್ಗ್ಯಾನಿಸಮ್ಸ್ UV ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆಗುತ್ತೆ. ಆಗ ನಮ್ಮ DNA ಅಲ್ಲಿ ಡ್ಯಾಮೇಜ್ ಆಗುತ್ತೆ, ನಮಗೆ ಸ್ಕಿನ್ ಕ್ಯಾನ್ಸರ್ ಕಾಸ್ ಆಗುವಂಥ ಏನು ಸಿಚುವೇಶನ್ಸ್ ಅರೈಸ್ ಆಗುತ್ತೆ, ಅವ್ರ ಬೇರೆ ರೀತಿಯ ಕ್ಯಾನ್ಸರ್ಸ್ ಕೂಡ ಅವ್ರ ಬೇರೆ ರೀತಿಯ ಹೆಲ್ತ್ ಕಂಡೀಷನ್ಸ್ ಕೂಡ ಕಾಸ್ ಆಗುತ್ತೆ ಅಲ್ವಾ. ದೇರ್ಫೋರ್ ಈ ಇಷ್ಟು ಏನು ಎಫೆಕ್ಟ್ಸ್ ನಡೀದೇ ಇರಲಿ ಅನ್ನೋ ಕಾರಣ ಕ್ಲೋರೋಫ್ಲೂರೋಕಾರ್ಬನ್ಸ್ ನ ಏನಿದೆ ಬ್ಯಾನ್ ಮಾಡಲಾಗಿದೆ. ಆಯ್ತಾ ಮಕ್ಕಳೇ. ಸೊ ಅದನ್ನ ನೀವು ಆನ್ಸರ್ ರೀತಿಯಲ್ಲಿ ಹೇಗೆ ಬರೀತೀರಾ? Yes. So chlorofluorocarbon or CFC is a chemical which is responsible for depletion in the amount of ozone layer which protects the earth from UV radiations from the sun. Their use was banned in the United Nations Environment Program which took place in 1987 and therefore CFC free refrigerators are being manufactured nowadays anta 1 mark ಗೆ 2 points ನ ಬರಿಬೇಕಾಗುತ್ತೆ. ಆಯ್ತಾ ಮಕ್ಕಳೇ. ಸೊ ಎಷ್ಟು ಮಾರ್ಕ್ಸ್ ಕೇಳಿದಾರೋ ಅದಕ್ಕೆ ಡಬಲ್ ಆದಷ್ಟು ಪಾಯಿಂಟ್ಸ್ ನ ಬರಿಬೇಕು. 2 ಮಾರ್ಕ್ ಕೇಳಿದ್ರೆ 4 ಪಾಯಿಂಟ್ಸ್ ಬರಿಬೇಕು, 3 ಮಾರ್ಕ್ ಕೇಳಿದ್ರೆ 6 ಪಾಯಿಂಟ್ಸ್ ಬರಿಬೇಕು. ಆಯ್ತಾ. ಸೊ ದಿಸ್ ಇಸ್ ಹೌ ಯು ಸ್ಟ್ರಕ್ಚರ್ ದ ಆನ್ಸರ್. ಇದ್ರಲ್ಲಿ ಡೌಟ್ ಇದ್ರೆ ಕೇಳಿ, ನಾನು ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆನ್ ಆಗ್ತೀನಿ. Microorganisms like bacteria are called decomposers. Why ಅಂತ ಕೇಳಿದ್ದಾರೆ. ಸೊ ಎನ್ವೈರನ್ಮೆಂಟ್ ಅಥವಾ ಇಕೋಸಿಸ್ಟಮ್ ಅಲ್ಲಿ ಡಿಕಂಪೋಸರ್ಸ್ ಇನ್ ರೋಲ್ ಏನು ಮಕ್ಕಳೇ, ದೇ ಹ್ಯಾವ್ ಟು ಬ್ರೇಕ್ ಡೌನ್ ಏನು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನ ಸಿಂಪಲ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು ನಮ್ಮ ಡಿಕಂಪೋಸರ್ಸ್. ಸಿಂಪಲ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಡಿಕಂಪೋಸರ್ಸ್ ಬ್ರೇಕ್ ಡೌನ್ ಮಾಡಬೇಕು ಅಲ್ವಾ. ದೇರ್ಫೋರ್ ಈ ರೀತಿಯ ಬ್ರೇಕ್ ಡೌನ್ ನ ಬ್ಯಾಕ್ಟೀರಿಯಾ ಕೂಡ ನಡೆಸುತ್ತೆ. ಆಯ್ತಾ. ಬ್ಯಾಕ್ಟೀರಿಯಾ ಬ್ರೇಕ್ ಡೌನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಟು ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ದೇರ್ಫೋರ್ ದೇ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಡಿಕಂಪೋಸರ್ಸ್. ಆಯ್ತಾ. ಹೇಗೆ ಬರೀತೀರಾ? microorganisms like bacteria break down the remains and waste products of organisms by breaking down complex organic substances into simple inorganic molecules. Therefore they are called decomposers. ಆಯ್ತಾ. ಸೊ ಎಸ್, ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, HFC ಆರ್ ಬೀಯಿಂಗ್ ಯೂಸ್ಡ್ ಅಂತ ಕೇಳಿದ್ದಾರೆ. ಜನಾರ್ದನ್ ಅವರು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ CFC ಬಗ್ಗೆ ಮಾತಾಡಿದ್ದಾರೆ. ಸೊ ಲೆಟ್ಸ್ ಜಸ್ಟ್ ಸ್ಟಿಕ್ ಟು CFC ಫಾರ್ ನಾವು. ಆಯ್ತಾ ಜನಾರ್ದನ್ ಅವರೇ, HFC ಅಂತ ಎಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಕ್ವೆಶನ್ ಇದು ಆನ್ಸರ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರಿಗೆ ಅರ್ಥ ಆಗಿಲ್ವೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಮಾಡ್ತೀನಿ. ಫುಡ್ ಚೈನ್ಸ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 or 4 ಸ್ಟೆಪ್ಸ್. ಫುಡ್ ಚೈನ್ಸ್ ಅಲ್ಲಿ ನಾರ್ಮಲಿ ಬರೀ 3 ಅಥವಾ 4 ಟ್ರೋಫಿಕ್ ಲೆವೆಲ್ಸ್ ಇರುತ್ತೆ. ಏನಕ್ಕೆ ಅಂತ ಕೇಳಿದ್ದಾರೆ. ಆಯ್ತಾ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮುಂಚಿಂದು ಒಂದು ಫುಡ್ ಚೈನ್ ನೋಡಿದ್ವಿ ಅಲ್ವಾ. ಸೊ ಈ ಫುಡ್ ಚೈನ್ ನ ನೋಡೋಣ. ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನಾನು ಏನ್ ಹೇಳಿದ್ದೆ, ಸ್ನೇಕ್ ಲೆವೆಲ್ಗೆ ಬರೋ ಅಷ್ಟರಲ್ಲಿ ಬರೀ 5 joules ಆಫ್ ಎನರ್ಜಿ ಉಳ್ಕೊಂಡಿರತ್ತೆ. ಆಯ್ತಾ. ಸ್ನೇಕ್ ಇಂದ ನೆಕ್ಸ್ಟ್ ಯಾವುದು, ಈಗಲಿಗೆ ಹೋಗೋ ಅಷ್ಟರಲ್ಲಿ 0.5 joules ಆಗಿರುತ್ತೆ ಇದು. ಆಯ್ತಾ. ನೆಕ್ಸ್ಟ್ ಈಗಲ್ ನ ತಿನ್ನುವಂತ ಯಾವ್ದಾದ್ರು ಆರ್ಗ್ಯಾನಿಸಮ್ ಬಂದ್ರೆ ಆ ಆರ್ಗ್ಯಾನಿಸಮ್ಗೆ ಎಷ್ಟು ಎನರ್ಜಿ ಅವೈಲಬಲ್ ಇರುತ್ತೆ, 0.05 joules ಎನರ್ಜಿ ಅವೈಲಬಲ್ ಇರುತ್ತೆ. ಸೊ ನಾವು ಟ್ರೋಫಿಕ್ ಲೆವೆಲ್ ಆಡ್ ಮಾಡ್ತಾ ಹೋದಂಗೆ ಅವೈಲಬಲ್ ಎನರ್ಜಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಯ್ತಾ. ದೇರ್ಫೋರ್ ತುಂಬಾ ಟ್ರೋಫಿಕ್ ಲೆವೆಲ್ಸ್ ಇದ್ರೆ ಏನು ಆ ಫುಡ್ ಚೈನ್ಗೆ ಅರ್ಥ ಇರಲ್ಲ. ಆಯ್ತಾ ಮಕ್ಕಳೇ. ಸೊ ಫುಡ್ ಚೈನ್ಸ್ usually 3 or 4 trophic level ಅಲ್ಲಿ ಏನಕ್ಕೆ ಎಂಡ್ ಆಗುತ್ತೆ, because available energy is going to decrease as we go as there is the increase in
ಟ್ರೋಫಿಕ್ ಲೆವೆಲ್ ಆಯ್ತಾ. ಸೊ ಆನ್ಸರ್ ಹೇಗೆ ಬರೀತೀರಾ ನೀವು? Food chains have only 3 or 4 trophic levels because only about 10% of energy from one level is passed on to the next trophic level, and some of the energy is lost in metabolic activities, whereas some energy is lost as heat. At the 4th trophic level, very little energy, usable energy remains ಆಯ್ತಾ. ಇದೇ ರೀತಿ ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಏನು ಎನರ್ಜಿ ಫ್ಲೋ ಏನಿದೆ ಇದು ಒಂದು ಫುಡ್ ಚೈನ್ ಅಲ್ಲಿ ಯೂನಿಡೈರೆಕ್ಷನಲ್ ಆಗಿರತ್ತೆ. ಇದನ್ನ ಹೇಗೆ ಆನ್ಸರ್ ಮಾಡ್ತೀರಾ? ಆಕ್ಚುಲಿ ಆ ಕ್ವೆಶನ್ ಇದೆ, ನೋಡೋಣ. ಈ ಕ್ವೆಶನ್ ನ ನೋಡ್ಕೊಳ್ಳಿ ನೀವು. ಏನು ಈ ಆನ್ಸರ್ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಏನಕ್ಕೆ 3 ಅಥವಾ 4 ಟ್ರೋಫಿಕ್ ಲೆವೆಲ್ಸ್ಗಿನ್ನ ಜಾಸ್ತಿ ಟ್ರೋಫಿಕ್ ಲೆವೆಲ್ಸ್ ಇರಬಾರ್ದು ಏನಕ್ಕೆ ಅಂತ ಡೌಟ್ಸ್ ಇದ್ರೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. Yes, flow of energy is unidirectional in an ecosystem. How? Explain. Energy ಏನಿದೆ ಇದು ಏನು ಫಸ್ಟ್ ಟ್ರೋಫಿಕ್ ಲೆವೆಲ್ ಇಂದ ಸೆಕೆಂಡ್ ಟ್ರೋಫಿಕ್ ಲೆವೆಲ್ಗೆ ಹೋಗುತ್ತೆ, ಸೆಕೆಂಡ್ ಇಂದ ಥರ್ಡಿಗೆ ಹೋಗುತ್ತೆ, ಥರ್ಡ್ ಇಂದ ಫೋರ್ತಿಗೆ ಹೋಗುತ್ತೆ. ಯಾವತ್ತು ಥರ್ಡ್ ಇಂದ ಸೆಕೆಂಡಿಗೆ ವಾಪಸ್ ಬರಲ್ಲ, ಅಥವಾ ಏನು ಸೆಕೆಂಡ್ ಇಂದ ಫಸ್ಟಿಗೆ ಎನರ್ಜಿ ಏನಿದೆ ವಾಪಸ್ ಬರಲ್ಲ. ಇಟ್ ಇಸ್ ಯೂನಿಡೈರೆಕ್ಷನಲ್, ಒಂದೇ ದಾರಿಯಲ್ಲಿ ಸಾಗತ್ತೆ ಎನರ್ಜಿ. ಏನಕ್ಕೆ ಅಂತ ಕೇಳಿದ್ದಾರೆ. ಆನ್ಸರ್ ಹೇಗೆ ಮಾಡ್ತೀರಾ ಇದಕ್ಕೆ? In an ecosystem, flow of energy is unidirectional because the energy that is captured by the autotroph does not revert to solar energy. So autotrophs plants ಏನಿದೆ ಅದು ಸನ್ಲೈಟ್ ಎನರ್ಜಿನ ಕ್ಯಾಪ್ಚರ್ ಮಾಡ್ಕೊಂಡು ಬಿಡುತ್ತೆ ಅಲ್ವಾ, ಅದನ್ನ ವಾಪಸ್ ಸನ್ನಿಗೆ ಕೊಡಕ್ಕಾಗಲ್ಲ ಆಯ್ತಾ. ನೆಕ್ಸ್ಟ್, ಎನರ್ಜಿ ವಿಚ್ passes to herbivores does not come back to autotrophs. As it moves progressively through various level, it is no longer available to the previous level. ನೆಕ್ಸ್ಟ್ ಲೆವೆಲ್ಗೆ ಎನರ್ಜಿ ಪಾಸ್ ಆನ್ ಆಗ್ಬಿಟ್ರೆ ಅದು ಹಿಂದಿನ ಲೆವೆಲ್ಗೆ ವಾಪಸ್ ಹೋಗಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡಬಹುದು. ಏನಿದು? ಎನರ್ಜಿ ಇಸ್ ಆಲ್ಸೋ ಲಾಸ್ಟ್. ಎನರ್ಜಿ ಇಸ್ ಆಲ್ಸೋ ಲಾಸ್ಟ್ in the form of heat and for metabolic activities. ಈ ಪಾಯಿಂಟ್ ನ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಎಸ್, ಸೊ ಇದು ನೆಕ್ಸ್ಟ್ 10% ಆಫ್ ದ ಏನು ಎನರ್ಜಿ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಅವೈಲೇಬಲ್ ಇರುತ್ತೆ ಅಲ್ವಾ. ಬಟ್ ಎಷ್ಟೊಂದು 90% ಆಫ್ ದ ಎನರ್ಜಿ ಏನಿದೆ ಅದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಅದನ್ನ ನಡ್ಸಕ್ಕಾಗಿರ್ಬೋದು, ಅಥವಾ ಹೀಟ್ ರೀತಿಯಲ್ಲಿ ಏನು ಎನ್ವೈರನ್ಮೆಂಟ್ಗೆ ಡಿಸಿಪೇಟ್ ಆಗಿಬಿಡತ್ತೆ ಆಯ್ತಾ, ಎನ್ವೈರನ್ಮೆಂಟ್ಗೆ ಹೋಗಿ ಸೇರ್ಕೊಂಡ್ಬಿಡತ್ತೆ ಆಯ್ತಾ ಎನರ್ಜಿ. ಸೊ ಅದು ನೆಕ್ಸ್ಟ್ ಲೆವೆಲ್ಗೆ ಅವೈಲೇಬಲ್, ವಾಪಸ್ಸು ಹಿಂದಿನ ಲೆವೆಲ್ಗೆ ಹೋಗಿ ಸೇರಕ್ಕೆ ಆಗಲ್ಲ ಆಯ್ತಾ. ದೇರ್ ಫೋರ್ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್. ಸನಾಮ್ ಅವ್ರು ಕೇಳ್ತಿದ್ದಾರೆ, ಮ್ಯಾಮ್ ವಾಟ್ ಇಸ್ ಯೂನಿಡೈರೆಕ್ಷನಲ್? ಯೂನಿ ಅಂದ್ರೇನು? ಒಂದು, ಡೈರೆಕ್ಷನ್ ಅಂದ್ರೇನು? ದಾರಿ. ಒಂದೇ ಡೈರೆಕ್ಷನ್ ಅಲ್ಲಿ ಎನರ್ಜಿ ಫ್ಲೋ ಆಗತ್ತೆ, ಒನ್ ಡೈರೆಕ್ಷನ್ ಅಲ್ಲಿ ಎನರ್ಜಿ ಫ್ಲೋ ಆಗತ್ತೆ. ಅಂದ್ರೆ ಪ್ರೊಡ್ಯೂಸರ್ಸ್ ಇಂದ ಕನ್ಸ್ಯೂಮರ್, ಪ್ರೈಮರಿ ಕನ್ಸ್ಯೂಮರ್ಗೆ ಹೋಗುತ್ತೆ, ಪ್ರೈಮರಿ ಕನ್ಸ್ಯೂಮರ್ ಇಂದ ಸೆಕೆಂಡರಿ ಕನ್ಸ್ಯೂಮರ್ಗೆ ಹೋಗುತ್ತೆ, ಸೆಕೆಂಡರಿ ಕನ್ಸ್ಯೂಮರ್ ಇಂದ ಟರ್ಷರಿ ಕನ್ಸ್ಯೂಮರ್ಗೆ ಹೋಗುತ್ತೆ. ಅಂದ್ರೆ ಮೇಲ್ಗಡೆ ಅಂದ್ರೆ ಒನ್ ಟ್ರೋಫಿಕ್ ಲೆವೆಲ್ ಇಂದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಮೂವ್ ಆಗುತ್ತೆ. ಬಟ್ ಯಾವತ್ತೂ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ ಇಂದ ಪ್ರೀವಿಯಸ್ ಟ್ರೋಫಿಕ್ ಲೆವೆಲ್ಗೆ ಎನರ್ಜಿ ಬರಲ್ಲ. ಬರೀ ಒಂದೇ ದಾರಿಯಲ್ಲಿ ಎನರ್ಜಿ ನಡೆಯುತ್ತೆ ಅಲ್ವಾ, ಸಾಗತ್ತೆ ಅಲ್ವಾ. ಅದನ್ನ ನಾವು ಯೂನಿ ಡೈರೆಕ್ಷನಲ್ ಅಂತ ಕರಿತೀವಿ ಆಯ್ತಾ. ಸಲಾಮ್ ಅವ್ರೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹೇಳಿ, ಐ ವಿಲ್ ಎಕ್ಸ್ಪ್ಲೇನ್. ಸೊ ಎಸ್, ಸೊ ಈ 2 ಪಾಯಿಂಟ್ಸ್ ಜೊತೆ ಈ ಪಾಯಿಂಟ್ ಕೂಡ ಆಡ್ ಮಾಡ್ಬೇಕಾಗತ್ತೆ ಆಯ್ತಾ ಮಕ್ಕಳೇ. ಎನರ್ಜಿ ಲಾಸ್ ಕೂಡ ಆಗ್ತಿದೆ, ಬರೀ ಏನು ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಮಾತ್ರ ಹೋಗ್ತಿಲ್ಲ, ಬಟ್ ಎನ್ವೈರನ್ಮೆಂಟಿಗೂ ಕೂಡ ಎನರ್ಜಿ ಲಾಸ್ ಎನ್ವೈರನ್ಮೆಂಟ್ಗೂ ಆಗ್ತಿದೆ, ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಡೀತಿದೆ ಅಂತ ಕೂಡ ಮೆನ್ಷನ್ ಮಾಡಬೇಕು. ಈ 3ನೇ ಪಾಯಿಂಟ್ನ ದಯವಿಟ್ಟು ಬರೀರಿ, ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಬ್ರೀಫ್ಲಿ ಎಕ್ಸ್ಪ್ಲೇನ್ ಫಾರ್ಮೇಶನ್ ಆಫ್ ಓಝೋನ್ ಇನ್ ದ ಅಟ್ಮಾಸ್ಫಿಯರ್. ಈಗ ತಾನೇ ಹೇಳಿದೆ, ಆನ್ಸರ್ನ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟ್ ಏನಾಗುತ್ತೆ, ಏನು ಓಝೋನ್ ಏನು ಅಂತ ಬರಿಬೇಕು ಆಯ್ತಾ. ನೆಕ್ಸ್ಟ್ ಪ್ರಾಸೆಸ್ನ ಇಕ್ವೇಶನ್ ಒಟ್ಟಿಗೆ ನೀವು ರಿಪ್ರೆಸೆಂಟ್ ಮಾಡಬೇಕು. ಈ ಕ್ವೆಶನ್ಗೆ ಇಕ್ವೇಶನ್ ಬರೀಲೇಬೇಕು. ಮೇಕ್ ಶೋರ್ ಯು ರೈಟ್ ದ ಇಕ್ವೇಶನ್. ಫಸ್ಟ್ ಮಾಲಿಕ್ಯುಲರ್ ಆಕ್ಸಿಜನ್ ಏನಿದೆ ಅದ್ರ ಮೇಲೆ UV ರೇಡಿಯೇಷನ್ ಆಕ್ಟ್ ಮಾಡಿಬಿಟ್ಟು ಅದನ್ನ ಅಟಾಮಿಕ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುತ್ತೆ, O+O ಆಗಿ ಮಾಡುತ್ತೆ ಆಯ್ತಾ. ನೆಕ್ಸ್ಟ್ ಇದೇ ಅಟಾಮಿಕ್ ಆಕ್ಸಿಜನ್ ಹೋಗ್ಬಿಟ್ಟು ಇನ್ನೊಂದು ಮಾಲಿಕ್ಯುಲರ್ ಆಕ್ಸಿಜನ್ ಒಟ್ಟಿಗೆ ಕಂಬೈನ್ ಆಗಿ O3 ಅಥವಾ ಓಝೋನ್ ನ ಫಾರ್ಮ್ ಮಾಡುತ್ತೆ ಆಯ್ತಾ. ಎಲ್ಲಿ ಫಾರ್ಮ್ ಆಗುತ್ತೆ? ಅಟ್ ದ ಹೈಯರ್ ಲೆವೆಲ್ಸ್ ಆಫ್ ದ ಅಟ್ಮಾಸ್ಫಿಯರ್ ಆಯ್ತಾ ಮಕ್ಕಳೇ. ಸೊ ಇದು ಏನು ನೀವು ವರ್ಡ್ಸ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಬೇಕು, ಇಕ್ವೇಶನ್ ರೀತಿಯಲ್ಲೂ ನೀವು ಡೆಪಿಕ್ಟ್ ಮಾಡಬೇಕು, ಓಕೆನಾ. ಓಕೆ, ಸೊ ಇದು ತುಂಬಾ ಕ್ಲಿಯರ್ ಆಗಿದೆ, ಆನ್ಸರು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ ಆಯ್ತಾ. ಎಸ್, ನೆಕ್ಸ್ಟ್ ಕ್ವೆಶನ್ ಈ ಚಾಪ್ಟರ್ ಮುಗ್ದೇ ಹೋಯ್ತು.
ನಿಮ್ಮ ಮ್ಯಾಮ್ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಓಕೆನಾ? ಓಕೆ, ಸೊ ಈ ಚಾಪ್ಟರ್ ಆಲ್ರೆಡಿ ಮುಗ್ದಿದೆ. ಈ ಚಾಪ್ಟರ್ ಅಲ್ಲಿ ಎನ್ವೈರನ್ಮೆಂಟಲ್ ನಿಮ್ಗೆ ಯಾವುದೇ ರೀತಿಯ ಕ್ವೆಶನ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ವಿಲ್ ಅಡ್ರೆಸ್ ಇಟ್. ಒಂದು ಹೊಸ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳಬೇಡಿ ಮಕ್ಕಳೇ. ಆಲ್ರೆಡಿ ನಾವು ಟಾಪಿಕ್ ವೈಸ್ ವಿಡಿಯೋಸ್ನ ರಿಲೀಸ್ ಮಾಡಿದ್ದೀವಿ. ತುಂಬಾ ಟೈಮ್ ಹಿಡಿಯುತ್ತೆ ನಾನು ಹೊಸ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ರೆ. ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಟಾಪಿಕ್ಸ್ ಇಂದ ಕ್ವೆಶನ್ಸ್ ಇದ್ರೆ, ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡುವಂತ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ಆಯ್ತಾ? ಹಂಗಂತ ನಾನು ಕ್ವೆಶನ್ಸೇ ಕೇಳಬಾರ್ದ ಅಂತ ಎಲ್ಲ ಅನ್ಕೋಬೇಡಿ. ನಾನು ಅಡ್ರೆಸ್ ಮಾಡ್ತೀನಿ, ಬಟ್ ಜಸ್ಟ್ ಟೈಮ್ ಹಿಡಿಯುತ್ತೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಎನಿವೆ, ನಿಮ್ಮ ಕ್ವೆಶನ್ಸ್ನೆಲ್ಲ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ವಿಲ್ ಅಡ್ರೆಸ್ ಇಟ್, ಆಯ್ತಾ? ಸೊ ಈಗ ಒಂದು ಚಿಕ್ಕ ಬ್ರೇಕ್ನ ತಗೊಂಡ್ ಬನ್ನಿ, ನಾವು ಪಾರ್ಟ್ 2 ಟೆಕ್ಸ್ಟ್ ಬುಕ್ನ ಸ್ಟಾರ್ಟ್ ಮಾಡ್ಕೊಂಡು ಬರೋಣ, ಆಯ್ತಾ? ಲೆಟ್ಸ್ ಟೇಕ್ ಅ ಲಿಟಲ್ ಬ್ರೇಕ್. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ ಇಸ್ ಬೈನರಿ ಫಿಷನ್. ಬೈನರಿ ಫಿಷನ್ ಅಲ್ಲಿ ಒಂದು ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ನ ಕೊಡತ್ತೆ. ಇದನ್ನ ನಾವು ಅಮೀಬಾ ಹಾಗೂ ಲೀಶ್ಮೇನಿಯಾ ಅಲ್ಲಿ ಕಲಿತೀವಿ. ಅಮೀಬಾ ಅಲ್ಲಿ ಸೆಲ್ ಡಿವಿಷನ್ ಏನು ನಡೆಯುತ್ತೆ ಅದು ಯಾವುದೇ ಪ್ಲೇನ್ ಅಲ್ಲಿ ನಡಿಬಹುದು. ಅಮೀಬಾನಲ್ಲಿ ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಅದಾದ್ಮೇಲೆ ಸೆಲ್ಯುಲರ್ ಅಪ್ಯಾರಟಸ್ ಡಿವೈಡ್ ಆಗುತ್ತೆ. ಲೀಶ್ಮೇನಿಯಾ ಅನ್ನೋ ಆರ್ಗ್ಯಾನಿಸಮ್ ಅಲ್ಲಿ ಡಿವಿಷನ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ನಡಿಬೇಕು. ಲೀಶ್ಮೇನಿಯಾ ಕಾಲ ಅಜಾರ್ ಅನ್ನೋ ಒಂದು ಡಿಸೀಸ್ನ ಕೂಡ ಕಾಸ್ ಮಾಡುತ್ತೆ. ಹಾಗೂ ಲೀಶ್ಮೇನಿಯಾ ತುದಿ ಅಥವಾ ಎಂಡ್ ಅಲ್ಲಿ ವಿಪ್ ಲೈಕ್ ಅಥವಾ ಚಾಟಿ ರೀತಿಯ ಸ್ಟ್ರಕ್ಚರ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ ಮಕ್ಕಳೇ, ಎಸ್, ಎಲ್ಲರೂ ಬ್ರೇಕಿಂದ ವಾಪಸ್ ಬಂದಿದ್ದೀರಾ ಅನ್ಕೋತೀನಿ. ದೊಡ್ಡ ಮನೆಯವ್ರು ಕೇಳಿದ್ರು O2 is ಸ್ಟೇಬಲ್ ಅಂದ್ರೆ ಹೌ ಡಸ್ ಇಟ್ ಬಾಂಡ್ ವಿತ್ ಸಿಂಗಲ್ ಆಟಮ್ ಆಫ್ ಆಕ್ಸಿಜನ್. O2 ಸ್ಟೇಬಲ್ ಇದ್ರೂ ಇದು ಫಸ್ಟ್ ಆಫ್ ಆಲ್ ಎಲ್ಲಿ ನಡೀತಿದೆ ಈ ರೀತಿಯ ರಿಯಾಕ್ಷನ್? ಹೈಯರ್ ಲೆವೆಲ್ಸ್ ಆಫ್ ಅಟ್ಮಾಸ್ಫಿಯರ್. ಸೊ ಅಲ್ಲಿ ರೇಡಿಯೇಷನ್ಸ್ ಏನಿದೆ ಜಾಸ್ತಿ ಇರುತ್ತೆ, ಆಯ್ತಾ? O2 ಸ್ಟೇಬಲ್ ಇದ್ರು ಈ ನೇಸೆಂಟ್ ಆಕ್ಸಿಜನ್, ನೇಸೆಂಟ್ ಅಂದ್ರೆ ಅಟಾಮಿಕ್ ಆಕ್ಸಿಜನ್ ಏನಿದೆ ಅದು ಸ್ಟೇಬಲ್ ಇರಲ್ಲ, ಆಯ್ತಾ? ದಟ್ ಇಸ್ ಹೈಲಿ ರಿಯಾಕ್ಟಿವ್, ಆಯ್ತಾ? ದೇರ್ಫೋರ್ ಅದು ಹೋಗ್ಬಿಟ್ಟು ಮಾಲಿಕ್ಯುಲರ್ ಆಕ್ಸಿಜನ್ ಒಟ್ಟಿಗೆ ಕಂಬೈನ್ ಆಗುತ್ತೆ, ಆಯ್ತಾ? ಇದು ಆನ್ ದ ಪ್ಲಾನೆಟ್ ಅಂದ್ರೆ ಲೋವರ್ ಲೆವೆಲ್ಸ್ ಆಫ್ ದ ಅಟ್ಮಾಸ್ಫಿಯರ್ ಅಲ್ಲೆಲ್ಲ ಇದು ಪಾಸಿಬಲ್ ಇರಲ್ಲ, ಬಿಕಾಸ್ ಇಟ್ ಇಸ್ ಹ್ಯಾಪನಿಂಗ್ ಅಟ್ ಅ ಹೈಯರ್ ಲೆವೆಲ್ ಆಫ್ ದ ಅಟ್ಮಾಸ್ಫಿಯರ್. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನ್ವೈರನ್ಮೆಂಟ್ ದೇರ್, ಆಯ್ತಾ? ಎಸ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್? ಗೆ ಮೂವ್ ಆನ್ ಆಗೋಣ ನಾವು. ವಾಟ್ ಇಸ್ ದಿಸ್? ವಾಟ್ ಇಸ್ ಫಸ್ಟ್ ಕ್ವೆಶನ್? ವಾಟ್ ದ ಟೈಪ್ ಆಫ್ ರಿಪ್ರೊಡಕ್ಷನ್ ದಟ್ ಇಸ್ ಫೌಂಡ್ ಇನ್ ಸ್ಪೈರೋಗೈರಾ ಇಸ್? ಏನಿದು ಮಕ್ಕಳೇ? ಆನ್ಸರ್ ಏನು? ಯಾವ ರೀತಿಯ ರಿಪ್ರೊಡಕ್ಷನ್ ನಡೆಯುತ್ತೆ ಸ್ಪೈರೋಗೈರಾ ಅಲ್ಲಿ? ರಾಘವೇಂದ್ರ ಅವ್ರು ಹೇಳಿದ್ದಾರೆ ಫ್ರಾಗ್ಮೆಂಟೇಶನ್ ಅಂತ. ಓಕೆ, ಇನ್ನೊಂದಷ್ಟು ಜನ ಆನ್ಸರ್ ಮಾಡಿ ನೋಡೋಣ. ಏನು ಪೋಲಲ್ಲಿ ಆನ್ಸರ್ ಏನು ಒಂದೊಂದು ರೀತಿ ಮಾಡಿದ್ದೀರಾ. ಸ್ಪೋರ್ ಫಾರ್ಮೇಶನ್ ಸ್ಪೈರೋಗೈರಾ ಅಲ್ಲಿ ನಡೆಯುತ್ತಾ ಮಕ್ಳು? ಏನ್ರೋ ಇದು ಸ್ಪೋರ್ ಫಾರ್ಮೇಶನ್ ಎಲ್ಲ ಹೇಳ್ತೀರಾ? ಸ್ಪೋರ್ ಫಾರ್ಮೇಶನ್ ಎಲ್ಲಿ ನಡೆಯೋದು? ಎಕ್ಸಾಂಪಲ್ ಯಾವುದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು? ಮೋಟಿವೇಶನ್. ಸ್ಪೋರ್ ಫಾರ್ಮೇಶನ್ ನಡೆಯೋದು ಇದರಲ್ಲಿ ರೈಸೋಪಸಿನಲ್ಲಿ. ಸ್ಪೋರ್ ಫಾರ್ಮೇಶನ್ ನಡೆಯೋದು ಸ್ಪೈರೋಗೈರಾ ಅಲ್ಲ. ಬಡ್ಡಿಂಗ್ ಎಲ್ಲಿ ನಡೆಯುತ್ತೆ? ಹೈಡ್ರಾ ಈಸ್ಟ್ ರೀತಿಯ ಆರ್ಗ್ಯಾನಿಸಮ್ಸ್ ಅಲ್ಲಿ. ವೆಜಿಟೇಟಿವ್ ಪ್ರಾಪಗೇಷನ್ ಎಲ್ಲಿ ನಡೆಯುತ್ತೆ? ಬ್ರಯೋಫೈಲಮ್ ಇರ್ಬೋದು, ಅಥವಾ ನಮ್ಮ ಯಾವ್ದಪ್ಪ ಅದು ಸ್ವೀಟ್ ಪೊಟೇಟೋ ಅಲ್ಲೆಲ್ಲ ವೆಜಿಟೇಟಿವ್ ಪ್ರಾಪಗೇಷನ್ ನಡೆಯುತ್ತೆ. ಯಶು ಅವರು ಬಿ ಅಂತ ಹೇಳಿದ್ದಾರೆ. ಬಿ, ಎಸ್, ಬಿ ಫ್ರಾಗ್ಮೆಂಟೇಶನ್. ದೊಡ್ಡಮನಿ ಅವರು ಬಿ ಅಂದಿದ್ದಾರೆ. ಓಕೆ, ಸಲಾಂ ಅವರು ಬಿ ಅಂದಿದ್ದಾರೆ. ಲತಾ, ಹರಿಣಿ, ಅಕ್ಷತಾ, ಷಣ್ಮುಖ, ಜನಾರ್ದನ್ ಅವರೆಲ್ಲ, ಜನಾರ್ದನ್ ಅವ್ರು ಸಿ ಅಂದಿದ್ದಾರೆ. ಹೌ ಇಸ್ ಇಟ್ ಸಿ? ಹೌ
ಸ್ಪೈರೋಗೈರಾ ವೆಜಿಟೇಟಿವ್ ಪ್ರಾಪಗೇಷನ್ ನಡ್ಸತ್ತಾ? ಹೌ ಇಸ್ ಇಟ್? ಸಿ, ವರುಣ್ ಅವರು ಬಿ ಅಂದಿದ್ದಾರೆ, ಜನಾರ್ದನ್ ಅವರು ಬಿ ಅಂತ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಗುಡ್ ಜನಾರ್ದನ್. ಓಕೆ, ಸೊ ಎಸ್, ಸೊ ಯಾವ ರೀತಿಯ ಏನು ರಿಪ್ರೊಡಕ್ಷನ್ ನಡೆಯುತ್ತೆ ಸ್ಪೈರೋಗೈರಾ ಅಲ್ಲಿ? ಇಟ್ ಇಸ್ ಫ್ರಾಗ್ಮೆಂಟೇಷನ್, ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಸಮ್ ಚೂರು ಅಥವಾ ಫ್ರಾಗ್ಮೆಂಟ್ ಆಗಿ ಮುರಿಯತ್ತೆ, ಆಯ್ತಾ? ನೆಕ್ಸ್ಟ್ ಪ್ರತಿಯೊಂದು ಫ್ರಾಗ್ಮೆಂಟ್ ಇಂದ ಒಂದು ಹೊಸ ಆರ್ಗ್ಯಾನಿಸಮ್ ಹುಟ್ಕೊಳ್ಳುತ್ತೆ, ಅದನ್ನ ಫ್ರಾಗ್ಮೆಂಟೇಷನ್ ಅಂತೀವಿ. ಅದ್ ನಡೆಯೋದು ಸ್ಪೈರೋಗೈರಾ ಅಲ್ಲಿ, ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಎಸ್, ಬಯೋಲಾಜಿಕಲ್ ಪ್ರಾಸೆಸ್ ದಟ್ ಹ್ಯಾಸ್ ಬಿನ್ ಶೋನ್ ಇನ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಏನಿದೆ, ಈ ಚಿತ್ರದಲ್ಲಿ ಯಾವ ರೀತಿಯ ಏನು ರಿಪ್ರೊಡಕ್ಷನ್, ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಿದೆ ಅಂತ ಕೇಳಿದ್ದಾರೆ. ಯಾವುದು ಆನ್ಸರ್ ನೋಡಿ? ಆಪ್ಷನ್ಸ್ ಅಲ್ಲಿ ಏನೇನು ಹೇಳಿದ್ದಾರೆ? ಪ್ರೊಡಕ್ಷನ್ ಆಫ್ ಪ್ರೊಜೀನೀಸ್ ಬೈ ಫ್ರಾಗ್ಮೆಂಟೇಷನ್ ಮೆಥಡ್, production of progenies by multiple fission method, regeneration of tissues by development in specialized cells, asexual reproduction by vegetative propagation. Answer ಯಾವುದು ಆರ್ಗ್ಯಾನಿಸಮ್ ಇದು? ಫಸ್ಟ್ ಆಫ್ ಆಲ್ ಇದೊಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಲ್ವಾ? ಯಾವ್ದಿದು? ಇಟ್ ಇಸ್ ಪ್ಲನೇರಿಯಾ ಅಲ್ವಾ? ಸೊ ಯಾವುದು ಪ್ಲನೇರಿಯಾ ಅಲ್ಲಿ ಯಾವ್ದು ನಡೆಯುತ್ತೆ ರಿಪ್ರೊಡಕ್ಷನ್? ಬಿ ಅಂತ ಹೇಳ್ತಿದ್ದೀರಾ ಮಕ್ಕಳ? ಬಿ ನೆನ್ರೋ ಇದು? ಹೌ ಇಸ್ ಇಟ್ ಬಿ? ಮಂಜು, ಭೂಮಿಕಾ ಅವರೇ ನಿದ್ದೆ ಮಾಡ್ತಿದ್ರಾ ಕ್ಲಾಸಲ್ಲೆಲ್ಲ ನೀವು? ಬಿ ಅಂತಿರಲ್ಲ. ಯಶು ಅವರು ಎ, ದೊಡ್ಡಮನಿ ಅವರು ಸಿ, ಯಶು ಅವರು ಎ ಅಂತಾರೆ. ಫ್ರಾಗ್ಮೆಂಟೇಷನ್ ಒಟ್ಟಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಲ್ಲರೂ ಸಿ ಅಂತಿದ್ದೀರಾ. ದೊಡ್ಡಮನಿ ಅವರು, ಸಂಕಣ್ಣನವರ್, ಷಣ್ಮುಖ, ಪ್ರದ್ಯುನ್. ಎಸ್, ಸಿ ಇಸ್ ದ ರೈಟ್ ಆಪ್ಷನ್ ಮಕ್ಕಳ. ಸಿ, ರೀಜನರೇಷನ್ ನಡೆಯೋದು ಪ್ಲನೇರಿಯಾ ಅಲ್ಲಿ. ರೀಜನರೇಷನ್ ಹಾಗೂ ಫ್ರಾಗ್ಮೆಂಟೇಷನ್ ನಡುವೆ ಕನ್ಫ್ಯೂಷನ್ ಆಗುತ್ತೆ ಗೊತ್ತು, ಬಟ್ ಇದು ಪ್ಲನೇರಿಯಾ ಆರ್ಗ್ಯಾನಿಸಮ್, ಇದ್ರಲ್ಲಿ ನಡೆಯೋದು ರೀಜನರೇಷನ್ ಡಿಫ್ರೆನ್ಸ್ ಏನು ಫ್ರಾಗ್ಮೆಂಟೇಷನ್ ಇಂದ? ಫ್ರಾಗ್ಮೆಂಟೇಷನ್ ಅಲ್ಲಿ ಆರ್ಗ್ಯಾನಿಸಮ್ ಇಂಟೆನ್ಷನಲಿ ರಿಪ್ರೊಡಕ್ಷನ್ಗೋಸ್ಕರನೇ ಮುರ್ಕೊಂಡು ಹೊಸ ಆರ್ಗ್ಯಾನಿಸಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಪ್ಲನೇರಿಯಾ ರೀತಿಯ ಆರ್ಗ್ಯಾನಿಸಮ್ಸ್ ನಲ್ಲಿ ಅಕಸ್ಮಾತ್ ಆಕ್ಸಿಡೆಂಟಲಿ ಏನಾದ್ರೂ ಆರ್ಗ್ಯಾನಿಸಮ್ ಮುರಿದೋದ್ರೆ ಆ ಭಾಗಗಳಿಂದ ಹೊಸ ಆರ್ಗ್ಯಾನಿಸಮ್ ಹುಟ್ಕೊಳ್ಳುತ್ತೆ. ಇದು ಆಕ್ಸಿಡೆಂಟಲಿ ನಡೆಯುವಂತ ಒಂದು ಪ್ರಾಸೆಸ್. ಇದನ್ನ ಆಕ್ಚುಲಿ ರಿಪ್ರೊಡಕ್ಷನ್ ಅಲ್ಲಿ ಏನಕ್ಕೆ ಕನ್ಸಿಡರ್ ಮಾಡ್ತೀವಿ? ಬಿಕಾಸ್ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ ಬರ್ತಿರುವಂತ ಕಾರಣಕ್ಕೆ ನಾವು ರಿಪ್ರೊಡಕ್ಷನ್ ಅಂತ ಕರಿತೀವಿ. ಬಟ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ರಿಪ್ರೊಡಕ್ಷನ್, ಇಟ್ಸ್ ಜಸ್ಟ್ ಅನ್ ಎಬಿಲಿಟಿ, ಈ ಆರ್ಗ್ಯಾನಿಸಮ್ಗೆ ಇರುವಂತ ಎಬಿಲಿಟಿ, ಆಯ್ತಾ ಅದು? ಓಕೆ, ಸಿ ಅಂತ ಹೇಳಿದಿರಾ ಜನಾರ್ದನ್ ಅವರು, ಶಿವ ಅವರು ಹಾಗೂ ಭೂಮಿಕಾ ಅವರು, ವರುಣ್ ಅವರು ಕೂಡ ರೀಜನರೇಷನ್ ಅಂತ ಹೇಳಿದಿರಾ. ಎಸ್, ಸಿ ಇಸ್ ದ ರೈಟ್ ಆಪ್ಷನ್. ಇಟ್ ಇಸ್ ನಾಟ್ ಫ್ರಾಗ್ಮೆಂಟೇಷನ್. ಆರ್ಗ್ಯಾನಿಸಮ್ ನ ನೋಡ್ಕೊಳ್ಳಿ. ಪ್ಲನೇರಿಯಾ ಹೇಗಿರತ್ತೆ? ಈ ರೀತಿ ಇರತ್ತೆ, ಆಯ್ತಾ? ಇದ್ರಲ್ಲಿ ಏನೋ ಕುಚು ಅಂತ ಇರತ್ತೆ, ಓಕೆನಾ? ಸೊ ಪ್ಲನೇರಿಯಾ ಈ ರೀತಿ ಇರತ್ತೆ. ಇದು ಸಾರಿ ಪ್ಲನೇರಿಯಾ ಅಲ್ಲ, ಸ್ಪೈರೋಗೈರಾ ಈ ರೀತಿ ಇರತ್ತೆ. ದಿಸ್ ಇಸ್ ಪ್ಲನೇರಿಯಾ, ಆಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ದ ಟೂ. ಬೇರೆ ಬೇರೆ ಪ್ರಾಸೆಸಸ್ ನಡೆಯುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪಾರ್ಟ್ ಆಫ್ ಅ ಫ್ಲವರ್ ಇನ್ ದ ಪ್ಲಾಂಟ್ ದಟ್ ಡೆವಲಪ್ಸ್ ಇನ್ ಟು ಫ್ರೂಟ್. ಸೊ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ ಅಲ್ವಾ? ಅಂದ್ರೆ ಫರ್ಟಿಲೈಸೇಷನ್ ನಡೆದ್ಮೇಲೆ ಒಂದಷ್ಟು ಪ್ರಾಸೆಸಸ್ ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಅದರಲ್ಲಿ ನಡೆಯುವಂತ ಒಂದು ಪ್ರಾಸೆಸ್ ಇದು ಡೆವಲಪ್ಮೆಂಟ್ ಆಫ್ ಫ್ರೂಟ್, ಆಯ್ತಾ? ಫ್ರೂಟ್ ಎಲ್ಲಿಂದ ಡೆವಲಪ್ ಆಗುತ್ತೆ ಮಕ್ಕಳೇ? ನೆನ್ಪು ಮಾಡ್ಕೊಳ್ಳಿ. ಸೀಡ್ ಎಲ್ಲಿಂದ ಡೆವಲಪ್ ಆಗುತ್ತೆ? ಸೀಡ್ ಡೆವಲಪ್ ಆಗೋದು ಓವ್ಯೂಲ್ ಇಂದ. ನೆಕ್ಸ್ಟ್ ಸೆಪಲ್ ಪೆಟಲ್ ಎಲ್ಲ ಏನಿದೆ ಅದು ಉದ್ರೋಗ್ಬಿಡತ್ತೆ. ಫ್ರೂಟ್ ಎಲ್ಲಿಂದ ಡೆವಲಪ್ ಆಗುತ್ತೆ? ನೆನ್ಪು ಮಾಡ್ಕೊಳ್ಳಿ. ಪೆಟಲ್ಗೆ ಏನಾಗುತ್ತೆ? ಪೆಟಲ್ ಉದ್ರೋಗತ್ತೆ. ಏನು ಸ್ಟೈಲ್, ಸ್ಟಿಗ್ಮಾ ಎಲ್ಲ ಏನಿದೆ ಇದು ರಿಪ್ರೊಡಕ್ಟಿವ್ ಪಾರ್ಟ್ಸ್, ಆಯ್ತಾ? ಅದು ಕೂಡ ಏನು ಅಸ್ತಿತ್ವದಲ್ಲಿರಲ್ಲ ಆಫ್ಟರ್ ಫರ್ಟಿಲೈಸೇಷನ್. ಫ್ರೂಟ್ ಎಲ್ಲಿಂದ ಡೆವಲಪ್ ಆಗುತ್ತೆ? ಆನ್ಸರ್ ಯಾರು ಮಾಡಿದಿರಾ? ಯಶು ಅವರು ಸಿ ಅಂತ ಹೇಳಿದಿರಾ. ಎಸ್. ಬೇರೆ ಯಾರ್ಯಾರಿದ್ದಾರೆ ಮಕ್ಕಳು? ಅಂಬಿಕಾ ಅವ್ರ ಸಿ ಅಂದಿದ್ದೀರಾ, ಶಶಿ ಅವ್ರ ಸಿ ಅಂದಿದ್ದೀರಾ, ನಂದೀಶ್ ಅವ್ರ ಸಿ ಅಂದಿದ್ದೀರಾ, ದೊಡ್ಡಮನಿ ಅವ್ರ ಸಿ ಅಂದಿದ್ದೀರಾ, ಮಂಜು ಅವ್ರ ಸಿ ಅಂದಿದ್ದೀರಾ. ಎಸ್. ಸೊ ಫ್ರೂಟ್ ಡೆವಲಪ್ ಆಗೋದು ಸಿ ಓವರಿಯಿಂದ, ಆಯ್ತಾ? ಓವರಿಯಿಂದ ಏನು ಫ್ರೂಟ್ ಡೆವಲಪ್ ಆಗುತ್ತೆ, ಓವ್ಯೂಲ್ ಇಂದ ಸೀಡ್ ಡೆವಲಪ್ ಆಗುತ್ತೆ, ಸೆಪಲ್ ಪೆಟಲ್ ಎಲ್ಲ ಉದ್ರೋಗಿರತ್ತೆ. ಸ್ಟಿಗ್ಮಾ ಇಂದ ಎಲ್ಲರೂ ಡೆವಲಪ್ ಆಗುತ್ತೆ. ಎಷ್ಟೊಂದು ಜನ ಸ್ಟಿಗ್ಮಾ ಸ್ಟೈಲ್ ಅಂತ ಎಲ್ಲ ಆನ್ಸರ್ ಮಾಡಿದಿರಾ. ಸ್ಟಿಗ್ಮಾ ಸ್ಟೈಲ್ ಎಲ್ಲ ರಿಪ್ರೊಡಕ್ಟಿವ್ ಭಾಗಗಳು ಕಂಡ್ರು. ಇದು ವರ್ಕೌಟ್ ಆಗದೆ ಫರ್ಟಿಲೈಸೇಷನ್ ಅಲ್ಲಿ ಯೂಸ್ ಆಗುತ್ತೆ ಅವು, ಆಯ್ತಾ? ಪೋಸ್ಟ್ ಫರ್ಟಿಲೈಸೇಷನ್ ಆದ್ಮೇಲೆ ಯಾವುದೇ ರೀತಿಯ ಯೂಸ್ ಇರಲ್ಲ ಆ ಭಾಗಗಳಿಗೆ, ಓಕೆನಾ? ಸದ್ಯ ಪೆಟಲ್ ಅಂತ ಯಾರು ಆನ್ಸರ್ ಮಾಡಿಲ್ವಲ್ಲ, ನಾನು ಉಳ್ಕೊಂಡೆ. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸಿ ಓವರಿ, ಓಕೆನಾ? ಓಕೆ. In humans, the testes are located outside the lower abdomen in the scrotum because human beings ಅಲ್ಲಿ ಟೆಸ್ಟಸ್ ಅನ್ನೋ ಭಾಗ ಏನಿದೆ ಅದು ಬಾಡಿ ಹೊರಗಿರತ್ತೆ ಅಲ್ವಾ? ಇದರ ಕಾರಣ ಏನು ಅಂತ ಕೇಳಿದ್ದಾರೆ. ಟು ಪ್ರೊಟೆಕ್ಟ್
testis from mechanical shocks, to increase the production of sperms, to maintain the secretion of testosterone hormone, ಅಥವಾ to maintain the temperature required for sperm production. ಸೊ ಇದ್ರಲ್ಲಿ ಆನ್ಸರ್ ಯಾವುದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಪಾಯಿಂಟ್ಸ್ ಎಲ್ಲ, ಬಟ್ ಒಂದು ಪಾಯಿಂಟ್ ಮಾತ್ರ ತುಂಬಾ ಅಕ್ಯುರೇಟ್ ಆಗಿದೆ. ಯಾವ್ದದು, ಯಾವ ಆಪ್ಷನ್ ಕರೆಕ್ಟು ಹೇಳಿ ಮಕ್ಕಳ? ಯಶು ಅವರು ಡಿ ಅಂದಿದ್ದೀರಾ? ಎಸ್. ಬೇರೆ ಯಾರ್ಯಾರು? ಯಶು ಅವ್ರು ಏನು ತುಂಬಾ ಫಾಸ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಫಾಸ್ಟೆಸ್ಟ್ ಫಿಂಗರ್ ಯಾವುದು? ನಮ್ಮ KBC ಅಲ್ಲಿ ಬರ್ತಿತ್ತಲ್ಲ ಆ ಥರ. ಎಸ್. ದೊಡ್ಡಮನಿಯವರು, ಅಂಬಿಕಾ ಅವರು, ಸಂಕಣ್ಣನವರ್ ಎಲ್ಲ ಡಿ ಅಂತ ಹೇಳ್ತಿದ್ದಾರೆ ಮಕ್ಕಳು. ಕರೆಕ್ಟ್. ಎಸ್. ಸೊ D is the right option. To protect testis from mechanical shocks, it makes no sense ಆಯ್ತಾ. ಬಾಡಿಯಿಂದ ಹೊರಗಿರೋದ್ರಿಂದ ಟೆಸ್ಟಿಸ್ಗೆ ಏನು ಯಾವುದೇ ರೀತಿಯ ಪ್ರೊಟೆಕ್ಷನ್ ಸಿಗ್ತಿಲ್ಲ. ಟು ಇನ್ಕ್ರೀಸ್ ಸ್ಪರ್ಮ್ ಪ್ರೊಡಕ್ಷನ್ ಇಲ್ಲ. ಏನು ಬಾಡಿ ಹೊರಗೆ ಇರೋದ್ರಿಂದ ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗತ್ತಾ? ಇಲ್ಲ, ದಟ್ಸ್ ನಾಟ್ ದ ಕೇಸ್. ಟು ಮೇಂಟೈನ್ ಸೆಕ್ರೀಷನ್ ಆಫ್ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಇಲ್ಲ. The correct option is to maintain temperature. Sperm produce ಆಗಬೇಕಂದ್ರೆ ಅದಕ್ಕೆ ಲೋವರ್ ಟೆಂಪರೇಚರ್ ಬೇಕು, ಬಾಡಿ ಟೆಂಪರೇಚರ್ಗಿನ್ನ ಕಡಿಮೆ ಟೆಂಪರೇಚರ್ ಬೇಕು. ಆ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೆ ಟೆಸ್ಟಿಸ್ ಏನಿದೆ ಬಾಡಿಯ ಹೊರಗಡೆ ಇರುತ್ತೆ. ಸ್ಕ್ರೋಟಮ್ ಅನ್ನೋ ಒಂದು ಬ್ಯಾಗಲ್ಲಿ ಟೆಸ್ಟಿಸ್ ಪ್ರೆಸೆಂಟ್ ಇರತ್ತೆ. ಓಕೆನಾ? ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಡಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಹ್ಯೂಮನ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ವೈರಲ್ ಇನ್ಫೆಕ್ಷನ್ ಟರ್ಮ್ ನೋಡಿ. ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್. ಯಾವುದು ವೈರಸ್ ಇಂದ ಕಾಸ್ ಆಗುತ್ತೆ? ಬೇಗ ಹೇಳಿ ನೋಡೋಣ ಯಾರು ಆನ್ಸರ್ ಮಾಡ್ತೀರಾ ಅಂತ. ಏಡ್ಸ್ ಯಾವ್ದಿಂದ ಕಾಸ್ ಆಗೋದು ಮಕ್ಳೇ? ಏಡ್ಸ್ ಕಾಸ್ ಆಗೋದು. ಓ, ನಾನೇ ಆನ್ಸರ್ ಮಾಡ್ಬಿಟ್ರೆ ಏನು ಪಾಯಿಂಟ್ ಇರಲ್ಲ ಅಲ್ವಾ? ನೀವೇ ಆನ್ಸರ್ ಮಾಡಿ ನೋಡೋಣ. ಎಸ್. ಕ್ರೇಜಿ ಪಾಂಡಾ ಅವರು, ಯಶು ಅವರು, ಸಂಕಣ್ಣನ್ ಅವರು ಎಲ್ಲರೂ ಎ ಅಂತಿದ್ದೀರಾ. ಸಲಾಂ ಅವರು ಎ ಅಂತಿದ್ದೀರಾ. ಎಸ್. ಎ. ನಿವೇದಿತಾ, ಭೂಮಿಕಾ, ದೊಡ್ಡಮನಿ ಅವರು, ದೀಪಿಕಾ ಅವರು ಎಲ್ಲ ಎ ಅಂತಿದ್ದೀರಾ. ಎಸ್. ಸೊ ಎ ಇಸ್ ಅ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ವೈರಲ್ ಡಿಸೀಸ್ ಆಯ್ತಾ. ಏಡ್ಸ್ ಫುಲ್ ಫಾರ್ಮ್ ಏನು? ಇಟ್ ಇಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದು ಕಾಸ್ ಆಗೋದು ಯಾವ ವೈರಸ್ ಇಂದ? ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ವಿಚ್ ಇಸ್ HIV. ಏಡ್ಸ್ ಕಾಸ್ ಆಗೋದು HIV ಅನ್ನೋ ಒಂದು ವೈರಸ್ ಇಂದ ಆಯ್ತಾ. ಸಿಫಿಲಿಸ್ ಹಾಗೂ ಗೊನೋರಿಯಾ ಬಂದು bacterially transmitted STDs or sexually transmitted diseases. ಟ್ಯೂಬರ್ಕುಲೋಸಿಸ್ ಬಂದ್ಬಿಟ್ಟು ಒಂದು ಏನು ರೆಸ್ಪಿರೇಟರಿ ಇನ್ಫೆಕ್ಷನ್ ಆಯ್ತಾ ಮಕ್ಕಳೇ. ಇದು ಕಾಸ್ ಆಗೋದು ಒಂದು ಬ್ಯಾಕ್ಟೀರಿಯಾ ಇಂದಾನೆ, ಬಟ್ ಇಟ್ ಇಸ್ ಅ ರೆಸ್ಪಿರೇಟರಿ ಇನ್ಫೆಕ್ಷನ್. ಇಟ್ ಇಸ್ ನಾಟ್ ಅನ್ STD. ಓಕೆನಾ? ಸೊ ಎಲ್ಲರೂ ತರ್ತರವಾಗಿ ಆನ್ಸರ್ ಮಾಡಿದ್ದಾರೆ. ಏಡ್ಸು ಚೆನ್ನಾಗಿ ಹೇಳಿದಾರೆ. ಓಕೆ. ಸಿಫಿಲಿಸ್, ಗೊನೋರಿಯಾ, it is bacterial STD. It is not a viral STD. Tuberculosis is a bacterial respiratory infection. Don't get confused. The correct answer is A, AIDS. Okay na? So A, AIDS is the right option. Next question orna. In the human female reproductive system, egg is carried from ovary to the uterus through this part. So human uterus, ovary ಎಲ್ಲ ಈ ರೀತಿ ಇರತ್ತಲ್ವಾ. ಸೊ ಇಲ್ಲಿ ಒಂದು ಬ್ಯಾಗ್ ಇರತ್ತೆ ಅಲ್ವಾ. ಸೊ ಇದನ್ನ ಓವರಿ ಅನ್ಕೊಳ್ಳಿ ಆಯ್ತಾ. ಸೊ ಎರಡು ಓವರೀಸ್ ಇರತ್ತೆ. ಓವರಿಯಿಂದ ಯೂಟರಸ್ಗೆ ಎಗ್ನ ಕ್ಯಾರಿ ಮಾಡೋ ಈ ಪಾರ್ಟ್ನ ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ ಆಯ್ತಾ. ಏನು ಈ ಭಾಗಕ್ಕೆ ಹೆಸರಿದೆ ಅಲ್ವಾ, ಏನು ಅದರ ಹೆಸರು? ಯಾರ್ಯಾರು ಆನ್ಸರ್ ಮಾಡಿದ್ರಿ? ಯಶು ಅವರು ಏನು ಬಿ ಅಂತ ಹೇಳ್ತಿದ್ದೀರಾ. ಎಸ್. ಯಶು ಇಸ್ ಸೋ ಫಾಸ್ಟ್. ವೆರಿ ನೈಸ್. ಸೊ ಎಸ್, ಬಿ ಫೆಲೋಪಿಯನ್ ಟ್ಯೂಬ್ ಇಸ್ ದ ರೈಟ್ ಆಪ್ಷನ್. ಕಾಂಬ್ಳೆ ಅವರು, ಮಂಜುಶ್ರೀ, ಶೀತಲ್, ದೊಡ್ಡಮನಿ ಎಲ್ಲರೂ ಬಿ ಅಂತಿದ್ದೀರಾ. ಎಸ್. ಸೊ ಬಿ ಫೆಲೋಪಿಯನ್ ಟ್ಯೂಬ್ ಇಸ್ ದ ರೈಟ್ ಆನ್ಸರ್. ಫೆಲೋಪಿಯನ್ ಟ್ಯೂಬ್ಗೆ ಇನ್ನೊಂದು ಟರ್ಮ್ ಇದೆ ಮಕ್ಕಳೇ. ಏನದು? ಇಟ್ ಇಸ್ ಆಲ್ಸೋ ನೋನ್ ಎಸ್ ಓವಿಡಾಕ್ಟ್ ಆಯ್ತಾ. ಸೊ ಫೆಲೋಪಿಯನ್ ಟ್ಯೂಬ್ ಬದಲು ಓವಿಡಾಕ್ಟ್ ಅಂತ ಕೊಟ್ರೆ ಕೂಡ ನೀವು ಈ ಆಪ್ಷನ್ನೇ ಚೂಸ್ ಮಾಡಬೇಕು ಆಯ್ತಾ. ಓಕೆ ಮಕ್ಕಳೇ. ಸೊ ವಾಟ್ ಇಸ್ ಸರ್ವಿಕ್ಸ್? ಸರ್ವಿಕ್ಸ್ ಏನಿದೆ, ವೆಜೈನಾ ಹಾಗೂ ಸರ್ವಿಕ್ಸ್ ಕೆನಾಲ್ ಆಯ್ತಾ. ಲಾಸ್ಟ್ ಪಾರ್ಟ್ ಆಫ್ ದ ಟುವರ್ಡ್ಸ್ ದ ಎಂಡ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಾಣಿಸ್ಕೊಳತ್ತೆ. ನೆಕ್ಸ್ಟ್ ಅದರ ಫಂಕ್ಷನ್ ಏನು ಸರ್ವಿಕ್ಸ್ದು? ಯೂಶಲಿ ಮೆನ್ಸ್ಟ್ರುಯೇಷನ್ ಅಲ್ಲಿ ಬ್ಲಡ್ ಅಂಡ್ ಮ್ಯೂಕಸ್ನ ಹೊರಗೆ ಕಳಿಸ್ಬೇಕು, ಅಥವಾ ಮಗು ಹುಟ್ಟಬೇಕಾದ್ರೆ ಚೈಲ್ಡ್ ಬರ್ತ್ಗೆ ಸರ್ವಿಕ್ಸ್ ಅಲ್ಲಿ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ನಡೆಯುತ್ತೆ. ಪ್ಲೆಸೆಂಟಾದು ಫಂಕ್ಷನ್ ಏನು ಮಗುವಿಗೆ ನ್ಯೂಟ್ರಿಷನ್ ಪಾಸ್ ಆನ್ ಮಾಡುವಂಥದ್ದು, ಅಥವಾ ಮಗುವಿಂದ ವೇಸ್ಟ್ ಪ್ರಾಡಕ್ಟ್ಸ್ನ ಹೊರಗೆ ತೆಗೆಯುವಂಥ ಫಂಕ್ಷನ್ ಬಂದು ಪ್ಲೆಸೆಂಟ್. ಅದು ವೆಜೈನಾ ಹಾಗೂ ಸರ್ವಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಆಯ್ತಾ. ಓಕೆ. ನೆಕ್ಸ್ಟ್ ಕ್ವೆಶನ್ ಏನು? ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಅಂಡ್ ಯೂರಿನ್ ಇನ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದು ಕನ್ಫ್ಯೂಸಿಂಗ್ ಆಗಿರ್ಬೋದು ನಿಮಗೆ, ಬಟ್ ಕರೆಕ್ಟ್ ಆದ ಆನ್ಸರ್ ಕೊಡಬೇಕು ಮಕ್ಕಳೇ. ವಿಚ್ ಇಸ್ ದ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಯೂರಿನ್ ಅಂಡ್ ಸ್ಪರ್ಮ್ಸ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಹೇಳಿ ಬೇಗ, ಕನ್ಫ್ಯೂಸ್ ಆಗಬೇಡಿ. ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್?
ಈಗ ನೋಡಿ ವ್ಯಾಸ್ಟ್ ಡಿಫರೆನ್ಸ್ ಅಲ್ಲಿ ಬರೀ ಸ್ಪರ್ಮ್ಸ್ ಮೂವ್ ಆಗತ್ತೆ ಅಲ್ವಾ, ಅಂದ್ರೆ ಸ್ಪರ್ಮ್ಸ್ ಅಲಾಂಗ್ ವಿತ್ ಡಿಫ್ರೆಂಟ್ ಸೆಕ್ರೀಷನ್ಸ್ ಮೂವ್ ಆಗತ್ತೆ. ಯೂರಿನರಿ ಬ್ಲಾಡರ್ ಅಲ್ಲಿ ಯೂರಿನ್ ಸ್ಟೋರ್ ಆಗತ್ತೆ. ಯುರೇಟರ್ ಬರೀ ಯೂರಿನ್ ನ ಕ್ಯಾರಿ ಮಾಡತ್ತೆ. ಸೊ ಯಾವ್ದು ಕರೆಕ್ಟ್ ಆಪ್ಷನ್? ಎಸ್. ಎಷ್ಟೊಂದ್ ಜನ ಎ ಅಂತಿದ್ದೀರಾ. ದೊಡ್ಡಮನಿ ಅವರು, ಅಂಬಿಕಾ ಅವರು, ಯಶು ಅವರು, ಭೂಮಿಕಾ, ಕ್ರೇಜಿ ಪಾಂಡಾ, ಶೀತಲ್ ಎಲ್ಲಾರು ಎ ಅಂತ ಹೇಳ್ತಿದ್ದೀರಾ. ಸಿ ಅಂತ ಹೇಳ್ತಿದ್ದಾರೆ ಜನಾರ್ದನ್ ಅವರು. ನೋ ಜನಾರ್ದನ್, ಇಟ್ ಇಸ್ ನಾಟ್ ಸಿ ಪುಟ. ಯಾವುದು? ಅಕ್ಷತಾ, ಭೂಮಿಕಾ ಎಲ್ಲ ಎ ಅಂತಿದ್ದೀರಾ. ಎಸ್, ಯೂರೆತ್ರ ಇಸ್ ದ ಕಾಮನ್ passage for both sperm and urine ಆಯ್ತಾ. ಇಟ್ ಇಸ್ ನಾಟ್ ಯುರೇಟರ್, ಇಟ್ ಇಸ್ ನಾಟ್ ವಾಸ್ ಡಿಫರೆನ್ಸ್, ಇಟ್ ಇಸ್ ನಾಟ್ ಯೂರಿನರಿ ಬ್ಲಾಡರ್ ಆಯ್ತಾ. ಇಟ್ ಇಸ್ ಯುರೇತ್ರ. ನೆಕ್ಸ್ಟ್ ಕ್ವೆಶನ್, ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ರಿಪ್ರೊಡ್ಯೂಸ್ ಥ್ರೂ ಫಿಷನ್ ಓನ್ಲಿ. ಬರೀ ಫಿಷನ್ ಮೂಲಕ ಇಷ್ಟರಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ಯಾವ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬರೀ ಫಿಷನ್ ಮೂಲಕ ರಿಪ್ರೊಡ್ಯೂಸ್ ಮಾಡುತ್ತೆ ಹೇಳಿ ಅಂತ ಕೇಳ್ತಿದ್ದಾರೆ. ಸೊ ನೀವು ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡ್ಕೋಬೇಕು ಆಯ್ತಾ. ಸೊ ಇದರಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ಫಿಷನ್ ಮೂಲಕ ರಿಪ್ರೊಡ್ಯೂಸ್ ಮಾಡಲು ಅದನ್ನ ಎಲಿಮಿನೇಟ್ ಮಾಡಬೇಕು. ಓಕೆನಾ. ಸೊ ಪ್ಲೆನೇರಿಯಾ ಏನ್ ಮಾಡುತ್ತೆ? ಫ್ರಾಗ್ಮೆಂಟೇಶನ್ ನಡೆಸುತ್ತೆ. ಸೊ ಇಟ್ ಇಸ್ ನಾಟ್ ಅಲ್ಲ, ಪ್ಲೆನೇರಿಯಾ ಫ್ರಾಗ್ಮೆಂಟೇಶನ್ ಅಲ್ಲ, ರೀಜನರೇಷನ್ ನಡೆಸುತ್ತೆ. ಸೊ ದಿಸ್ ಇಸ್ ಎಲಿಮಿನೇಟೆಡ್ ಆಯ್ತಾ. ಈಸ್ಟ್ ಅಲ್ಲಿ ಏನಾಗುತ್ತೆ? ಬಡ್ಡಿಂಗ್ ಆಗತ್ತೆ, ಎಲಿಮಿನೇಟೆಡ್. ಹೈಡ್ರಾಲ್ ಏನಾಗುತ್ತೆ? ಬಡ್ಡಿಂಗ್ ಆಗತ್ತೆ. ಸ್ಪೈರೋಗೈರಾಲ್ ಏನಾಗುತ್ತೆ? ಫ್ರಾಗ್ಮೆಂಟೇಶನ್ ಆಗುತ್ತೆ, ಎಲಿಮಿನೇಟೆಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಯಶು ಬಿ ಅಂತಿದಾರ. ಯಾಕೆ ಪುಟ ಕನ್ಫ್ಯೂಸ್ ಆಯ್ತಾ ಯಶು ಅವರೇ? ನೋ, ಲುಕ್ ಅಟ್ ದ ಆಪ್ಷನ್ಸ್ ಅಗೇನ್. ಹಂಸಗೌಡರ್ ಎ ಅಂತಿದ್ದಾರೆ. ನೋ ನೋ. ದೊಡ್ಡಮನಿಯವರು, ದೇವರಾಜ್ ಅವ್ರು ಬಿ ಅಂತಿದ್ದಾರೆ. ಇಲ್ಲ, ದೊಡ್ಡಮನಿಯವ್ರು ಕರೆಕ್ಟ್. ಎಸ್, ಯಶೋ ಡಿ ಅಂತ ಕರೆಕ್ಟ್ ಮಾಡ್ಕೊಂಡ್ರು. ಗುಡ್. ಭೂಮಿಕಾ ಅವರು ಬಿ ಅಂತಿದ್ದಾರೆ. ನೋ ನೋ, ಇಟ್ ಇಸ್ ನಾಟ್ ಬಿ ಎ ಸಿ. ನೋ, ಇಟ್ ಇಸ್ ಡಿ. ಪ್ಲಾಸ್ಮೋಡಿಯಂ ಅಲ್ಲಿ ಮಲ್ಟಿಪಲ್ ಫಿಷನ್ ನಡೆಯುತ್ತೆ. ಅಮೀಬಾ ಹಾಗೂ ಲೀಶ್ಮೇನಿಯಾ ಅಲ್ಲಿ ಬೈನರಿ ಫಿಷನ್ ನಡೆಯುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಡಿ. ಓಕೆನಾ. ಇಟ್ ಇಸ್ ನಾಟ್ ಎ ಬಿ ಸಿ. ನೋ, ಇಟ್ ಇಸ್ ಡಿ ಆಯ್ತಾ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನೆಕ್ಸ್ಟ್ ಕ್ವೆಶನ್, ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಅ ಸ್ಪೆಷಲ್ ಪಾರ್ಟ್. ಸೊ ಒಂದು ಸ್ಪೆಷಲ್ ಡಿಸ್ಕ್ ಶೇಪ್ಡ್ ಟಿಶ್ಯೂ ಒಂದು ಮಗುವಿಗೆ ತನ್ನ ಅಮ್ಮನ ಹೊಟ್ಟೆಯಲ್ಲಿ ನ್ಯೂಟ್ರಿಷನ್ ನ ಸಾಗಾಣಿಕೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ್ದಿದು? ಯಾವ್ದು? ಇಸ್ ಇಟ್ ಫೆಲೋಪಿಯನ್ ಟ್ಯೂಬ್? ಫೆಲೋಪಿಯನ್ ಟ್ಯೂಬ್ದು ಫಂಕ್ಷನ್ ಈಗ ತಾನೇ ನೋಡಿದ್ವಿ. ಓವರಿ ಏನ್ ಮಾಡತ್ತೆ? ಎಗ್ಸ್ ನ ರಿಲೀಸ್ ಮಾಡತ್ತೆ. ಯೂಟ್ರಸ್ ಏನ್ ಮಾಡತ್ತೆ? ಯೂಟ್ರಸ್ ಮಗುವಿನ ಬೆಳವಣಿಗೆಗೆ ಯೂಟ್ರಸ್ ಒಂದು ಮನೆ ಆಗಿರತ್ತೆ. ಅಮ್ಮನ ಗರ್ಭ ಅಲ್ವಾ ಯೂಟ್ರಸ್. ಸೊ ಯಾವುದು ಕರೆಕ್ಟ್ ಆಪ್ಷನ್? ಎಸ್, ಎಷ್ಟೊಂದು ಜನ ಹಂಸಗೌಡ ಅವರು, ಯಶು ಅವರು, ಮಂಜುಶ್ರೀ ಅವರು, ಮಣಿಕರ್ಣಿಕಾ, ಸಂಕಣ್ಣನವರ್, ವರುಣ್, ಭೂಮಿಕಾ ಎಲ್ಲರೂ ಡಿ ಅಂತಿದ್ದಾರೆ. ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಟ್ರಲ್ಲೋ. ಪರವಾಗಿಲ್ಲ, ನಾನು ಇದ್ದು ಸಾರ್ಥಕ ಇದ್ದೀನಿ ಭೂಮಿ ಮೇಲೆ. ಎಸ್, ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಡಿ, ಪ್ಲಸೆಂಟಾ ಆಯ್ತಾ. Okay, next question. Consistency in DNA replication during reproduction is very important. DNA replication ನಡಿಬೇಕಾದ್ರೆ ತುಂಬಾ ಪರ್ಫೆಕ್ಟ್ ಆಗಿ ನಡಿಬೇಕು. ಪರ್ಫೆಕ್ಟ್ ಆಗಿ ಅನ್ನೋದಕ್ಕಿಂತ ತುಂಬಾ ಕನ್ಸಿಸ್ಟೆಂಟ್ ಆಗಿ ನಡಿಬೇಕು ಆಯ್ತಾ. ತುಂಬಾ ಜಾಸ್ತಿ ತಪ್ಪುಗಳು ಇರಬಾರ್ದು. ಕನ್ಸಿಸ್ಟೆನ್ಸಿ ಅರ್ಥ ಜಾಸ್ತಿ ತಪ್ಪುಗಳು ನಡಿಬಾರ್ದು DNA ರೆಪ್ಲಿಕೇಶನ್ ಟೈಮ್ ಅಲ್ಲಿ. ಏನಕ್ಕೆ? ಇದಕ್ಕೆ ಜಸ್ಟಿಫಿಕೇಶನ್ ಕೊಡಿ, ಇದ್ರ ಕಾರಣ ಕೊಡಿ. ಗಿವ್ ರೀಸನ್ ಅಥವಾ ಜಸ್ಟಿಫೈ. ಆಲ್ ಆರ್ ದ ಬೋತ್ ಆಫ್ ದಮ್ ಆರ್ ದ ಸೇಮ್ ಥಿಂಗ್ಸ್ ಆಯ್ತಾ. ಏನಕ್ಕೆ ಮಕ್ಳೇ? ಏನಕ್ಕೆ DNA ಏನಿದೆ ಇದು ಒಂದು ಟೆಕ್ಸ್ಟ್ ಬುಕ್ ಇದ್ದಂಗೆ ಆಯ್ತಾ. ಸೊ DNA ನ ನೋಡ್ಕೊಂಡಿನೇ ಪ್ರೋಟೀನ್ಸ್ ತಯಾರಾಗೋದು ಆಯ್ತಾ. DNA ಹೇಗಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಪ್ರೋಟೀನ್ಸ್ ತಯಾರಾಗತ್ತೆ ಆಯ್ತಾ. ಸೊ DNA ಅಲ್ಲಿ ಚೇಂಜಸ್ ನಡೆದ್ರೆ ಪ್ರೋಟೀನ್ಸ್ ಅಲ್ಲಿ ಚೇಂಜಸ್ ನಡೆಯುತ್ತೆ. ಅಂಡ್ ಪ್ರೋಟೀನ್ಸ್ ಏನಕ್ಕೆ ಇಂಪಾರ್ಟೆಂಟ್? ಬಿಕಾಸ್ ನಮ್ಮ ಬಾಡಿಯಲ್ಲಿ ಆಗುವಂತ ಮೆಜಾರಿಟಿ ಆಫ್ ದ ಫಂಕ್ಷನ್ಸ್ ಏನಿದೆ ಅದು ನಡೆಯೋದು ಬಿಕಾಸ್ ಆಫ್ ಪ್ರೋಟೀನ್ಸ್. ಓಕೆನಾ. ಸೊ ಪ್ರೋಟೀನ್ಸ್ ಕರೆಕ್ಟ್ ಆಗಿ ತಯಾರಾಗಬೇಕು ಅಂದ್ರೆ DNA ಕರೆಕ್ಟ್ ಆಗಿ ರೆಪ್ಲಿಕೇಟ್ ಆಗಬೇಕು. ಸೊ ಇದನ್ನ ಆನ್ಸರ್ ರೀತಿಯಲ್ಲಿ ಹೇಗೆ ಬರೀತೀರಾ? DNA is the genetic material which forms the code for protein synthesis. Proteins are necessary for the formation of traits. Traits ಅಂದ್ರೇನು? characteristics ಅಂತಾನು ಬರಿಬಹುದು. If DNA replication is inconsistent, type of protein formed may vary, which will affect the survival of an organism. Thus, consistency of DNA copying during reproduction is important. Reproduction is linked to the stability of the population of species. ಅಕ್ಷತಾ ಅವರು ಏನ್ ಹೇಳಿದ್ದಾರೆ? ಗಿವ್ಸ್ ಬೆಟರ್ ಚಾನ್ಸ್ ಫಾರ್ ಅಡ್ಯಾಪ್ಟಬಿಲಿಟಿ, ಮೋರ್ ಕ್ಯಾರೆಕ್ಟರಿಸ್ಟಿಕ್ಸ್. ಆಕ್ಚುಲಿ ಇಟ್ ಇಸ್ ಕಾಂಟ್ರರಿ. ನೀವು ಆನ್ಸರ್ ಮಾಡಿರೋದು
ಏನು ವೇರಿಯೇಷನಿಗೆ ಒಂದು ಏನು ಅಡ್ವಾಂಟೇಜ್ ಆಫ್ ವೇರಿಯೇಷನ್ನ ನೀವು ಅಕ್ಷತಾ ಅವರೇ ಬರ್ದಿದ್ದೀರಾ. ವೇರಿಯೇಷನ್ ಇಂದ ವೇರಿಯೇಷನ್ ಜಾಸ್ತಿ ಆದಷ್ಟು ಅಡ್ಯಾಪ್ಟಬಿಲಿಟಿ ಜಾಸ್ತಿ ಆಗುತ್ತೆ, ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ಆಪೋಸಿಟ್ ಆಫ್ ದಟ್. Consistency of DNA replication ensures that there is less variation. Okay na, that is not the correct answer. Cricket king ಅವರು ಹೇಳಿದ್ರೆ ಡಿಫ್ರೆಂಟ್ ವೇರಿಯೇಷನ್ ಅಕರ್ಸಾ? ಇಲ್ಲ. ಟು ಸರ್ವೈವ್ ಇನ್ ಚೇಂಜಿಂಗ್ ಎನ್ವೈರನ್ಮೆಂಟ್. ಇದರಲ್ಲಿ ಏನು ನಿಮಗೆ ಕನ್ಫ್ಯೂಸ್ ಆಗ್ತಿದೆ? ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಮಕ್ಕಳೇ? ಕರೆಕ್ಟ್ ಆಗಿ ನಡೆಯೋದು. DNA ರೆಪ್ಲಿಕೇಶನ್ ಕರೆಕ್ಟ್ ಆಗಿ ನಡೆದ್ರೆ ವೇರಿಯೇಷನ್ ಆಗಲ್ಲ. ವೇರಿಯೇಷನ್ ಅಂದ್ರೆ ಏನು? ಚೇಂಜಸ್ ಇನ್ DNA. ಆಯ್ತಾ? ಕರೆಕ್ಟ್ ಆಗಿ DNA ಕಾಪಿ ಆದ್ರೆ ಚೇಂಜಸ್ ನಡೆಯಲ್ಲ, ವೇರಿಯೇಷನ್ ಬರಲ್ಲ. ಸೊ ನೀವು ಕ್ವೆಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಂದ್ರೆ DNA ಕರೆಕ್ಟ್ ಆಗಿ ಏನಕ್ಕೆ ಕಾಪಿ ಆಗ್ಬೇಕು ಅಂತ ಕೇಳ್ತಿದ್ದಾರೆ. ಎಸ್, ಬಿಕಾಸ್ ವರುಣ್ ಅವ್ರು ಹೇಳಿದ್ದಾರೆ because of the transfer of characteristics of parents to their offsprings and for protein synthesis. Okay, this is almost right. Basically DNA ಎಷ್ಟು ಕರೆಕ್ಟ್ ಆಗಿ ಏನು ರೆಪ್ಲಿಕೇಟ್ ಆಗುತ್ತೋ ಅಷ್ಟು ಕರೆಕ್ಟ್ ಆಗಿ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ, ಅಂಡ್ ಅಷ್ಟು ಕರೆಕ್ಟ್ ಆಗಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಟ್ರೇಟ್ಸ್ ಫಾರ್ಮ್ ಆಗುತ್ತೆ. ಸಂಕಣ್ಣನ್ ಅವರು ಹೇಳ್ತಿದ್ರೆ ಟು ಸರ್ವೈವ್ ಇನ್ ಚೇಂಜಿಂಗ್ ಎನ್ವೈರನ್ಮೆಂಟ್. ಇಲ್ಲ, ಅದು ಏನು ವೇರಿಯೇಷನಿಗೆ ಒಂದು ಆನ್ಸರ್ ಆಗಿ ಬರಿಬಹುದು, ನಾಟ್ ಫಾರ್ ದಿಸ್ ಕ್ವೆಶನ್. ಆಯ್ತಾ? ಸೊ ಈ ಕ್ವೆಶನ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳ. ನೀವು ತುಂಬಾ ಕನ್ಫ್ಯೂಸ್ ಆಗಿದ್ರ, ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ಗೆ ಹಾಕ್ಬಿಟ್ಟು ಕನ್ನಡದಲ್ಲಿ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ನಾನು ಇಷ್ಟೊತ್ತವರೆಗೂ ಹೇಳಿದ್ದೀನಿ, ಬಟ್ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕನ್ನಡದಲ್ಲಿ ಓದಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಫಸ್ಟ್. ಓಕೆ, ಸೊ ಈ ಕ್ವೆಶನ್ ಅಲ್ಲಿ ಡೌಟ್ ಇರಬಾರ್ದು ಮಕ್ಕಳೇ. DNA ಏನಕ್ಕೆ ಕರೆಕ್ಟ್ ಆಗಿ ಕಾಪಿ ಆಗಬೇಕು, ಈ ಕನ್ಸಿಸ್ಟೆನ್ಸಿನ ಕರೆಕ್ಟ್ನೆಸ್ ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಆಯ್ತಾ? ನೀವು ಸೊ ಕನ್ಫ್ಯೂಸ್ ಆಗಬೇಡಿ, ಕನ್ಸಿಸ್ಟೆನ್ಸಿ ಅಂಡ್ ವೇರಿಯೇಷನ್ ನಡುವೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. Reaching to sexual maturation is an essential event with respect to mammals like humans. Substantiate this statement ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಏನು ಎಸ್, ಸೊ ಹ್ಯೂಮನ್ಸ್ ರೀತಿಯ ಮ್ಯಾಮಲ್ಸಿನಲ್ಲಿ ಸೆಕ್ಷುವಲ್ ಮೆಚುರೇಷನ್ ಏನು ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಏನು ನೀವು ಈ ಸ್ಟೇಟ್ಮೆಂಟ್ ಏನಿದೆ ಇದಕ್ಕೆ ಪ್ರೂಫ್ ಕೊಡಿ ಅನ್ನೋದಕ್ಕಿಂತ ಈ ಸ್ಟೇಟ್ಮೆಂಟ್ ನಿಜ, ಇದನ್ನ ನೀವು ಪ್ರೂವ್ ಮಾಡಿ ಅಂತ ಕೇಳ್ತಿರೋ ಅಂತ ಒಂದು ಕ್ವೆಶನ್. ಆಯ್ತಾ ಇದು? ಸೊ ಹ್ಯೂಮನ್ ಬೀಯಿಂಗ್ ಸೆಕ್ಷುವಲ್ ಮೆಚುರೇಷನ್ ನ ರೀಚ್ ಆಗ್ಲೇಬೇಕು. ಏನಕ್ಕೆ, ಇದೇನಕ್ಕೆ ಕಾರಣ ಕೊಡಿ ಅಂತ ಕೇಳ್ತಿದ್ದಾರೆ. ಆಯ್ತಾ ಮಕ್ಕಳೇ? ಸೊ ಏನಕ್ಕೆ ಹ್ಯೂಮನ್ ಬೀಯಿಂಗ್ಸ್ ಸೆಕ್ಷುವಲ್ ಮೆಚುರೇಷನ್ ನ ರೀಚ್ ಆಗ್ಬೇಕು? ಫಸ್ಟ್ ಆಫ್ ಆಲ್ ರಿಪ್ರೊಡಕ್ಷನ್ ನಡಿಬೇಕು ಅಂದ್ರೆ ಒಬ್ಬ ಏನು ಒಂದು ಇಂಡಿವಿಜುವಲ್ ಏನಿದ್ದಾನೆ ಅವನು ಒಂದು ಪ್ಯೂಬರ್ಟಿ ಅನ್ನೋ ಒಂದು ಫೇಸ್ ನ ಅಟೇನ್ ಮಾಡ್ಲೇಬೇಕು. ಆ ಪ್ಯೂಬರ್ಟಿ ಅನ್ನೋ ಫೇಸ್ ನ ಅಟೇನ್ ಮಾಡಕ್ಕೆ ಅವನು ಅಡಾಲಸೆನ್ಸ್ ನ ಎಂಟರ್ ಆಗ್ಲೇಬೇಕು. ಆಯ್ತಾ? ಸೊ ಅದ್ರ ಕಾರಣ ಏನು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಕ್ಷುವಲ್ ಮೆಚುರೇಷನ್ ನಡಿಲೇಬೇಕು. ಆಯ್ತಾ? ಅಂಡ್ ಏನಕ್ಕೆ ಸೆಕ್ಷುವಲ್ ಮೆಚುರೇಷನ್ ನಡಿಬೇಕು, ಏನಕ್ಕೆ ರಿಪ್ರೊಡಕ್ಷನ್ ನಡಿಬೇಕು? ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಇನ ಪಾಪ್ಯುಲೇಷನ್ ಏನಿದೆ, ನಮ್ಮ ಏನು ಹೋಮೋಸೇಪಿಯನ್ಸ್ ಇನ ಪಾಪ್ಯುಲೇಷನ್ ಏನಿದೆ ಅದು ಮುಂದೆ ತುಂಬಾ ಜನರೇಷನ್ಸ್ ವರ್ಗೂ ಇರಬಹುದು. ಸ್ಟೆಬಿಲಿಟಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಎನ್ಶೋರ್ ಮಾಡ್ಕೊಳ್ಳೋದು ಹೇಗೆ? ಬೈ ರಿಪ್ರೊಡಕ್ಷನ್. ಆಯ್ತಾ? ಇಲ್ಲ ಹೀಗೆ ಬರೆಯೋಣ, ಹೀಗೆ ಅರ್ಥ ಮಾಡ್ಕೊಳ್ಳಿ. ಸೊ ಹ್ಯೂಮನ್ ಬೀಯಿಂಗ್ಸ್ ಇನ ಪಾಪ್ಯುಲೇಷನ್ ಏನಿದೆ ಅದು ಅದ್ರ ಸ್ಟೆಬಿಲಿಟಿ ಇರಬೇಕು ಅಂದ್ರೆ ರಿಪ್ರೊಡಕ್ಷನ್ ನಡಿಬೇಕು. ಆಯ್ತಾ? ನಮ್ಮ ಪಾಪ್ಯುಲೇಷನ್ ಕಂಟಿನ್ಯೂ ಆಗ್ಬೇಕಂದ್ರೆ ರಿಪ್ರೊಡಕ್ಷನ್ ನಡಿಬೇಕು. ರಿಪ್ರೊಡಕ್ಷನ್ ನಡಿಬೇಕು ಅಂದ್ರೆ ಸೆಕ್ಷುವಲ್ ಮೆಚುರೇಷನ್ ಅಟೇನ್ ಮಾಡಬೇಕು ಆರ್ಗ್ಯಾನಿಸಮ್ಸ್. ಆಯ್ತಾ? ಸೆಕ್ಷುವಲ್ ಮೆಚುರೇಷನ್ ಅಟೇನ್ ಮಾಡಬೇಕು ಅಂದ್ರೆ ಒಂದಷ್ಟು ಚೇಂಜಸ್ ನಡಿಬೇಕು ಇನ್ ದ ಹ್ಯೂಮನ್ ಬಾಡಿ. ಆ ಚೇಂಜಸ್ ನಡೆಯೋದು ಅಡಾಲಸೆನ್ಸ್ ಟೈಮ್ ಅಲ್ಲಿ. ಓಕೆನಾ? ಸೊ ಈ ರೀತಿ ಅರ್ಥ ಮಾಡ್ಕೋತೀರಾ. ಆನ್ಸರ್ ನ ಹೇಗೆ ಬರೀತೀರಾ ಮಕ್ಕಳೇ?
ಈ ಆನ್ಸರ್ ಇಷ್ಟೇ ಅಲ್ಲ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೂಡ ಆನ್ಸರ್ ಇದೆ. ಸೊ ಫಸ್ಟ್ ಪಾರ್ಟ್ ಆಫ್ ದ ಆನ್ಸರ್ ನ ನೋಡ್ಕೊಳ್ಳೋಣ ಇಲ್ಲಿ. ರಿಪ್ರೊಡಕ್ಷನ್ ಇಸ್ ಅನ್ ಎಸೆನ್ಷಿಯಲ್ ಪ್ರಾಸೆಸ್ ಇನ್ ಆರ್ಗಾನಿಸಮ್ಸ್ ಟು ಎನ್ಶೋರ್ ದ ಸರ್ವೈವಲ್ ಅಂಡ್ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್. ಒಂದು ಸ್ಪೀಶೀಸ್ ಆಫ್ ಆರ್ಗಾನಿಸಮ್ಸ್ ಬದುಕುಳ್ದಿ ತುಂಬಾ ಜನರೇಷನ್ಸ್ ವರ್ಗೂ ಇರಬೇಕು ಅಂದ್ರೆ ರಿಪ್ರೊಡಕ್ಷನ್ ನಡಿಲೇಬೇಕು, ಆಯ್ತಾ. ನೆಕ್ಸ್ಟ್ ಏನ್ ಹೇಳುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಬೀಯಿಂಗ್ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಹ್ಯಾವ್ ಸ್ಪೆಷಲೈಸ್ಡ್ ಜರ್ಮ್ ಸೆಲ್ಸ್ ಟು ಪಾರ್ಟಿಸಿಪೇಟ್ ಇನ್ ರಿಪ್ರೊಡಕ್ಷನ್. ನಿಮ್ಗೆ ಗೊತ್ತಿರೋ ಹಾಗೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ರಿಪ್ರೊಡಕ್ಷನ್ ನಡಿಬೇಕು ಅಂದ್ರೆ ಗ್ಯಾಮೀಟ್ಸ್ ಇನ್ವಾಲ್ವ್ ಆಗಿರ್ಬೇಕು, ಆಯ್ತಾ. ಅದನ್ನೇ ನಾವು ಸ್ಪೆಷಲೈಸ್ಡ್ ಜರ್ಮ್ ಸೆಲ್ಸ್ ಅಂತ ಕರೆಯೋದು. ನೆಕ್ಸ್ಟ್, ಇನ್ ಚೈಲ್ಡ್ಹುಡ್ ದ ರಿಸೋರ್ಸಸ್ ಆರ್ ಮೇನ್ಲಿ ಡೈರೆಕ್ಟೆಡ್ ಟು ಅಚೀವ್ ಇಂಡಿವಿಜುವಲ್ ಗ್ರೋತ್. During puberty, which occurs in adolescence, body begins to sexually mature and reproductive tissues begin to develop. So childhood ನಲ್ಲಿ, ನಮ್ಮ ಬಾಲ್ಯದಲ್ಲಿ ನಮ್ಮ ಎನರ್ಜಿ ಎಲ್ಲ ಎಲ್ಲಿಗೆ ಹೋಗ್ತಿದೆ, ದೇಹ ಬೆಳಿಲಿಕ್ಕೆ ಎನರ್ಜಿ ಯುಟಿಲೈಸ್ ಆಗ್ತಿದೆ. ಬಟ್ ಅಡಾಲಸೆನ್ಸ್ ಟೈಮಲ್ಲಿ, ನಮ್ಮ ಟೀನೇಜ್ ಟೈಮಲ್ಲಿ ಎನರ್ಜಿ ಏನಿದೆ ಇದು ಸೆಕ್ಷುವಲ್ ಮೆಚುರೇಷನ್ ಕಡೆಗೆ ನಡೀತಿದೆ. ಒಬ್ಬ ಇಂಡಿವಿಜುವಲ್ ಸೆಕ್ಷುವಲಿ ರಿಪ್ರೊಡ್ಯೂಸ್ ಆಗಕ್ಕೆ ತಯಾರಾಗ್ಲಿ ಅಂತ ಎನರ್ಜಿ ಅಲ್ಲಿಗೆ ಯುಟಿಲೈಸ್ ಆಗುತ್ತೆ, ಆಯ್ತಾ. ಓನ್ಲಿ ಸೆಕ್ಷುವಲಿ mature individuals are able to participate in the process of reproduction. ಸೊ ಇದು ಬರೀ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್, ಆಯ್ತಾ, ನಿಮ್ಮ ಆನ್ಸರಿಗೆ. ಸೊ ಇಷ್ಟು ಬರೆದ್ಮೇಲೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ ನ ಬರಿಬೇಕು. ಏನದು, ಯಾವ ರೀತಿ ನಮ್ಮ ದೇಹ ಸೆಕ್ಷುವಲ್ ಮೆಚುರೇಷನ್ ನ ಪಡ್ಕೊಳ್ಳುತ್ತೆ ಅಂತ ಬರಿಬೇಕು, ಆಯ್ತಾ. ಸೊ ಅದಕ್ಕೆ ನೀವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕಾಮನ್ ಆಗಿ ಆಗುವಂತ ಚೇಂಜಸ್ ಯಾವುದು, ಬಾಯ್ಸ್ ಅಥವಾ ಗರ್ಲ್ಸ್ ಅಲ್ಲಿ ಕಾಮನ್ ಆಗಿ ಆಗುವಂತ ಚೇಂಜಸ್ ಯಾವುದು ಅಂತ ಬರೀತೀರಾ. ಅದ್ರ ಎಕ್ಸಾಂಪಲ್ ಬಂದು ಡಾರ್ಕ್ ಕಲರೇಷನ್ ಆಫ್ ಸ್ಕಿನ್ ಇನ್ ಆರ್ಮ್ಪಿಟ್ಸ್ ಅಂಡ್ ಜೆನೈಟಲ್ ರೀಜನ್, ಗ್ರೋತ್ ಆಫ್ ಥಿಕ್ ಹೇರ್ ಇನ್ ಆರ್ಮ್ಪಿಟ್ಸ್ ಅಂಡ್ ಜೆನೈಟಲ್ ರೀಜನ್, ಹಾಗೂ ಡೆವಲಪ್ಮೆಂಟ್ ಆಫ್ ಹೇರ್ ಆನ್ ಲೆಗ್ಸ್, ಆರ್ಮ್ಸ್ ಅಂಡ್ ಫೇಸ್. ಇದೆಲ್ಲ ಬಂದು ಕಾಮನ್ ಪಾಯಿಂಟ್ಸ್, ಆಯ್ತಾ. ನೆಕ್ಸ್ಟ್ ಬರೀ ಗಂಡು ಮಕ್ಕಳಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಬರಿಬೇಕು. ಥಿಕ್ ಹೇರ್ ಗ್ರೋತ್ ಆನ್ ಫೇಸ್ ಅಂಡ್ ಚೆಸ್ಟ್, cracking of voice, ability of penis to become erect occasionally, and production of male gametes called sperms ಅಂತ ಬರೀತೀರಾ, ಆಯ್ತಾ. ನೆಕ್ಸ್ಟ್ ಬರೀ ಹೆಣ್ಮಕ್ಳಲ್ಲಿ ಯಾವ ರೀತಿಯ ಚೇಂಜಸ್ ಆಗುತ್ತೆ ಅಂತ ಬರೀತೀರಾ. ಇನ್ಕ್ರೀಸ್ ಇನ್ ಬ್ರೆಸ್ಟ್ ಸೈಜ್, ವಾಯ್ಸ್ ಚೇಂಜಿಂಗ್ ಟು ಹೈಯರ್ ಪಿಚ್, ಬಿಗಿನಿಂಗ್ ಮೆನ್ಸ್ಟ್ರುಯೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೀಟ್ಸ್ ಕಾಲ್ಡ್ ಎಗ್ಸ್. ಏನಕ್ಕೆ ಬರೀತಿದ್ದೀರಾ, ಏನಕ್ಕೆ ಪಾಯಿಂಟ್ಸ್ ಮೆನ್ಷನ್ ಮಾಡ್ತಿದ್ದೀರಾ, ನಿಮ್ ಕೇಳಿರೋ ಕ್ವೆಶನ್ ಏನು, ಏನಕ್ಕೆ ಸೆಕ್ಷುವಲ್ ಮೆಚುರೇಷನ್ ಅಟೇನ್ ಮಾಡಬೇಕು ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಸೆಕ್ಷುವಲ್ ಮೆಚುರೇಷನ್ ಅಟೇನ್ ಮಾಡಿದಾಗ ಹ್ಯೂಮನ್ ಬೀಯಿಂಗ್ಸ್ ರಿಪ್ರೊಡಕ್ಷನ್ ನಡ್ಸಕ್ಕೆ ಅರ್ಹರಾಗ್ತಾರೆ. ಅಂಡ್ ರಿಪ್ರೊಡಕ್ಷನ್ ನಡ್ಸೋದ್ರಿಂದ ನಮ್ಮ ಪಾಪ್ಯುಲೇಷನ್ ಕಂಟಿನ್ಯೂ ಆಗತ್ತೆ ಅಂತ ನೀವು ಬರೀತಿದ್ದೀರಾ, ಆಯ್ತಾ. ಅದಕ್ಕೆ ಈ ಪಾಯಿಂಟ್ಸ್ನೆಲ್ಲ ಮೆನ್ಷನ್ ಮಾಡ್ತೀರಾ. ಲಾಸ್ಟ್ ಅಲ್ಲಿ ಏನಂತ ಬರೀತೀರಾ, ಸೆಕ್ಸ್ ಹಾರ್ಮೋನ್ಸ್, testosterone in males and estrogen in females play an important role in bringing about these changes, and these changes ensure that humans are able to reproduce, and reproduction is necessary for the continuity of the species. So species species in a ಸ್ಪೀಶೀಸ್ ಇರಬೇಕು ಅಂದ್ರೆ ಬೇಸಿಕಲಿ ರಿಪ್ರೊಡಕ್ಷನ್ ನಡಿಬೇಕು. ರಿಪ್ರೊಡಕ್ಷನ್ ನಡಿಬೇಕು ಅಂದ್ರೆ ಹ್ಯೂಮನ್ ಬೀಯಿಂಗ್ ಸೆಕ್ಷುವಲ್ ಮೆಚುರೇಷನ್ ಅಟೇನ್ ಮಾಡಬೇಕು. ಸೆಕ್ಷುವಲ್ ಮೆಚುರೇಷನ್ ಅಟೇನ್ ಮಾಡಕ್ಕೆ ಹ್ಯೂಮನ್ ಬೀಯಿಂಗ್ಸ್ ಇನ ಬಾಡಿಯಲ್ಲಿ ಚೇಂಜಸ್ ಆಗಬೇಕು. ಈ ಚೇಂಜಸ್ ಆಗೋದು ಅಡಾಲಸೆನ್ಸ್ ಅಲ್ಲಿ ಅಂತ ಈ ರೀತಿ ಸ್ಟೇಟ್ಮೆಂಟ್ಸ್ ಬರ್ದಿ ಎಕ್ಸ್ಪ್ಲೇನ್ ಮಾಡಬೇಕು, ಆಯ್ತಾ ಮಕ್ಳೇ. ಸೊ ಈ ಚಾಪ್ಟರ್ ಲಾಸ್ಟ್ ಕ್ವೆಶನ್ ಆಯ್ತಾ ಇದು. ಸೊ ಇದ್ರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇದ್ರೆ, ಈ ಚಾಪ್ಟರ್ ಅಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬಿಕಾಸ್ ಈ ಕ್ವೆಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು ನಿಮ್ಗೆ. ಸೊ ಯಾವುದೇ ರೀತಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮಕ್ಳೇ, ನಾವು ನೋಡೋಣ. ಸೊ ಎಲ್ಲ ಅರ್ಥ ಆಗಿದ್ಯಾ, ಅರ್ಥ ಆಗಿಲ್ವಾ ಅಂತ ಆದ್ರೂ ಹೇಳಿ ನನಗೆ, ಬಿಕಾಸ್ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಕ್ವೆಶನ್ ಅನ್ಸುತ್ತೆ. ಸೊ ವೇಟ್ ಮಾಡೋಣ ಸ್ವಲ್ಪ ಮಕ್ಕಳಿಗೆ. ಎಲ್ಲರಿಗೂ ಅರ್ಥ ಆಯ್ತಾ ಆಗಿಲ್ವಾ? ಅರ್ಥ ಆಗಿದ್ರೆ ಥಮ್ಸ್ ಅಪ್ ಕಳಿಸಿ. ಇನ್ನು ನನಗೂ ನೆಮ್ಮದಿ ಆಗುತ್ತೆ ಮಕ್ಕಳಿಗೆ ಅರ್ಥ ಆಗಿದೆ ಅಂತ. ಇನ್ನು 2 ಚಾಪ್ಟರ್ ಇರೋದು, ಬೇಗ ಮುಗಿಸೋಣ. 7:15 ಆಗಿದೆ, 8 ಗಂಟೆ ಅಷ್ಟರಲ್ಲಾದ್ರೂ ಮುಗಿಸ್ಬೇಕು ನಾನು ಅಂತ ಅನ್ಕೋತೀನಿ ಯಾವಾಗ್ಲೂ. ಹರ್ಷಿತಾ ಮ್ಯಾಮ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 2 ಅವರಲ್ಲಿ ಮುಗಿಸೋಣ ಅಂತಾನೆ ಅನ್ಕೊಂಡ್ ಬರ್ತಾರೆ, ಆದ್ರೆ ಅದು ಎಲ್ಲೋ ಹೋಗಿರುತ್ತೆ. ಬಟ್ ಓಕೆ, ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಥಮ್ಸ್ ಅಪ್ ಕಳ್ಸಿ ಮಕ್ಳೇ. ಎಸ್, ಷಣ್ಮುಖ ಪ್ರಿಯಾ ಅವ್ರು ಥಮ್ಸ್ ಅಪ್ ಕಳ್ಸಿದ್ದಾರೆ. ಎಲ್ಲಾರ್ಗು ಅರ್ಥ ಆಯ್ತಾ? ದೊಡ್ಡ ಮನಿ ಅವರು, ಸಲಾಂ ಅವರು, ಬಸವರಾಜೇಶ್ವರಿ ಅವರು ಥಮ್ಸ್ ಅಪ್ ಕಳ್ಸಿ. ಬ್ರೇಕ್ ಹೋಗ್ಬಿಟ್ರ? ಬ್ರೇಕ್ ಕೊಡೋ ಮುಂಚೆ ಬ್ರೇಕ್ ಹೋಗ್ಬಾರ್ದು ಯಾರು. ಕ್ರಿಕೆಟ್ ಕಿಂಗ್ ಅವರು, ಲತಾ ಅವರು, ಹರಿಣಿ ಅವರು, ಎಸ್ ಥಮ್ಸ್ ಅಪ್ ಕಳಿಸ್ತಿದ್ದೀರಾ. ಇನ್ನೊಂದಷ್ಟು ಜನ ಮಕ್ಳು ಕಳಿಸಿ, ಬೇಗ ಕಳಿಸಿ ಥಮ್ಸ್ ಅಪ್ ಕಳಿಸಿ. ಮ್ಯಾಮ್ ಇಷ್ಟೊಂದು ಎಫರ್ಟ್ಸ್ ಆಗ್ತಿದ್ರೆ ಒಂದು ಥಮ್ಸ್ ಅಪ್ ಕಳ್ಸೋಕೆ ಎಷ್ಟೊತ್ತು ನಿಮ್ಗೆ? ದೊಡ್ಡ ಮನೆಯವ್ರು ಕನ್ಫ್ಯೂಸಿಂಗ್ ಅಂತ ಹೇಳ್ತಿದ್ದಾರೆ. ಓಕೆ, ದೊಡ್ಡ ಮನೆಯವರೇ ಅರ್ಥ ಮಾಡ್ಕೊಳ್ಳಿ, ಕ್ವೆಶನ್ ಏನ್ ಕೇಳ್ತಿದೆ.
ಕ್ವೆಶನ್ ಏನ್ ಕೇಳ್ತಿದೆ, ಹ್ಯೂಮನ್ ಬೀಯಿಂಗ್ಸ್ ಸೆಕ್ಚುವಲ್ ಮೆಚುರೇಷನ್ ನ ಏನಕ್ಕೆ ಪಡ್ಕೋಬೇಕು, ಹ್ಯೂಮನ್ ಬೀಯಿಂಗ್ಸ್ ಸೆಕ್ಚುವಲಿ ರಿಪ್ರೊಡ್ಯೂಸ್ ಮಾಡಕ್ಕೆ ಏನಕ್ಕೆ ರೆಡಿ ಆಗ್ಬೇಕು ಅಂತ ಕೇಳ್ತಿದೆ ಆಯ್ತಾ. ಸೊ ಇಲ್ಲಿ ನೀವೇನ್ ಹೇಳ್ಬೇಕು, ಹ್ಯೂಮನ್ ಬೀಯಿಂಗ್ ಸೆಕ್ಚುವಲಿ ಮೆಚೂರ್ ಆದಾಗ ಮಾತ್ರ ರಿಪ್ರೊಡಕ್ಷನ್ ನ ನಡ್ಸಕ್ಕೆ ಸಾಧ್ಯ ಅಂತ ಹೇಳ್ಬೇಕು. ರಿಪ್ರೊಡಕ್ಷನ್ ನಡ್ಸೋದ್ರಿಂದ ಅಡ್ವಾಂಟೇಜ್ ಏನು, ಆರ್ಗ್ಯಾನಿಸಮ್ ಇನ ಪಾಪ್ಯುಲೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನಾವೆಲ್ಲ ರಿಪ್ರೊಡಕ್ಷನ್ ನಡೆಸಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ ಜನರೇಷನ್ ಬರಲ್ಲ, ನಮ್ ಜನರೇಷನ್ ಬರ್ಲಿಲ್ಲ ಅಂದ್ರೆ ನಮ್ ಜನರೇಷನ್ ಅಂದ್ರೆ ನಮ್ಮ ಆಫ್ ಸ್ಪ್ರಿಂಗ್ ಜನರೇಷನ್ ಬರಲ್ಲ, ನಮ್ಮ ಮಕ್ಳಿನ ಜನರೇಷನ್ ಬರಲ್ಲ. ಮಕ್ಕಳು ರಿಪ್ರೊಡಕ್ಷನ್ ನಡೆಸಲಿಲ್ಲ ಅಂದ್ರೆ ಅವ್ರ ಮಕ್ಕಳು ಬರಲ್ಲ ಅಲ್ವಾ. ಆಗ ಹ್ಯೂಮನ್ ಪಾಪ್ಯುಲೇಷನ್ ಏನಿದೆ ನಮ್ಮ ಜನರೇಷನ್ಗೆನೆ ನಿಂತ್ಕೊಂಡ್ ಬಿಡತ್ತೆ ಅಲ್ವಾ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಆಯ್ತಾ ದೊಡ್ಡ ಮನಿಯವರೇ. ಯಶು ಅವ್ರು ಹೇಳ್ತಿದ್ರೆ, ಎಸ್ ಮ್ಯಾಮ್ ಅಂಡರ್ಸ್ಟುಡ್, ಬಟ್ ಮ್ಯಾಮ್ ವೈ ಕ್ವೆಶನ್ಸ್ ಆರ್ ದಿಸ್ ಕಾಂಪ್ಲಿಕೇಟೆಡ್ ಅಂಡ್ ನಾಟ್ ಸಿಂಪಲ್. ಇಟ್ ಈಸ್ ಆಕ್ಚುಲಿ ವೆರಿ ಸಿಂಪಲ್ ಆಯ್ತಾ ಯಶು ಅವರೇ. ಅವ್ರು ಏನ್ ಕೇಳ್ತಿದ್ದಾರೆ, ಏನಕ್ಕೆ ಹ್ಯೂಮನ್ ಬೀಯಿಂಗ್ ಸೆಕ್ಚುವಲ್ ಮೆಚುರೇಷನ್ ಅಟೇನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಅಷ್ಟೇ. ನೀವು ಲಾಜಿಕ್ ನ ಅಪ್ಲೈ ಮಾಡಿ, ನೀವು ಕಲ್ತ್ಕೊಂಡಿರುವಂತ ನಾಲೆಜ್ ನ ಅಪ್ಲೈ ಮಾಡಿ ಬರೆಯೋದು ನಿಮ್ಗೆ ಕಷ್ಟ ಅನ್ಸ್ತಿರ್ಬೋದು, ಬಟ್ ಇಟ್ಸ್ ಆಕ್ಚುಲಿ ಅ ಸಿಂಪಲ್ ಕ್ವೆಶನ್. ಐ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಕಷ್ಟ ಅನ್ಸುತ್ತೆ, ಇಟ್ಸ್ ಓಕೆ, ಅದನ್ನ ದೂರ ಮಾಡಕ್ಕೆ ನಾನಿರೋದು ಅಲ್ವಾ ಇಲ್ಲಿ. ನಂದೀಶ್ ಅವರು, ಮ್ಯಾಮ್ ಎಕ್ಸ್ಪ್ಲೇನ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ DNA ಕಾಪಿಯಿಂಗ್. ನಂದೀಶ್ ಅವ್ರು ಈಗ ತಾನೇ ಹೇಳ್ದೆ, ಎಲ್ಲೋಗಿದ್ರಿ ನೀವು, ಏನು DNA ಕಾಪಿಯಿಂಗ್ ನ ಇಂಪಾರ್ಟೆನ್ಸ್ ಏನು, DNA ಇಂದಾನೆ ಪ್ರೋಟೀನ್ಸ್ ತಯಾರಾಗೋದು ಆಯ್ತಾ. DNA ಒಂದು ರೆಫರೆನ್ಸ್ ಟೆಕ್ಸ್ಟ್ ಬುಕ್ ಇದ್ದಂಗೆ. ನಮ್ಮ ಬಾಡಿ ಏನಿದೆ DNA ನ ನೋಡ್ಕೊಂಡು DNA ಪ್ರಕಾರ ಪ್ರೋಟೀನ್ಸ್ ನ ತಯಾರು ಮಾಡುತ್ತೆ ಆಯ್ತಾ. ಸೊ ಪ್ರೋಟೀನ್ಸ್ ಕರೆಕ್ಟ್ ಆಗಿ ತಯಾರಾಗಬೇಕು ಅಂದ್ರೆ DNA ಕಾಪಿಯಿಂಗ್ ಏನಿದೆ ಕರೆಕ್ಟ್ ಆಗಿ ನಡಿಬೇಕು, ಇಲ್ಲಾಂದ್ರೆ ಪ್ರೋಟೀನ್ಸ್ ಯದ್ವಾ ತದ್ವಾ ಕ್ರಿಯೇಟ್ ಆಗ್ಬಿಡತ್ತೆ ಅಂಡ್ ನಮ್ಮ ಬಾಡಿದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ಯದ್ವಾ ತದ್ವಾ ಅಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಯಿಂಗ್. ಬಿಕಾಸ್ DNA ಕಾಪಿಯಿಂಗ್ ಇಂದ DNA ಎಷ್ಟು ಕರೆಕ್ಟ್ ಆಗಿ ಕಾಪಿ ಆಗುತ್ತೋ ಅಷ್ಟು ಕರೆಕ್ಟ್ ಆಗಿ ಪ್ರೋಟೀನ್ಸ್ ಫಾರ್ಮ್ ಆಗುತ್ತೆ. ಪ್ರೋಟೀನ್ಸ್ ಎಷ್ಟು ಕರೆಕ್ಟ್ ಆಗಿ ಫಾರ್ಮ್ ಆಗುತ್ತೋ ಹ್ಯೂಮನ್ಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಟ್ರೇಟ್ಸ್ ಏನಿದೆ ಅಷ್ಟು ಕರೆಕ್ಟ್ ಆಗಿ ಫಾರ್ಮ್ ಆಗುತ್ತೆ ಆಯ್ತಾ. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಂಗ್. ಓಕೆನಾ. ಸೊ ದೊಡ್ಡ ಮನಿಯವರೇ, ನಿಮ್ಗೆ ಅರ್ಥ ಆಗಿದ್ಯಾ, ಎಸ್ಸಾ ನೋನಾ ಅಂತ ಕಮೆಂಟ್ ಮಾಡಿದ್ರೆ ನನಗೂ ನೆಮ್ಮದಿ ಆಗುತ್ತೆ ದೊಡ್ಡ ಮನಿಯವರೇ. ಓಕೆ, ಸೊ ದೊಡ್ಡ ಮನಿಯವ್ರಿಗೆ ಅರ್ಥ ಆಗಿದೆ ಅಂತೆ, ನಾನು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಮನೆಗೆ ಹೋಗ್ಬಿಟ್ಟು. ಸೊ ಇನ್ನೊಂದು 2 ಚಾಪ್ಟರ್ಸ್ ಇದೆ ಮಕ್ಕಳೇ. ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಚಾಪ್ಟರ್. ನೆಕ್ಸ್ಟ್ ನಾವು ಹೆರಿಡಿಟಿ ಅಂಡ್ ಎವಲ್ಯೂಷನ್ ನ ಕವರ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ನ ಕವರ್ ಮಾಡ್ಬಿಡೋಣ ಆಯ್ತಾ. ಸೊ ಅಲ್ಲಿವರೆಗೂ ಒಂದು ಪುಟಾಣಿ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ, ನೀರು ಕುಡ್ಕೊಂಡೆಲ್ಲ ಬೇಗ ಬನ್ನಿ ಆಯ್ತಾ ಮಕ್ಕಳೇ. ಲೆಟ್ಸ್ ಟೇಕ್ ಅ ಲಿಟಲ್ ಬ್ರೇಕ್. ಪರೀಕ್ಷೆ ಈ ಸಲ ನಿಮ್ SSLC ಎಕ್ಸಾಮ್ಗೆ ಕ್ರಾಶ್ ಕೋರ್ಸ್ SSLC 2024 ನ ಜೊತೆ ನಿಮ್ ಮುಂದೆ ಬರ್ತಾ ಇದೆ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ. ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು
ಪೆನಿನ್ಸುಲರ್ ಪ್ಲಾಟು. ಸೊ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲರ್ ಪ್ಲಾಟು ಎರಡಾಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು ನರ್ಮದಾ ರಿವರ್ ನರ್ಮದಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂತಹ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಕಾಂಪೋಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ ನ ಸುತ್ತಿ, ಇವಾಗ ಈ ಕಾಪರ್ ವೈರ್ ನ ಎಂಡ್ಸ್ ನ ಬ್ಯಾಟರಿ ಎಂಡ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದ್ ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024 ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ, ನಿಮ್ ಲೈಫ್ ಚೇಂಜಿಂಗ್ SSLC
ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಬಂದಿದ್ದೀರಾ ಅನ್ಕೋತೀನಿ. ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಬಂದಿದೆ. ಕ್ರಿಕೆಟ್ ಕಿಂಗ್ 17 ಅವ್ರು ಕೇಳಿದ್ದಾರೆ, ಮ್ಯಾಮ್ ದೇ ಆಸ್ ಮ್ಯಾಮ್ ಐ ಥಿಂಕ್ ಇಟ್ ಇಸ್ ನಾಟ್ ನೆಸೆಸರಿ ಟು ರೈಟ್ ಚೇಂಜಸ್. ಐ ಥಿಂಕ್ ಪ್ರೀವಿಯಸ್ ಕ್ವೆಶನ್ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಕೋತೀನಿ ಕ್ರಿಕೆಟ್ ಕಿಂಗ್ ಅವರೇ. ಸೊ ಎಸ್, ಯಾವಾಗಲೂ ನೀವು ಚೇಂಜಸ್ ಬರಿಬೇಕು ಅಂತ ನೆಸೆಸಿಟಿ ಇಲ್ಲ. ಆಸ್ ಯು ಸಾ ಲಾಸ್ಟ್ ಕ್ವೆಶನ್ ವಾಸ್ ಫಾರ್ 3 marks. ನಾನು ಕೊಟ್ಟಿದ್ದು ನಿಮಗೆ 3 marksಗೋಸ್ಕರ ಆಯ್ತಾ. ಸೊ 3 marks 4 marks ಕ್ವೆಶನ್ಸ್ ಬಂದ್ರೆ ನೀವು ಸ್ವಲ್ಪ ಲಾಂಗ್ ಆಗಿ ಆನ್ಸರ್ ಬರೆಯೋದು ಇಟ್ ಮೇಕ್ ಸೆನ್ಸ್, ಓಕೆನಾ. ಬಟ್ 2 marksಗೆಲ್ಲ ಕೇಳಿದ್ರೆ ನೀವು ಬರೀ ಏನು ಈ ಮೇಜರ್ ಪಾಯಿಂಟ್ಸ್ ಏನಿದೆ ಅದನ್ನ ಬರೆದ್ರು ನಡೆಯುತ್ತೆ ಆಯ್ತಾ. ಬಟ್ 3 marks 4 marksಗೆಲ್ಲ ಕೇಳಿದಾಗ ಯು ಹ್ಯಾವ್ ಟು ಎನ್ಶೋರ್ ದಟ್ ಯುವರ್ ಆನ್ಸರ್ ಇಸ್ ಲೆಂದಿ ಎನಫ್, ಓಕೆನಾ. ನೆಕ್ಸ್ಟ್ ನವ್ಯ ಅವ್ರು ಕೇಳಿದ್ದಾರೆ, ಮ್ಯಾಮ್ ವೈ ಓನ್ಲಿ ಡಾಟರ್ ಸೆಲ್ಸ್? ಅದಕ್ಕೆ ಆಲ್ರೆಡಿ ನಂದೀಶ್ ಅವರು ರಿಪ್ಲೈ ಮಾಡಿದ್ದಾರೆ. ಏನಕ್ಕೆ ನಾವು ಡಾಟರ್ ಸೆಲ್ ಅಂತಾನೆ ಕರಿತೀವಿ ಅಂತ ಕೇಳಿದ್ದಾರೆ ನವ್ಯ ಅವರು. ಬಿಕಾಸ್ ಈ ಈ ಹುಟ್ಕೊಳ್ಳುವಂತ ಸೆಲ್ಸ್ ಏನಿದೆ ಅದು ಫರ್ದರ್ ಬೇರೆ ಸೆಲ್ಸ್ಗೆ ಜನ್ಮ ಕೊಡಕ್ಕೆ ಆಗ್ಬಹುದು, ಅಥವಾ ಡಿವೈಡ್ ಆಗಿ ಬೇರೆ ಸೆಲ್ಸ್ಗೆ ರೈಸ್ ಕೊಡತ್ತೆ ಅಲ್ವಾ. ದೇರ್ ಫೋರ್ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಅವ್ರ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಅಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಜನ್ಮ ಕೊಡೋದು ಯಾರು? ತಾಯಿ ಅಲ್ವಾ. ಸೊ ಈ ಆರ್ಗ್ಯಾನಿಸಮ್ಸ್ ಏನಿದೆ ಇದಕ್ಕೆ ನಾವು ಒಂದು ಫೀಮೇಲ್ ರೆಫರೆನ್ಸ್ ನ ಕೊಡ್ತೀವಿ ಆಯ್ತಾ. ಅದಕ್ಕೆ ನಾವು ಅದನ್ನ ಡಾಟರ್ ಸೆಲ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಆರ್ ಫರ್ದರ್ ಕೇಪಬಲ್ ಆಫ್ ಡಿವೈಡಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ಮೋರ್ ಸೆಲ್ಸ್ ಆಯ್ತಾ. ಓಕೆ, ಯಶವಂತ್ ಅವ್ರು ಕೇಳಿದ್ದಾರೆ, ಮ್ಯಾಮ್ ಮಸ್ಕಿಟೋಸ್ ಕ್ಯಾರಿ ಪ್ಲಾಸ್ಮೋಡಿಯಂ ವಿಚ್ ಕಾಸ್ ಮಲೇರಿಯಾ, ದೆನ್ ಡು ಮಸ್ಕಿಟೋಸ್ ಗೆಟ್ ಮಲೇರಿಯಾ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಮಸ್ಕಿಟೋಸ್ ಕ್ಯಾರಿ ಪ್ಲಾಸ್ಮೋಡಿಯಂ ಬಂದ್ಬಿಟ್ಟು ಓಕೆ. ಸೊ ಮಲೇರಿಯಾ ಹೇಗೆ ಕಾಸ್ ಆಗುತ್ತೆ ಯಶವಂತ್ ಅವರೇ? ಪ್ಲಾಸ್ಮೋಡಿಯಂ ಏನಿದೆ ಅದು ಬಂದ್ಬಿಟ್ಟು ನಮ್ಮ ರೆಡ್ ಬ್ಲಡ್ ಸೆಲ್ಸ್ ನ ಅಫೆಕ್ಟ್ ಮಾಡುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಾವು ಆ ಇನ್ಫೆಕ್ಷನ್ ನ ಮಲೇರಿಯಾ, ಆ ಸಿಚುವೇಶನ್ ನ ಮಲೇರಿಯಾ ಅಂತ ಕರಿತೀವಿ ಅಲ್ವಾ. ಬಟ್ ಮಸ್ಕಿಟೋಸ್ ಅಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರತ್ತಾ ಇಸ್ ಅ ಕ್ವೆಶ್ಚನ್. ನಾನು ತಿಳ್ಕೋಬೇಕು, ಬಟ್ ಐ ಡೋಂಟ್ ಥಿಂಕ್ ಮಸ್ಕಿಟೋಸ್ ಹ್ಯಾವ್ ರೆಡ್ ಬ್ಲಡ್ ಸೆಲ್ಸ್ ಅಂಡ್ ಆಲ್ ಆಯ್ತಾ. ಸೊ ಅದರಲ್ಲಿ ಇನ್ಫೆಕ್ಷನ್ ಮೇ ಬಿ ಬಿಕಾಸ್ ಜರ್ಮ್ ಇಂದ ಇನ್ಫೆಕ್ಟ್ ಆಗಿರೋದ್ರಿಂದ ಅದರಲ್ಲೂ ಬೇರೆ ರೀತಿಯ ಇನ್ಫೆಕ್ಷನ್ ಕಾಸ್ ಆಗ್ಬೋದೇನೋ. ಬಟ್ ಅದನ್ನ ನಾವು ಮಲೇರಿಯಾ ಅಂತ ಕರೆಯೋಕ್ಕೆ ಸಾಧ್ಯ ಇರಲ್ಲ ಆಯ್ತಾ. ಬಿಕಾಸ್ ಮಲೇರಿಯಾ ಅಂತ ಯಾವಾಗ ಕರಿತೀವಿ? ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಅಫೆಕ್ಟ್ ಆದಾಗ ನಮಗೆ ಮಲೇರಿಯಾ ಅಲ್ಲಿ ಬರುವಂತ ಸಿಂಪ್ಟಮ್ಸ್ನೆಲ್ಲ ನೋಡ್ಕೊಂಡು ತಾನೇ ನಾವು ಅದನ್ನ ಮಲೇರಿಯಾ ಅಂತ ಕರೆಯೋದು. ಅದು ಮಸ್ಕಿಟೋಸ್ ಅಲ್ಲಿ ಅದೇ ರೀತಿಯ ಸಿಂಪ್ಟಮ್ಸ್ ಕಾಸ್ ಮಾಡಲ್ಲ ಆಯ್ತಾ. ದಟ್ ಇಸ್ ವೈ ವಿ ಕಾಂಟ್ ಎಕ್ಸಾಕ್ಟ್ಲಿ ಸೇ ದಟ್ mosquitoes are also getting infected by malaria or whatever. Okay, next question. First question of ಯಾವ್ದಿದು ಚಾಪ್ಟರ್ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಆಯ್ತಾ. ಸೊ ಏನ್ ಕೇಳ್ತಿದ್ದಾರೆ? ಟಾಲ್ ಪೀ ಪ್ಲಾಂಟ್ಸ್ ಹ್ಯಾವಿಂಗ್ ರೌಂಡ್ ಸೀಡ್ಸ್, ಇದು ಬಂದು ಜೀನೋಟೈಪ್, ಇದು ಫಿನೋಟೈಪ್. ಟಾಲ್ ಮತ್ತೆ ರೌಂಡ್ ಸೀಡ್ಸ್ ಬಂದು ಫಿನೋಟೈಪ್. TTRR, capital T, capital T, capital R is the genotype. They are crossed with dwarf pea plants having wrinkled seeds. This is the genotype. Dwarf and wrinkled seeds is the phenotype ಆಯ್ತಾ. progeny obtained in F1 generation. ಯಾವ ರೀತಿಯ progeny ಬರುತ್ತೆ F1 generation ಅಲ್ಲಿ ಕೇಳ್ತಿದ್ದಾರೆ. ಸೊ ಪೇರೆಂಟ್ ನ ಬರಿಬೇಕು. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಏನ್ ತೋರಿಸ್ತಿದ್ದೀನಿ ಇದನ್ನ 1 mark ಕ್ವೆಶನ್ಗೆ ಕ್ರಾಸ್ ಎಲ್ಲ ಹಾಕೋದ್ ಬೇಡ, ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಆಯ್ತಾ. ಸೊ ಪೇರೆಂಟಿನ ಜೀನೋಟೈಪ್ ಏನು? TTRR. ಒನ್ ಪೇರೆಂಟ್ ಇದು, ಇನ್ನೊಂದು ಪೇರೆಂಟ್ ಇದು TTRR ಆಯ್ತಾ. ಸೊ ಗ್ಯಾಮೀಟ್ಸ್ ಹೇಗೆ ಫಾರ್ಮ್ ಆಗುತ್ತೆ ಮಕ್ಕಳೇ? ಸೊ ಈ ಟಿ ಅಲ್ಲಿ ಒಂದು ಟಿ ಹೋಗುತ್ತೆ ಒಂದು ಗ್ಯಾಮಿಟ್ಗೆ, ಇವೆರಡು ಆರ್ ಅಲ್ಲಿ ಒಂದು ಆರ್ ಹೋಗುತ್ತೆ. ಯಾವ ಆರ್ ಹೋಗುತ್ತೆ? ಇಟ್ ಇಸ್ ರ್ಯಾಂಡಮ್ಲಿ ಡಿಸೈಡೆಡ್ ಆಯ್ತಾ. ದಿಸ್ ಇಸ್ ಒನ್ ಗ್ಯಾಮಿಟ್. ನೆಕ್ಸ್ಟ್ ಈ ಟಿ ಅಲ್ಲಿ 1 ಟಿ ಹೋಗುತ್ತೆ, ಈ ಆರ್ ಅಲ್ಲಿ 1 ಆರ್ ಹೋಗುತ್ತೆ. ಇದು ಒಂದು ಗ್ಯಾಮಿಟ್ ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಈ ಗ್ಯಾಮಿಟ್ಸ್ ಕಂಬೈನ್ ಆಗ್ಬಿಟ್ಟು F1 ಜನರೇಷನ್ ಬರುತ್ತೆ ಅಲ್ವಾ. ಸೊ ವಾಟ್ ಇಸ್ ದ F1 ಜನರೇಷನ್? ಇಟ್ ವಿಲ್ ಬಿ ಕ್ಯಾಪಿಟಲ್ T ಸ್ಮಾಲ್ t, capital R small r. This will be the genotype. What will be the phenotype? It will be tall, because tall is dominant and it will have round seeds ಆಯ್ತಾ. ಟಾಲ್ ಹಾಗೂ ರೌಂಡ್ ಇರತ್ತೆ ಇನ್ ದ F1 ಜನರೇಷನ್. ಎಷ್ಟೊಂದು ಜನ ಮಕ್ಕಳು ಟಾಲ್ ರೌಂಡ್
ಬಿ ಆಪ್ಷನ್ ಬಿ ಅಂತ ಹೇಳಿದಿರಾ. ಸಮರ್ಥ್, ಯಶವಂತ್, ದೊಡ್ಡಮನಿ, ಷಣ್ಮುಖ ಅವರು, ಹಂಸಗೌಡ ಅವರು, ಯಶು, ನವ್ಯ, ಬಸವರಾಜ್, ನಂದೀಶ್, ಕ್ರೀಜಿ ಪಾಂಡಾ, ಸಮರ್ಥ್ ಅವರೆಲ್ಲ ಬಿ ಅಂತ ಹೇಳಿದಿರಾ. ಎಸ್, ಬಿ ಇಸ್ ದ ರೈಟ್ ಆಪ್ಷನ್. ಓಕೆನಾ. ಟಾಲ್ ಪ್ಲಾಂಟ್ಸ್ ಹ್ಯಾವಿಂಗ್ ರೌಂಡ್ ಸೀಡ್ಸ್ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ರೈಟ್ ದ ಕ್ರಾಸ್, ಬಟ್ ನಿಮ್ಮ ರೆಫರೆನ್ಸ್ಗೆ ಯು ವಿಲ್ ಹ್ಯಾವ್ ಟು ಕ್ಯಾರಿ ಔಟ್ ದ ಕ್ರಾಸ್. ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. Genotypic ratio of F2 generation of Mendel's monohybrid cross experiment. Monohybrid cross ಅಲ್ಲಿ genotypic ratio ಗೊತ್ತಿರಬೇಕು, phenotypic ratio ಗೊತ್ತಿರಬೇಕು. Dihybrid cross ಅಲ್ಲಿ ಬರೀ phenotypic ratio ಗೊತ್ತಿರಬೇಕು ನಿಮಗೆ. ಸೊ ಇದರಲ್ಲಿ ಇನ್ನು monohybrid cross ನ genotypic ratio ಏನು ಅಂತ ಕೇಳ್ತಿದ್ದಾರೆ. ಯಾಕ್ರೋ ಕನ್ಫ್ಯೂಸ್ ಆಗ್ತಿದ್ದೀರಾ? Genotypic ratio of F2 generation ಕೇಳ್ತಿರೋದು ಮಕ್ಕಳ. ಕನ್ಫ್ಯೂಸ್ ಯಾಕ್ರೋ ಆಗ್ತೀರಾ? Genotypic ratio of monohybrid cross 3:1 ಅಂತ ಎಲ್ಲ ಹೇಳಿದ್ದಾರೆ. 9:3:1 ಬಂದು 9:3:3:1 is related to dihybrid cross ಮಕ್ಕಳ. 30 ಎಷ್ಟು ಮೋಸ್ಟ್ ಆಫ್ ದ ಜನ 9:3:3:1 ಅಂತಿದ್ದೀರಾ. ಕ್ವೆಶನ್ ನೋಡ್ಕೊಳ್ಳಿ, ಕಣ್ಣು ಓಪನ್ ಮಾಡ್ಬಿಟ್ಟು ಕ್ವೆಶನ್ ನೋಡ್ಕೊಳ್ಳಿ. ಇಟ್ ಇಸ್ monohybrid cross, not dihybrid. What is the correct answer? ಎಸ್, ಸಿ ಅಂತ ಹೇಳ್ತಿದ್ದೀರಾ. ಮೋಸ್ಟ್ ಆಫ್ ಯು ಸಿ ಅಂತ ಹೇಳ್ತಿದ್ದೀರಾ, ಬಟ್ ಎಷ್ಟೊಂದು ಜನ ಡಿ ಅಂತಾನು ಹೇಳ್ತಿದ್ದೀರಾ. ಕರೆಕ್ಟ್ ಆನ್ಸರ್ ಸಿ ಮಕ್ಕಳ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆನ್ಪು ಮಾಡ್ಕೊಳ್ಳಿ, ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ತಾನೇ ಬಂದಿದ್ದು. ಟಿ ಇಸ್ ಟು ಟಿ ಟಿ 1:2:1 ಯಾವ್ದ್ರಲ್ಲಿ? ಮೋನೋಹೈಬ್ರಿಡ್ ಅಲ್ಲಿ ಬಂದಿದ್ದು. ಫಿನೋಟಿಪಿಕ್ ಏನಾಗಿತ್ತು? ಟಾಲ್ ಇಸ್ ಟು ಡ್ವಾರ್ಫ್ 3:1 ಇತ್ತು. ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಅಲ್ಲ. ಡೈಹೈಬ್ರಿಡ್ ಕೇಳಿಲ್ಲ. ಎಷ್ಟು ಜನ ಏನು ಆ ಥರದಲ್ಲಿ ಏನು ಆನ್ಸರ್ ಮಾಡ್ತೀರಾ? ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಈವನ್ ಇಫ್ ಯು ಆರ್ ನಾಟ್ ದ ಫಸ್ಟ್ ಒನ್, ಯು ಹ್ಯಾವ್ ಟು ಬಿ ದ ಕರೆಕ್ಟ್ ಒನ್. ಡೋಂಟ್ ಹ್ಯಾವ್ ಟು ಬಿ ದ ಫಸ್ಟ್ ಒನ್. ಎಸ್, ಸೊ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಇಟ್ ಇಸ್ ನಾಟ್ ಡಿ. ಡಿ ಅಂತ ಹೇಳ್ದವ್ರೆಲ್ಲ ಏನು ವಾಪಸ್ ಕ್ವೆಶನ್ ಓದಿ ಕರೆಕ್ಟಾಗಿ. ಎಸ್, 39th ಕ್ವೆಶನ್ಗೆ ಬಂದಿದ್ದೀವಿ. ಹೋಮೋಲೋಗಸ್ ಆರ್ಗನ್ಸ್, ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಹೋಮೋಲೋಗಸ್ ಆರ್ಗನ್ಸ್ನ ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ದೇ ಹ್ಯಾವ್ ದ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಸೇಮ್ ಫಂಕ್ಷನಾ ಇದಾ, ಅಥವಾ ದೇ ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನಾ, ದೇ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಸೇಮ್ ಫಂಕ್ಷನಾ, ಆರ್ ದೇ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನಾ? ಯಾವುದು ಕರೆಕ್ಟ್ ಆನ್ಸರ್? ಬೇಗ ಹೇಳಿ ಮಕ್ಕಳ, ಬೇಗ ಹೇಳಿ, ಬೇಗ ಹೇಳಿ. ಹರ್ಷಿತಾ ಮ್ಯಾಮ್ ಗೊಟ್ಟೆ ಅಷ್ಟೊತ್ತಿದೆ ಆಯ್ತಾ. ಬೇಗ ಮುಗಿಸಿದ್ರೆ ಬೇಗ ಹೋಗ್ಬೋದು. ಬೇಗ ಹೇಳಿ, ಯಾವುದು ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್? ಹೋಮೋಲೋಗಸ್ ಆರ್ಗನ್ಸ್. ಹಂಸಗೌಡ ಅವರು ಎ ಅಂತಿದ್ದಾರೆ. ಹಂಸಗೌಡ ಅವರೇ ಕ್ವೆಶನ್ ಕರೆಕ್ಟಾಗಿ ಓದಿ. ದಿವ್ಯಾ ಅವರು ಎ, ನವ್ಯ ಅವರು ಎ ಅಂತಿದ್ದಾರೆ. ನವ್ಯ ಅವರೇ ಕ್ವೆಶನ್ ಕರೆಕ್ಟಾಗಿ ಓದಿ ಪುಟ. ಯಾವುದು? ಎಷ್ಟೊಂದು ಜನ ಬಿ ಅಂತಿದ್ದೀರಾ. ದೊಡ್ಡಮನಿ ಅವರು, ಯಶವಂತ್ ಅವರು, ಮನೋಜ್ ಅವರು, ಹರಿಣಿ ಅವರು ಬಿ ಅಂತಿದ್ದೀರಾ. ಯಶು ಅವ್ರು ಬಿ ಅಂತಿದ್ದೀರಾ. ಎಸ್, ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಆಯ್ತಾ. ಯಾವ ರೀತಿಯ ಆರ್ಗನ್ಸಿಗೆ ಸೇಮ್ ಸ್ಟ್ರಕ್ಚರ್ ಇರತ್ತೆ, ಸೇಮ್ ಒರಿಜಿನ್ ಇರತ್ತೆ, ರೀಸೆಂಟ್ ಕಾಮನ್ ಆನ್ಸೆಸ್ಟರ್ ಇರತ್ತೆ, ರೀಸೆಂಟ್ ಕಾಮನ್ ಆನ್ಸೆಸ್ಟರ್ ಇರತ್ತೆ, ಬಟ್ ಡಿಫ್ರೆಂಟ್ ಫಂಕ್ಷನ್ಸ್ ಇರತ್ತೋ ಆ ರೀತಿಯ ಆರ್ಗನ್ಸ್ನ ಹೋಮೋಲೋಗಸ್ ಆರ್ಗನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು? 4 limbs ಆಫ್ ಹ್ಯೂಮನ್ಸ್, 4 limbs ಆಫ್ ಡಾಗ್ಸ್, 4 limbs ಆಫ್ ಹಾರ್ಸ್. ಸೊ ಇದೆಲ್ಲ ಎಕ್ಸಾಂಪಲ್ ಆಫ್ ಹೋಮೋಲೋಗಸ್ ಆರ್ಗನ್ಸ್. ಪ್ರತೀಕ್ ಅವರು, ನಂದೀಶ್ ಅವರು, ಯಶವಂತ್ ಅವರೆಲ್ಲ ಬಿ ಅಂತ ಆನ್ಸರ್ ಮಾಡಿದಾರ. ಕರೆಕ್ಟ್. ಎ ಅಂತ ಆನ್ಸರ್ ಮಾಡಿರೋರು ವಾಪಸ್ ಕ್ವೆಶನ್ನ ನೋಡಿ, ಆಪ್ಷನ್ನ ನೋಡಿ ಸೇಮ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಸೇಮ್ ಫಂಕ್ಷನ್ ಬರೋದು ಇನ್ ಆನಲೋಗಸ್ ಆರ್ಗನ್ಸ್, ನಾಟ್ ಹೋಮೋಲೋಗಸ್ ಆರ್ಗನ್ಸ್. ಆಯ್ತಾ. ಓಕೆನಾ? ಅರ್ಥ ಆಗಿದ್ಯಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. Experiences of an individual during its lifetime cannot be passed on to its progeny because they are what kind of traits? ಯಾವ ರೀತಿಯ ಟ್ರೇಟ್ಸ್ ಏನು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗಲ್ಲ? ಯಾವ ರೀತಿಯ ಟ್ರೇಟ್ಸ್ ನೆಕ್ಸ್ಟ್ ಜನರೇಷನ್ ಪಾಸ್ ಆನ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಆನ್ಸರ್ ಮಾಡಿ. ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಅಲ್ಲಿ ಡಾಮಿನೆಂಟ್ ರೆಸೆಸಿವ್ ಟ್ರೇಟ್ಸ್ ಅಂತಾನು ಕೊಟ್ಟಿದ್ದಾರೆ.
ನಂದೀಶ್ ಅವ್ರು ಕೇಳ್ತಿದ್ದಾರೆ ಮ್ಯಾಮ್ ಹೌ ಡು ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಶೋ ದಟ್ ಟ್ರೇಟ್ಸ್ ಮೇ ಬಿ ಡಾಮಿನೆಂಟ್ ಆರ್ ರೆಸೆಸಿವ್. ಸೊ ಮೆಂಡಲ್ ಅವರು ಮೋನೋಹೈಬ್ರಿಡ್ ಕ್ರಾಸ್ನ ನಡೆಸಿದಾಗ ಟಾಲ್ ಅಂಡ್ ಡ್ವಾರ್ಫ್ ಪ್ಲಾಂಟ್ಸ್ ನಡುವೆ ಫಸ್ಟ್ ಫಿಲಿಯಲ್ ಜನರೇಷನ್ ಅಲ್ಲಿ ಬರೀ ಟಾಲ್ ಕ್ಯಾರೆಕ್ಟರ್ ಕಾಣಿಸ್ಕೋತು. ಆಗ ಅವರು ಮೆಂಡಲ್ ಅವರು ಅರ್ಥ ಮಾಡ್ಕೊಂಡ್ರು ದಟ್ ಎರಡೂ ಏನು ಅಲೀಲ್ಸ್ ಇದ್ರೂನು, ಎರಡೂ ರೀತಿಯ ಏನು ಅಲೀಲ್ಸ್ ಇದ್ರೂನು ಒಂದು ಅಲೀಲ್ ಮಾತ್ರ ಎಕ್ಸ್ಪ್ರೆಸ್ ಆಗತ್ತೆ, ಒಂದು ಅಲೀಲ್ನ ಮಾತ್ರ ನಾವು ಫಿನೋಟೈಪ್ ಅಲ್ಲಿ ನೋಡಕ್ಕೆ ಸಾಧ್ಯ. ಆ ಅಲೀಲ್ನ ಏನು ಮೆಂಡಲ್ ಅವರು ಡಾಮಿನೆಂಟ್ ಟ್ರೇಟ್ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸೊ ಅದ್ರ ಕಾರಣ ಏನು ಮೆಂಡಲ್ ವಾಸ್ ಏಬಲ್ ಟು show that there are dominant and recessive traits because he carried out the monohybrid and dihybrid cross and found out that in first generation and even in eventual generation ಒಂದು trait ಮಾತ್ರ ಜಾಸ್ತಿ ಎಕ್ಸ್ಪ್ರೆಸ್ ಆಗುತ್ತೆ. ಆ trait ನ ನಾವು dominant trait ಅಂತ ಕರಿತೀವಿ. ಓಕೆ, ಯಾವುದು ಮಕ್ಕಳ? ಎಷ್ಟು ಜನ ಆನ್ಸರ್ ಮಾಡಿದ್ದೀರಾ? ಷಣ್ಮುಖ ಅವ್ರು ಎ ಅಂತ ಹೇಳಿದ್ದಾರೆ. ಷಣ್ಮುಖ ಅವರೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ಹೆರಿಟೆಡ್ ಟ್ರೇಟ್ಸ್ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗಲ್ವಾ? ಯಾವ್ದಪ್ಪ ಟ್ರೇಟ್ ಅದು? ಷಣ್ಮುಖ ಅವರೇ, ಇಟ್ಸ್ ನಾಟ್ ಎ. ಮನೋಜ್ ಅವರು, ಸಮರ್ಥ್ ಅವರು, ಯಶು ಅವರು, ಹರಿಣಿ ಅವರು, ದೊಡ್ಡಮನಿ ಅವರು, ನಂದೀಶ್ ಅವರು ಎಲ್ಲ ಬಿ ಅಂದಿದ್ದಾರ. ಭೂಮಿ ಅವರು ಡಿ ಅಂತ ಹೇಳಿದ್ದಾರೆ. ರೆಸೆಸಿವ್ ಟ್ರೇಟ್ ಹೋಗಲ್ವಾ ಪುಟ್ಟ? ರೆಸೆಸಿವ್ ಟ್ರೇಟ್ ಪಾಸ್ ಆನ್ ಆಗತ್ತೆ, ಎಕ್ಸ್ಪ್ರೆಸ್ ಆಗಲ್ಲ ಅಷ್ಟೇ. ಐ ಮೀನ್ ಅಂದ್ರೆ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗೋದು. ತಾರಾ ಅವರು, ಸಮರ್ಥ್ ಅವರು, ಯಶವಂತ್ ಅವರು ಎಲ್ಲ ಬಿ ಅಂತಿದ್ದೀರಾ. ನಂದೀಶ್ ಅವರು, ಹಂಸ, ಶ್ರೀಧರ ಎಲ್ಲರೂ ಬಿ ಅಂತಿದ್ದೀರಾ. ಓಕೆ, ಗುಡ್ ಗುಡ್ ಗುಡ್, ಎಲ್ಲರೂ ಬಿ ಅಂತಿದ್ದೀರಾ ಮೋಸ್ಟ್ ಆಫ್ ಯು. ಎಸ್. ಸೊ ಅಕ್ವೈರ್ಡ್ ಟ್ರೇಟ್ಸ್ ಏನಿದೆ ಇದು ಲೈಫ್ ಟೈಮ್ ಆಫ್ ದ ಆರ್ಗ್ಯಾನಿಸಮ್ ಅಲ್ಲಿ ಪಡ್ಕೊಳ್ಳೋ ಅಂತ ಟ್ರೇಟು ಆ್ಯಂಡ್ ಇದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗಲ್ಲ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹೌ ಇಸ್ ದ ಸೆಕ್ಸ್ ಆಫ್ ಅ ಚೈಲ್ಡ್ ಡಿಟರ್ಮಿನ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಇದನ್ನ ಹೇಗೆ ಆನ್ಸರ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಸೆಕ್ಸ್ ಏನು ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಅಲ್ವಾ ಆರ್ಗ್ಯಾನಿಸಮ್ಸ್ ಅಲ್ಲಿ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಅದರಲ್ಲಿ 1 ಪೇರ್ನ ನಾವು ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ ಆಯ್ತಾ. ಸೊ ಪೇರೆಂಟ್ ಜನರೇಷನ್ ಅಲ್ಲಿ ಆಕ್ಚುಲಿ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ನೀವೇನು ಅರ್ಥ ಮಾಡ್ಕೋಬೇಕು, ಒಬ್ಬ ಏನು ಮೇಲ್ ಇಂಡಿವಿಜುವಲ್ ಅಲ್ಲಿ, ಎಸ್ ಪೇರೆಂಟ್ ಅಂತಾನೆ ಬರ್ಕೋಬಹುದು ನೀವು, ಮೇಲ್ ಇಂಡಿವಿಜುವಲ್ ಅಲ್ಲಿ ಅಥವಾ ಫಾದರ್ ಅಲ್ಲಿ ಕ್ರೋಮೋಸೋಮ್ ಏನಿರುತ್ತೆ ಮಕ್ಕಳ? XY ಇರುತ್ತೆ ಆಯ್ತಾ. ಫಿಮೇಲ್ ಆರ್ಗ್ಯಾನಿಸಮ್ ಅಲ್ಲಿ ಕ್ರೋಮೋಸೋಮ್ ಏನಿರುತ್ತೆ? XX ಇರುತ್ತೆ ಆಯ್ತಾ, ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಗ್ಯಾಮೀಟ್ಸ್ ಏನ್ ಬರುತ್ತೆ? ಗ್ಯಾಮೀಟ್ಸ್ ಏನ್ ಪಾಸಿಬಲ್ ಆಗಿರುತ್ತೆ? ಗ್ಯಾಮೀಟ್ಸ್ ಏನ್ನ ಕ್ಯಾರಿ ಮಾಡ್ಬೋದು? ಇದರ್ X ಕ್ರೋಮೋಸೋಮ್ ಆರ್ Y ಕ್ರೋಮೋಸೋಮ್ ಇನ್ ಕೇಸ್ ಆಫ್ ಮೇಲ್ and only X chromosome in case of female ಆಯ್ತಾ. ಸೊ ಒಂದು X chromosome ಕಮಿಂಗ್ ಫ್ರಮ್ ದ ಮೇಲ್ ಏನು ಪೇರೆಂಟ್, ಅಕಸ್ಮಾತ್ ಇದೇನಾದ್ರೂ ಫಿಮೇಲ್ ಇಂದ ಬರ್ತಿರುವಂತ X chromosome ಒಟ್ಟಿಗೆ ಕಂಬೈನ್ ಆದ್ರೆ ಅಥವಾ ಫರ್ಟಿಲೈಸ್ ಆದ್ರೆ ಬರ್ತಿರುವಂತ ಪ್ರೊಜೀನಿ ಏನಿದೆ ಇದು ಫಿಮೇಲ್ ಆಗಿರತ್ತೆ ಬಿಕಾಸ್ ಇಟ್ ಇಸ್ XX. ಅಕಸ್ಮಾತ್ ಮೇಲ್ ಇಂದ ಬರ್ತಿರುವಂತ Y ಕ್ರೋಮೋಸೋಮ್ X ಜೊತೆ ಕ್ರಾಸ್ ಆದ್ರೆ ಬರ್ತಿರುವಂತ ಪ್ರೊಜೀನಿ ಏನಿದೆ ಅಥವಾ ಆಫ್ ಸ್ಪ್ರಿಂಗ್ ಏನಿದೆ ದಟ್ ವಿಲ್ ಬಿ ಮೇಲ್. ದಿಸ್ ವಿಲ್ ಬಿ ಫಿಮೇಲ್ ಅಂಡ್ ದಿಸ್ ವಿಲ್ ಬಿ ಮೇಲ್ ಆಯ್ತಾ. ಸೊ ಇದನ್ನ ನೀವು ಪನ್ನೆಟ್ ಸ್ಕ್ವೇರ್ ಒಟ್ಟಿಗೆನು ತೋರಿಸಬಹುದು ಆಯ್ತಾ. ಹೇಗ್ ತೋರಿಸ್ತೀರಾ? ಇಲ್ಲಿ ಫಾದರ್ ಏನು ಜಿನೋಟೈಪ್ ಬರ್ಕೋತೀರಾ ಅಂಡ್ ಇಲ್ಲಿ ಮದರ್ ಜಿನೋಟೈಪ್ ಬರ್ಕೋತೀರಾ ಆಯ್ತಾ. ಸೊ ಇಲ್ಲಿ ಮದರಿನ ಜಿನೋಟೈಪ್ ಅಲ್ಲ, ಮದರಿನ ಕ್ರೋಮೋಸೋಮ್ಸ್ ಬರ್ಕೋತೀರಾ. ಸೊ ಇವೆರಡು ಕಂಬೈನ್ ಆದ್ರೆ ಯು ಗೋಯಿಂಗ್ ಟು ಗೆಟ್ ಅ ಫಿಮೇಲ್ ಚೈಲ್ಡ್. ಇವೆರಡು ಕಂಬೈನ್ ಆದ್ರೂ ಯು ಗೋಯಿಂಗ್ ಟು ಗೆಟ್ ಅ ಫಿಮೇಲ್ ಚೈಲ್ಡ್. ಇವೆರಡು ಕ್ರೋಮೋಸೋಮ್ಸ್ ಕಂಬೈನ್ ಆದ್ರೆ ಯು ಗೋಯಿಂಗ್ ಟು ಗೆಟ್ ಮೇಲ್ and here you get male. So this is the same representation. ಇಲ್ಲಿ ಕ್ರಾಸ್ ಮೂಲಕ ತೋರಿಸಿದೀನಿ, ಇಲ್ಲಿ ಪನ್ನೆಟ್ ಸ್ಕ್ವೇರ್ ಅಲ್ಲಿ ತೋರಿಸಿದೀನಿ ಆಯ್ತಾ. ಸೊ ನಾನು ಏನ್ ಆನ್ಸರ್ ತೋರಿಸ್ತೀನಿ ಅದು ಟೆಕ್ಸ್ಟ್ ರೀತಿಯಲ್ಲಿರುತ್ತೆ. ನಿಮ್ಗೆ ಏನು 2 ಮಾರ್ಕ್ಸಿಗೆ ಅಥವಾ 3-4 ಮಾರ್ಕ್ಸಿಗೆ ಇದೇ ಕ್ವೆಶನ್ ಬಂದ್ರೆ ಯು ಹ್ಯಾವ್ ಟು ಶೋ ದ ಕ್ರಾಸ್ ಆಯ್ತಾ. ಇಟ್ ವಿಲ್ ಬಿ ಸಪೋರ್ಟಿಂಗ್ ಯುವರ್ ಆನ್ಸರ್. ಸೊ ಮೇಕ್ ಶೋರ್ ಯು ಶೋ ದ ಕ್ರಾಸ್ ಆಯ್ತಾ. ಬಟ್ ಟೆಕ್ಸ್ಟ್ ರೀತಿಯಲ್ಲಿ ಅಂದ್ರೆ ಸೆಂಟೆನ್ಸಸ್ ರೀತಿಯಲ್ಲಿ ಹೇಗೆ ಬರೀತೀರಾ? Yes. So all humans that are biologically female contain a pair of XX chromosomes. Biologically male humans contain XY chromosomes. All female gametes, egg cells, will therefore inherit one X chromosome, and male gametes and sperm cells are going to inherit X or Y, any one of the chromosomes randomly. If one egg cell is fertilized by an X chromosome containing sperm, the zygote is biologically female, whereas if an egg cell is fertilized by a Y chromosome containing sperm, the zygote is biologically male. ಈ ಕ್ರಾಸ್ ಅಲ್ಲಿ ಏನ್ ತೋರಿಸಿದ್ನೋ ಅದನ್ನೇ ಸೆಂಟೆನ್ಸ್ ರೀತಿಯಲ್ಲಿ ಬರ್ದಿದ್ದೀನಿ. ನಿಮ್ಗೆ 3-4 ಮಾರ್ಕ್ಸಿಗೆಲ್ಲ ಕೇಳಿದ್ರೆ ಈ ಕ್ರಾಸ್ನ ಕೂಡ ತೋರಿಸ್ಬೇಕಾಗತ್ತೆ ಆಯ್ತಾ, ಬಿಕಾಸ್ ಅದು ನಿಮ್ಮ ಆನ್ಸರ್ನ ಸಪೋರ್ಟ್ ಮಾಡುತ್ತೆ ಆಯ್ತಾ.
ಓಕೆ ಮಕ್ಕಳ, ಇದ್ರಲ್ಲಿ ಕನ್ಫ್ಯೂಷನ್ ಇದೆಯಾ? ಮ್ಯಾಮ್ ವಾಟ್ ಇಸ್ ಮೈಟೋಸಿಸ್? ಮೈಟೋಸಿಸ್ ಇಸ್ ಅ ಟೈಪ್ ಆಫ್ ಸೆಲ್ ಡಿವಿಷನ್ ಆಯ್ತಾ. ಇದನ್ನ ನಾವು ಇಕ್ವೇಷನಲ್ ಡಿವಿಷನ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಮೈಟೋಸಿಸ್ ಏನಿದೆ, ದೇಹದ ಎಲ್ಲಾ ಸೆಲ್ಸ್ ಅಲ್ಲೂ ಮೈಟೋಸಿಸ್ ನಡೆಯುತ್ತೆ, ಬಟ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಮಾತ್ರ ಮಿಯೋಸಿಸ್ ನಡೆಯುತ್ತೆ. ಏನಕ್ಕೆ? ಮಿಯೋಸಿಸ್ ನಡೆದಾಗ ನೆಕ್ಸ್ಟ್ ಜನರೇಷನ್ ಸೆಲ್ಗೆ ಹೋಗ್ತಿರುವಂತ ಜೆನೆಟಿಕ್ ಮೆಟೀರಿಯಲ್ ಏನಿದೆ ಅದು ಬರೀ ಹಾಫ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದ ಪೇರೆಂಟ್ಸ್ ಅಲ್ಲಿ ಹೋಗುತ್ತೆ. ಬಟ್ ಮೈಟೋಸಿಸ್ ಅಲ್ಲಿ ಫುಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ನೆಕ್ಸ್ಟ್ ಸೆಲ್ಗೆ ಪಾಸ್ ಆನ್ ಆಗುತ್ತೆ ಆಯ್ತಾ. ದಟ್ ಇಸ್ ಮೈಟೋಸಿಸ್. ಅಂಡ್ ರಿಡಕ್ಷನಲ್ ಡಿವಿಷನ್ ನಾವು ಮಿಯೋಸಿಸ್ ಅಂತ ಕರಿತೀವಿ ಆಯ್ತಾ. ಓಕೆ, ಈ ಕ್ವೆಶನ್ ರಿಲೇಟೆಡ್ ಆಗಿ ಯಾವ್ದಾದ್ರು ಡೌಟ್ಸ್ ಇದೆಯಾ ಮಕ್ಕಳ? ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡೋಣ. ಮ್ಯಾಮ್ ಕ್ಯಾನ್ ವಿ ಟೇಕ್ ಅ ಸ್ಕ್ರೀನ್ ಶಾಟ್? ಡೆಫಿನೆಟ್ಲಿ, ನಾನು ಮೂವಟ್ ಹಾಕ್ತೀನಿ ಸ್ಕ್ರೀನ್ ಇಂದ, ಟೇಕ್ ಅ ಸ್ಕ್ರೀನ್ ಶಾಟ್. ಸೊ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅನ್ಕೋತೀನಿ. ನಾವು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮೆನ್ಷನ್ ದ ಟೂಲ್ಸ್ ಯೂಸ್ಡ್ ಫಾರ್ ಟ್ರೇಸಿಂಗ್ ದ ಎವಲ್ಯೂಷನರಿ ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್. ಸೊ ಇದು ಇದೇ ಕ್ವೆಶನ್ ನಿಮ್ಗೆ ಬೇರೆ ತರಾನು ಕೇಳ್ಬೋದು. ಮೆನ್ಷನ್ ದ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಅಂತಾನು ಕೇಳ್ಬೋದು. ಆಗ ನೀವು ಸೇಮ್ ಆನ್ಸರ್ನ ಬರಿಬೇಕು ಆಯ್ತಾ. ಸೊ ಏನಿರುತ್ತೆ ಮಕ್ಕಳೇ ಟೂಲ್ಸು? 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇರುತ್ತೆ, ಹೋಮೋಲೋಗಸ್ ಹಾಗೂ ಆನಲೋಗಸ್ ಆರ್ಗನ್ಸ್ ಇರುತ್ತೆ, ಫಾಸಿಲ್ಸ್ ಇರುತ್ತೆ, ಮತ್ತೆ ಮಾಲಿಕ್ಯುಲರ್ ಫೈಲಾಜನಿ ಇರುತ್ತೆ ಆಯ್ತಾ. ಸೊ ದೀಸ್ ಆರ್ ದ evidences for evolution or means tools for tracing evolutionary relationship ಆಯ್ತಾ. 5 kingdom classification, molecular phylogeny, determining age of fossils using organs ಆಯ್ತಾ. ಸೊ 2 marks ಇರೋದ್ರಿಂದ 4 points ನ ಮೆನ್ಷನ್ ಮಾಡ್ಬೇಕಾಗತ್ತೆ ಆಯ್ತಾ. ವೆರಿ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಆಯ್ತಾ ಮಕ್ಕಳೇ ಇದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. The plant bearing round yellow seed is self pollinated with the same plant. ಸೊ ರೌಂಡ್ ಯೆಲ್ಲೋ ಸೀಡ್ಸ್ ಇರುವಂತ ಪ್ಲಾಂಟ್ಸ್, ಇದರ ಜಿನೋಟೈಪ್ ಇದು, ಸೆಲ್ಫ್ ಕ್ರಾಸ್ ನಡೆಸ್ತಾರೆ ಈ ಪ್ಲಾಂಟ್ ಆಯ್ತಾ. ಸೊ ರಿಪ್ರೆಸೆಂಟ್ ದ ರಿಸಲ್ಟ್ ಒಬ್ಟೈನ್ಡ್ ಇನ್ ದ F2 ಜನರೇಷನ್ ಆಫ್ ಡೈಹೈಬ್ರಿಡ್ ಕ್ರಾಸ್ ವಿತ್ ದ ಹೆಲ್ಪ್ ಆಫ್ ಅ ಚೆಕರ್ ಬೋರ್ಡ್. ಚೆಕರ್ ಬೋರ್ಡ್ ಅಂತ ಕೂಡ ಕರಿಬಹುದು, ಪನೆಟ್ ಸ್ಕ್ವೇರ್ ಅಂತ ಕೂಡ ಕರಿಬಹುದು. ಆಮೇಲೆ ಮೆನ್ಷನ್ ದ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಒಬ್ಟೈನ್ಡ್ ಇನ್ F2 ಜನರೇಷನ್ ಆಯ್ತಾ. ಸೊ ಇಲ್ಲಿ ಏನ್ ತಿಳ್ಕೊಬೇಕು ಮಕ್ಕಳೇ, ಈ ಜಿನೋಟೈಪ್ ಏನಿದೆ ಇದು ಬಂದು F1 ಜನರೇಷನ್ ಅಲ್ಲಿ ಸಿಕ್ಕಿರುವಂತ ಒಂದು ಪ್ಲಾಂಟಿನ ಜಿನೋಟೈಪ್ ಆಯ್ತಾ ಇದು. ಸೊ ನೀವು F1 ಜನರೇಷನ್ ಬಗ್ಗೆ ಬರೆಯೋ ನೆಸೆಸಿಟಿ ಇಲ್ಲ, ಸೊ ಬರೀ F2 ಜನರೇಷನ್ ಬಗ್ಗೆ ಬರಿಬೇಕು ಆಯ್ತಾ. F1 ಪೇರೆಂಟ್ ಆಗುತ್ತೆ ಈ ಪ್ಲಾಂಟ್ ಆಯ್ತಾ. ಸೊ ಫಸ್ಟ್ ಏನ್ ಮಾಡ್ಬೇಕು, ಪೇರೆಂಟಿನ ಜಿನೋಟೈಪ್ ನ ಬರ್ಕೋತೀರಾ ಆಯ್ತಾ, ಅಂಡ್ ಅದರ ಗ್ಯಾಮೀಟ್ಸ್ ನ ಬರ್ಕೋತೀರಾ. ಹೇಗೆ ಬರೀತೀರಾ? ಹೀಗೆ. ಸೊ F1 ಪ್ರೋಜಿನಿದು ಸೆಲ್ಫ್ ಕ್ರಾಸ್ ನಡೆಸ್ತಿದ್ದೀರಾ. ಸೊ F1 ಜಿನೋಟೈಪ್ ಬರ್ಕೋತೀರಾ, ಜಿನೋಟೈಪ್ ಫಿನೋಟೈಪ್ ಎರಡೂ ಬರ್ಬಿಡಿ. ಸೆಲ್ಫ್ ಕ್ರಾಸ್ ಮಾಡ್ತಿರೋದ್ರಿಂದ ಸೇಮ್ ಪೇರೆಂಟ್ದು ಜಿನೋಟೈಪ್ ಫಿನೋಟೈಪ್ ಬರಿಬೇಕು ಆಯ್ತಾ. ಸೊ ಸೇಮ್ ಪೇರೆಂಟ್ದು ಜಿನೋಟೈಪ್ ಫಿನೋಟೈಪ್ ಬರೆದ್ರಿ. ನೆಕ್ಸ್ಟ್ ಗ್ಯಾಮೀಟ್ಸ್ ಬರೀತೀರಾ. ಹೇಗೆ ಬರಿಬೇಕಂದಿದ್ದೀನಿ. ಸೊ ಇದು ನಮ್ಮ ಏನು ಜಿನೋಟೈಪ್ ಆಗಿದ್ರೆ, ಇದು ನಮ್ಮ ಜಿನೋಟೈಪ್ ಆಗಿದ್ರೆ ಗ್ಯಾಮೀಟ್ಸ್ ಹೇಗೆ ಬರೀತೀರಾ ಮಕ್ಕಳೇ? ಇದ್ರ ಪೊಸಿಷನ್ಸ್ ನೋಡ್ಕೊಳ್ಳಿ. ಇದು 1 2 3 4 ಅಂತ ಇಟ್ಕೊಳ್ಳಿ ಆಯ್ತಾ. ಸೊ ಗ್ಯಾಮೀಟ್ಸ್ ಏನ್ ಬರೀತೀರಾ? ಫಸ್ಟ್ 1 and 3 ನ ಬರೀತೀರಾ, ಅಂದ್ರೆ RY. ನೆಕ್ಸ್ಟ್ 1 and 4 ನ ಬರೀತೀರಾ, R small y. This is one gamete, this is one gamete. Next to 2 3 ಬರೀತೀರಾ, which will be RY. Next to 2 4 ಬರೀತೀರಾ, which will be small r small y ಆಯ್ತಾ. Just to not ಗೆಟ್ ಕನ್ಫ್ಯೂಸ್ಡ್, ಈ ರೀತಿ ಫಾಲೋ ಮಾಡಿ. 1 and 3, 1 and 4, 2 and 3, 2 and 4 ಬರಿಬೇಕು ಓಕೆನಾ. ಸೊ ಹಾಗೆ ಬರ್ದಾಗ ಗ್ಯಾಮೀಟ್ಸ್ ಈ ರೀತಿ ಬರುತ್ತೆ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಈ ಗ್ಯಾಮೀಟ್ಸ್ ಏನ ಕಾಂಬಿನೇಷನ್ ತೋರ್ಸಕ್ಕೆ ನೀವು ಪನ್ನೆಟ್ ಸ್ಕ್ವೇರ್ ನ ಬರಿಬೇಕು ಆಯ್ತಾ, ಚೆಕರ್ ಬೋರ್ಡ್ ನ ಬರಿಬೇಕು. ಇದನ್ನೇ ಚೆಕರ್ ಬೋರ್ಡ್ ಅನ್ನೋದು. ಪನ್ನೆಟ್ ಸ್ಕ್ವೇರ್, ಚೆಕರ್ ಬೋರ್ಡ್, ದಟ್ ಇಸ್ ಒನ್ ಅಂಡ್ ದ ಸೇಮ್ ಥಿಂಗ್. ಈಗ ಪನ್ನೆಟ್ ಸ್ಕ್ವೇರ್ ಬರೆದ್ರಿ, ಕರೆಕ್ಟ್ ಆಗಿ ಕಾಂಬಿನೇಷನ್ಸ್ ತೋರಿಸ್ಬೇಕು. ಇಲ್ಲಿ ಬರ್ದಿರೋ ಹಂಗೆ ಕಾಂಬಿನೇಷನ್ ತೋರಿಸ್ಬೇಕು, ಯದ್ವಾ ತದ್ವಾ ತೋರ್ಸಂಗಿಲ್ಲ ಆಯ್ತಾ. ಡಾಮಿನೆಂಟ್ ಅಲ್ಲಿಲಿದ್ರೆ ಡಾಮಿನೆಂಟ್ ಫಿನೋಟೈಪೇ ಕಾಣಿಸೋದು ಆಯ್ತಾ. ಓನ್ಲಿ ಇನ್ ಕೇಸ್ ಆಫ್ ಹೋಮೋಸೈಗಸ್ ರೆಸೆಸಿವ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಹೋಮೋಸೈಗಸ್ ರೆಸೆಸಿವ್ ಫಿನೋಟೈಪ್ ಆಯ್ತಾ. ಓಕೆ, ಸೊ ಇದೆಲ್ಲ ಬರೆದ್ರಿ, ಪನ್ನೆಟ್ ಸ್ಕ್ವೇರ್ ಬರೆದ್ರಿ. ಇನ್ನು ಲಾಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಏನ್ ಕೇಳ್ತಿದೆ, ಮೆನ್ಷನ್ ದ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಒಬ್ಟೈನ್ಡ್ ಇನ್ ದ F2 ಜನರೇಷನ್ ಅಂತ ಕೇಳ್ತಿದ್ದಾರೆ. ಸೊ ಆಗ ನೀವು ವೆರೈಟೀಸ್ ಬರೆದ್ಬಿಟ್ಟು ಇನ್ನೊಂದು ಬರಿಬೇಕು, ಏನದು ರೇಷಿಯೋ ಬರಿಬೇಕು, ಫಿನೋಟಿಪಿಕ್ ರೇಷಿಯೋನ ಬರಿಬೇಕು ಆಯ್ತಾ. ಸೊ ದಿಸ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಅಂಡ್ ದೀಸ್ ಆರ್ ದ ವೆರೈಟೀಸ್ ಆಯ್ತಾ ಮಕ್ಕಳೇ. ಸೆಪರೇಟ್ ಆಗಿ ಫಿನೋಟಿಪಿಕ್ ರೇಷಿಯೋ ಹೀಗೆ ಬರುತ್ತೆ ಅಂತ ಕೂಡ ಬರಿಬೇಕಾಗತ್ತೆ ಆಯ್ತಾ. ಸೊ ಇದ್ರದ್ದು ಕೂಡ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ ಮಕ್ಕಳೇ. ಅಲ್ಲಿ ಮೂವ್ ಔಟ್ ಆಫ್ ದ ಸ್ಕ್ರೀನ್ ಓಕೆನಾ.
ಓಕೆ ಮಕ್ಳ ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ ಅನ್ಕೊಂಡಿದೀನಿ. ದಿಸ್ ವಾಸ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಚಾಪ್ಟರ್ ಆಯ್ತಾ. ದೊಡ್ಡ ಮನಿ ಅವ್ರು ಕೇಳಿದ್ದಾರೆ ಕಾರ್ಬನ್ 14 ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ಬ್ರೀಫ್ಲಿ. ದೊಡ್ಡ ಮನಿ ಅವರೇ ನಿಮ್ಗೋಸ್ಕರ ನಾವು 2.25 ಅವರ್ದು ಒನ್ ಶಾರ್ಟ್ ವಿಡಿಯೋ ಆಲ್ರೆಡಿ ಬಿಟ್ಟಿದೀವಿ, ಆದ್ರೂ ಇಲ್ಲಿ ಬಂದು ಕ್ವೆಶನ್ ಕೇಳ್ತಿರಲ್ಲ ನೀವು. ಬಟ್ ಇರ್ಲಿ ಪರವಾಗಿಲ್ಲ, ಆನ್ಸರ್ ಮಾಡೋಣ. ಕಾರ್ಬನ್ 14 ಹಾಗೂ ಕಾರ್ಬನ್ 12 ಏನಿದೆ ಇದು ಬಂದು ಐಸೋಟೋಪ್ಸ್ ಆಫ್ ಕಾರ್ಬನ್ ಆಯ್ತಾ. ಸೊ ಕಾರ್ಬನ್ 14 ಏನಿದೆ ಇದು ಏನು ಕಾರ್ಬನ್ ಒಂದು ಐಸೋಟೋಪ್. ಸೊ ಕಾರ್ಬನ್ 12 ಏನಿದೆ ಇಟ್ ಇಸ್ ಅ ಸ್ಟೇಬಲ್ ಐಸೋಟೋಪ್. ಕಾರ್ಬನ್ 14 ಏನಿದೆ ಇದು ಸ್ವಲ್ಪ ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಯ್ತಾ, ಅಂದ್ರೆ ಸ್ವಲ್ಪ ಅಲ್ಲ ಕಂಪ್ಲೀಟ್ಲಿ ರೇಡಿಯೋ ಆಕ್ಟಿವ್ ಐಸೋಟೋಪ್. ಸೊ ಫಾಸಿಲ್ಸ್ ನ ಏಜ್ ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಾರ್ಬನ್ 14 ಏನಿದೆ ಇದಕ್ಕೆ ಹಾಫ್ ಲೈಫ್ ಅಂತ ಇರುತ್ತೆ ಆಯ್ತಾ ಮಕ್ಳೇ. ಹಾಫ್ ಲೈಫ್ ಅಂದ್ರೆ ಏನು, ಎಲ್ಲ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗೂ ಹಾಫ್ ಲೈಫ್ ಅಂತ ಇರುತ್ತೆ. ಎಷ್ಟು ವರ್ಷ ಆದ್ಮೇಲೆ ಏನು ಈಗ ಅಕಸ್ಮಾತ್ ಕಾರ್ಬನ್ 14 6 ಮಾಲಿಕ್ಯೂಲ್. ಓಕೆ, ಸೊ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಾರ್ಬನ್ 14 ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಕಾರ್ಬನ್ 14 6 ಮಾಲಿಕ್ಯೂಲ್ ಇತ್ತು ಅಥವಾ 6 ಆಟಮ್ಸ್ ಇತ್ತು, ಕಾರ್ಬನ್ 12 6 ಆಟಮ್ಸ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಒಂದಷ್ಟು ವರ್ಷ ಆದ್ಮೇಲೆ ಲೆಟ್ಸ್ ಸೇ 10 ವರ್ಷಗಳಾದ್ಮೇಲೆ ಕಾರ್ಬನ್ 14 ಏನಿದೆ ಇದು 6 ಇಂದ 3 ಆಗತ್ತೆ. ಓಕೆನಾ, ಬಟ್ ಕಾರ್ಬನ್ 12 ಸ್ಟೇಬಲ್ ಆಗಿರೋದ್ರಿಂದ ದಿಸ್ ವಿಲ್ ರಿಮೇನ್ ಆಸ್ 6 ಯೂನಿಟ್ಸ್ ಆಯ್ತಾ. ಮಾಲಿಕ್ಯೂಲ್ ಅನ್ನೋದು ಬೇಡ, ಆಟಮ್ ಅನ್ನೋದು ಬೇಡ, 6 ಯೂನಿಟ್ಸ್ ಅಂತ ಅನ್ಕೊಳ್ಳೋಣ. ಸೊ ಈಗ ಈ ಫಾಸಿಲ್ ನ ಸ್ಟಡಿ ಮಾಡಿದಾಗ ಅಕಸ್ಮಾತ್ ಸೈಂಟಿಸ್ಟ್ಸಿಗೆ 6 ಯೂನಿಟ್ಸ್ ಆಫ್ ಕಾರ್ಬನ್ 12 ಇತ್ತು, 3 ಯೂನಿಟ್ಸ್ ಆಫ್ ಕಾರ್ಬನ್ 14 ಇತ್ತು ಅಂದಾಗ ಏನ್ ಅರ್ಥ ಆಗತ್ತೆ, 10 ವರ್ಷ ಆದ್ಮೇಲೆ ಮಾತ್ರ ಇದು ಅರ್ಧಕ್ಕೆ ರೆಡ್ಯೂಸ್ ಆಗೋದು ಕಾರ್ಬನ್ 14 ಅಂತ ಗೊತ್ತಿರತ್ತೆ ಆಯ್ತಾ. ಸೊ ಆಗ ಸೈಂಟಿಸ್ಟ್ ಏನಂತಾರೆ, ಈ ಫಾಸಿಲ್ಗೆ 10 ವರ್ಷ ಆಗಿರ್ಬಹುದು ಅಂತ ಇವರು ಡಿಸೈಡ್ ಮಾಡ್ತಾರೆ ಆಯ್ತಾ. ನೆಕ್ಸ್ಟ್ ಇನ್ನೊಂದು 10 ವರ್ಷ ಆದ್ಮೇಲೆ 3 1.5 ಯೂನಿಟ್ಸ್ ಗೆ ರೆಡ್ಯೂಸ್ ಆಗಿರುತ್ತೆ ಕಾರ್ಬನ್ 14, ಬಟ್ ಕಾರ್ಬನ್ 12 6 ಯೂನಿಟ್ಸ್ ಇರುತ್ತೆ. ಆಗ ಸೈಂಟಿಸ್ಟ್ ಏನ್ ಅನ್ಕೋತಾರೆ, 10 ವರ್ಷ ಅಲ್ಲ ಇದಕ್ಕೆ 10 + 10 20 ವರ್ಷ ಆಗಿದೆ ಅಂತ ನಾನು ಅರ್ಥ ಮಾಡ್ಕೋಬಹುದು ಅಂತ ಸೈಂಟಿಸ್ಟ್ ಅವರು ಪ್ರೆಡಿಕ್ಟ್ ಮಾಡ್ತಾರೆ ಆಯ್ತಾ. ಸೊ ಕಾರ್ಬನ್ 14 ಕಾರ್ಬನ್ 12 ಐಸೋಟೋಪ್ಸ್ ಆಗಿರೋದ್ರಿಂದ ಎರಡರದ್ದು ರಿಲೇಟಿವ್ ಅಂದ್ರೆ ಒಂದಕ್ಕೆ ಕಂಪೇರ್ ಮಾಡಿ ಇನ್ನೊಂದು ಐಸೋಟೋಪಿನ ಅಮೌಂಟ್ ಎಷ್ಟಿದೆ ಅಂತ ಅನ್ನೋ ಬೇಸಿಸ್ ಮೇಲೆ ಒಂದು ಫಾಸಿಲಿನ ಏಜ್ ನ ಡಿಟರ್ಮಿನ್ ಮಾಡ್ತಾರೆ ಆಯ್ತಾ. ಸೊ ಇದನ್ನ ನಾವು absolute dating ಅಂತ ಕರಿತೀವಿ ಆಯ್ತಾ, ಬೇಸ್ಡ್ ಆನ್ ದ ರೇಷಿಯೋಸ್ ಆಫ್ ದೀಸ್ ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಎಲಿಮೆಂಟ್ಸ್ ಆಯ್ತಾ ಆರ್ ಐಸೋಟೋಪ್ಸ್. ದೊಡ್ಡ ಮನೆಯವರೇ ಅರ್ಥ ಆಯ್ತಾ? ನಮ್ಗೆ ಥಮ್ಸ್ ಅಪ್ ಕೊಟ್ರೆ ನಾನು ಅರ್ಥ ಆಗಿದೆ ಅನ್ಕೋತೀನಿ. ಬೇರೆ ಮಕ್ಳಿಗೂ ಈ ಚಾಪ್ಟರ್ ಎಲ್ಲ ಅರ್ಥ ಆಗಿದೆ ಅಂದ್ರೆ ಥಮ್ಸ್ ಅಪ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ದೊಡ್ಡ ಮನೆಯವ್ರು ಥಮ್ಸ್ ಅಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಕ್ಕಳೇ ಎಲ್ಲ ಈ ಚಾಪ್ಟರ್ಗೆ ರಿಲೇಟೆಡ್ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಿ. ನಾನು ಒಂದು ಪುಟ್ಟ ಬ್ರೇಕ್ ನ ತಗೊಂಡು ವಾಪಸ್ ಬರ್ತೀನಿ. ಲೆಟ್ಸ್ ಟೇಕ್ ಅ ಲಿಟಲ್ ಬ್ರೇಕ್ ಆಯ್ತಾ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ, ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಒಂದು ಕಾಂಪಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸ್ ನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ.
ಓಕೆ ಮಕ್ಳೇ, ಬ್ರೇಕ್ ಮುಗಿಸ್ಕೊಂಡು ಬಂದಿದ್ದೀರಾ ಅನ್ಕೋತೀನಿ. ಎಲ್ಲರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈಗ ನಾವು ಲಾಸ್ಟ್ ಚಾಪ್ಟರ್ ಆಫ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿಗೆ ತಲುಪಿದೀವಿ, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನಾನೇ ಅನ್ಕೋಬಿಟ್ಟೆ ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ 44 ಕ್ವೆಶನ್, ಇನ್ನೂ 48 ಕ್ವೆಶನ್ ಮಾತ್ರ ಇದ್ವಿ. ಹೆಂಗ್ರೂ ಆಗ್ತಿದ್ದೀರಾ? ನಾನು ಕ್ವೆಶನ್ನೇ ಕೇಳಿಲ್ಲ, ಆನ್ಸರ್ ಮಾಡ್ತಿದ್ದೀರಾ ಆಗ್ಲೇ. ವಾವ್. Okay, a student does not use plastic straws given by the shopkeeper while drinking tender coconut juice. ಫಸ್ಟ್ ಆಫ್ ಆಲ್ ಎಂತ ಒಳ್ಳೆ ಮಕ್ಕಳು ನೋಡಿ, ಎಳ್ನೀರೆಲ್ಲ ಕುಡಿಯೋಕೆ ಹೋಗ್ತಾರೆ. ಸೊ ಎಳ್ನೀರು ಕುಡಿದಾಗ ಪ್ಲಾಸ್ಟಿಕ್ ಸ್ಟ್ರಾ ಕೊಡ್ತಾರೆ ಅಂತೆ ಅಂಗಡಿಯವರು. ಈ ಮಗು ಆ ಪ್ಲಾಸ್ಟಿಕ್ ಸ್ಟ್ರಾನ ತಗೊಳ್ಳಲ್ಲ. measure taken by him related to conservation of environment is. ಸೊ ಈ 5 hours ಇದೆ ಅಲ್ವಾ, ಇದ್ರಲ್ಲಿ ಬೇಸಿಕ್ ಈ ಆಪ್ಷನ್ಸ್ ಅಲ್ಲಿ ಬರೀ 4 hours ಕೊಟ್ಟಿದ್ದಾರೆ. ಈ 4 hour ಅಲ್ಲಿ ಯಾವ ಆರ್ನ ಮಗು ಪ್ರಾಕ್ಟೀಸ್ ಮಾಡ್ತು ಅಂತ ಕೇಳಿದ್ದಾರೆ. ಸೊ ಶಿವಪ್ರಕಾಶ್ ಅವರು, ಯಶವಂತ್ ಅವರು ನನಗೆ ವಾಪಸ್ ಆಪ್ಷನ್ ಕೊಡ್ತಾರೆ, ಸಿ ಆರ್ ಡಿ ಮ್ಯಾಮ್ ಅಂತ. ನೀವು ಒಂದೇ ಸೆಲೆಕ್ಟ್ ಮಾಡ್ಬೋದು ಮಕ್ಕಳೇ. ಯಶವಂತ್ ಅವರೇ ಡಿಸೈಡ್ ಮಾಡ್ಕೊಂಡು ವಾಪಸ್ ಕಮೆಂಟ್ ಮಾಡಿ, ಸಿನಾ ಡಿನಾ ಅಂತ ನೀವೇ ಹೇಳಿ ನೋಡೋಣ. ಲತಾ ಅವರು ಡಿ ಅಂತಿದ್ದಾರೆ, ಶಿವಪ್ರಕಾಶ್ ಅವರು ಸಿ ಅಂತಿದ್ದಾರೆ, ಮನೋಜ್ ಅವರು ಯಶವಂತ್ ಅವ್ರು ಕರೆಕ್ಟ್ ಮಾಡ್ಕೊಂಡು ಫೈನಲಿ ಒಂದು ಡಿಸಿಷನ್ ಬಂದಿದ್ದಾರೆ. ಯಶವಂತ್ ಅವರು ಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮನೋಜ್ ಅವರು ರೆಫ್ಯೂಸ್ ಅಂತ ಹೇಳ್ತಿದ್ದಾರೆ. ಶಿವಪ್ರಕಾಶ್ ಅವರು ಸಿ ಅಂತ ಹೇಳ್ತಿದ್ದಾರೆ, ಸಮರ್ಥ್ ಅವರು ಡಿ ಅಂತಿದ್ದಾರೆ, ಯಶವಂತ್ ಸಿ, ಕೀರ್ತನ ರೆಫ್ಯೂಸ್. ನಿಮ್ಮಲ್ಲೇ ಏನು ಎಷ್ಟೊಂದು ಜನ ಕನ್ಫ್ಯೂಷನ್ ಇದೆ ಅಲ್ಲ. ರೆಡ್ಯೂಸ್ ಅಂತ ಹೇಳ್ತಿದ್ದಾರೆ ಒಂದಷ್ಟು ಜನ, ರೆಫ್ಯೂಸ್ ಅಂತ ಹೇಳ್ತಿದ್ದಾರೆ ಒಂದಷ್ಟು ಜನ, ರಿಯೂಸ್ ಅಂತಿದ್ದಾರೆ, ರೀಸೈಕಲ್ ಅಂತ ಕೂಡ ಆನ್ಸರ್ ಮಾಡಿದ್ದಾರೆ. ಅಪ್ಪ ಎಂತ ಬೃಹಸ್ಪತಿಗಳು. ರೀಸೈಕಲ್ ಎಲ್ರೂ ಆಯ್ತು, ಅವ್ನ್ ಸ್ಟ್ರಾ ಬೇಡ ಅಂದ್ರೆ ರೀಸೈಕಲ್ ಎಲ್ರೂ ಆಯ್ತು. ಅದು ರಿಯೂಸ್ ಎಲ್ರೂ ಆಯ್ತು ಅಂದ್ರೆ ಅವ್ನೇನಾದ್ರೂ ಮನೆಯಿಂದ ಸ್ಟ್ರಾ ತಂದು ರಿಯೂಸ್ ಅಲ್ರು, ರೆಫ್ಯೂಸ್ ಕಂಡ್ರು, ರೀಸೈಕಲ್ ಎಲ್ರೋ ಮಾಡ್ದ ಅವನು. ವರುಣ್ ಅವರು ರೆಡ್ಯೂಸ್ ಅಂತಿದ್ದಾರೆ, ದೊಡ್ಡ ಮನಿಯವರು ಡಿ ಅಂತಿದ್ದಾರೆ. ಕರೆಕ್ಟ್ ಆಪ್ಷನ್ ಇಸ್ ಡಿ. ಅಲ್ಲೇ ಹೇಳಿಲ್ವಾ, ಹಿ ಡಸ್ ನಾಟ್ ಯೂಸ್ ದ ಪ್ಲಾಸ್ಟಿಕ್ ಸ್ಟ್ರಾ ಅಂದ್ರೆ ಅವ್ನ್ ಬೇಡ ಅಂದ ಸ್ಟ್ರಾನ. ರೆಫ್ಯೂಸ್ ಅಂದ್ರೆ ಏನು, ಬೇಡ ಅನ್ನೋದು. ಅವ್ನ್ ಸ್ಟ್ರಾನ ಬೇಡ ಅಂದ ಹುಡ್ಗ. ಸೊ ಇಟ್ ಇಸ್ ಡಿ, ರೆಫ್ಯೂಸ್. ರೆಡ್ಯೂಸ್ ಎಲ್ ಮಾಡ್ದ ಅವನು, ಹೇಳಿ. ಅವ್ನ್ ಸ್ಟ್ರಾನ ಬೇಡ ಅಂದ ತಾನೆ. ಐ ಮೀನ್ ಇಟ್ ಇಸ್ ಕೈಂಡ್ ಆಫ್ ರೆಡ್ಯೂಸ್ ಅಂತ ಹೇಳ್ಬೋದು, ಬಟ್ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ. ಅವ್ನು ಬೇಡ ಅಂತಿದ್ದಾನೆ, ಬೇಡ ಅನ್ನೋದು ಅಂದ್ರೆ ರೆಫ್ಯೂಸ್. ಆಯ್ತಾ? ರೀಸೈಕಲ್ ಅಂತ ಹಿಂಗ್ ಓಡತ್ ನಿಮ್ ತಲೆಗಳು, ನನ್ಗೆ ಅರ್ಥ ಆಗಲ್ಲ. ರೀಸೈಕಲ್ ಅಂತೆ, ಇಟ್ ಇಸ್ ನಾಟ್ ರೀಸೈಕಲ್, ಇಟ್ ಇಸ್ ರೆಫ್ಯೂಸ್. ಆಯ್ತಾ? ಸೊ 45th ಕ್ವೆಶನ್ ನೋಡೋಣ. ಪೀಪಲ್ ಹೂ ಆರ್ ನಾಟ್ ಡೈರೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಸೊ ಯಾರು ಡೈರೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಲ್ಲ ಅಂತ ಕೇಳ್ತಿದ್ದಾರೆ. ಆಯ್ತಾ? ಸೊ ಸ್ಟೇಕ್ ಹೋಲ್ಡರ್ಸ್ ಅಂದ್ರೇನು, ಮಧ್ಯಸ್ಥಿಕೆ ವಹಿಸುವಂತ ಜನಗಳು ಅಲ್ವಾ. ಸೊ ಇದರಲ್ಲಿ ಯಾರು ಡೈರೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಲ್ಲ. ಪೀಪಲ್ ಹೂ ಹ್ಯಾವ್ ಪೇಪರ್ ಮಿಲ್ ನಿಯರ್ ದ ಫಾರೆಸ್ಟ್. ಯಾರ ಪೇಪರ್ ಮಿಲ್ ಅಥವಾ ಪೇಪರ್ ಇಂಡಸ್ಟ್ರಿ ಫಾರೆಸ್ಟ್ ಹತ್ರ ಇರುತ್ತೋ ಅವರು ಡೆಫಿನೆಟ್ಲಿ ಡೈರೆಕ್ಟ್ ಆಗಿ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪೀಪಲ್ ಹೂ ಲಿವ್ ಇನ್ ಅರ್ಬನ್ ಏರಿಯಾಸ್, ಇದು ನೋಡೋಣ, ಆಪ್ಷನ್ ಉಳಿಸ್ಕೊಳ್ಳೋಣ. ಪೀಪಲ್ ಹೂ ರನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ದೇ ಆರ್ ಡೆಫಿನೆಟ್ಲಿ ಡೈರೆಕ್ಟ್ ಸ್ಟೇಕ್ ಹೋಲ್ಡರ್ಸ್. ಪೀಪಲ್ ಹೂ ಲಿವ್ ಇನ್ ಅಂಡ್ ಅರೌಂಡ್ ಫಾರೆಸ್ಟ್ ಆರ್ ಡೆಫಿನೆಟ್ಲಿ ಡೈರೆಕ್ಟ್ ಸ್ಟೇಕ್ ಹೋಲ್ಡರ್ಸ್. ಎಲ್ಲರೂ ಲತಾ ಅವರೇ ಡಿ ಅಂತಿದ್ದೀರಾ, ಬಸವರಾಜ್ ಅವರು ಸಿ ಅಂತಿದ್ದಾರೆ, ಸಮರ್ಥ್ ಅವರು ಬಿ ಅಂತಿದ್ದಾರೆ. ನಾನ್ ಪಾಠ ಮಾಡಿಲ್ವೋ ಅಂತ ನನ್ಗೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು. ನನ್ನ ಮಕ್ಕಳು ಇಷ್ಟು ತುಂಬಾ ಸ್ಮಾರ್ಟ್ ಇದ್ದೀರಾ ಮಕ್ಕಳ. ನಂದೀಶ್ ಅವರು ಬಿ ಅಂತಿದ್ದಾರೆ, ದೊಡ್ಡ ಮನಿಯವ್ರು ಬಿ ಅಂತಿದ್ದಾರೆ, ಕೀರ್ತನ ಅವ್ರು ಬಿ ಅಂತಿದ್ದಾರೆ, ಕ್ರೇಜಿ ಪಾಂಡಾ ಅವ್ರು ಡಿ ಅಂತಿದ್ದಾರೆ. ಪಾಂಡಾ ಅವರೇ ಯೋಚನೆ ಮಾಡಿ. ದೊಡ್ಡ ಮನಿಯವರು ಬಿ, ವರುಣ್ ಅವ್ರು ಎ, ಲಕ್ಷಿತ್ ಅವರು ಬಿ. ಎಲ್ಲ ಒಂದಾಜ್ ಮೇಲೆ ಇಂಕಿ ಪಿಂಕಿ ಪಾಂಕಿ ಮಾಡ್ಬಿಟ್ಟು ಆನ್ಸರ್ ಕೊಡ್ತಿದ್ದೀರಾ ನನ್ಗೆ. ಯಾವುದು ಆನ್ಸರ್? ಇಟ್ ಇಸ್ ಬಿ. ಅರ್ಬನ್ ಏರಿಯಾ, ಸಿಟಿಗಳಲ್ಲಿ ಯಾರು ಬದುಕ್ತಾರೆ ಅವರು ಡೈರೆಕ್ಟ್ ಆಗಿ ಫಾರೆಸ್ಟ್ ಇಂದ ಏನು ಯೂಸ್ ಮಾಡಲ್ಲ. ನಾನು ಬೆಳಗ್ಗೆ ಹಲ್ಲುಜ್ಬೇಕು ಅಂದ್ರೆ ಫಾರೆಸ್ಟ್ಗೆ ಹೋಗ್ಬಿಟ್ಟು ಏನಾದ್ರು ನೀಮ್ ಗಿಡ ತರ್ತೀನಾ? ಇಲ್ಲ ಅಲ್ವಾ. ನಾನು ಡೈರೆಕ್ಟ್ ಆಗಿ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ದೀಸ್ ಪೀಪಲ್ ಆರ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಫಾರೆಸ್ಟ್. ಎ, ಸಿ ಅಂಡ್ ಡಿ ಆರ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಫಾರೆಸ್ಟ್, ನಾಟ್ ಬಿ. ಆಯ್ತಾ? ಇದ್ರಲ್ಲಿ ಕನ್ಫ್ಯೂಷನ್ ಏನಿದೆ ಹೇಳಿ ನನಗೆ. ಕನ್ಫ್ಯೂಷನ್ ಎಲ್ಲ ಆಗ್ತಿದೆ, ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು? ಕನ್ಫ್ಯೂಷನ್ ಎಲ್ಲ ಆಗ್ತಿದೆ, ಚಾಟ್ ಅಲ್ಲಿ ಹಾಕಿ. ಕನ್ಫ್ಯೂಷನ್ ಆಗ್ತಿದ್ರೆ ನಾನು ನೆಕ್ಸ್ಟ್ ಕ್ವೆಶನ್ ಮೂವ್ ಆನ್ ಆಗಿರ್ತೀನಿ ಅಷ್ಟರಲ್ಲಿ. 46th question, which of the following is not the advantage of water harvesting structure? Keyword ಏನು?
ನಾಟ್. ಯಾವುದು ಇದರಲ್ಲಿ ಯಾವುದು ಏನು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರಿನ ಅಡ್ವಾಂಟೇಜ್ ಅಲ್ಲ ಅಂತ ಕೇಳ್ತಿದ್ದಾರೆ. Does it recharge groundwater? Yes. So it is not the correct option. Water does not evaporate? Yes. That is an advantage. So it is not the correct option. Not ulta adu aita. No, they are not asking which is the advantage. They are asking which is not the advantage. Does it provide breeding ground for mosquitoes? Illa. Therefore, this is the right option. It does provide moisture for vegetation. Therefore, it is not the right option. The right option is ಎಷ್ಟು ಜನ ಹೇಳಿದಿರಾ? ಯಾರ್ಯಾರು ಡೌಟ್ಸ್ ಇತ್ತಲ್ಲ ಲಾಸ್ಟ್ ಏನು ಕ್ವೆಶನ್ ಅಲ್ಲಿ ಎಲ್ಲ ಡೌಟ್ಸ್ ಹಾಕಿ ಅಂತ ಹೇಳಿದ್ದೆ ಅಲ್ಲ, ಯಾರು ಡೌಟ್ಸ್ ಹಾಕಲ್ಲ. ತಪ್ಪ ಆನ್ಸರ್ ಮಾತ್ರ ಚೆನ್ನಾಗಿ ಕೊಟ್ಬಿಡ್ತೀರಾ, ಡೌಟ್ಸ್ ಮಾತ್ರ ಕೇಳಬೇಡಿ ನೀವು. ಕರೆಕ್ಟ್ ಆಪ್ಷನ್ ಇಸ್ ಸಿ ಅಂತ ಯಶವಂತ್ ಹೇಳ್ತಿದ್ದಾರೆ, ಯಶು ಅವರು, ಸಮರ್ಥ್ ಅವರು, ಬಸವರಾಜೇಶ್ವರಿ ಅವರು ಕೂಡ ಹೇಳ್ತಿದ್ದಾರೆ, ಭೂಮಿ. ಪರವಾಗಿಲ್ಲ ಮಕ್ಕಳ, ಇದ್ರಲ್ಲಾದ್ರೂ ಇನ್ನೂ ಒಂದು ಯೂನಿಟಿ ತೋರಿಸಿದ್ದೀರಾ ನೀವು ಲೈಫಲ್ಲಿ, ವೆರಿ ಗುಡ್. ಸಿ ಅಂತ ಹೇಳ್ತಿದ್ದೀರಾ. ನಂದೀಶ್ ಅವರು, ನವ್ಯ ಅವರು, ಸಮರ್ಥ್ ಅವರು ಎಲ್ಲ ಸಿ ಅಂತಿದ್ದೀರಾ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. ಇಟ್ ಡಸ್ ನಾಟ್ ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್. ಸೊ ಲಾಸ್ಟ್ ಕ್ವೆಶನ್ ಅಲ್ಲಿ ಏನ್ರ ಆಯ್ತು ನಿಮ್ಗೆ, ಏನಕ್ಕೋ ಕನ್ಫ್ಯೂಷನ್ ಆಯ್ತು. ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಕ್ಲಾರಿಟಿ ಇರ್ಬೇಕು ಲೈಫಲ್ಲಿ. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಪಾಯ್ಸನಸ್ ಗ್ಯಾಸ್ ಪ್ರೊಡ್ಯೂಸ್ ಡ್ಯೂ ಟು ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಇನ್ಕಂಪ್ಲೀಟ್ ಕಂಬಷನ್ ಇಂದ ಯಾವ ಗ್ಯಾಸ್ ಅಥವಾ ಅನಿಲ ಹೊರಗೆ ಬರುತ್ತೆ, ಅದ್ರದ್ದು ಹೆಸರು ಬರೀರಿ ಅಂತ ಕೇಳ್ತಿದ್ದಾರೆ ಆಯ್ತಾ. ಸೊ ಯಾವುದು, ವಾಟ್ ಇಸ್ ಮಾಲಿಕ್ಯುಲರ್ ಫೈಲಾಜನಿ ಅಂತ ನಂದೀಶ್ ಅವ್ರು ಕೇಳ್ತಿದ್ದಾರೆ. ಲೇಟಾಗಿ ಜ್ಞಾನೋದಯ ಆಯ್ತಾ ನಿಮ್ಗೆ ನಂದೀಶ್ ಅವರೇ. ಮಾಲಿಕ್ಯುಲರ್ ಫೈಲಾಜನಿ ಏನಿದೆ ಇದು ಒಂದು ಟೂಲ್ ಆಯ್ತಾ. ಸೊ ಏನು ಆರ್ಗ್ಯಾನಿಸಮ್ಸಿನ DNA ಸ್ಟಡಿ ಮಾಡಿಬಿಟ್ಟು ಅವರ ಪೇರೆಂಟ್ ಆರ್ಗ್ಯಾನಿಸಮ್ ಇರ್ಬೋದು, ಆನ್ಸೆಸ್ಟ್ರಲ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅದರಲ್ಲಿ ಎಷ್ಟು ಚೇಂಜಸ್ ನಡೆದಿದೆ, ಎಲ್ಲಿ DNA ಏನೋ ಅಲ್ಲಿ ಡೈವರ್ಜೆನ್ಸ್ ಬಂದಿದೆ, ಏನು ಆರ್ಗ್ಯಾನಿಸಮ್ಸ್ ನಡುವೆ ರಿಲೇಶನ್ಶಿಪ್ ಹೇಗಿದೆ ಅಂತ ಅನಲೈಸ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಟೂಲ್ ಆಯ್ತಾ ಮಾಲಿಕ್ಯುಲರ್ ಫೈಲಾಜನಿ. ಬೇಸಿಕಲಿ DNA ಸ್ಟಡೀಸ್ನ ನಡೆಸ್ತಾರೆ ಇನ್ ಮಾಲಿಕ್ಯುಲರ್ ಫೈಲಾಜನಿ ಆಯ್ತಾ ನಂದೀಶ್ ಅವರೇ. ಸೊ ಆರ್ಗ್ಯಾನಿಸಮ್ಸ್ ಅಲ್ಲಿ DNA ಅಲ್ಲಿ ಎಷ್ಟು ಸಿಮಿಲಾರಿಟೀಸ್ ಇದೆ, ಡಿಫ್ರೆನ್ಸಸ್ ಇದೆ ಅಂತ ಎಲ್ಲ ತಿಳ್ಕೊಳ್ಳೋಕ್ಕೆ ಮಾಲಿಕ್ಯುಲರ್ ಫೈಲಾಜನಿ ಅನ್ನೋ ಸ್ಟಡೀಸ್ನ ನಡೆಸ್ತಾರೆ ಆಯ್ತಾ. ಓಕೆನಾ. ಸೊ ಯಾರಿಗಾದ್ರೂ ಡೌಟ್ ಇದೆಯಾ? ನೆಕ್ಸ್ಟ್ ಕ್ವೆಶನ್. ನಾನು ಆನ್ಸರ್ಗೆ ವೇಟ್ ಮಾಡ್ತಿದ್ದೀನಿ. ಕರೆಕ್ಟ್. ಸೊ ಯಾವ್ದಪ್ಪ ಪಾಯ್ಸನಸ್ ಗ್ಯಾಸು? ಕಾರ್ಬನ್ ಮೊನಾಕ್ಸೈಡ್ ಅಂತ ಶ್ರೇಯಾ ಹೇಳ್ತಿದ್ದಾರೆ. ಸ್ಮೈಲಿಂಗ್ ಬೇಬಿ ಟರ್ಟಲ್ಸ್ ಅವರು ಕಾರ್ಬನ್ ಡೈಆಕ್ಸೈಡ್ ಅಂತಿದ್ದಾರೆ. ಇಟ್ ಇಸ್ ನಾಟ್ ಕಾರ್ಬನ್ ಡೈಆಕ್ಸೈಡ್ ಪುಟ, ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾಟ್ ಪಾಯ್ಸನಸ್ ಆಯ್ತಾ. ಕಾರ್ಬನ್ ಮೊನಾಕ್ಸೈಡ್ ಇಸ್ ಪಾಯ್ಸನಸ್. ಷಣ್ಮುಖ ಅವರು CO ಅಂತಿದ್ದಾರೆ. ಕರೆಕ್ಟ್. ಶ್ರೇಯಾ ಅವ್ರು ಅಂದಿದ್ರು. ಕರೆಕ್ಟ್. ಸಮರ್ಥ್ ಅವ್ರು ಅಂದಿದ್ರು. ನಂಜಪ್ಪ ಅವರು ಹೇಳಿದ್ದಾರೆ ಷಣ್ಮುಖ. ಮೀನಾ, ಹರಿಣಿ CO2 ಅಂತಿದ್ದಾರೆ ಮೀನಾ ಅವರು. ದೊಡ್ಡ ಮನೆಯವರು ನನಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ವೆರಿ ನೈಸ್. ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ವೆರಿ ನೈಸ್. ಒಂದೇ ಕೇಳಿರೋದಿಲ್ಲಿ, 1 ಮಾರ್ಕಿಗೆ ಮಾತ್ರ ಕೇಳಿರೋದು. ಆ್ಯಂಡ್ ಇನ್ನೊಂದೇನು ಇಂಪಾರ್ಟೆಂಟ್, ಇನ್ಕಂಪ್ಲೀಟ್ ಕಂಬಷನ್ ಇಂದ ಬರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಆಯ್ತಾ. ನೈಟ್ರೋಜನ್ ಡೈಆಕ್ಸೈಡಾ ಮಕ್ಕಳ? ಯಾಕ್ರೋ? ಇಟ್ ಇಸ್ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಇನ್ಕಂಪ್ಲೀಟ್ ಕಂಬಷನ್ ಇಂದ ಕಾರ್ಬನ್ ಮೊನಾಕ್ಸೈಡ್ ಬರೋದು, ಆ್ಯಂಡ್ ಇಟ್ ಇಸ್ ಪಾಯ್ಸನಸ್. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇಸ್ ಪಾಯ್ಸನಸ್, ಬಟ್ ಇನ್ಕಂಪ್ಲೀಟ್ ಕಂಬಷನ್ ಅಂತ ಹೇಳಿದ ತಕ್ಷಣ ಕಾರ್ಬನ್ ಮೊನಾಕ್ಸೈಡ್ ಬರಬೇಕು ನಿಮ್ಮ ತಲೆಗೆ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್. ಲಾಸ್ಟ್ ಕ್ವೆಶನ್ಗೆ ಬಂದ್ವಿ ಮಕ್ಕಳ, ನಾವು ಫೈನಲಿ ಬಂದಿದ್ದೀವಿ. ಹೌ ಡಸ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ ಕಾಸ್ ಗ್ರೀನ್ ಹೌಸ್ ಎಫೆಕ್ಟ್? ಸೊ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ ಇಂದ ಏನ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ರೀತಿಯ ಗ್ಯಾಸಸ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ? ಅರ್ತ್ಗೆ ಬಂದು ಹೊಡೆಯುವಂತ ಸೋಲಾರ್ ರೇಡಿಯೇಷನ್ ಇದೆ, ಅರ್ಥಿಂದ ರಿಫ್ಲೆಕ್ಟ್ ಆಗಿ ಹೋದಾಗ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಈ ರೇಡಿಯೇಷನ್ಸ್ ನ ಟ್ರ್ಯಾಪ್ ಮಾಡ್ಕೊಂಡ್ ಬಿಡತ್ತೆ. ಟ್ರ್ಯಾಪ್ ಮಾಡಿದಾಗ ಏನಾಗುತ್ತೆ? ಅರ್ಥಿನ ಗ್ಲೋಬಲ್ ಟೆಂಪರೇಚರ್ ಏನಿದೆ ಅದು ಜಾಸ್ತಿ ಆಗತ್ತೆ. ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗತ್ತೆ. ಓಕೆನಾ. ಸೊ ಈ ಎಫೆಕ್ಟ್ ಏನಿದೆ, ಈ ಫಿನಾಮಿನಾ ಏನಿದೆ, ಇದನ್ನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆಯೋದು. ಯಾಕಂದ್ರೆ ಯೂಶಲಿ ಗಾರ್ಡನಿಂಗ್ ನರ್ಸರಿಯಲ್ಲೆಲ್ಲ ಗ್ರೀನ್ ಹೌಸ್ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ಇದೇ ತರ ಫಿನಾಮಿನಾ ನಡೆಯುತ್ತೆ. ಅದಕ್ಕೆ ನಾವು ಇದನ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ ಆಯ್ತಾ. ದಟ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್. ಲಿಸ್ಟ್ 3 reasons for
ಫೇಲಿಯರ್ ಇನ್ ಸಸ್ಟೈನಿಂಗ್ ಗ್ರೌಂಡ್ ವಾಟರ್. 3 ಕಾರಣ ಕೊಡಿ ಯಾವ್ದ್ರಿಂದ ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲನ ನಾವು ಕನ್ಸರ್ವ್ ಮಾಡಕ್ಕೆ ಆಗ್ತಿಲ್ಲ, ಇದಕ್ಕೆ 3 ಕಾರಣ ಕೊಡಿ ಅಂತ ಕೇಳಿದ್ದಾರೆ ಆಯ್ತಾ. ಸೊ ನೆಕ್ಸ್ಟ್ ಆನ್ಸರ್ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಫಸ್ಟ್ ಕಂಬಸ್ಷನ್ ಬಗ್ಗೆ ಮಾತಾಡ್ತೀವಿ. ಕಂಬಸ್ಷನ್ ಆಫ್ ಫಾಸಿಲ್ ಫ್ಯೂಯಲ್ ರಿಲೀಸಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂಡ್ ಆಕ್ಸೈಡ್ಸ್ ಆಫ್ sulfur into the atmosphere. Carbon dioxide is a greenhouse gas. Increased concentration of carbon dioxide in atmosphere makes the earth retain the heat, resulting in increase of temperature, causing greenhouse effect. If the burning of fossil fuel is not curbed andre if it is not reduced, it will lead to global warming. ಆಯ್ತಾ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಅಲ್ಲಿ ಅಂತರ್ಜಲ ಡಿಕ್ಲೈನ್ ಆಗಕ್ಕೆ ಅಥವಾ ಕಡಿಮೆ ಆಗಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ನೀವೇನ್ ಬರೀತೀರಾ, ಗ್ರೌಂಡ್ ವಾಟರ್ ಲೆವೆಲ್ಸ್ ಹ್ಯಾವೆಂಟ್ ಬೀನ್ ಸಸ್ಟೈನಬಲ್ ಬಿಕಾಸ್ ಆಫ್ ದ ಫಾಲೋಯಿಂಗ್: ಡಿಫಾರೆಸ್ಟೇಷನ್, ಮರಗಳು ಕಾಡುಗಳನ್ನ ಏನು ನಾವು ನಾಶ ಮಾಡಿದ್ರೆ ಅದರಿಂದ ಅಂತರ್ಜಲ ಏನಿದೆ ಇದು ಸಸ್ಟೈನಬಲ್ ಆಗಿ ಮೇಂಟೈನ್ ಮಾಡಕ್ಕೆ ಆಗಲ್ಲ. ಗ್ರೋಯಿಂಗ್ ಕ್ರಾಪ್ಸ್ ವಿಚ್ ಡಿಮ್ಯಾಂಡ್ ಹೈ ವಾಟರ್, ಅಂದ್ರೆ ಭತ್ತ ಆಗಿರ್ಬೋದು ಅಥವಾ ಇನ್ನೊಂದು ಯಾವ್ದಪ್ಪ ಅದು ಏನು ಭತ್ತ ಮತ್ತೆ ಮೇಜ್ ರೀತಿಯ ಏನು ಕ್ರಾಪ್ಸ್ನ ಬೆಳೆದಾಗ ಆ ಕ್ರಾಪ್ಸಿಗೆ ಅಥವಾ ಆ ಏನು ಗಿಡಗಳಿಗೆ ಜಾಸ್ತಿ ಪ್ರಮಾಣಕ್ಕೆ ನೀರು ಬೇಕು ಆಯ್ತಾ. ನೀವು ನೋಡಿರ್ಬೋದು ಏನು ಪ್ಯಾಡಿ ಫೀಲ್ಡ್ಸ್ ಎಲ್ಲ ಇದ್ರೆ ಅಂದ್ರೆ ಭತ್ತದ್ದು ಗದ್ದೆ ಎಲ್ಲ ಇದ್ರೆ ಅದ್ರಲ್ಲಿ ಎಷ್ಟೊಂದು ನೀರಿರುತ್ತೆ, ತುಂಬಿಸ್ಬಿಟ್ಟಿರ್ತಾರೆ ನೀರು, ಯಾಕಂದ್ರೆ ಆ ಗಿಡಗಳಿಗೆ ಅಷ್ಟೊಂದು ನೀರು ಬೇಕು. ಆಗ ಏನಾಗುತ್ತೆ, ಗ್ರೌಂಡ್ ವಾಟರ್ ಏನಿದೆ ಅದು ಡೆಪ್ಲೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ದೇರ್ಫೋರ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಏನು ಸಸ್ಟೈನಬಿಲಿಟಿ ಎನ್ಶೋರ್ ಆಗಲ್ಲ ಗ್ರೌಂಡ್ ವಾಟರ್ ಅಲ್ಲಿ ಆಯ್ತಾ. ಓಕೆ, ನೆಕ್ಸ್ಟ್ ಪೊಲ್ಯೂಷನ್ ಡ್ಯೂ ಟು ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್. ಸೊ ಇಂಡಸ್ಟ್ರೀಸ್ ಇಂದ ಬರ್ತಿರುವಂತ ಏನು ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು ಅದನ್ನೆಲ್ಲ ನಾವು ಅಂತರ್ಜಲಕ್ಕೆ ಬಿಟ್ಟಾಗ, ಗ್ರೌಂಡ್ ವಾಟರ್ಗೆ ಬಿಟ್ಟಾಗ ಅದರದ್ದು ಸಸ್ಟೈನಬಿಲಿಟಿ ಮೇಂಟೈನ್ ಆಗಲ್ಲ. ನೆಕ್ಸ್ಟ್ ಪೊಲ್ಯೂಷನ್ ಡ್ಯೂ ಟು ಅರ್ಬನ್ ವೇಸ್ಟ್ ಹಾಗೂ ಸೀಸನಲ್ ಆರ್ ಅನ್ಪ್ರೆಡಿಕ್ಟಬಲ್ ರೈನ್ಫಾಲ್ ಆಯ್ತಾ. ಸೊ ಇನ್ನೊಂದಷ್ಟು ಕ್ವೆಶನ್ಸ್ ಬಂದಿದೆ. ವಾಟ್ ಅಬೌಟ್ ಮೀಥೇನ್? ಪ್ರೀವಿಯಸ್ ಕ್ವೆಶನ್ಗೆ ಡೌಟ್ ಅನ್ಸುತ್ತೆ, ಕೀರ್ತನ ಅವ್ರು ಕೇಳಿರೋದು. ಮೀಥೇನ್ನ ನಾವ್ ಏನಕ್ಕೆ ಬರೆಯಕ್ಕೆ ಆಗಲ್ಲ. ಮೀಥೇನ್ ಕಂಬಸ್ಷನ್ ಆದಾಗ ಮೀಥೇನ್ ಕೂಡ ರಿಲೀಸ್ ಆಗುತ್ತೆ. ಬಟ್ 2 ಕೀವರ್ಡ್ಸ್ ಇತ್ತು ಪ್ರೀವಿಯಸ್ ಕ್ವೆಶನ್ ಅಲ್ಲಿ, ಏನದು ಪಾಯ್ಸನಸ್ ಹಾಗೂ ಇನ್ಕಂಪ್ಲೀಟ್ ಕಂಬಸ್ಷನ್ ಇಂದ ಬರೋ ಗ್ಯಾಸ್ ಯಾವುದು ಅಂತ. ಸೊ ಪಾಯ್ಸನಸ್ ಹಾಗೂ ಇನ್ಕಂಪ್ಲೀಟ್ ಕಂಬಸ್ಷನ್ ಇಂದ ಬರೋ ಗ್ಯಾಸಸ್ ಓನ್ಲಿ ಕಾರ್ಬನ್ ಮೊನಾಕ್ಸೈಡ್ ಆಯ್ತಾ. ಸೊ ಮೀನಿಂಗ್ ಆಫ್ ಸಸ್ಟೈನಿಂಗ್, ಲಿಸ್ಟ್ ದ ರೀಸನ್ಸ್ ಫಾರ್ ಫೇಲಿಯರ್ ಇನ್ ಸಸ್ಟೈನಿಂಗ್ ಗ್ರೌಂಡ್ ವಾಟರ್ ಅಲ್ವಾ. ಸೊ ಸಸ್ಟೈನಿಂಗಿನ ಅರ್ಥ ಏನು, ಸಪೋರ್ಟ್ ಆಗಿರ್ಬೋದು ಅಥವಾ ಸ್ಟ್ರೆಂಥನ್ ಆಗಿರ್ಬೋದು ಆಯ್ತಾ. ಅಂದ್ರೆ ಏನಕ್ಕೆ ನಾವು ಪ್ರೊಟೆಕ್ಟ್ ಕೂಡ ಆಗಿರ್ಬೋದು ಆಯ್ತಾ ಮಕ್ಳೇ. ಏನಕ್ಕೆ ನಮ್ ಕೈಲಿ ಅಂತರ್ಜಲನ ಉಳ್ಸಕ್ಕೆ ಆಗ್ತಿಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡಕ್ ಏನಕ್ಕೆ ಆಗ್ತಿಲ್ಲ, ಇದ್ರ ಕಾರಣಗಳೇನು ಅಂತ, ಈ ವೈಫಲ್ಯತೆಗೆ ಕಾರಣಗಳೇನು ಅಂತ ಕೇಳಿದ್ದಾರೆ ಆಯ್ತಾ. ಸೊ ಸಸ್ಟೈನಿಂಗ್ ಅಂದ್ರೆ ವಿ ಆರ್ ನಾಟ್ ಏಬಲ್ ಟು ಪ್ರೊಟೆಕ್ಟ್ ಇಟ್ ಆರ್ ಏನು ಕನ್ಸರ್ವ್ ಇಟ್, ಏನಕ್ಕೆ ಆಗ್ತಿಲ್ಲ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಏನು ಸಸ್ಟೈನಿಂಗಿಗೆ ಅರ್ಥ ಗೊತ್ತಾಗಿದೆ ಅಂತ ಅನ್ಕೋತೀನಿ. ದೊಡ್ಡ ಮನೆಯವರೇ ಥಮ್ಸ್ ಅಪ್ ಕೊಡಿ ಆನ್ಸರ್ ಗೊತ್ತಾಗಿದ್ರೆ. ಸೊ ಎಸ್, ನಾವು ಲಾಸ್ಟ್ ಕ್ವೆಶನ್ಗೆ ಬಂದಾಯ್ತು ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನಮ್ಮ ರಿವಿಷನ್ ಥ್ರೂ PYQs ಒಂದು ಜರ್ನಿ ಪಯಣ ಏನಿದೆ ಮುಗ್ದಿದೆ. ಇನ್ನೊಂದಷ್ಟು ಕ್ವೆಶನ್ಸ್ ಇದ್ರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಷ್ಟರಲ್ಲಿ ನಾನೊಂದು ಚಿಕ್ಕ ಬ್ರೇಕ್ನ ತಗೊಂಡ್ ಬರ್ತೀನಿ. ಬ್ರೇಕ್ ಟೈಮಲ್ಲಿ ನೀವು ಏನ್ ಮಾಡ್ಬೇಕು, ಏನು ನಿಮ್ಗೆ ಇರೋಂಥ ಡೌಟ್ಸ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಆಯ್ತಾ. ಒಂದು ಪುಟಾಣಿ ಬ್ರೇಕ್ ತಗೊಂಡ್ ಬನ್ನಿ, ನೀರ್ ಕುಡ್ಕೊಂಡ್ ಬನ್ನಿ. ಲೆಟ್ಸ್ ಗೋ ಆನ್ ಅ ಲಿಟಲ್ ಬ್ರೇಕ್. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024 ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ, ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ.
ಹೆಚ್ಚು ಮಾರ್ಕ್ಸ್ನ ಪಡೀರಿ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ ಇಸ್ ಬೈನರಿ ಫಿಷನ್. ಬೈನರಿ ಫಿಷನ್ ಅಲ್ಲಿ ಒಂದು ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ನ ಕೊಡತ್ತೆ. ಇದನ್ನ ನಾವು ಅಮೀಬಾ ಹಾಗೂ ಲೀಶ್ಮೇನಿಯಾ ಅಲ್ಲಿ ಕಲಿತೀವಿ. ಅಮೀಬಾ ಅಲ್ಲಿ ಸೆಲ್ ಡಿವಿಷನ್ ಏನು ನಡೆಯುತ್ತೆ ಅದು ಯಾವುದೇ ಪ್ಲೇನ್ ಅಲ್ಲಿ ನಡಿಬಹುದು. ಅಮೀಬಾನಲ್ಲಿ ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಅದಾದ್ಮೇಲೆ ಸೆಲ್ಯುಲಾರ್ ಅಪ್ಯಾರಟಸ್ ಡಿವೈಡ್ ಆಗುತ್ತೆ. ಲೀಶ್ಮೇನಿಯಾ ಅನ್ನೋ ಆರ್ಗ್ಯಾನಿಸಮ್ ಅಲ್ಲಿ ಡಿವಿಷನ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ನಡಿಬೇಕು. ಲೀಶ್ಮೇನಿಯಾ ಕಾಲ ಅಜಾರ್ ಅನ್ನೋ ಒಂದು ಡಿಸೀಸ್ನ ಕೂಡ ಕಾಸ್ ಮಾಡುತ್ತೆ. ಹಾಗೂ ಲೀಶ್ಮೇನಿಯಾ ತುದಿ ಅಥವಾ ಎಂಡ್ ಅಲ್ಲಿ ವಿಪ್ ಲೈಕ್ ಅಥವಾ ಚಾಟಿ ರೀತಿಯ ಸ್ಟ್ರಕ್ಚರ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಮನೋಜ್ ಅವ್ರ ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ವಾಟ್ ಬಂದಿದ ತಕ್ಷಣ ಡೌಟ್ ಹೇಳ್ತಿದ್ದೀನಿ ಮಗಳೇ, ಬಟ್ ಯಾವ ಕ್ವೆಶನ್ ಬಂದಿದೆ, ಮ್ಯಾಮ್ ವಾಟ್ ಇಸ್ ರಿಫ್ಲೆಕ್ಸ್ ಆರ್ಕ್ ಅಂತ ಕೇಳ್ತಿದ್ದಾರೆ. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು ಗೊತ್ತು ಅಲ್ವಾ ನಿಮ್ಗೆ? ಇಮಿಡಿಯೇಟ್ ಆಕ್ಷನ್, ಯೋಚನೆ ಮಾಡದೆ ತಗೊಳ್ಳುವಂತ ಒಂದು ಏನು ನಮ್ಮ ಬಾಡಿ ಮಾಡುವಂತ ಒಂದು ಆಕ್ಷನ್ ನ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೀವಿ ಅಲ್ವಾ. ಸೊ ರಿಫ್ಲೆಕ್ಸ್ ಆರ್ಕ್ ಅಂದ್ರೇನು? ಆ ನರ್ವ್ ಇಂಪಲ್ಸ್ ಏನಿದೆ, ರಿಫ್ಲೆಕ್ಸ್ ಆಕ್ಷನ್ ಟೈಮ್ ಅಲ್ಲಿ ನರ್ವ್ ಇಂಪಲ್ಸ್ ಏನಿದೆ ಅದು ಯಾವ ಹಾದಿಯಲ್ಲಿ ಸಾಗತ್ತೆ ಅದನ್ನ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಆಯ್ತಾ? ಹೇಗಿರುತ್ತೆ ರಿಫ್ಲೆಕ್ಸ್ ಆರ್ಕ್? ಫಸ್ಟ್ ರಿಸೆಪ್ಟರ್ ಏನಿದೆ ಅದು ಏನು ಇನ್ಫಾರ್ಮೇಶನ್ ಗ್ರಹಣೆ ಮಾಡುತ್ತೆ. ಈ ಇನ್ಫಾರ್ಮೇಶನ್ ಸೆನ್ಸರಿ ನ್ಯೂರಾನ್ ಏನಿದೆ ಎಲ್ಲಿಗೆ ಎತ್ಕೊಂಡು ಹೋಗುತ್ತೆ? ಸ್ಪೈನಲ್ ಕಾರ್ಡ್ಗೆ ಎತ್ಕೊಂಡು ಹೋಗುತ್ತೆ. ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾಗುತ್ತೆ? ಸ್ಪೈನಲ್ ಕಾರ್ಡ್ ಏನು ಗ್ರಹಣೆ ಮಾಡುತ್ತೆ, ಏನ್ ಮಾಡ್ಬೇಕು, ಏನು ಹೇಗೆ ರೆಸ್ಪಾಂಡ್ ಮಾಡ್ಬೇಕು ಅಂತ ಸ್ಪೈನಲ್ ಕಾರ್ಡ್ ಏನಿದೆ ಅದು ಡಿವೈಸ್ ಮಾಡುತ್ತೆ. ಆಯ್ತಾ? ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಇಂದ ಇನ್ಫಾರ್ಮೇಶನ್ ಎಲ್ಲಿಗೆ ಹೋಗುತ್ತೆ? ರಿಲೇ ನ್ಯೂರಾನಿಗೆ ಬಂದು ತಲುಪತ್ತೆ. ರಿಲೇ ನ್ಯೂರಾನ್ ಇಂದ ಮೋಟರ್ ನ್ಯೂರಾನಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಸಾರಿ ಮಕ್ಕಳ, ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಿದ್ದೀನಿ. ನೆಕ್ಸ್ಟ್ ಮೋಟರ್ ನ್ಯೂರಾನ್ ಇಂದ ಎಲ್ಲಿಗೆ ಹೋಗುತ್ತೆ? ಆ ಇಂಪಲ್ಸು ಎಫೆಕ್ಟಾರಿಗೆ ಹೋಗುತ್ತೆ. ಆಯ್ತಾ? ಸೊ ಈ ಪಾತ್ವೇ ಏನಿದೆ ಇದನ್ನ ನಾವು ಏನು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಆಯ್ತಾ? ಮನೋಜ್ ಅವರೇ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಬಂದಿದೆ, ಮ್ಯಾಮ್ ವಾಟ್ ಇಸ್, ಪ್ರತೀಕ್ ಅವ್ರು ಕೇಳ್ತಿರೋದು, ವಾಟ್ ಇಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ. ಯಾವ ಜಾಗಗಳಲ್ಲಿ ಜಾಸ್ತಿ ಬಯೋಡೈವರ್ಸಿಟಿ ಇದೆ, ಜಾಸ್ತಿ ಏನು ವೈಡ್ ರೇಂಜ್ ಅಲ್ಲಿ ಆರ್ಗ್ಯಾನಿಸಮ್ಸ್ ಬದುಕಿರ್ತಾವೋ, ಜಾಸ್ತಿ ತರದ ಆರ್ಗ್ಯಾನಿಸಮ್ಸ್ ಬದುಕಿರ್ತಾವೋ ಅದನ್ನ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತೀವಿ. ಏನಕ್ಕೆ? ಬಿಕಾಸ್ ಈ ರೀಜನ್ಸ್ ನಾವು ಜಾಸ್ತಿ ಪ್ರೊಟೆಕ್ಟ್ ಮಾಡಬೇಕು. ಆಯ್ತಾ? ಬಿಕಾಸ್ ಅಲ್ಲಿ ತುಂಬಾ ವಿಧವಾದ ಆರ್ಗ್ಯಾನಿಸಮ್ಸ್ ಬದುಕಿರತ್ವೆ. ನೆಕ್ಸ್ಟ್ ದೊಡ್ಡಮನಿ ಅವ್ರು ಕೇಳಿದ್ದಾರೆ, ಮ್ಯಾಮ್ ವಿಚ್ ಇಸ್ ರೀಸೆಂಟ್ ಆನ್ಸೆಸ್ಟರ್ಸ್ ಆಫ್ ಹ್ಯೂಮನ್ಸ್ ಅಂತ ಕೇಳಿದ್ದಾರೆ. ರೀಸೆಂಟ್ ಕಾಮನ್ ಆನ್ಸೆಸ್ಟರ್ಸ್ನ ನಾವು ಹೇಳ್ಬೋದು. ಕಾಮನ್ ಆನ್ಸೆಸ್ಟರ್ಸ್ ಅಂದ್ರೆ ಹ್ಯೂಮನ್ಸ್ ಹಾಗೂ ಬೇರೆ ಯಾವ ಆರ್ಗ್ಯಾನಿಸಮ್ ನಡುವೆ ರೀಸೆಂಟ್ ಆನ್ಸೆಸ್ಟರ್ ಕೇಳ್ತಿದ್ದೀರಾ ದೊಡ್ಡಮನಿ ಅವರೇ? ಹ್ಯೂಮನ್ ಹಾಗೂ ಯಾವ ಆರ್ಗ್ಯಾನಿಸಮ್ ನಡುವಿನ ಕಾಮನ್ ಆನ್ಸೆಸ್ಟರ್ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಆನ್ಸರ್ ಮಾಡ್ಬೋದು. ಸ್ಮೈಲಿಂಗ್ ಬೇಬಿ ಟರ್ಟಲ್ಸ್ ಅವ್ರು ಕೇಳ್ತಿದ್ರೆ, ಮ್ಯಾಮ್ ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್? ಡಬಲ್ ಸರ್ಕ್ಯುಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಟ್ ಅಲ್ಲಿ 4 ಚೇಂಬರ್ ಇದೆ ಅಲ್ವಾ. ಸೊ ಫಸ್ಟ್ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ನಮ್ಮ ಬಾಡಿಯಿಂದ ಏನು ರೈಟ್ ಏಟ್ರಿಯಂ ರೈಟ್ ವೆಂಟ್ರಿಕಲ್ಗೆ ರೀಚ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಏನು ಪಾರ್ಟ್ ಆಫ್ ದ ಸರ್ಕ್ಯುಲೇಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಬಂದು ನಮ್ಮ ಲೆಫ್ಟ್ ಏಟ್ರಿಯಂ ಹಾಗೂ ಲೆಫ್ಟ್ ವೆಂಟ್ರಿಕಲ್ ನ ಎಂಟರ್ ಆಗುತ್ತೆ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ಒಂದು ಸೈಕಲ್ ಅಲ್ಲಿ ನಮ್ಮ ಹಾರ್ಟ್ ನ ಎಂಟರ್ ಆಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಇನ್ನೊಂದು ಸೈಕಲ್ ಅಲ್ಲಿ ನಮ್ಮ ಹಾರ್ಟ್ ನ ಎಂಟರ್ ಆಗುತ್ತೆ. ಬೇಸಿಕಲಿ ಬ್ಲಡ್ ಇಸ್ ಎಂಟರಿಂಗ್ ಅವರ್ ಹಾರ್ಟ್ ಟ್ವೈಸ್. ಆಯ್ತಾ? ಇದಕ್ಕೆ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ, ಬಿಕಾಸ್ ಬ್ಲಡ್ ಇಸ್ ಎಂಟರಿಂಗ್ ಅವರ್ ಹಾರ್ಟ್ ಟ್ವೈಸ್. ನೆಕ್ಸ್ಟ್ ಮ್ಯಾಮ್ ವಾಟ್ ಇಸ್ ದ ರೋಲ್ ಆಫ್ ಡಯಾಫ್ರಮ್ ಇನ್ ಎಲಿಮೆಂಟ್ರಿ ಕೆನಾಲ್? ಡಯಾಫ್ರಮ್ ಏನಿದೆ ಇದು ಇವೊಂದು ನಾವು ಡಯಾಗ್ರಾಮ್ ಅಲ್ಲಿ ಎಲಿಮೆಂಟ್ರಿ ಕೆನಾಲ್ ಪಾರ್ಟ್ ಆಗಿ ಬಿಡಿಸ್ತೀವಿ, ಬಟ್ ಡಯಾಫ್ರಮಿನ ಫಂಕ್ಷನ್ ಏನಿದೆ ಇದು ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ರೆಸ್ಪಿರೇಷನ್ ಅಲ್ಲಿ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಆಯ್ತಾ? ಯಾಕಂದ್ರೆ ಬ್ರೀದಿಂಗ್ ಟೈಮಲ್ಲಿ ನಾವು ಇನ್ಹಲೇಷನ್ ಎಕ್ಸಲೇಷನ್ ನಡೆಸ್ತೀವಿ ಅಲ್ಲ, ಆ ಟೈಮಲ್ಲಿ ಡಯಾಫ್ರಮ್ ಏನು ಯೂಟಿಲೈಸ್ ಆಗುತ್ತೆ. ಆಯ್ತಾ? ಮನೋಜ್ ಅವ್ರು ಕೇಳಿರೋದು, ಡಯಾಫ್ರಮ್ ಫ್ಲಾಟ್ ಆದಾಗ ಏನು ನಾವು ಇನ್ಹಲೇಷನ್ ನಡೆಸ್ತೀವಿ, ಡಯಾಫ್ರಮ್ ವಾಪಸ್ ತನ್ನ ಏನು ಕರ್ವ್ಡ್ ಪೊಸಿಷನ್ಗೆ ಹೋದಾಗ ಎಕ್ಸ್ಪಿರೇಷನ್ ಅಥವಾ ಎಕ್ಸಲೇಷನ್ ನಡೆಸ್ತೀವಿ. ಆಯ್ತಾ? ಸೊ even though it is drawn along with alimentary canal in the diagram, its function is more towards respiration. ಆಯ್ತಾ? ಮಧುರಾ ಗೀತಾ ಅವ್ರು ಕೇಳ್ತಿದ್ದಾರೆ, ವಾಟ್ ಇಸ್ ಬಯೋಮ್ಯಾಗ್ನಿಫಿಕೇಶನ್? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಇದೇ ಲೈವ್ ಅಲ್ಲಿ, ಅದಲ್ಲದೆ ವಿಡಿಯೋ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇಟ್ಸ್ ಓಕೆ ಮತ್ತೆ ಹೇಳ್ಬೇಡ. ಸೊ ಟಾಕ್ಸಿನ್ ಏನು
ಟಾಕ್ಸಿಕ್ ಕೆಮಿಕಲ್ಸ್ ಏನಿದೆ ಅದು ಫುಡ್ ಚೈನ್ನ ಎಂಟರ್ ಮಾಡಿ ಪ್ರತಿಯೊಂದು ಟ್ರಾಫಿಕ್ ಲೆವೆಲ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟಾಕ್ಸಿಕ್ ಕೆಮಿಕಲ್ಸ್ ಲೈಕ್ DDT ಫುಡ್ ಚೈನ್ನ ಎಂಟರ್ ಮಾಡುತ್ತೆ. ನೆಕ್ಸ್ಟ್ ಪ್ರತಿಯೊಂದು ಟ್ರೋಫಿಕ್ ಲೆವೆಲ್ ಅಲ್ಲಿ ಇದರ ಕಾನ್ಸಂಟ್ರೇಷನ್ ಅಥವಾ ಪ್ರಮಾಣ ಏನಿದೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಪ್ರಾಸೆಸ್ನ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್ ಕೇಳಿದರೆ, ಮ್ಯಾಮ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್? ನಮ್ಮ ಬಾಡಿಯಲ್ಲಿ ಡಬಲ್ ಸರ್ಕ್ಯುಲೇಷನ್ ನಡೀತಿರೋದ್ರಿಂದಾನೇ ನಾವು ನಮ್ಮ ಬಾಡಿದು ಎನರ್ಜಿ ನೀಡ್ಸ್ನ ಮೀಟ್ ಮಾಡೋಕ್ಕಾಗ್ತಿದೆ. ತುಂಬ ಹೈ ಲೆವೆಲ್ಸ್ ಆಫ್ ಎನರ್ಜಿ ಬೇಕು ಟು ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಅಲ್ವಾ. ಸೊ ಅದು ಬರೀ ಡಬಲ್ ಸರ್ಕ್ಯುಲೇಷನ್ ನಡೆದಾಗ ಮಾತ್ರ ವಿ ಕ್ಯಾನ್ ಮೇಂಟೈನ್ ದಟ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಆ್ಯಂಡ್ ಮೇಂಟೈನ್ ದಟ್ ಲೆವೆಲ್ ಆಫ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಫಾರ್ ಇಟ್. ಆಯ್ತಾ? ಸೊ ದೊಡ್ಡ ಮನಿ ಅವರೇ, ಐ ಹೋಪ್ ಹ್ಯಾವ್ ಆನ್ಸರ್ಡ್ ಯೋರ್ ಕ್ವೆಶ್ಚನ್. ಇನ್ನೊಂದಷ್ಟು ಡೌಟ್ಸ್ ಇದ್ರೆ ಮಕ್ಕಳೇ ಹೇಳಿ. ಇಲ್ವಾ? ಓಕೆ, ಡೌಟ್ಸ್ ಖಾಲಿ ಆಗಿದೆ ಅಂತ ಅನ್ಕೋತೀನಿ. ಎಸ್, ಸೊ ಇವತ್ತಿನ ಲೈವ್ ಮುಗಿಸೋ ಅಂತ ಸಮಯ ಬಂದಿದೆ. ಆಯ್ತಾ? ಸೊ ಲೈವ್ನ ಅಂತ್ಯದಲ್ಲಿ ಏನು ಹೇಳ್ತೀನಿ ನಾನು, ಇಷ್ಟೊಂದು ಲೈವ್ ಎಲ್ಲ ನೋಡ್ಬಿಟ್ಟಿನು ನೀವು ಎಷ್ಟೊಂದು ಎಫರ್ಟ್ಸ್ ಹಾಕಿನೂ ನೀವು ಎಕ್ಸಾಮ್ಸ್ನ ಫೇಸ್ ಮಾಡಿದ್ಮೇಲೆ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಡೋಂಟ್ ವರಿ ಟು ಮಚ್, ಬಿಕಾಸ್ ಅದು ಆಲ್ರೆಡಿ ಇಟ್ಸ್ ಔಟ್ ಆಫ್ ಯೋರ್ ಕಂಟ್ರೋಲ್. ಆಯ್ತಾ? ಸೊ ಕಂಟ್ರೋಲಲ್ಲಿ ಇಲ್ದಿರೋಂಥ ಥಿಂಗ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಪ್ರಯೋಜನ ಇರಲ್ಲ. ಆಯ್ತಾ? ಸೊ ಇಟ್ಸ್ ಓಕೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ, ಲೈಫಲ್ಲಿ ಬರೋ ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡೆ ನಡಿಬೇಕು. ಆಯ್ತಾ ನೀವು? ಓಕೆ, ನೆಕ್ಸ್ಟ್ ಏನು ಹೇಳಬೇಕು ನಿಮಗೆ, ನಾನು ಲೈವ್ ಮುಗಿದ್ಮೇಲೆ ಒಂದಷ್ಟು ಜನ ಮಕ್ಕಳು ಲೈವ್ನ ನೋಡ್ತಿದ್ರೆ ನಿಮ್ಮ ಕಮೆಂಟ್ಸ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಿ ವಿಲ್ ರೆಸ್ಪಾಂಡ್ ಟು ಯು. ಆಯ್ತಾ ಮಕ್ಕಳೇ? ಕಮೆಂಟ್ ಸೆಕ್ಷನಲ್ಲಿ ಅಲ್ದಿದ್ರು ಯು ಕ್ಯಾನ್ reach out to us over WhatsApp, Instagram and Telegram. ಆಯ್ತಾ? we will be active on WhatsApp, Instagram and Telegram and ನಮಗೆ ಆದಷ್ಟು ಬೇಗ we will come back and respond to your questions. ಆಯ್ತಾ? ಸೊ ನಾಳಿನ ಲೈವ್ ಯಾವುದು ಮಕ್ಕಳೇ? ನಾಳಿನ ಲೈವ್ ಅಲ್ಲಿ ಕಾರ್ತಿಕ್ ಸರ್ ಜಾಮಿಟ್ರಿದು ರಿವಿಷನ್ ನಡೆಸ್ತಾರೆ. ಮೇಕ್ ಶೋರ್ ಯು ಜಾಯಿನ್ ದಟ್ ಲೈವ್ ಅಟ್ 5 PM. ಆಯ್ತಾ? ಸೊ ಈ ವಾರದಲ್ಲಿ ನೆಕ್ಸ್ಟ್ ಯಾವ್ಯಾವ ಲೈವ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಕಮ್ಯುನಿಟಿ ಪೋಸ್ಟ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ಬೋದು, ಅಥವಾ ವಾಟ್ಸ್ಆ್ಯಪ್ ಅಲ್ಲಿ ನಿಮಗೆ ಕಾನ್ಸ್ಟೆಂಟ್ ಅಪ್ಡೇಟ್ಸ್ ಬರ್ತಿರತ್ತೆ. ಆಯ್ತಾ? ಅದಲ್ಲದೆ ಪರೀಕ್ಷೆ ಚಾನಲ್ದು ಅಟ್ಮೋಸ್ಟ್ ಯೂಟಿಲೈಸೇಷನ್ ಮಾಡ್ಕೊಳ್ಳೋದು ಹೇಗೆ, ಇಫ್ ಯು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆಯ್ತಾ? ಸೊ ಮೇಕ್ ಶೋರ್ ಯು ಲೈಕ್ ದಿಸ್ ವಿಡಿಯೋ ಆಲ್ಸೋ, ಮೇಕ್ ಶೋರ್ ಯು ಶೇರ್ ಇಟ್ ವಿತ್ ಆಸ್ ಮೆನಿ ಪೀಪಲ್ as you can and make sure you subscribe to our channel. ಆಯ್ತಾ ಮಕ್ಕಳೇ? ಸೊ ಆಲ್ರೆಡಿ 8:30 ಆಗಿದೆ ಟೈಮು. ನಿಮ್ಮ ಹರ್ಷಿತಾ ಮ್ಯಾಮ್ ಬಾಯ್ ಬಾಯ್ ಹೇಳ್ತಾರೆ, ನೀವು ಕೂಡ ಬಾಯ್ ಬಾಯ್ ಹೇಳ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಕಣ್ ತುಂಬ ನಿದ್ದೆ ಮಾಡಿ. ಆಯ್ತಾ? ಸೊ ಐಲ್ see you in the next live which will happen next week and until then thank you, tata, bye bye and I'll see you later. ಆಯ್ತಾ ಮಕ್ಕಳೇ?